ಅಂಬುರು ಹಲರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಒಡಬಡುತ್ತ ವರ್ಣಿಪೆ ನೀ ಕಥಾಮೃತವ ಹೊಳಿರೇ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಮಾತ್ರ ದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ಚಂದ್ರಸೇನೆಂದು ಕೇಳಿ ಬರಲಿ. ನಾನೇ ಸರಿ, ನಾನೇ ಸರಿ. ಓಲಗವಿತ್ತ ವಿಚಾರ ಹಲವಿದೆ, ಆಲಿಸಿ ಆಲಿಸಿ. ಅದರಿರಲು ಎಡಬಲ ಚಾಮರ ಚಕ್ರ ನಡುವೆ ಮೆರೆದನು ಚಂದ್ರಸೇನ ಅಡುಗೆ ಮೆರೆದನು ಚಂದ್ರಸೇನ ಹುಡುಗಡನ ಮಧ್ಯದಲ್ಲಿ ಹುಡುಗರಂದಿಸುವಂತೆ ಮನೋತ್ಮಕವಾಗಿಯೂ ಧನಾತ್ಮಕವಾಗಿಯೂ ವಿದ್ಯಾತ್ಮಕವಾಗಿಯೂ ನಮ್ಮದಾದಂತಹ ಕುಲದವರು ಉತ್ತಮವಾದಂತಹ ಸ್ಥಾನಮಾನವನ್ನು ಗಳಿಸುವುದರ ಮೂಲಕ ಉತ್ತಮ ರೀತಿಯ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು. ಅದನ್ನು ನಾವು ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ, ಅನುಮಾನವೇ ಇಲ್ಲ. ಹೆಚ್ಚೇಕೆ ಹೇಳಿ, ವಿಶಾಲವಾಗಿ ವಿಜೃಂಭಿಸುತ್ತಿರುವಂತಹ ಈ ಮಾತೃ ದೇಶದಲ್ಲಿ ವರ್ತಮಾನ ಕಾಲದಲ್ಲಿ
ಇಲ್ಲಿನ ದೊರೆಯಾಗಿ ಚಂದ್ರಸೇನನಾದಂತಹ ನಾನೇ ಮೆರೆಯುತ್ತಾ ಇದ್ದೇನೆ. ನಾನು ಇವತ್ತು ಈ ರೀತಿಯ ಈ ಸ್ಥಾನವನ್ನು ಏರಬೇಕು ಅಂತ ಇದ್ರೆ ನಮ್ಮ ಹಿರಿಯವರು ಮಾಡಿದಂತಹ ಸಂಪಾದನೆಯ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮವರು ಯಾಕೆ ಪ್ರಸಿದ್ಧರು ಅಂತ ಹೇಳಿಕೊಂಡೆ. ಅಯ್ಯನಾದಂತಹ ಭದ್ರಸೇನ ತನ್ನದಾದಂತಹ ಆಡಳಿತ ಕಾಲದಲ್ಲಿ ಶತ್ರು ಪಕ್ಷದವರಿಗೆ ಅನ್ಯಾಯವನ್ನು ಎಸಗುವವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಎಸಗುವುದರ ಮೂಲಕ ಆ ಕಾಲದಲ್ಲಿ ಉತ್ತಮವಾದಂತಹ ಸಾಮ್ರಾಟನೆನಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ತಂದೆಯೇ ಕೊನೆಯ ಕಾಲದಲ್ಲಿ ನಮಗೊಂದು ಹಿತವಾದಂತಹ ನುಡಿಗಳನ್ನು ಆಡಿದವರಿದ್ದಾರೆ. ನನ್ನ ತಮ್ಮನಾದಂತಹ ಜಯಸೇನ ಹಾಗೂ ನನ್ನನ್ನು ಕರೆದು, ಮಕ್ಕಳೇ, ನೀವಿತ್ತ ಕಡೆಗೆ ಬನ್ನಿ, ನಿಮ್ಮಿಂದ ಮುಂದೆ ಲೋಕದಲ್ಲಿ ಒಳಿತಾಗುವುದಕ್ಕಿದೆ. ಧರ್ಮಕ್ಕೆ ನೀವು ಪೂರಕರಾಗಿರಬೇಕು ಹೊರತು ಅಧರ್ಮಕ್ಕೆ ನೀವು ಪೂರಕರಾಗಿರಕೂಡದು, ಮಾರಕವಾಗಿರಕೂಡದು. ಧರ್ಮಸಮ್ಮತವಾದಂತಹ ಕಾಯಕಕ್ಕೆ ನೀವೆಲ್ಲರೂ ಶ್ರದ್ಧಾಪೂರ್ಣರಾಗಿ ನಿಮ್ಮದಾದಂತಹ ಜೀವನಾವಧಿಯನ್ನು ಅದಕ್ಕೆ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಅಯ್ಯನಾಡಿದಂತಹ ಮಾತು. ಅದನ್ನು ಅಲ್ಲಗಳೆಯದೆ ಅದನ್ನು ಶಿರಸಾವಹಿಸಿಕೊಂಡು ಈ ಮಾತೃದೇಶದ ಸಿಂಹಾಸನವನ್ನು ಏರಿದ ಕಾಲಕ್ಕೆ ತಂದೆಯ ಮಾತನ್ನು ಶಿರಸಾವಹಿಸಿ ಧರ್ಮಕ್ಕೆ ಬೇಕಾಗಿ, ಧರ್ಮಕ್ಕೆ ಪೂರಕವಾಗಿ ಇದುವರೆಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡಿದ್ದೇವೆ. ನೋಡಿ, ಸಭೆಯನ್ನು ಪ್ರವೇಶಿಸಿದ್ದೇನೆ. ಬ್ರಹ್ಮಜ್ಞಾನಿಗಳಾದಂತಹ ಬ್ರಾಹ್ಮಣ ಶ್ರೇಷ್ಠರಿಗೆ ಶಿರವಾಗಿ ಶಾಸ್ತ್ರದಲ್ಲಿ ನಿಪುಣರಾಗಿರುವಂತಹ ಶಾಸ್ತ್ರಜ್ಞರಲ್ಲಿ ವಿಚಾರವನ್ನು ವಿನಿಮಯ ಮಾಡಿಕೊಂಡು ಈ ಮಾತೃದೇಶದ ಸಿಂಹಾಸನವನ್ನು ಏರುವುದು ನನ್ನದಾದಂತಹ ಕ್ರಮ. ಯಾಕೆ? ಅಧಿಕಾರವನ್ನು ಏರುವುದಕ್ಕೆ ಸುಲಭಕರವಯ್ಯ. ಅಧಿಕಾರವನ್ನು ಏರಿದ ಮೇಲೆ ನಾವು ಮಾಡಬೇಕಾದಂತಹ ಕಾಯಕದ ಬಗೆಗೆ ಸರಿಯಾದಂತಹ ಕಲ್ಪನೆ ದೃಷ್ಟಿಯನ್ನು ಇರಿಸಿಕೊಂಡು ನಮ್ಮದಾದಂತಹ ಆಡಳಿತವನ್ನು ಕಾಣಿಸಿಕೊಳ್ಳಬೇಕಾಗ್ತದೆ. ಪ್ರಜೆಗಳ ಸುಖ ಕ್ಷೇಮದಲ್ಲಿ ನಾವು ಸದ್ಯ ನಿಪುಣರಾಗಿರಬೇಕು, ಅದರ ಬಗ್ಗೆ ತಲ್ಲೀನರಾಗಿರಬೇಕು. ಅವರಿಗೆ ಯಾವುದೇ ರೀತಿಯ ಕೊರತೆಗಳು ಬಾರದ ತರದಲ್ಲಿ ನಮ್ಮ ಜೀವನವನ್ನು ಸಾಗಿಸಬೇಕು. ಅದು ಅರಸನಾದವನ ಆದ್ಯ ಕರ್ತವ್ಯ. ಪ್ರಜೆಗಳ ಸುಕ್ಷೇಮವಾಗಿದ್ದರೆ ಅರಸನಾದವನು ಸುಖವಾಗಿ ಬಾಳುವುದಕ್ಕೆ ಸಾಧ್ಯ. ಅರಸ ಸುಖನಾದ್ರೆ ಪ್ರಜೆಗಳು ಕ್ಷೇಮಿಗಳಾಗುವುದಕ್ಕೆ ಉಂಟೆ ಹೇಳಿ. ನಾವು ಅವರಿಗೆ ಮಾರ್ಗದರ್ಶಿಗಳಾಗಬೇಕು ಹೊರತು ಅವರಿಂದ ನಾವು ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು, ಒಳ್ಳೆತನವನ್ನು ಮಾತ್ರ ಸ್ವೀಕರಿಸಿಕೊಂಡು. ಆದರೆ ನಾವಿಲ್ಲಿ ಆಲೋಚನೆ ಮಾಡಬೇಕಾದದ್ದು, ಕೇಳಿದಿರವ ನೀವೆಲ್ಲರೂ ಕೂಡ, ಶಶಿಸೇನನಿಗೆ ಜಯವಾಗಲಿ, ಚಂದ್ರಸೇನನಿಗೆ ಶುಭವಾಗಲಿ, ಈ ಜಯಘೋಷವನ್ನು ಕೇಳಿಸುತ್ತಿರುವಾಗಲೇ ಕರ್ಣಾನಂದಕರವಾಗಿರುತ್ತದೆ. ಮಾತ್ರವಲ್ಲ, ಮನಸ್ಸಿಗೆ ಸಂತೋಷ ವರ್ಧಿಸಿಕೊಳ್ಳುತ್ತಾ ಇದೆ. ಇದರಲ್ಲಿ ಒಂದು ವಿಷಯ ಅರ್ಥವಾಗ್ತದೆ. ನಮ್ಮದಾದಂತಹ ಪ್ರಜೆಗಳು ಸುಖ ಭೋಗಗಳಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಲ್ಲಿಲ್ಲ. ಎಲ್ಲರೂ ಸುಖವಾದಂತಹ ಧರ್ಮಸಮ್ಮತವಾದಂತಹ ಕಾರ್ಯಕ್ಕೆ ಪೂರಕವಾಗಿ ಸುಖ ಜೀವನವನ್ನು ಸಾಗಿಸುತ್ತಿದ್ದಾರೆಂಬುದಾಗಿ. ಆದರೆ ನಾವಿಲ್ಲಿ ಆಲೋಚನೆ ಮಾಡಬೇಕಾದದ್ದು, ನಮ್ಮದಾದಂತಹ ಈ ಮಾತೃದೇಶದಲ್ಲಿ ಪ್ರಜೆಗಳನ್ನು ಒಳಗೊಂಡು ಜೀವನವನ್ನು ಸಾಗಿಸಬೇಕು ಅಂತ ಇದ್ರೆ, ಈ ರೀತಿಯ ವೃದ್ಧಿಯಾಗಿರುವಂತಹ ಜೀವನವನ್ನು ಸಾಗಿಸಬೇಕು ಅಂತ ಇದ್ರೆ, ನಮಗೇನಾದರೂ ಕೊರತೆ ಬಂದಿದ್ರೆ ಯಾರಲ್ಲಾದರೂ ಕೈ ಚಾಚಿಕೊಂಡು ಬದುಕಬಹುದಂತೆ. ಆದರೆ ನಮಗೆ ದೇವರ ದಯೆಯಿಂದ ಯಾವುದೇ ರೀತಿಯ ಕೊರತೆಗಳು ಇಲ್ಲ. ಕಡಲ ತೀರದಲ್ಲಿ ಮಳಲಿನ ರಾಶಿ ಯಾವ ರೀತಿ ಶೋಭಿಸುತ್ತದೆಯೋ ಅದೇ ರೀತಿಯಲ್ಲಿ ಮಾತೃದೇಶದಲ್ಲಿ ಸಂಪತ್ತಿಗೆ ಯಾವ ರೀತಿ ಕೊರತೆ ಇಲ್ಲ, ತುಂಬಿ ತುಳುಕುತ್ತಾ ಇದೆ. ಆದರೆ ಆಡಳಿತದ ವಿಚಾರದ ಬಗ್ಗೆ, ರಾಜಕೀಯ ವಿಚಾರದ ಬಗ್ಗೆ ನಾವು ಗಮನವನ್ನು ಹರಿಸಿದಾಗ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಕ್ಷೇಮಿಗಳಿದ್ದಾರೆ ಎಂಬುದು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ರಾಜನಾದವನು ಸಾಂಸಾರಿಕ ಜೀವನದ ಕಡೆಗೂ ಕೂಡ ಗಮನ ಹರಿಸಬೇಕಾಗ್ತದೆ. ನಾನೇನು ಏಕಾಂಗಿ ಅಲ್ಲ, ನನ್ನ ಮಡದಿಯಾದಂತಹ ಪ್ರಿಯೆ ಸತ್ಯಶೀಲ ಇದ್ದಾಳೆ. ಯಾವಾಗ ಅವಳ ಕೈಯನ್ನು ನಾನು ಅವಳನ್ನು ವರಿಸಿಕೊಂಡಿದ್ದೇನೋ, ಅವಳನ್ನು ವರಿಸಿದಂತಹ ಕಾಲದವರೆಗೆ ಸುಕ್ಷೇಮದಿಂದ ಜೀವನವನ್ನು ಸಾಗಿಸುತ್ತಾ ದಾಂಪತ್ಯ ಜೀವನವನ್ನು ಹೊಂದಿದವರಿಗೆ ಆದರ್ಶರಾಗಿದ್ದೇವೆ ನಾವು. ನಮ್ಮನ್ನು ನೋಡಿ ನೀವು
ಜೀವನವನ್ನು ದಾಂಪತ್ಯ ಏನು ಅಂತ ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ತೋರಿಸಿಕೊಟ್ಟಿದ್ದೇವೆ. ರಾಜಕೀಯ ವಿಚಾರ ಹಲವು ಚಿಂತನೆಗಳು ನಮ್ಮದಾದಂತಹ ಚಿತ್ತವನ್ನು ಆವರಿಸಿಕೊಂಡಿರುವಂತಹ ಕಾಲಕ್ಕೆ ಹೆಂಡತಿಯನ್ನು ಪ್ರೀತಿಸುವುದಕ್ಕೆ ಮುದ್ದಿಸುವುದಕ್ಕೆ ಸ್ವಲ್ಪ ಏರು ವ್ಯತ್ಯಾಸಗಳು ಬರುತ್ತದೆ. ಆದರೂ ಕೂಡ ಅದನ್ನೆಲ್ಲ ಬಗೆಹರಿಸಿಕೊಂಡು ಮುದ್ದಿನಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಮಾತ್ರವಲ್ಲ, ತಮ್ಮನಾದಂತಹ ಜಯಸೇನ ನನಗೆ ಮಕ್ಕಳಿಲ್ಲ ಅಯ್ಯ, ಸಾಂಸಾರಿಕ ಜೀವನದಲ್ಲಿ ಯಶಸ್ಸನ್ನು ಕಾಣಿಸಿಕೊಳ್ಳಬೇಕು. ಹೇಗೆ ಕಾಣಿಸಿಕೊಳ್ಳಲಿ? ಅದೆಷ್ಟೋ ವರ್ಷಗಳು ಕಳೆದರೂ ಕೂಡ ನನಗೆ ಮಕ್ಕಳಾಗಲಿಲ್ಲ. ಆದರೂ ಕೂಡ ಮಕ್ಕಳಾಗಲಿಲ್ಲ ಎಂಬಂತಹ ಬೇಸರವನ್ನು ತೋರಿಸಿಕೊಳ್ಳದೆ ಹಸನ್ಮುಖನಾಗಿ ಮಡದಿಯಲ್ಲೂ ಪ್ರಜೆಗಳಲ್ಲೂ ನಾನು ಮುಂದುವರಿಯುತ್ತಾ ಇದ್ದೇನೆ. ಹೇಗೆ? ನನ್ನ ಪ್ರೀತಿಯ ತಮ್ಮನಾದಂತಹ ಜಯಸೇನನು ನನ್ನೊಂದಿಗಿದ್ದಾನಲ್ವ, ಮಗನ ತೆರದಲ್ಲಿ ನನ್ನೊಂದಿಗಿದ್ದಾನೆ, ಯುವರಾಜನ ಸ್ಥಾನದಲ್ಲಿದ್ದಾನೆ. ಹಾಗಿರುವಂತಹ ವೇಳೆಗೆ ಮಾತೃ ದೇಶದಲ್ಲಿ ಯಾರಿಗೂ ಯಾವುದೇ ರೀತಿಯ ಕೊರತೆ ಇಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೇನೆ. ಓಲಗವನ್ನು ಕೊಟ್ಟಿದ್ದೇನೆ, ರಾಜಕೀಯ ವಿಚಾರದವರೆಗೆ ಗಮನವನ್ನು ಹರಿಸಿದ್ದೇನೆ, ಪ್ರಜೆಗಳ ಸುಖಭೋಗಗಳ ಬಗ್ಗೆ ಸರಿಯಾದಂತಹ ವಿಚಾರಣೆಯನ್ನು ಮಾಡಿದ್ದೇನೆ. ಆದುದರಿಂದ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾಳಿನ ಸಭೆಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಬಳಿರಿ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ರಕ್ತಝಿಂಗಾಸುರನ ತಿಳಿಬಲ್ಲಿ ಓಲೆಯ ವಿಚಾರ
ಆತ ಔನ್ನತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಈ ರಕ್ತಗಂಧಾಸುರನೇ ಸಾಕ್ಷಿಯಾಗಿದ್ದಾರೆ. ಕುಲದ ವಿಚಾರವಾಗಿ ಹೇಳುವುದಿದ್ರೆ ಪವಿತ್ರವಾದಂತಹ ರಕ್ಕಸ ವಂಶದಲ್ಲಿ ಹುಟ್ಟಿದವ. ಬಲದ ವಿಚಾರವಾಗಿ ಹೇಳುವುದಿದ್ರೆ ಜನಬಲವಿದೆ, ಧನಬಲವಿದೆ. ವಿದ್ಯೆಯ ವಿಚಾರವಾಗಿ ಹೇಳುವುದಿದ್ರೆ ಸಕಲ ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳನ್ನು ಕರಗತ ಮಾಡಿಕೊಂಡವನಿದ್ದೇನೆ. ರಕ್ಕಸ ಕುಲ, ತಂದೆಯವರ ಹೆಸರು ದುರ್ಜಯೋಸುರ. ಮೆರೆದವರು ಅಕಾಲದಲ್ಲಿ ಮಡಿದು ಹೋಗಿದ್ದಾರೆ. ಹೇಗೆ ಮಡಿದು ಹೋಗಿದ್ದಾರೆ ಎನ್ನುವಂತಹ ವಿಚಾರ ಇನ್ನೂ ಕೂಡ ಒಗಟಾಗಿ ಉಳಿದಿದೆ. ಓರ್ವರು ಒಂದೊಂದು ಕತೆ ಕಟ್ಟಿ ಹೇಳುತ್ತಾ ಇದ್ದಾರೆ. ಏನೇ ಆಗಲಿ ರಕ್ಕಸ ಕುಲದಲ್ಲಿ ಹುಟ್ಟಿದ್ದೇನೆ ಎನ್ನುವಲ್ಲಿ ನನಗೆ ಸಮಾಧಾನವಿದೆ, ಸಂತೋಷವಿದೆ. ಯಾವ ರೀತಿಯ ಕೊರತೆಯೂ ಇಲ್ಲ. ಮಾಹಿಷ್ಮತಿ ನಗರದಲ್ಲಿ ಭದ್ರವಾದಂತಹ ರಕ್ಕಸ ಸಾಮ್ರಾಜ್ಯವನ್ನು ನಾನು ಸ್ಥಾಪಿಸಿದ್ದು ಮಾತ್ರವಲ್ಲ, ನಮ್ಮವರನ್ನು ಚೆನ್ನಾಗಿ ನೋಡಿಕೊಂಡು ಬರುತ್ತಾ ಇದ್ದೇನೆ. ಏನು ಮಾಡೋಣ, ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಯೋಚಿಸಿ ಮತ್ತೆ ನಿರ್ಧಾರಕ್ಕೆ ಬಂದೆ. ಬೇರೆಲ್ಲಿಗೂ ಹೋಗುವುದು ಬೇಡ, ಇಲ್ಲಿಯೇ ಎಲ್ಲ ಸುಖವನ್ನು ಕಂಡುಕೊಳ್ಳಬೇಕು, ಇಲ್ಲೇ ಪರಮ ಸುಖವನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಾವೆಲ್ಲಿಗೂ ದಾಳಿ ಮಾಡಿದವರಲ್ಲ, ದಿಗ್ವಿಜಯವನ್ನು ಕೈಗೊಂಡವರಲ್ಲ. ರಕ್ಕಸ ವೀರರಾಗಿ ಮೆರೆದವರು, ಪ್ರಾತಸ್ಮರಣೀಯರು, ಅದೆಷ್ಟೋ ಮಂದಿ ರಾಕ್ಷಸರು, ಆದಿದೈತ್ಯರು ಎನಿಸಿಕೊಂಡಂತಹ ಕನಕಾಕ್ಷ ಕನಕಕಶ್ಯಪರಾಗಲಿ, ಆಮೇಲೆ ಹುಟ್ಟಿದಂತಹ ಬಲಿಯಾಗಲಿ, ವಿರೋಚನನಾಗಲಿ, ಎಲ್ಲರೂ ಜೀವನದಲ್ಲಿ ಎಷ್ಟೇ ಸಾಧನೆಯನ್ನು ಮಾಡಿದರೂ ಕೂಡ ಮಡಿದು ಹೋಗಿದ್ದಾರೆ. ಕಾರಣ ಏನು? ಪ್ರತಿಯೊಬ್ಬರು ದೇವಲೋಕಕ್ಕೆ ಕಣ್ಣು ಹಾಕಿದ್ದು. ಹಾಗಿದ್ರೆ ದೇವಲೋಕಕ್ಕೆ ಕಣ್ಣು ಹಾಕಿದ ರಾಕ್ಷಸ ಪ್ರಪಂಚದಲ್ಲಿ ಬದುಕಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಮನ ಮಾಡಲಿಲ್ಲ. ನಾವು ದೇವಲೋಕವನ್ನು ನಮ್ಮ ಮಾಹಿಷ್ಮತಿಯಲ್ಲೇ ನೋಡುತ್ತಾ ಇದ್ದೇವೆ. ಪ್ರತಿ ಸ್ವರ್ಗವೋ ಎನ್ನುವ ಹಾಗೆ ಮಾಹಿಷ್ಮತಿ ರಂಜಿಸುತ್ತಾ ಇದೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಆದ್ರೆ ಈಗ ತಾನೇ ನಾರದರು ಒಂದು ವಿಚಾರ ಹೇಳಿದ್ರಲ್ಲ, ದೇವಮನಿಗಳಾದಂತಹ ನಾರದರಾಗಮನವಾಯಿತು. ಸತ್ಕಾರವನ್ನು ಮಾಡಿದೆ. ಏನು ಸ್ವಾಮಿ ವಿಶೇಷ ಕೇಳಿದ ಕ್ಷಣ ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭಿಸಿದ್ರು. ನಿನ್ನಂತಹ ಪರಾಕ್ರಮಿಯಾಗಲಿ, ನಿನ್ನಲ್ಲಿರುವಂತಹ ಸಂಪತ್ತಾಗಲಿ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. 3 ಲೋಕಗಳಲ್ಲಿಯೂ ನೀನು ಶ್ರೇಷ್ಠ. ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಸ್ವಾಮಿ, ನನ್ನನ್ನು ಹೊಗಳುವುದಕ್ಕೆ ಬಂದದ್ದು ನೀವು ಅಂತ ಕೇಳುವಾಗ, ಅಲ್ಲ, ನಿನಗೆ ತಿಳಿಯದೇ ಇರುವಂತಹ ಒಂದು ರಹಸ್ಯ, ಅದನ್ನು ತಿಳಿಸುವುದಕ್ಕಾಗಿ ಬಂದೆ. ಕೇಳಿದ, ನಿನ್ನ ತಂದೆ ಹೇಗೆ ಮಾಡಿದ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ. ಹೇಳಿದ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಎನ್ನುವ ಹಾಗೆ. ಸತ್ಯ ನಿಮಗೇನಾದರೂ ತಿಳಿದಿದ್ರೆ ಹೇಳಿ ಎನ್ನುವ ಹಾಗೆ ಹೇಳಿದ ಕ್ಷಣ ಹೇಳಿದ್ರಲ್ಲ ನಾರದರು. ಮಾದ್ರಾದೇಶನ ಅರಸನಾಗಿದ್ದಂತಹ ಭದ್ರಸೇನ ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತನಾದವ. ಅವನ ನಾಶವನ್ನು ಮಾಡದೇ ಇದ್ರೆ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಆತ ಇಲ್ಲ. ಈಗ ಆತ ಮಡಿದು ಹೋಗಿದ್ದಾನೆ. ಆತನ ಸಂತಾನದವರಿದ್ದಾರೆ. ಅರಸನಾಗಿ ಚಂದ್ರಸೇನ, ಯುವರಾಜನಾಗಿ ಜಯಸೇನ ಮೆರೆಯುತ್ತಾ ಇದ್ದಾರೆ. ಅವರ ನಾಶವನ್ನು ಮಾಡಿದೆ ಎಂದಾದರೆ ಪ್ರಪಂಚದಲ್ಲಿ ನಿನಗೆ ಎದುರಿಲ್ಲ.
ಹೋಗ್ತಾರೆ ಈಗ. ಹೇಳಿದ ಕ್ಷಣ ನಾರದರು ಒಂದು ಮಾತನ್ನು ಹೇಳಿದ್ರು, ನಿನ್ನಲ್ಲಿ ಜನಬಲವಿದೆ, ಧನಬಲವಿದೆ, ಅಷ್ಟಿದ್ರೆ ಸಾಕಾಗುವುದಿಲ್ಲ, ವರಬಲವನ್ನು ಪಡೆ. ಪರಮೇಶ್ವರನನ್ನು ಆರ್ಜಿಸಿ ವಿಶೇಷವಾದ ವರಪ್ರಸಾದವನ್ನು ನೀನು ಪಡೆದೆ ಎಂದಾದರೆ ಪ್ರಪಂಚದಲ್ಲಿ ಏಕೈಕ ವೀರನಾಗಿ ಮೆರೆಯುವುದಕ್ಕೆ ಸಾಧ್ಯ. ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ನಮ್ಮವರಲ್ಲಿ ಎಲ್ಲರಲ್ಲಿಯೂ ತಿಳಿಸಿದವನಿದ್ದೇನೆ. ತಪಸ್ಸಿಗಾಗಿ ಕಾನನದತ್ತ ಮುನ್ನಡೆಯುತ್ತೇನೆ. ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಯೋನಿಜರಿಂದ ಮರಣ ಇಲ್ಲ ಎನ್ನುವಂತ ಅವರ ಪ್ರಸಾದವನ್ನು ಪಡೆದೆ. ನಮಗೆ ಸಮಾಧಾನವಿದೆ. ಪ್ರತಿಯೋರ್ವರು ಯೋನಿಜರೇ ಆಗಿದ್ದಾರೆ, ಮತ್ತೆ ಕೆಲವರೆಲ್ಲ ಇದ್ದಾರೆ ಅಯೋನಿಜೆಯರು. ಅವರ ತಂಟೆಗೆ ನಾವು ಹೋಗದೇ ಇದ್ರೆ ನಮ್ಮನ್ನು ಸುಮ್ಮನೆ ಎದುರಿಸುವುದಕ್ಕೆ ಅವರು ಬರುತ್ತಾರೆ. ನಮ್ಮ ಯಾವ ವ್ಯವಹಾರ ಇದ್ದರೂ ಕೂಡ ಭೂಲೋಕದಲ್ಲಿ ಮಾತ್ರ. ಹಾಗಿರುವಾಗ ವರಪ್ರಸಾದ ಸಾಕು ಎನ್ನುವ ಹಾಗೆ ಒಪ್ಪಿದೆ. ರಾಜ ಚಾವಡಿಗೆ ಪುನರಪಿ ಬಂದೆ. ನಮ್ಮವರಿಗೆ ಈ ವಿಚಾರವನ್ನು ಹೇಳಿ ಮಾದ್ರಾದೇಶಕ್ಕೆ ದಾಳಿ ಮಾಡಬೇಕಾಗಿದೆ. ಎಲ್ಲಿ ಮಂತ್ರಿ ಪೀಠವನ್ನು ಏರಿದ್ದೇ ತಡ. ತಕ್ಷಣವೇ ಮಂತ್ರಿ ಸೇನಾಧಿಪತಿಗಳು ಇತ್ತ ಕಡೆ ಬರಲಿ ಎನ್ನುವ ಹಾಗೆ ಕರೆ ಕೇಳಿಸಿತಲ್ವೇ? ಯಾಕಾಗಿ ಕರೆ? ಆ ಮಾತನ್ನು ನೀವು ಹೇಳಿದಿರಂತಾದ್ರೆ ನಿಮ್ಮ ಬೆವರು ಬಿದ್ದಲ್ಲಿ ನಮ್ಮ ರಕ್ತವನ್ನು ಕೊಡ್ತೇವೆ, ನಿಮ್ಮ ರಕ್ತ ಬಿದ್ದರೆ ನಮ್ಮ ಪ್ರಾಣವನ್ನೇ ಕೊಡ್ತೇವೆ. ಏನಾಗಬೇಕು ಹೇಳಿ ಮಂತ್ರಿ.
ಪುತ್ರತ್ವವನ್ನು ಪಡೆದೆ. ಹೌದೇ? ನಮ್ಮ ಮುಂದಿನ ಗುರಿ ಹ, ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತನಾದಂತಹ ಹ, ಮಾದ್ರಾದೇಶನ ಅರಸರಾಗಿದ್ದಂತಹ ಹ, ಭದ್ರಸೇನನ ಮಗ ಹ. ಚಂದ್ರಸೇನನ ನಾಶ. ಏನ್ ಮಾಡ್ತಿ ಹೇಳು? ಅವ ಇನ್ನೂ ಬದುಕಿದ್ದನು ಮಾಡಬೇಕು. ಈಗ ಹಣದಲ್ಲಿ ಹೋಗುವ ಭೂತಮ್ಮ ಹಣಿದು ಬಿಟ್ಟವು. ಮಗ ಇನ್ನೂ ಬದುಕಿದ್ದವನ. ತಂದೆಯನ್ನು ಕೊಂದದ್ದು ಅಪ್ಪ. ಅವನ ಮಗ ಬದುಕಿದ್ದಾನಲ್ವೇ? ಹಾಗಾದ್ರೆ ಆತನನ್ನು ಸುಮ್ಮನೆ ಬಿಡುವುದಲ್ಲ, ತಕ್ಕ ಪ್ರಾಯಶ್ಚಿತ್ತ ಅಪ್ಪನೇ ಸಿಗಬೇಕಿತ್ತು. ಹ, ಏನು ಮಾಡೋಣ? ಅವ ಇನ್ನೂ ಅಲ್ಲ, ಅವ ಸತ್ತೇ ಹೋಗಿದ್ದಾನೆ. ಅವ ಸತ್ತಿದ್ದಾನ. ಹಾಗಾದ್ರೆ ಅವನ ಮಗ ಇದ್ದಾನಲ್ಲ, ಅವನನ್ನು ಬದುಕುವುದಕ್ಕೆ ಬಿಡಬಾರ್ದು. ಆತನ ತಲೆ ಕಡಿದು ನಾನು ಮಾಡ್ತೇನೆ. ನೀನೋರ್ವನೇ ಹೋಗುವುದಲ್ಲ, ಹ, ನನಗೂ ಆತನ ಮುಖವನ್ನು ಹ. ನೋಡಬೇಕು ಅಂತ ಆಸೆ ಆಗಿದೆ. ಹಾಗಿದ್ರೆ ಹ. ಸೈನ್ಯ ಸಮೇತರಾಗಿ ಹ. ಮುಂದುವರಿಯೋಣ. ಮದ್ರಾದೇಶದ ದ್ವಾರ ಎಂದಾದ ಮೇಲೆ ಹ. ದ್ವಾರಪಾಲಕನಿರಲೇಬೇಕು. ಎಲ್ಲಿದ್ದಾನೆ ಅವ? ಒಮ್ಮೆ ನೋಡಿ ಬಿಡು. ಅಲ್ಲಿದ್ದಾನ? ಹೇಗೆ? ಅರಸರೇ, ಓ, ಇಲ್ಲಿ ಯಾರೋ ಮುದುಕಳಿದ್ದಾನೆ. ಮುದುಕ ಏ, ಬಾಯಿ ಬರ್ತದೆ. ಮುದುಕನಾಗೆ ಕಾಣುತ್ತೇನೆ ನಾನು. ಹೇಗೆ? ದ್ವಾರಪಾಲಕ, ಆ, ಸಂದೇಶಕಾರಕ. ಏನು ದ್ವಾರಪಾಲಕ ಮುದುಕನಾಗಬಾರದು ಅಂತ ಇತ್ತ? ಆಗೋದು ಇಲ್ಲ, ಮೀಸೆ ಕಪ್ಪು ಉಂಟಲ್ಲ. ನೀನು ನಿನ್ನ ಮುಖ ನೋಡುವಾಗ, ನೀನು ಇಲ್ಲಿಗೆ ಬರುವಾಗ ಕಪ್ಪು ಮಾಡಿಕೊಂಡು ಬಂದ ಹಾಗೆ ಕಾಣ್ತದೆ. ಅಲ್ಲ, ಮಾಡಿದ್ದೇ ಇರಬಹುದು. ಕಪ್ಪು ಕಪ್ಪೆ ಅಲ್ವಾ? ದೂರದಿಂದ ನೋಡ್ತಾ ಇದ್ದೇನೆ. ತುಂಬಾ ಮಂದಿ ಇದ್ದೀರಿ, ಎಲ್ಲರೂ ರಾಕ್ಷಸರ ಹಾಗೆ ಕಾಣ್ತಾ ಇದ್ದೀರಿ. ರಕ್ಕಸರೇ ನಾವು. ಅಲ್ಲ, ಅಂದ ಹಾಗೆ ತಾವು ಯಾರು? ನಮ್ಮ ಊರು ಯಾವುದು? ನಮ್ಮ ಹೆಸರೇ? ಇಲ್ಲಿಗೆ ಬಂದದ್ದು ಯಾಕೆ? ಓ, ಇವರು ಯಾರು? ಮಾಹಿಷ್ಮತಿ. ಮಹಿಷ್ಮತಿ. ಮಹಿಷ್ಮತಿ ನಮ್ಮ ರಾಜ್ಯ. ನಿಮ್ಮ ರಾಜ್ಯ. ಅಲ್ಲಿಗೆ ಒಡೆಯ. ಆ ಒಡೆಯನಿಗೆ ಬೆಂಕಿ ಬೀಳಿ ನೀವು ಯಾರು? ಅವನ ವಿಚಾರ ನಾನು ಯಾಕೆ ಹೇಳಬೇಕು? ನಾನು ನನ್ನ ವಿಚಾರ ಹೇಳು. ನಿಮ್ಮದ ಅಲ್ಲಿ ಅರಸ ನೀವು. ತಮ್ಮ ಹೆಸರು ರಕ್ತಜಂಗ. ಗೊತ್ತಾಯ್ತದೆ? ಗೊತ್ತಾಯ್ತು. ಎಲ್ಲ ಕೆಂಪು ಕೆಂಪು ಕಾಣ್ತದೆ. ನಿನ್ನದು ಹೇಗುಂಟು? ರಕ್ತ ಜಂಗ. ಓ, ಇವರು ಪ್ರಾಯಶ್ಚಿತ್ತಕ್ಕೆ ಸರಿ, ನನಗೆ ನನಗೆ ಹೆಚ್ಚಾಗಿದೆ. ನಿಮಗೆ ನನಗೆ ಮತ್ತೆ ಗೊತ್ತಾಯ್ತು. 18 ವರ್ಷ ಪ್ರಾಯ. ಏನು ಸಂಶಯ ನನಗೆ? ಇದು 18ರ ಜೀವ. ಇದು ಮತ್ತೆ ನಾವು ಹುಟ್ಟುವಾಗಲೇ ಹೀಗೆ. ಹುಟ್ಟುವಾಗಲೇ ಹೀಗೆ. ನಿನ್ನಕ್ಕಿಂತ ಯೌವನನಿದ್ದಾರೆ. 18 ವರ್ಷ. ನಮ್ಮ ಮಂತ್ರಿ ತಮ್ಮ ಹೆಸರು ಶಂಭುಕಾಸುರ. ಶಂಭುಕಾಸುರ. ನೀವು ನಿಮಗೆ ಅಲ್ಲಿ ಎಂಥದ್ದು ಕೆಲಸ? ನಾನು ಮಂತ್ರಿ. ಓ, ಮಂತ್ರಿಗೆ ಎಂತ ಕೆಲಸ ಇತ್ತು ಅಂತ ನಿನಗೆ ಗೊತ್ತಿಲ್ವಾ? ಸರಿ, ಬಂದದ್ದು ಯಾಕೆ? ಕಾರಣ ಉಂಟು. ನನ್ನ ತಂದೆಯಾದಂತಹ ದುರ್ಜಯಾಸುರರದ್ದು ಈಗ ಇಲ್ಲಿಯ ಮಾದ್ರದ ಅರಸನಿದ್ದಾನಲ್ಲ, ಹೌದು. ಅವನ ಹೆಸರೇನು? ವೀರಸೇನ. ಹೌದು. ಅವನ ಚಂದ್ರಸೇನ. ಅವನ ತಂದೆಯಾಗಿರುವಂತಹ ಭದ್ರಸೇನ ಹೊಂದಿದ್ದಾನೆ. ನಮ್ಮ ತಂದೆಯನ್ನು ನಿನ್ನ ಅರಸನ ತಂದೆ ಹಿಂದೆ ಕೊಂದಿದ್ದಾನೆ. ಹಿಂದೆ ಕೊಂದಿದ್ದಾನೆ. ಅದಕ್ಕೆ ಆ ವಿಚಾರ ಈಗ ತಾನೇ ನಮಗೆ ತಿಳಿದು ಬಂತು. ಇಷ್ಟು ವಿಷಯ ನಾವು ತಿಳಿದ ಮೇಲೆ ಪ್ರತೀಕಾರ ಮಾಡದೇ ಇರುವುದಕ್ಕೆ ಆಗ್ತದ? ಅದು ಒಳ್ಳೇದಾಗುದಿಲ್ಲ. ಆ ಅಪ್ಪನಿಗೆ ಮಗನಾಗಿ ಮಾಡಬೇಕಾದ ಕರ್ತವ್ಯ. ಆದರೆ ಒಂದಿದೆ ಸ್ವಾಮಿ, ಏನು? ನಮ್ಮ ದೊರೆಗಳ ಅಪ್ಪ ನಿಮ್ಮ ಅಪ್ಪನನ್ನು ಕೊಂದದ್ದು. ಹೌದು. ಅದಕ್ಕೆ ಈಗ ಎಂಥದಕ್ಕೆ
ಅದು ಎಲ್ಲ ಆಗಲಿಲ್ವಾ, ಹೋಗಲಿಲ್ವಾ, ಇನ್ನೆಂತ ಲೆಕ್ಕ ಅದು? ಹೇಳುವುದು ಕೇಳಿದ್ದೇನೆ. ಹಾ. ತಂದೆ ಮಗ ಎನ್ನುವ ಹಾಗೆ ಹಾ. ಎಂತದದು ಆತ್ಮಾವೈ ಪುತ್ರ ನಾಮಾಸ ನಾಮಾಸ. ಹೇಳ್ತಾರಲ್ಲ. ಹಾ. ಆದ ಕಾರಣ ಅವನ ಮೇಲೆ ಈಗ ಅಪ್ಪನನ್ನು ಕೊಲ್ಲಬಹುದಿತ್ತು, ಹಾ. ಅವನೊಂದಿಗೆ ಯುದ್ಧ ಮಾಡಬಹುದಿತ್ತು. ಅವ ಇಲ್ಲಲ್ಲ, ಹೌದೌದು. ನೀ ಕರೆದುಕೊಂಡು ಇಲ್ಲಿಗೆ ಬರ್ತಿತ್ತಾದ್ರೆ ಅವನೊಂದಿಗೆ ಯುದ್ಧ ಮಾಡು. ಒಂದು ಹೇಳ್ತೇನೆ, ನಿಮ್ಮ ತಂದೆಯನ್ನು ಕೊಂದಂತ ಹಾಗೆಯನ್ನು ತೀರಿಸೋಕೆ ಬಂದ್ರೆ ನಮ್ಮ ದೊರೆಗಳ ಕೈಯಿಂದ ಪೆಟ್ಟು ತಿಂದು ಸಾಯ್ತೇನೆ. ಅಧಿಕ ಪ್ರಸಂಗ, ನೀನು ಪ್ರಸಂಗದ ಒಳಗೆ ನೀನು ಮಾಡಬೇಕಾದ ಕೆಲಸ ಏನು? ಏನು? ಹೀಗೆ ಬಂದಿದ್ದಾರೆ ಅಂತ ಹೋಗಿ ಹೇಳಬೇಕು. ಹಾ. ಅದರ ಬದಲಾಗಿ ನಿನ್ನ ಅರಸನಿಂದ ನಾವು ಪೆಟ್ಟು ತಿಂತೇವೆ, ನೀನೇನು ಭವಿಷ್ಯ ಹೇಳುವವರ? ಒಂದು ಸಣ್ಣ ನೀತಿ ವಾಕ್ಯ ಹೇಳಿದ್ದು, ಹೋಗಿ ಇಲ್ಲಿಂದ. ನನ್ನ ಹತ್ತಿರ ಬಂದರೆ ಜಾಗ್ರತೆ. ನನಗೆ ಪಡಿಬೇಕು ಇವನಿಗೆ. ಮೈ ಮುಟ್ಟಿದ್ರೆ ಜಾಗ್ರತೆ, ಮೆಟ್ಟಿದ್ರೆ ಜಾಗ್ರತೆ, ತುಳಿದ್ರೆ ಜಾಗ್ರತೆ. ಎಲ್ಲೆಲ್ಲಿಗೆಲ್ಲ ಒದಿತೀರಿ ನೀವು, ಒಂದು ಅರ್ಥ ಇಲ್ವಂತೆ. ನಿಮ್ಗೆ ಆಗಬೇಕಾದ್ದೇನು? ನಾನು ದೊರೆಗಳಲ್ಲಿ ಹೇಳಿ ಬರ್ಬೇಕಲ್ವಾ? ಹೇಳಿ ಬರ್ತೇನೆ. ಅಲ್ಲಿಯ ತನಕ ಒಂದು ಹೆಜ್ಜೆ ಇಟ್ಟರೆ ಜಾಗ್ರತೆ. ಏನು ಮಾಡ್ತಿದ್ದೀನಿ? ನೋಡುವ ನೋಡುವ. ದೊರೆಗಳೇ ಏನಾಯ್ತಾ? ನಾನು ದ್ವಾರಪಾಲಕ. ನೀನು? ಹೌದು. ನಾನೇ ಅಲ್ಲ ನಿನ್ನನ್ನು ನೇಮಿಸಿದ್ದು. ಹೌದು. ಏನಾಯ್ತು ಈಗ? ಅಲ್ಲಿ ನಿಲ್ಲುವುದಕ್ಕೆ ಗೊತ್ತಿಲ್ಲ, ಏನಾಗಿದೆ? ಬಹಳ ವಿಶೇಷ. ಏನು ವಿಷಯ? ಸ್ವಾಮಿಗೆ ಮುಡಿಯಾಗಿ ಕೃಪಾಡು ಸ್ವಾಮಿಗೆ ಮುಡಿಯಾಗಿ ಕೃಪಾಡು ಮಮ ಬಿತ್ತಗೆಗಳು ಸ್ವಾಮಿಯೇ ಏನೋ ಬೇಡುತ್ತೇನೆಯೋ ದೊರೆಯೇ ಬಂದಿದೆ ದೊಡ್ಡ ಸೇನೆಯ ಬಾಯಾಕೆಂದರಿಯೇ ತಾನವ ಬಿಡರಸಿ ಕಾಲರು ಬೀಗರೆ ಕೌಣಪ ವೀರರು ಆನೆ ಕುದುರಿಸಗೆ ಒಂದಾನಿಯ ತೆಗೆದ ಪೂರ್ಣ ಮುದುರನನ್ನು ವಾದದುರುವುದೇ ಸ್ವಾಮಿ ಮುಡಿಯ ಪಾಡು. ಹೊರಗಡೆ ದ್ವಾರದಲ್ಲಿ ಇರುವಾಗ ರಾಕ್ಷಸರ ಸೈನ್ಯ ಬಂದಿದೆ. ದಾನವರ ಸೇನೆ? ಹೌದು. ಏ? ಯಾರು ಏನು ಅಂತ ತಿಳಿದಾಗ ಏ? ಮಾಹಿಷ್ಮತಿಯ ಅರಸನಂತೆ. ಮಹಿಷ್ಮತಿ? ಹೌದೌದು, ಹಾ. ಅಲ್ಲಿ ಅರಸನಂತೆ. ಏ? ರಕ್ತಜಂಗ ಅಂತ ಹೆಸರಂತೆ. ಇಲ್ಲಿಗೆ ಬರುವುದಕ್ಕೆ ಕಾರಣ? ಅವನ ಅಪ್ಪನನ್ನು ನಿಮ್ಮ ಅಪ್ಪ ಕೊಂದಿದ್ದಾರೆ. ಹಾಗೆ ತೀರಿಸುವುದಕ್ಕೆ ಬಂದಿದ್ದಾಳೆ. ಯುದ್ಧಕ್ಕೆ ಮಾಡಬೇಕಂತ. ಶರಣುಡಿಯನು ಹೊರಗಡೆ ಏನು ನೋಡಿದೆ? ಇದುವರೆಗೆ ನಮ್ಮ ವಾಲಿಗೆ ಯಾರ ತಂಟ ಇರಲಿಲ್ಲ. ಇಲ್ಲ. ಶತ್ರು ಸೇನೆ ಹಾ. ಈ ಕಡೆಗೆ ಗಮನವನ್ನೇ ಹಾಕದಿರುವಂತಹ ಕಾಲ. ಹೌದು. ಆದ್ರೆ ಹಾ. ಇವತ್ತು ಒಂದು ಸೇನೆ, ಹಾ. ಅದು ಕೂಡ ದಾನವರ ಸೇನೆ ಬಂದಿದೆ. ಹೌದೌದು. ನೀನೇನು ಮಾಡ್ಲಿಲ್ವಾ? ಇಲ್ಲ, ನಾನೇನು ಮಾಡಲಿಲ್ಲ. ಹೌದಾ? ಅಲ್ಲಿ ಹೇಳಿದ್ದೇನೆ, ಇಲ್ಲಿ ಹೇಳ್ತೇನೆ ಅಷ್ಟೇ. ಹೌದಾ? ಹೌದು. ಸರಿ. ಹಾ. ಹಾಗಿರುವಾಗ ಹಾ. ಈ ವಿಚಾರದ ಬಗ್ಗೆ ನಾವು ಗಮನವನ್ನು ಹರಿಸಿಕೊಳ್ಳಬೇಕು. ಹಾ. ಶತ್ರು ಪಕ್ಷ ಹಾ. ನಮ್ಮ ಪುರವನ್ನು ಸೇರುವುದರ ಮುನ್ನ ಹಾ. ಅವರನ್ನು ದಾರಿಯಲ್ಲೇ ಹಾ. ಶೃಂಡವನ್ನು ಮುಂಡವನ್ನು ಬೇರ್ಪಡಿಸಬೇಕು. ಹಾ. ತಡ ಮಾಡುವುದಲ್ಲ. ಹಾ. ಆಯುಧಗಳಿಗೆ ಮುಂದುವರಿಯುವ ಆಯ್ತು.
ಹಿಡಿಪೆ ಮೊತ್ತ ಮೊದಲಾಗಿ ಚರಣದ್ವಯಕ್ಕೆ ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳದೊಳಿ ಮಾಡು. ನಮ್ಮವರೇ ಬಂದಾಡಿದಂತಹ ಮಾತು ಏನು? ಆ ಕುಳಗಾಲವ ಏ, ನಮ್ಮಿ ರಾಜ್ಯದ ಮೇಲೆ ಏ, ಅಥವಾ ಪುರದ ಮೇಲೆ ಏ, ದಾಳಿಯನ್ನು ಮಾಡಿದ್ದಾನೆ ಎನ್ನುವ ಹಾಗೆ ಏ, ಆ ಸಮಯದಲ್ಲಿ ಏ. ಸಿಟ್ಟಿನಿಂದ ನೀವೇ ಹೊರಗೆ ನಿಂತವರಿದ್ದೀರಿ. ಶತ್ರು ಸೇನೆಯನ್ನು ದಮನಿಸಬೇಕು. ಅಣ್ಣ, ಏ. ನೀವು ಹೋಗುವಂತಹ ಅವಶ್ಯಕತೆ ಇಲ್ಲ. ಏ. ನನಗೊಂದು ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ಏ. ನಾನು ಹೋಗ್ತೇನೆ. ನಮ್ಮ ಅಣ್ಣ, ನೀನು ಹೇಳುವಂತಹ ಮಾತುಗಳನ್ನು ಕೇಳಿದಾಗ ಹಾ, ಮನಸ್ಸಿಗೆ ಸಂತೋಷವಾಯಿತು. ಸರಿ. ಯಾಕೆ? ಯಾಕೆ? ದ್ವಾರಪಾಲಕರವಾಡಿದಂತಹ ಮಾತುಗಳು ಕೇಳಿದಾಗ ಹಾ. ಸಿಟ್ಟೆಂಬುದು ನಖದಿಂದ ಶಿಖರವರೆಗೆ ಏರತೊಡಗಿದೆ. ಹೌದು. ಶತ್ರು ಸೇನೆ ಹಾ. ಇದುವರೆಗೆ ಬಾಧ್ಯತೆ ನಮಗೆ ಇರಲಿಲ್ಲ. ಆಹಾ. ಆದ್ರೆ ಹ್ಮ್. ನಮ್ಮ ಪುರವನ್ನೇ ಕೇಂದ್ರೀಕರಿಸಿಕೊಂಡು ಶತ್ರು ಸೇನೆ ಬರುತ್ತದೆ ಅಂತಾದ್ರೆ ಹಾ. ಅವರನ್ನು ನಾವು ಮುಂದುವರಿಯುವುದಕ್ಕೆ ಬಿಡಕೂಡದು. ಆಹಾ. ಅದಕ್ಕಾಗಿ ಹ್ಮ್. ನಾನೇ ಮುಂದುವರಿಯುತ್ತಿದ್ದೆ. ಹಾ. ನಿನ್ನನ್ನು ಕರೀಲಿಲ್ಲ. ಯಾಕೆ? ಯಾಕೆ? ನಾನು ಹೋದ್ರೆ ಆ ಕಾರ್ಯ ಮಂಗಳವಾಗ್ತದೆ. ಹೌದು. ನೀನು ಬಂದ್ರೆ ಆಗುದಿಲ್ಲ ಅಂತ ಹೇಳಿದ್ದಲ್ಲ. ಮತ್ತೆ? ಇದಕ್ಕೆ ಅಣ್ಣನಾದಂತಹ ನಾನಿರುವಾಗ ಹಾ. ನಿನ್ನಂತವರನ್ನು ಕಳಿಸುವುದು ಸರಿಯಲ್ಲ. ಹ್ಮ್. ನೀನು ಸಣ್ಣವನು. ಹಾ. ಆದುದರಿಂದ ನಿನ್ನನ್ನು ಕಳುಹಿಸಿದೆ ಅಂತಾದ್ರೆ ಹಾ. ಅದು ನನಗೆ ನನ್ನ ಮನಸ್ಸಿಗೆ ಹ್ಮ್. ಚಿಂತೆಯನ್ನು ಕೊಡುವಂತಹ ಕೆಲಸವಾಗ್ತದೆ. ಹಾ. ಆದುದರಿಂದ ಹ್ಮ್. ನೀನು ಬರುವುದು ಸರಿಯೇ ತಮ್ಮ? ಅಣ್ಣ, ಆ? ಚಿಕ್ಕವನೆಂದರೆ ಎದೆಯಲ್ಲಿ ಕುಗನೆ ಮುರಿದು ವಯಸ್ಸಿನಲ್ಲಿ ನಾನು ಸಣ್ಣವಾಗಿರಬಹುದು. ನೀನು ಚಿಕ್ಕವ. ಹಾಗೆಂದು ಏ. ನಾನು ಕಲಿದಂತಹ ವಿದ್ಯೆಗೆ ಸಣ್ಣತನ ಎನ್ನುವುದಿಲ್ಲ. ಏ. ನಿನ್ನ ಒಂದು ಆಶೀರ್ವಾದ ನನ್ನ ಮೇಲೆ ಉಂಟು ಅಂತಾದ್ರೆ ಏ. ಆ ದುಷ್ಟದಾನವರನ್ನು ನಾನು ಬರ್ತೇನೆ. ಏ. ಆಶೀರ್ವಾದ ಮಾಡಿ. ತಮ್ಮ, ಹಾ. ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷಕರವಾಗಿದೆ. ಸರಿ. ಆದರೆ ಹಾ. ನೀನೊಬ್ಬನೇ ಹೋಗುವುದಲ್ಲ. ಮತ್ತೆ? ಮುಂದೆ ನೀನು ಹೋಗು. ಹಾ. ನಿನ್ನನ್ನು ಹಿಂಬಾಲಿಸಿಕೊಂಡು ನಾನು ಬರುತ್ತೇನೆ. ಸರಿ. ಶತ್ರು ಸೇನೆಯನ್ನು ಗಮನಿಸುವುದಕ್ಕೆ ಸಿದ್ಧ. ದುಷ್ಟದಾನವರೇ, ಈ ಹಿಂದೆ ನಮ್ಮವರು ಮಾಡಿದಂತಹ ಕೆಲಸಕ್ಕೆ ಪ್ರತೀಕಾರ ಎನ್ನುವಂತೆ ನಮ್ಮ ಮೇಲೆ ದಾಳಿಯನ್ನು ಮಾಡಿದವರು ನೀವಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಬದುಕಬೇಕು ಎನ್ನುವ ಆಸೆಯುಂಟ, ಹಿಂದಕ್ಕೆ ನಡೆಯಬೇಕು. ಇಲ್ಲದಿದ್ರೆ ನಿಮ್ಮವರು ಹೋದ ಸ್ಥಳಕ್ಕೆ ನಿನ್ನನ್ನು
ಎಲ ಏನು? ನಿನ್ನ ಎದೆಯನ್ನು ಸೀಳಿ ಆ. ಗುಂಡಿಗೆಯ ಬಿಸಿ ರಕ್ತವನ್ನು ಹೀರದಿದ್ರ ಹಾ. ನಾನು ರಕ್ತಗಂಗಲಲ್ಲ. ಏನು ಗುರಿದೆ? ಏನೆಂದು ಗುರಿದೆ? ಹೀಗೆ ಕಾಣುವ ಭಾರತೀಯ ರಘುವಾಯಿ. ಆನಂದಕ ಗುರಿಗಟ್ಟುವೆ ಬಗೆಯನ್ನು ಇದು. ನಿನ್ನ ತಂದೆಯನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಬಂದವನು ನೀನು. ನಿನ್ನ ತಂದೆಯನ್ನು ನನ್ನ ತಂದೆ ಕೊಂದಿದ್ದಾನೆ. ಈಗ ನಿನ್ನನ್ನು ಕೊಲ್ಲುವಾಗ ತಡೆಯುವವರು ಯಾರಿದ್ದಾರೆ ನಾನು ನೋಡು. ಧನುಜ ಪಾಲನೆ. ಧನುಜ ಪಾಲನೆ. ಕೇಳುವರಿ ಮಂತ್ರಿ ಕಾರಣ ಜಾಮೀನು ಹಾಕಲು. ಅವನಿವರೆಗೆ ಹೊರತು ಮಿತ್ರನಿಂದ ಅಡುಗುವೆ. ಧನುಜದಾನವನೇ, ಏಯ್ ಏನೆಂದು ಭಾವಿಸಿದೆ? ಏನು? ನಮ್ಮ ಪುರವನ್ನು ಹೊಕ್ಕಿದ್ದು ಮಾತ್ರವಲ್ಲದೆ ಯಾವುದೋ ಒಂದು ದುರುದ್ದೇಶದಿಂದ ನಮ್ಮ ಪುರವನ್ನು ದಾಳಿ ಮಾಡಿ ನನ್ನ ಪ್ರಿಯ ತಮ್ಮನಾದಂತಹ ಅವರನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿಬಿಟ್ಟೆಯಲ್ಲ. ಏ ಭಯವನ್ನು ಹುಟ್ಟಿಸುವ ಭಯೋತ್ಪಾದಕರೇ, ನಿನ್ನಂತವರು ಈ ಲೋಕಕ್ಕೆ ಮಾರಿಗಳು. ಏಯ್ ನೀನು ಬಂದದ್ದೇ ಬಂದದ್ದು ನಮ್ಮ ಪುರ ನೋಡು. ಕಾಡಿಗೆ ಹೊಕ್ಕಿದಂತಹ ಥರದಲ್ಲಿ ವಾಸವಾಗುತ್ತಾ ಉಂಟು. ಕಾರ್ ಮೋಡವೇ ಮುಸುಕಿದ ಹಾಗೆ. ಏ ಭಯೋತ್ಪಾದಕ, ನಿನ್ನಂತಹ ಭಯೋತ್ಪಾದಕರು ಇನ್ನೂ ಈ ಪ್ರಪಂಚದಲ್ಲಿ ಇದ್ರೆ ಸಾಮಾನ್ಯರಿಗೆ ಬದುಕುವುದಕ್ಕೆ ಅಸಾಧ್ಯವೇ ಸರಿ. ಆದುದರಿಂದ ಹಿಡಿದಂತಹ ಶಾರದಿಂದ ನಿನ್ನ ರುಂಡ ಮುಂಡವನ್ನು ನಿರ್ವಹಿಸ್ತಾನೆ. ಒರೆದ ಮಾತನು ಹೇಳುತ್ತ ಧನುಜ. ಒರೆದ ಮಾತನು ಕೇಳುತ್ತ ಧನುಜ ಹರಿ ಕೋಮಲ ಮೀರಿದ ಹರಶಕ್ತಿ ಹೇರಿದುದನಿ. ಇಲ್ಲೊಮ್ಮೆ ಕೆಚ್ಚನು ನಿನಗೆ ನಾನು ಭಯೋತ್ಪಾದಕರಾದರೆ ಏ ಆ ರೀತಿಯಾಗಿ ಕೇಳಿಸಿಕೊಳ್ಳುವಲ್ಲಿ ನಮಗೆ ಸಮಾಧಾನವಿದೆ. ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತರಾದವ ನಿನ್ನ ತಂದೆ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ನಿನ್ನ ಎದೆಯ ಮೇಲೆ ತಾಂಡವ ಕುಣಿಯುವಾಗ ಯಾರು ತಡೆ
ನಿನ್ನ ಒಂದು ವೈರಾಗ್ಯವನ್ನು ಇರಿಸಿಕೊಂಡು ನೀನು ಇಲ್ಲಿಗೆ ಬಂದಿದ್ದೀಯ. ನಿನ್ನ ಅಪ್ಪನ ಕಥೆಯನ್ನು ನನ್ನ ಅಪ್ಪ ಮುಗಿಸಿದ್ದಾನೆ. ನನ್ನ ಅಪ್ಪ ಹೇಗೂ ಸತ್ತಿದ್ದಾನೆ. ಹಾಗಿರುವಂತಹ ಕಾಲೆಗೆ ಆ ಕತೆ ಅಲ್ಲಿಗೆ ಮುಗಿಯಿತು ಅಂತ ನೀನು ಬಿಡಬೇಕಿತ್ತು. ಆದರೆ ಏನು ಮಾಡೋಣ ಹೇಳು? ನಿನ್ನ ತಲೆಯಲ್ಲಿ ಆ ವಿಷಯವಿಲ್ಲ. ಯಾವುದು ಮಾಡಬೇಕು ಅದನ್ನು ಬಿಟ್ಟು ಮಾಡಬಾರದು. ನಿನ್ನ ಕತೆ ಕೇಳುವುದಕ್ಕೆ ಬಂದದ್ದಲ್ಲ, ನಿನ್ನ ತಲೆ ಬೇಕು ಬಾಬಾ. ಪ್ರತೀಕಾರವನ್ನು ತೀರಿಸಿದೆ. ತಂದೆ ಆತ್ಮಕ್ಕೆ ಖಂಡಿತವಾಗಿಯೂ ಶಾಂತಿ ಸಿಗಬಹುದು. ಇನ್ನು ಮುಂದೆ ಏನು ಮಾಡೋಣ? ನಮ್ಮ ಒಂದು ಕ್ರಮ ಉಂಟು. ನಾವು ಯಾವ ಕಡೆಗೆ ಹೋಗುವಾಗಲೂ ಒಂದೇ ದೃಷ್ಟಿಯನ್ನಿಟ್ಟುಕೊಂಡು ಹೋಗುವವರಲ್ಲ. ಹೋದಲ್ಲಿ ಬೇರೆ ಏನು ಲಾಭ ಮಾಡಲಿಕ್ಕಾಗುತ್ತದೆ, ಇದನ್ನು ಯೋಚಿಸಿಯೇ ನಾವು ಹೊರಡುವುದು. ಪ್ರತೀಕಾರವನ್ನು ತೀರಿಸಬೇಕು ಎನ್ನುವ ಉದ್ದೇಶದಿಂದ ಬಂದೆ. ಅದನ್ನು ಸಾಧಿಸಿದ್ದಾಗಿದೆ. ಇನ್ನು ಬೇರೆ ಏನು ಲಾಭ ಮಾಡಬಹುದು? ಅರಸ ಸತ್ತಿದ್ದಾನೆ ಅಂತಾದ್ರೆ ಸಂಪತ್ತನ್ನು ಸ್ವಾಧೀನ ಮಾಡಬಹುದು. ಇವನಿಗೊಬ್ಬಳು ಹೆಂಡತಿ ಇದ್ದಾಳೆ ಅಂತ ಗೊತ್ತುಂಟ ನಿಮಗೆ? ಸತ್ಯಶೀಲೆ, ಪರಮ ಸುಂದರಿ, ದೈವಿಕವಾದ ಸೌಂದರ್ಯ ಉಳ್ಳವಳು. ಏನು ಇನ್ನೊಬ್ಬಳ ಹೆಂಡತಿ ಅಂತಲ್ಲ. ನಮಗೆ ಆಸಕ್ತಿ ಇರುವುದು ಹಾಗೆ. ನಮಗೆ ಮದುವೆ ಆದ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ, ಮದುವೆ ಆಗದ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ ಇಲ್ಲ. ಅವಳನ್ನು ಪಡೆಯಲೇಬೇಕು ಎನ್ನುವ ಉದ್ದೇಶದಿಂದ ಅಂತಪುರಕ್ಕೆ ಹೋದೆ. ಜಾಲಾಡಿದ ಇಲ್ಲ, ಅವನ ಮಡದಿ ಯಾರ ಅಂತಪುರದಲ್ಲಿಲ್ಲ, ತಪ್ಪಿಸಿಕೊಂಡಿದ್ದಾಳೆ. ಹೋಗಲಿ, ಇಂದಲ್ಲ ನಾಳೆ ಆದರೂ ಸಿಗುವುದಕ್ಕೆ ಸಾಧ್ಯ. ಹಾಗಿದ್ರೆ ಏನು ಮಾಡೋಣ? ರಕ್ಕಸ ವೀರರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಏನೆಲ್ಲ ಸಂಪತ್ತು ಇಲ್ಲಿ ಸಿಗುತ್ತದೆ ಅದನ್ನು ಮೂಟೆ ಕಟ್ಟಿ ಕುದುರೆ ಮೇಲೆ, ಆನೆ ಮೇಲೆ, ರಥದ ಮೇಲೆ ಹಾಕಿಕೊಂಡು ನಮ್ಮ ಪುರದತ್ತ ಮುಂದುವರಿಯೋಣ. ಯೋಗ್ಯ ರಾಕ್ಷಸ ವೀರನನ್ನು ಮಾದ್ರಾದೇಶದಲ್ಲಿ ಅರಸನನ್ನಾಗಿ ನೇಮಿಸಿ ಮುಂದುವರಿಯೋಣ. ಮೂಚೆಯುವಳಿ
ಕಟ್ಟಿಕೊಳ್ಳುವುದಕ್ಕೆ ಯಾವ ಹೆಣ್ಣಿಗಾದರೂ ಸಾಧ್ಯವಾದೀತೆ? ಇಲ್ಲ. ದಾಂಪತ್ಯ ಜೀವನದ ಸುಖವನ್ನು ಉಂಡಂತಹ ಹೆಣ್ಣು ಮಗಳು ಇಂತಹ ದುರ್ಘಟನೆಗೆ ಸಾಕ್ಷಿಯಾಗುವ ದಿನ ಸನಿಹಕ್ಕೆ ಬಂದೀತು ಅನ್ನುವಂತಹ ನಿರೀಕ್ಷೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿರುತ್ತೆ? ಇಲ್ಲ ಶಿವನೇ, ಇಲ್ಲ ಇಲ್ಲ. ಹತಭಾಗ್ಯಳಾದೆ. ಸತ್ಯವೇ ಶೀಲವೆಣಿಸಿ ಸತ್ಯಶೀಲೆ ಹೀಗೆ ಹೆಸರಿಗೆ ಅನ್ವರ್ಥವಾದ ಸರಿಯಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸದಾಕಾಲ ಪತಿಯ ಸನ್ನಿಧಾನದಲ್ಲಿ ನನ್ನನ್ನು ನಾನು ಸೇವೆಯಲ್ಲಿ ತೊಡಗಿಸಿಕೊಂಡವಳು. ಹೇಳಿಕೊಳ್ಳುವುದಕ್ಕೆ ಮಾರ್ಗಾದೇಶದ ಅಧಿಕಾರಿ. ಆದರೆ ಇಂದು ಸಿಂಹ ವಿಷ್ಣುರವನ್ನು ಅಲಂಕರಿಸಿ ಸಂತೋಷದ ಕಾಲಗಳಿಗೆ ಸಾಕ್ಷಿಯಾಗಬೇಕಾಗಿದ್ದ ನನ್ನವರು ಮರಳಿ ಬಾರದ ಲೋಕವನ್ನೇ ಸೇರಿಬಿಟ್ಟರಲ್ಲ ಶಿವನೇ, ಸೇರಿಬಿಟ್ಟರಲ್ಲ. ಮಾದ್ರ ದೇಶದ ಕುಲದೀಪಕನನ್ನು ಇಯ್ಯಬೇಕಾದಂತಹ ಸೊಡರೊಂದು ರಕ್ಕಸರ ಮಾಯಕದ ಆಟಕ್ಕೆ ಇಂದು ಆರಿಹೋಯಿತು ಶಿವನೇ, ಆರಿಹೋಯಿತು. ಇಲ್ಲ, ಹದಿಬದೆಯ ಹೆಣ್ಣಾಗಿ ಇಲ್ಲಿಯವರೆಗೆ ಬದುಕಿ ಬಿಡಿದೆ. ಒಬ್ಬಳಾಕೆ ಸತಿಯಾಗಿ ನಾನು ಬಯಸಿದ್ದು ಏನನ್ನು? ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ಹಸೆಮನೆಯನ್ನೇರಿ ಕುಳಿತ ಕಾಲಕ್ಕೆ ಬರಿದಾದ ನನ್ನಿ ಕೊರಳನ್ನು ದಿವ್ಯವಾದ ಮಂಗಳ ಸೂತ್ರದಿಂದ ಅಲಂಕರಿಸಿದಂತಹ ಕರಗಳು ಮತ್ತೆ ನನ್ನ ಬಳಿ ಬಂದು ನನ್ನನ್ನು ಹಿಡಿದೆತ್ತಿ ಆಧರಿಸುವುದಕ್ಕೆ, ಅಪ್ಪಿಕೊಳ್ಳುವುದಕ್ಕೆ, ನೆತ್ತಿಯನ್ನು ಆಘ್ರಾಣಿಸುವುದಕ್ಕೆ ಇಲ್ಲದೆ ಹೋಯಿತೆ ಶಿವನೇ, ಇಲ್ಲದೆ ಹೋಯಿತೆ. ಇಲ್ಲ, ಯಾವ ಹೆಣ್ಣಾದರೂ ಸರಿ ಇಂತಹ ವಿಚಾರವನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವಲ್ಲ. ಯಾರಲ್ಲಿ ಹೇಳಿಕೊಳ್ಳಲಿ? ನಾನಿದ್ದೇನೆ, ನಿನ್ನ ದೀನತೆಯನ್ನು ಪರಿಹರಿಸುವುದಕ್ಕೆ ನಾನಿದ್ದೇನೆ. ಓ ನನ್ನ ಮುದ್ದಿನ ನಲ್ಲೆ. ಹೀಗೆ ಅಡಿಗಡಿಗೂ ಆಶಾದಾಯಕವಾದ ವಾಚಿಕೆಗಳಿಂದ ನನ್ನ ಮನಸ್ಸಿಗೆ ಸಾಂತ್ವನವನ್ನು ನೀಯುತ್ತಿದ್ದ ಎನ್ನರಸ ಮತ್ತೆ ಬಂದು ನನ್ನ ಸಂತೈಸುವುದಕ್ಕೆ ನನ್ನ ಬಳಿಯಲ್ಲಿ ಇಂದು ಉಳಿದಿಲ್ಲ. ಮರಳಿಬಾರದ ಲೋಕವನ್ನೇ ಸೇರಬೇಕಾದಂತಹ ದುಸ್ಥಿತಿ ಬಂದೊದಗಿದೆ. ಅಚ್ಯುತನೇ, ನನ್ನಲ್ಲಿ ಮುನಿಸಿಕೊಂಡೆಯ? ನಾನು ಎಸಗಿದಂತಹ ಸೇವೆಯಲ್ಲಿ ಲೋಪ ಕಂಡೆಯ ಶಿವನೇ? ಇಲ್ಲವಲ್ಲ. ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ? ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ? ಇಲ್ಲ. ರಕ್ಕಸನ ಕೈಯಿಂದ ತಪ್ಪಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕೆನ್ನುವ ಯಾವ ವ್ಯಾಮೋಹವು ನನಗಿಲ್ಲ, ಆಶಯಗಳಿಲ್ಲ. ಏರು ಯೌವನದ ಈ ಹೊತ್ತಿನಲ್ಲಿ ಕೈ ಹಿಡಿದ ಗಂಡನನ್ನು ಕಳೆದುಕೊಂಡು ಯಾವ ಹೆಣ್ಣು ಬದುಕುವುದಕ್ಕೆ ಬಯಸ್ತಾಳೆ? ಯಾವ ಹೆಣ್ಣು ಬದುಕುವುದಕ್ಕೆ ಬಯಸ್ತಾಳೆ? ನನ್ನ ಕತ್ತನ್ನಾದರೂ ಕತ್ತರಿಸಿ ಬಿಡಬಹುದಿತ್ತು. ಆದರೆ ಹೇಗೆ ಬದುಕಿ ಉಳಿದು ನಾನು ಏನು ಮಾಡಲಿ? ಅಚ್ಯುತ, ಹರಿ ಹರಿರಾಧಾಪತಿ ಜಗದೀಶ ತವ ಪಾದಕಿ ನಮಿತುವೇನಾಶ್ರೀಶ. ಹರಿರಾಧಾಪತಿ ಜಗದೀಶ ಸಾರ ಗುಣಾಕರ ಘೋರ ದುರಿತ ಹರ. ಸಾರ ಗುಣಾಕರ ಘೋರ ದುರಿತ ಕರ ಚಾರು ಚರಣ ಯುಕ್ತ ಸುಂದರ. ಹರಿರಾಧಾಪತಿ ಜಗದೀಶ ನಮಿತುಲೆ ಪಾದಕಿ ನಾಶ್ರೀಶ. ನಾರಾಯಣ 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 ನಾರಾಯಣ. ಗೋವಿಂದ ಮುಕುಂದ ನಮೋ ನಮಃ ನಮೋ ನಮಃ. ಹರಿಯು ನುಡಿದುದ ಮಗ ಮುನಿಪನ ತರುಣಿಯು ಕಂಡ ಪಾದದೊಳೆರಗುತ ರೋದಿಸುತ್ತನ. ಪ್ರೀತಿಯೊಳೆ ತುತಯತಿ ಮಾತನಾಡಿದಿರನಾಗ ಲತಿಯ ಬಾಲಕ Baba
ನಿನ್ನ ಸ್ಥಿತಿಯನ್ನು ಕಂಡಾಗ ನನ್ನ ಮನಸ್ಸಿಗೆ ನೋವಾಗುತ್ತಾ ಉಂಟು. ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಎರಡು ಕೈಯನ್ನು ತಲೆಯ ಮೇಲೆ ಇಟ್ಟು ನೆಲದ ಮೇಲೆ ಬಿದ್ದು ಓಡಾಡುತ್ತಾ ಇರುವೆಯೇನು? ಹತಭಾಗ್ಯಳಾಗಿದ್ದೇನೆ, ನಿರ್ಗತಿಗಳಾಗಿದ್ದೇನೆ. ಕಣ್ಣೀರ ಧಾರೆ ಕೆನ್ನೆಯ ಮೇಲೆ ಇರುತ್ತಾ ಉಂಟು. ತಲೆಯಲ್ಲಿ ಮುಡಿದ ಹೂಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಉದುರಿ ಬಿದ್ದಿದೆ. ಹಣೆಯಲ್ಲಿ ಕೊರಳಲ್ಲಿ ಮಾಂಗಲ್ಯ ಸರವಿಲ್ಲ. ಆ ಯೋಗವನ್ನು ಕಳೆದುಕೊಂಡೆ. ಅಮ್ಮ, ಮಹಾರಾಣಿ, ನಿನ್ನಂಥವಳಿಗೂ ಇಂಥ ಸ್ಥಿತಿಯನ್ನು ಯಾಕೆ ಕಣ್ಣೀರು? ಯಾರಿಂದ ಏನಾಯ್ತು? ಈ ರಾಜ್ಯದಲ್ಲಿ ಏನು ನಡೆದಿದೆ ಹೇಳಬಹುದೇನು? ಭಾರಿ ಸಂಕಟವನು ಆರು ಕಾಗರು ಚಿತ್ತಗಾದಿ ಮುನಿಯನು ಆರುಳರುಗಲೆಲ್ಲ ಭೂರಿ ಸಂಕಟವನು ಪತಿಯ ಕುಳಿತಿದನು ಮಾಪತಿಯೋ ಆರುಣರುಗ ನಿನ್ನ ಮಾರಿ ಸಂಕಟನು ಕೇವಲ ಅಲಂಕಾರಿಕವಾಗಿ ನನ್ನನ್ನು ನಾನು ಮಹಾರಾಜಿ ಎನ್ನುವ ಹಾಗೆ ಪರಿಚಯಿಸಿಕೊಳ್ಳಬೇಕಷ್ಟೇ. ಇಂದಿಗೆ ಅಧಿಕಾರ ಉಳಿದಿಲ್ಲ. ಯಾಕಮ್ಮ? ಆ ಭೋಗ ಜೀವನದಿಂದ ನಾನು ವಂಚಿತಳಾಗಿ ಉಳಿದಿದ್ದೇನೆ. ಹೇಗೋ ಮಹರ್ಷಿ, ಅಮ್ಮ? ಮಾಹಿಷ್ಮತಿಯ ದೊರೆ ರಕ್ತಜಂಗ ನಾಮಕ ಆ, ಪೂರ್ವದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ ಆ, ನಮ್ಮ ಪುರದೆಡೆಗೆ ದಾಳಿಯನ್ನು ಮಾಡಿದ. ಹೌದಿ. ಪರಿಣಾಮದಲ್ಲಿ ಉತ್ತರಿಸುವುದಕ್ಕೆ ಆ. ಅಥವಾ ಅವನನ್ನು ಆಕ್ಷೇಪಿಸುವುದಕ್ಕೆ ಸಕಲ ಸೇನಾ ಪರಿವಾರವನ್ನು ಬಳಸಿಕೊಂಡು ಹೊರಟು ನಿಂತಹ ಎನ್ನ ರಸ ಆ, ಮರಳಿ ಪುರವನ್ನು ಬಂದು ಸೇರಲೇ ಇಲ್ಲ. ಅಂದ್ರೆ ಅವರಿಗೆ ಪ್ರಾಪ್ತಿಯಾದದ್ದು ಮರಣ. ಮರಣ ಮುನಿವರ, ಅಮ್ಮ, ಯಾವ ಹೆಣ್ಣಾದರೂ ತನ್ನ ಪತಿಯ ಮರಣ ವಾರ್ತೆಯನ್ನು ಆ, ಕೈಯೊಡ್ಡಿ ಸ್ವೀಕರಿಸುವುದಕ್ಕೆ ಸಾಧ್ಯವಾಗ್ತದೆಯೇ ಹೇಳಿ? ಖಂಡಿತ ಇಲ್ಲವಮ್ಮ. ಗತಿವಿಹೀನಳಾಗಿದ್ದೇನೆ. ಆ, ಪತಿಯನ್ನು ಕಳೆದುಕೊಂಡು ನಿರ್ಗತಿಗಳಾಗಿ ನಿಂತಿದ್ದೇನೆ. ಆ, ಬದುಕಿನ ದೀನತೆಯನ್ನು ಅನುಭವಿಸುತ್ತಿದ್ದೇನೆ ಮುನಿವರ.
ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನ ಈ ದುಸ್ಥಿತಿಯನ್ನು ಪರಿಹರಿಸುವುದಕ್ಕೆ, ನನ್ನ ಈ ಸಂಕಟವನ್ನು ಕಳೆಯುವುದಕ್ಕೆ ಯಾರಿದ್ದಾರೆ? ಅಚ್ಯುತನೇ ಮುನಿದನೆಂದಾದ ಬಳಿಕ ಬದುಕಿನಲ್ಲಿ ಯಾವ ವಿಶ್ವಾಸವನ್ನು ಆಶಯವನ್ನು ನಾನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಹೊತ್ತಿನಲ್ಲಿ ಪತಿಯ ಅಧೀನಳಾಗಿ ಬದುಕಲೇಬೇಕಾಗಿದ್ದ ನಾನಿಂದು ನಿರ್ಗತಿಗಳಾಗದೆ ಮತ್ತೇನು? ನನ್ನ ಪ್ರಾರಬ್ಧಕ್ಕೆ ಸಂತಾನ ಭಾಗ್ಯವೂ ನನಗಿಲ್ಲದೆ ಹೋಗಿದೆ. ಒಂದೆಡೆಯಿಂದ ಸುತವಿಹೀನಳಾಗಿದ್ದೇನೆ, ಮತ್ತೊಂದು ಕಡೆಯಿಂದ ಪತಿಯನ್ನು ಕಳೆದುಕೊಂಡಿದ್ದೇನೆ. ಬದುಕಿನ ದಿಕ್ಕುಗಳು ನನಗೆ ಮತ್ತೆ ತೆರೆದಿಲ್ಲ. ನನ್ನ ಬದುಕಿನ ಭಾಗ್ಯದ ಬಾಗಿಲು ಮುಚ್ಚಿ ಹೋಗಿದೆ. ಹೀಗಿರುವಾಗ ನನ್ನ ಈ ಸಂಕಟವನ್ನು ಹೇಳಿಕೊಳ್ಳಲಾಗದೆ ನನ್ನ ಪ್ರಾಣವನ್ನೇ ಕಳೆದು ಬಿಡೋಣ ಅನ್ನುವಂತಹ ನಿರ್ಧಾರದೊಂದಿಗೆ ಬಂದೆ ಮುನಿವರ. ಭ್ರಾಂತಿಯ ಮನವೇ ನೀನು ನೃಪಕಾಂತೆ ಎನ್ನೊಳು ಬೆಳ್ಗುನು. ಅಂತರ್ಯದೊಳು ಬರುವ ಚಿಂತೆ ಕಾಡುತ್ತ ಜೀವ ದೊರೆಯಲು ಪ್ರಾಣ ಅಂತರ್ಯದೊಳು ಬರುವ ಚಿಂತಿದಾಳುತ್ತ ಜೀವ ದೊರೆಯಲು ಪ್ರಾಣ ಕಾಂತ ಬರುವನೇ. ಮನವೇ ನೃಪಗಾತೆ ಎನ್ನೊಳು ಬೇವು. ಪತಿಯನ್ನು ಕಳಕೊಂಡು ಕಣ್ಣೀರ ದಾರಿಯಲ್ಲೇ ಮುಳುಗಿ ಹೋಗಿರುವೆಯ ತಾಯಿ. ಪತಿಯನ್ನು ಕಳೆಕೊಂಡ ಮೇಲೆ ಇನ್ನಾರು ತನಗಿದ್ದಾರೆ ಎಂಬ ದುಃಖ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಗಂಡನ ಮನೆ ಸೇರಿದ ಮೇಲೆ ಗಂಡನೇ ದೇವರು, ಗಂಡನೇ ಸರ್ವಸ್ವ ಅಂತ ಭಾವಿಸಿದವಳು. ಪತಿ ಮನೆ ದೇವಾಲಯ, ಪತಿ ಸೇವೆಯೇ ಪರಮ ಸೌಭಾಗ್ಯ. ಹೌದು, ಹಾಗೆಂತ ಭಾವಿಸಿ ಇಷ್ಟರವರೆಗೆ ಗಂಡನ ಸೇವೆಯನ್ನು ಮಾಡಿದವಳು. ಇನ್ನು ಆ ಭಾಗ್ಯ ಬಳಿದಿಲ್ಲ ಅಮ್ಮ. ಗಂಡ ಇನ್ನಿಲ್ಲ, ಇನ್ನು ನಾನಾಕೆ ಬದುಕಬೇಕು ಎನ್ನುವುದಕ್ಕೆ ಮನ ಮಾಡಿದ್ದೀಯ ತಾಯಿ. ಯಾವ ಪುರುಷಾರ್ಥವನ್ನು ಸಾಧಿಸುವುದಕ್ಕೆ ಉಳಿಯಿತು ಹೇಳಿ ಅಮ್ಮ. ಅಳಬಾರ್ದಮ್ಮ, ಅಳಬಾರ್ದಮ್ಮ. ಅಳದೆ ಮತ್ತೇನು ಮಾಡಲಿ? ಸತ್ತವರಿಗಾಗಿ ಅತ್ತರೆ ಅತ್ತವರೂ ಸಾಯುವರಮ್ಮ ಎಂಬ ನುಡಿ ಇಲ್ಲವೇ ನಮ್ಮ. ಈಗಲೇ ಪ್ರಾಣ ಹೊರಟು ಹೋದರೆ ಮತ್ತೇನು? ಅಮ್ಮ, ಆತ್ಮಹತ್ಯೆ ಎಂಬುದು ಮಹಾಪಾಪ ಎಂದು ತಿಳಿಯದವನೇನು ನೀನು ಅಲ್ಲವಲ್ಲ? ಅಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮನ ಮಾಡಿದ್ದೀಯೇ ತಾಯಿ. ಮತ್ತೇನು ಮಾಡಲಿ ಮುನಿವರ, ಏನು ಮಾಡಲಿ? ಅಮ್ಮ, ಬದುಕಬೇಕಮ್ಮ, ಬದುಕಬೇಕು. ಬದುಕು ಏನು ಸಾಧಿಸಲಿ? ಸಾಧಿಸುವುದಕ್ಕೆ ಉಂಟಮ್ಮ. ಗಂಡನನ್ನು ಕಳೆಕೊಂಡವ ನೀನು ಶತ್ರುಪಾಲಯದವರಿಂದಾಗಿ ಅವರ ಆ ಶತ್ರುಪಾಲಯವನ್ನು ನಾಶ ಮಾಡುವುದಕ್ಕಾಗಿ ಆದರೂ ನೀನು ಬದುಕಬೇಕಮ್ಮ, ಬದುಕಬೇಕು. ಶತ್ರುಪಾಲಯವನ್ನು ಅವರನ್ನು ಮುಗಿಸಬೇಕು. ನಾನು ಅಬಲೆ, ಒಬ್ಬಳಕ್ಕೆ ಹೆಣ್ಣು ಮಗಳು. ಸತ್ಯ. ನನ್ನಿಂದ ಏನು ಕೂಡೀತು ಮುನಿವರ, ಏನು ಕೂಡೀತು? ಕೂಡಿತಮ್ಮ. ನೀನು ಮೊದಲು ಬದುಕಬೇಕು. ಬದುಕುವುದಕ್ಕೊಂದು ಆಶ್ರಯ ಅಂತ ನಿನಗೆ ಬೇಕು. ಆದರೆ ಇಲ್ಲಾರಿಂದಲೂ ನಿನಗೆ ಆಶ್ರಯ ದೊರೆತರೂ ಕೂಡ ಆ ರಾಕ್ಷಸರನ್ನು ವಧಿಸುವುದಕ್ಕೆ ಅಸಾಧ್ಯವಮ್ಮ. ಆದ್ರಿಂದ ನೀನು ಇಲ್ಲಿ ನುಳ್ಳುವುದಲ್ಲ, ನಿನ್ನ ಒಲಿತಿಗಾಗಿ ನೇರವಾಗಿ ಕಾಶಿ ದೇಶವನ್ನು ಸೇರು. ಗಂಗೆಯನ್ನು ಪ್ರಾರ್ಥಿಸಮ್ಮ. ಆ ಗಂಗಾದೇವಿ ಪಾಪ ಪುಣ್ಯದ ವಾಹಿನಿ, ಪಾಪ ನಾಶಿನಿ ಅಂತವಳನ್ನು ಬೇಡಿದೆ ಎಂದಾದರೆ ಖಂಡಿತವಾಗಿಯೂ ನಿನ್ನ ಕಷ್ಟ ಪರಿಹಾರವಾಗ್ತದೆ. ಕಾಶಿ ದೇಶದ ತೆರಳಮ್ಮ. ಹಿತವೇ ಇದು ಸತ್ಯ. ಗಂಗೆಯನ್ನು ನುತಿಸಬೇಕೆ? ಹೌದಮ್ಮ. ಬದುಕಿನ ಆಕಾಂಕ್ಷೆ ಎನ್ನುವ ಹಾಗೆ ಗ್ರಹಿಸಿ ಮುಂದಾಗ್ತೇನೆ. ಮುಂದಿನ ಶೀಘ್ರವಾಗಿ ಹೋಗಿ ಬಂದು ಶುಭವಾಗಿ. ಸುರನದಿಯ ನುಡಿ ಕೇಳಿ ತರುಣಿ ದುರುಳದಾನವನ ವಧಿಸುವ ನಾರದ ಮುನಿಗಳ ಮಾತನ್ನು ಅನುಸರಿಸಿ ಕಾಶಿ ಕ್ಷೇತ್ರವನ್ನು ಬಂದು ಸೇರಿದದ್ದು ಮಾತ್ರವಲ್ಲದೆ
ಅವರು ಆಡಿದಂತೆ ಗಂಗಾ ಭವಾನಿಯನ್ನು ನುತಿಸುವುದಕ್ಕೆ ನಾನು ಮುಂದಾದೆ. ಆಗ ವಿನಾಶಿನಿ ಲೋಕದ ಮಂದಿಗಳ ಪಾಪವನ್ನು ತೊಳೆದು ಪುಣ್ಯ ಸೇಚನವನ್ನೀಯುವ ಮಾತೆ, ಕರುಣೆಯ ಹೃದಯವನ್ನು ಹೊಂದಿದವಳು, ಅವಳು ಮಮತಾಮಯಿ ಇದ್ದಾಳೆ ಅನ್ನುವುದನ್ನು ನಿರ್ಧರಿಸುವುದಕ್ಕೆ ಬೇಕಾಗಿ, ಕಾಣಿಸಿಕೊಡುವುದಕ್ಕೆ ಬೇಕಾಗಿ, ನಿರೂಪಿಸುವುದಕ್ಕೆ ಬೇಕಾಗಿ ಪ್ರತ್ಯಕ್ಷವಾಗಿ ಹೆಣ್ಣಿನ ರೂಪದಲ್ಲಿ ಕಣ್ಣ ಮುಂಭಾಗದಲ್ಲಿ ಸಾಕಾರಗೊಂಡಳಲ್ಲ. ಆ ದಿವ್ಯವಾದ ಮೂರ್ತಿಯನ್ನು ಕಣ್ತುಂಬಿಸಿಕೊಂಡು ಆಕೆಯ ಅಡಿದಾವರೆಗಳಿಗೆ ಮಣಿದು ಪಾದ ಕಾಣತಳಾಗಿ ನಾನು ಕೇಳಿಕೊಂಡೆ, ನನ್ನ ಕಷ್ಟವನ್ನು ಪರಿಹರಿಸಬೇಕಮ್ಮ. ಹೌದು, ನಾರದ ಮುನಿಗಳು ಆಡಿದ ಮಾತು ಸಟಿಯಾಗಲಿಲ್ಲ. ನನ್ನ ದುರಿತವನ್ನು ಪರಿಹರಿಸುವುದಕ್ಕೆ ಗಂಗೆಯಲ್ಲದೆ ಶಕ್ತರು ಅನ್ಯರಲ್ಲ ಅನ್ನುವ ಮಾತು ಒಲಿದು ಬಂದ ಆಕೆಯ ಅಭಯವಾಕ್ಯಗಳಿಂದ ಸತ್ಯವಾದ ಪರಿಣಾಮವನ್ನು ಕೊಡುತ್ತಿದೆ. ನನ್ನ ಸವತಿಯ ಸುತನಾದ ವ್ಯಾಸನ ಕುರಿತಾಗಿ ಧ್ಯಾನಾಸಕ್ತಳಾಗು. ಆತನ ನೆನಪು ಮಾಡಿಕೊಂಡೇ ಎಂದಾದರೆ, ನುತಿಸುವುದಕ್ಕೆ ಮುಂದಾದೆ ಎಂದಾದರೆ, ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುವ ಮೂಲಕವಾಗಿ ನಿನ್ನ ಕಷ್ಟ ಪರಂಪರೆಯನ್ನು ಕಳೆದು ಬಿಡ್ತಾನೆ, ಸುಖದ ದಿನಗಳನ್ನು ಒದಗಿಸಿಕೊಡ್ತಾನನ್ನೋ ಹಾಗೆ ಆಡಿದ್ದು. ಅಂತೆಯೇ ವ್ಯವಹರಿಸಬೇಕಾದುದು ನನಗೆ ಕರ್ತವ್ಯ. ಆದ್ದರಿಂದ ಶಿವನ ಸನ್ನಿಧಾನವಿರುವ ಈ ಪರಮ ಪಾವನವಾದ ಮಣ್ಣಿನಲ್ಲಿ ನಿಂತು ಏಕೋ ಭಾವದಿಂದ ವ್ಯಾಸರ ಕುರಿತಾಗಿ ಧ್ಯಾನ ಮಾಡುತ್ತೇನೆ. ತರುಣಿ ಮಣಿಗೆ ಇದನೋ ಏನೋ ತವರ ಮುರುಳಿ ತಿಲಕನೋ ನನ್ನ ಈ ಬದುಕಿನ ಆರ್ಥತೆಯನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ಕಾಣಿಸಿಕೊಡಬೇಕೆನ್ನುವ ಹಾಗೆ ತಲೆಬಾಗಿ ಪ್ರಾರ್ಥಿಸುತ್ತೇನೆ. ಮಗಳೇ, ಏನಮ್ಮ ಅಂಜುತಲಿ ನೃಪನರಸಿ ಬಂದ ಮಮ ದುಃಖವ ಭಂಜಿಸೈ ಮಮ ದುಃಖವ ಏನು ತಲೆ ಕಂಜಲೋಚನೆ ಮಣಿದು ಪಿಸುತ್ತಲೆಂದಳಾತನೊಳು ಮುರಿವುದೆನ್ನನು ಭಜಕ ಜನ ಬಂಧೋ ಸಜ್ಜನ ಜನ
ಭಜಕ ಜನಬಂಧು ಕೊರೆಯುವುದಿಲ್ಲ ಸ್ವಾಮಿ, ಮಗಳೇ, ಒಬ್ಬಳಾಕೆ ಹೆಣ್ಣು ಮಗಳು ದಾಂಪತ್ಯದ ಬಳಿಕ ನನ್ನನ್ನು ಕಾಪಾಡಬೇಕು, ನನ್ನನ್ನು ಸಲಹಬೇಕು ಹೀಗೆ ಪ್ರಾರ್ಥಿಸುವಲ್ಲಿ ಪತಿಯ ಹೊರತಾಗಿ ಇನ್ನೊಬ್ಬರ ಸಮ್ಮುಖದಲ್ಲಿ ಕೈ ಜೋಡಿಸಕೂಡದು. ಇಲ್ಲ ಮಗಳೇ. ಪೂಜಿಸುವ ದೇವನನ್ನಾದರೂ ಪತಿಯ ಮೂಲಕವೇ ಕಾಣಬೇಕು. ಪತಿ ಒಪ್ಪಿದರೆ ಮಾತ್ರ ಪೂಜಿಸತಕ್ಕದ್ದು. ಓಹೋ, ಇದು ಶ್ರುತಿಸಮ್ಮತವಾದ ಮಾತು. ಅಂತೆಯೇ ಹದಿಬದೆಯ ಜೀವನವನ್ನು ಸಾಗಿಸಿಕೊಂಡು ಇಲ್ಲಿಯವರೆಗೆ ಬದುಕು ಕಟ್ಟಿಕೊಂಡ ಸತ್ಯಶೀಲಿ ಇಂದು ದೀನಳಾಗಿ ಇನ್ನೊಬ್ಬರ ಸಮ್ಮುಖದಲ್ಲಿ ತಲೆ ತಗ್ಗಿಸಿ ಕೈ ಜೋಡಿಸಿ ಬೆನ್ನು ಬಾಗಿಸಿ ಕಣ್ಣಂಚಿನಲ್ಲಿ ತೊಟ್ಟಿಕ್ಕುತ್ತಿರುವ ಕಣ್ಣೀರ ಹನಿಗಳನ್ನು ಕಟ್ಟಿ ಹಾಕಿ ಚರಣ ಕುಂದಿಸಬೇಕು ಅಂತಾದ್ರೆ ಇದು ನನ್ನ ಬದುಕಿನ ದೀನತೆ. ಮುನಿವರ, ವ್ಯಾಸ ಮಹರ್ಷಿಗಳು ಹೌದು, ತವ ಸನ್ನಿಧಾನದಲ್ಲಿ ಬಾಗಿದವರಿಗೆ, ದೇಹಿ ಎಂದವರಿಗೆ, ತ್ರಾಹಿ ಎಂದವರಿಗೆ, ಇಲ್ಲ ಎಂದವರಲ್ಲವಂತೆ ತಾವು. ಆದ್ದರಿಂದಲೇ ಭಕ್ತ ಜನ ಬಂಧು ಕೇವಲ ಒಡಹುಟ್ಟಿದವರು ಬಂಧುಗಳಾಗುವುದಿಲ್ಲ, ಇಲ್ಲ ನೆಂಟರಿಷ್ಟರು ಬಂಧುಗಳಾಗುವುದಿಲ್ಲ, ಓಹೋ, ನಾವಿದ್ದೇವೆ ಭಯಗೊಳ್ಳುವುದು ಬೇಡ ಎಂದು ಆಡಿದವರು ಬಂಧುಗಳಾಗುವುದಿಲ್ಲ. ಯಾರು ಬಂದು ಬಂದ ದುರಿತವನ್ನು ಪರಿಹರಿಸುವುದಕ್ಕೆ ಮುಂದಾಗುತ್ತಾನೆ, ಯಾರು ಕೈಯೊಡ್ಡಿ ನಿನ್ನ ಕಷ್ಟಕ್ಕೆ ನಾನಿದ್ದೇನೆನ್ನುವ ಹಾಗೆ ಕರುಣೆಯ ಕಣ್ಣಿನಿಂದ ಕಾಣುವುದಕ್ಕೆ ಮುಂದಾಗುತ್ತಾನೆಯೋ ಅವನೇ ನಿಜಾರ್ಥದಲ್ಲಿ ದೀನ ಜನ ಬಂಧು ಆಗುವುದಕ್ಕೆ ಸಾಧ್ಯ, ಭಕ್ತ ಜನ ಬಂಧು ಆಗುವುದಕ್ಕೆ ಸಾಧ್ಯ. ನಿಮ್ಮ ಕುರಿತಾಗಿ ಈವರೆಗೆ ಕೇಳಿ ತಿಳಿದಿರುವ ಭಾಗ್ಯವಷ್ಟೇ ನನ್ನ ಬದುಕಿನಲ್ಲಿ ಪ್ರಾಪ್ತವಾಗಿದೆ. ಆದರೆ ಯಾವತ್ತೂ ನೋಡಿದವಳಲ್ಲ. ಸುರನದಿ, ಮಂದಾಕಿನಿ, ಗಂಗಾ ಭವಾನಿ ಆಕೆಯ ಪುಣ್ಯ ಚರಣಗಳಿಗೆ ಪೊಡಮಟ್ಟು ನನ್ನ ಬದುಕಿನ ದುರಿತವನ್ನು ಕಷ್ಟವನ್ನು ಪರಿಹರಿಸಬೇಕು ತಾಯಿ ಎನ್ನುವ ಹಾಗೆ ಕಣ್ಣೀರ ಕಡಲಾಗಿ ಕೇಳಿಕೊಂಡ ಕಾಲಕ್ಕೆ ನನ್ನ ಸುತನಾದ ವ್ಯಾಸನಿದ್ದಾನೆ. ಅವನಿಂದಲೇ ನಿನ್ನ ಕಷ್ಟ ಪರಂಪರೆಯನ್ನು ಕಳೆಯುವುದಕ್ಕೆ ಸಾಧ್ಯ ಮಗಳೇ ಹೀಗೆ ಆಡಿದ. ಯಾವಾಕೆಯ ಬಿಂದು ಮಾತ್ರ ಸೇಚರದಿಂದ ಬ್ರಹ್ಮಹತ್ಯೆಯ ಶಾಪವು ಕಳೆದು ಬೀಳುತ್ತದೆಯೋ, ಯಾವಳು ಹರಿಯ ನಖದಿಂದ ಹುಟ್ಟಿ ಬಂದಳು, ಯಾವಳು ಲೋಕದ ಜನರ ಪಾಪವನ್ನು ಕಳೆದಳು, ಅಂತಹ ಗಂಗೆಯೇ ಮೂರ್ತಿ ಎತ್ತು ನಾಲಗೆಯಿಂದ ಆಡಿದ ಮಾತು ಯಾವ ಕಾಲಕ್ಕೂ ಹುಸಿಯಾಗುವುದಕ್ಕಿಲ್ಲವಲ್ಲ. ಮುನಿವರ, ದೀನಳಾದ ಈ ಹೆಣ್ಣಿನ ಕುರಿತಾಗಿ ಕರುಣೆಯ ಕಣ್ಣಿನಿಂದ ನೀವು ಪರಿಯುವುದಕ್ಕೆ ಮನಸ್ಸು ಮಾಡಬೇಕು. ಕೈ ಹಿಡಿದ ಗಂಡನನ್ನು ಕಳೆದುಕೊಂಡಿದ್ದೇನೆ, ಸಂತಾನ ಭಾಗ್ಯದಿಂದ ವಂಚಿತಳಾಗಿದ್ದೇನೆ. ನನ್ನ ಬದುಕಿಗೆ ಬಂದ ಆಪತ್ತು ಏನನ್ನುವುದನ್ನು ನಾನು ಬಿಡಿಸಿ ಹೇಳಬೇಕೆಂದಿಲ್ಲ. ಎಲ್ಲಿಯೋ ಹುಟ್ಟಿದ ಒಬ್ಬ ಕಳನಿಂದ, ರಕ್ತಜಂಗ ನಾಮಕನಿಂದ ನನ್ನ ಅರಸನನ್ನು ಕಳೆದುಕೊಳ್ಳಬೇಕಾದ ದುಸ್ಥಿತಿ ನನ್ನ ಬದುಕಿನಲ್ಲಿ ಇದ್ದು ಬಂದೊದಗಿದೆ. ಮುನಿವರ, ಪರಿಹರಿಸಬೇಕು, ದಾರಿ ಕಾಣಲಾಗಿದ್ದೇನೆ, ಉತ್ತರಿಸಬೇಕು ಮುನಿವರ. ಮನದದು ನೀನು ಸುಖಿಯಾಗು, ಮನದದು ನೀನು ಸುಖಿಯಾಗು, ಮನದೊಳದು ಗುಡವ ನೆನೆಯಬೇಡರೆ ಬದಿ, ಮನದೊಳದು ಗುಡವ ನೆನೆಯಬೇಡರೆ ಬದಿ, ಮನದಿ ಜನಯ್ಯನು ವಿನಯದಿ ಕೂಳ ಕದಮನವನು ವಧಿಸಲು ಕೇಳುವೆ ಹದನವನು. ಮನಸ್ಸಿನ ಬಾಳ ಚಿಂತೆಗಳನ್ನು ಕರಿಯಲು ಎಳೆ ಸಮಯಗಳನ್ನು ಸಾಧಿಸು. ಲೋಲಲೋಚನೆಯೇ ಮೂಲ ಪಿಂಡವಿದು, ಲೋಲಲೋಚನೆಯೇ ಮೂಲ ಪಿಂಡವಿದು, ಕೂಳದೈತೆ ಕುಲ ಕಾಲ ತರಳ ಮನದ ದುಗುಡ ನೀಗೋ ಸುಖಿಯಾಗೋ.
ನಾನು ಮರೆತು ಹೋಗಿದ್ದೆ. ಆ ಕಾಲಕ್ಕೆ ಒಂದು ಕಣ್ಣೀರು ತುಂಬಿದಂತಹ ಧ್ವನಿಯೊಂದು ನನ್ನ ಕಿವಿಗಪ್ಪಳಿಸಿದಂತಹ ಅನುಭವ ನನ್ನ ಪಾಲಿಗೆ ಒದಗಿ ಬಂತು. ತಪಸ್ಸಿನಲ್ಲಿದ್ದಂತಹ ನನ್ನನ್ನು ಯಾರೋ ಬಡಿದೆಬ್ಬಿಸಿದಂತಹ ಅನುಭವ ಒದಗಿ ಬಂದಾಗ ತಪಸ್ಸನ್ನು ಬಿಟ್ಟೆ. ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಮುಂದೆ ಮುಂದೆ ಸಾಗಿ ಬಂದಾಗ ಗಂಗಾ ನದಿಯ ತಟದಲ್ಲಿ ಕಣ್ಣೀರು ಸುರಿಸುತ್ತಾ ಇರುವವಳು ನೀನು. ಸತ್ಯಶೀಲೆ. ಕಷ್ಟ ಒದಗಿ ಬಂತು. ಇದಕ್ಕೆ ಸರಿಯಾದಂತಹ ದಾರಿಯನ್ನು ತೋರಿಸಿದವರು ದೇವಮುನಿಗಳಾಗಿರುವಂತಹ ನಾರದ ಮಹರ್ಷಿ. ಮಗಳೇ, ಸ್ವಾಮಿ, ಈ ಪ್ರಪಂಚದಲ್ಲಿ ಕಷ್ಟ ಎನ್ನುವುದು ಯಾರನ್ನು ಬಿಟ್ಟು ಹೋಗುವಂತಹದ್ದು ಹೇಳು? ಸುಖ ದುಃಖ ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅದೆಲ್ಲವನ್ನು ನಾವು ಅನುಭವಿಸುವುದಕ್ಕೆ ಸಿದ್ಧರಾಗಿಯೇ ಇರಬೇಕಾಗುತ್ತದೆ. ಸುಖ ಎನ್ನುವುದು ಎಲ್ಲರಿಗೂ ಬೇಕು, ಅದನ್ನೇ ಅನುಭವಿಸುವುದಕ್ಕೆ ಎಲ್ಲರೂ ಮನಸ್ಸು ಮಾಡುತ್ತಾರೆ. ಕಷ್ಟದ ಬದುಕನ್ನು ಅನುಭವಿಸುವುದಕ್ಕೆ ಯಾರೂ ಮನಸ್ಸು ಮಾಡುವುದಿಲ್ಲ ಮಗಳೇ. ಹಾಗೆಂದು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುತ್ತದ ಹೇಳು? ಕಷ್ಟ ಬಂತು ಎನ್ನುವ ಕಾರಣಕ್ಕಾಗಿ ಕಣ್ಣೀರಿಸುತ್ತಿಲ್ಲ. ಒಬ್ಬ ರಕ್ಕಸನ, ಒಬ್ಬ ದೃಢನ ವಂಚನೆಗೆ ನನ್ನ ಪತಿಯನ್ನು ನಾನು ಕಳೆದುಕೊಂಡೆ ಮುನಿವರ, ಕಳೆದುಕೊಂಡೆ. ಹೌದು ಮಗಳೇ, ಒಂದು ಕನಸಿನ ಗೋಪುರವನ್ನೇ ಕಟ್ಟಿಕೊಂಡು ಆತನ ಕೈ ಹಿಡಿದು ಅವನ ಪುರವನ್ನು ಬಂದು ಸೇರಿಕೊಂಡವಳು. ಅನೇಕ ಕನಸುಗಳು ಒಂದು ಗಂಡನ ಹಿಂದೆಯೇ ಕಟ್ಟಿಕೊಂಡು ಒಬ್ಬಳಾಕೆ ಹೆಣ್ಣು ಬರುತ್ತಾಳೆ. ಅಂತಹ ಬದುಕನ್ನೇ ಕೊಡುವಂತಹ ಗಂಡನೇ ಬದುಕಿನಿಂದ ದೂರವಾಗಿ ಹೋದ ಎನ್ನುವಂತಹ ಕಾರಣದಿಂದಲಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀಯ ಮಗಳೇ. ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವವರು ಯಾರಿದ್ದಾರೆ ಹೇಳು? ಯಾರು ಇಲ್ಲ. ಕೊನೆಗೆ ಒಂದು ದಿವಸ ಎಲ್ಲರೂ ಕಣ್ಣೀರು ಸುರಿಸುವಂತಹ ನೀನಾದರೂ ಕೊನೆಗೊಂದು ದಿವಸ ಅಳಿಯಲೇಬೇಕು. ಶಾಶ್ವತವಾದಂಥ ಬದುಕನ್ನು ಯಾರೂ ಕಾಣುವುದಕ್ಕೆ ಇಲ್ಲಿ ಸಾಧ್ಯವಿಲ್ಲ. ಹಾಗೆಂದು ನನಗೆ ಮುಂದೇನು ದಾರಿ ಎನ್ನುವಂಥ ಚಿಂತೆಯಿಂದ ನಿನ್ನ ಪಾಲಿಗೆ ಒದಗಿ ಬಂದಿದ್ದು. ನನಗೆ ಅನ್ಯಾಯವಾಗಿದೆ. ದುಷ್ಟರಿಂದ ಒದಗಿ ಬಂದಂತಹ ಅನ್ಯಾಯ, ಅದರ ಪ್ರತೀಕಾರದ ಒಂದು ಮನಸ್ಥಿತಿ ನಿನ್ನಲ್ಲಿ ಉಂಟು. ಹಾಗೆಂದು ಹೆಣ್ಣೊಬ್ಬಳು ಯಾವ ರೀತಿಯ ಪ್ರತೀಕಾರವನ್ನು ತೀರಿಸುವುದಕ್ಕೆ ನಿನ್ನಿಂದ ಸಾಧ್ಯ ಇದೆ? ಕರೆದು ಆಡುವುದಕ್ಕೆ, ಎಚ್ಚರಿಸುವುದಕ್ಕೆ ನನಗೆ ಸಂತಾನವಿಲ್ಲ ಮುನಿವರ, ಮಕ್ಕಳಿಲ್ಲ. ಮುಂದೆ ನಿನ್ನ ಪುರದ ಜನತೆಯನ್ನು ರಕ್ಷಿಸುವವರಾದರೂ ಯಾರು? ಆ ದುಷ್ಟರಿಂದ ರಕ್ಷಣೆಗೊಳಗಾಗಬೇಕಾದರೆ ನಿನಗೊಬ್ಬರು ಪುತ್ರನ ಅನಿವಾರ್ಯತೆ ಇದೆ. ಇನ್ನ ಆಶೆ ಹೊರಟು ಹೋಯಿತು. ಹೇಗೆ ಸಾಧ್ಯವಾಗ್ತದೆ ಹೇಳಿ? ದಾರಿ ಇದೆ, ಚಿಂತೆ ಮಾಡುವುದು ಬೇಡ. ನನ್ನನ್ನು ಸ್ಮರಿಸುವುದಕ್ಕೆ ನಿನಗೆ ಜ್ಞಾಪಕವನ್ನು ಕೊಟ್ಟವಳು ಗಂಗಾ ಭವಾನಿ. ಹೌದಲ್ವೇ? ಸಕಲರ ಪಾಪವನ್ನು ದೂರಗೊಳಿಸುವವಳು ಅವಳಾಗಿದ್ದಾಳೆ. ನನ್ನ ತಾಯಿ ಸಮಾನ. ಹೀಗಿರುವಾಗ ಅವಳೇ ಒಂದು ದಾರಿಯನ್ನು ನಿನಗೆ ತೋರಿಸಿದ್ದಾಳೆ ಅಂತಾದರೆ ಅದರಿಂದ ನೀನು ನಿರಾಸೆಗೊಳ್ಳುವಂತ ಅನಿವಾರ್ಯತೆಯೇ ಇಲ್ಲ. ನಿನಗೊಂದು ದಾರಿಯನ್ನು ನಾನೇ ಕೊಡುತ್ತೇನೆ. ಏನಾದ್ರೂ ಹೇಳಬೇಕು. ಮಗಳೇ, ನೋಡಿದೆಯಾ? ಇದು ಪಿಂಡ. ಇದನ್ನು ನಿನ್ನ ಕೈಗೊಪ್ಪಿಸುತ್ತೇನೆ. ಮೂಲಪಿಂಡ. ಹೌದು, ಕೇವಲ ಪಡೆದುಕೊಂಡರೆ ಸಾಕಾಗದು, ಮತ್ತೆ ಅದರಿಂದ ಜೊತೆಯಲ್ಲೇ ನಿನಗೊಂದು ಹೊಣೆಗಾರಿಕೆಯೂ ಇದೆ. ಏನದು? ರಕ್ಷಣೆ ಮಾಡಿ. ಚಂದದಿಂದಲಿದನು ಕೇಳು ಎಂಟು ಮಾತಗಳನ್ನು, ಎಂಟೊಂದು ಮಾತಗಳನ್ನು ರಕ್ಷಿತು ಸುಂದರ ಬಾಲಚಂದ್ರ ಉದಿಸುತ್ತ ಬಂದ ಬವಣಿಗಳನ್ನು ಪ್ರೀತಿಯೊಳಂದು ಹರಿವ ಏನೊಂದು ನೀ ಮನದೊಳು ಸಂದೇಹವಿಡದಿರು ಸುಂದರದನೇ ಭಯವಿರೋ ಚಂದದಿಂದಲಿದನು ರಕಿದು ಈ ಪಿಂಡವನ್ನು ನಿನ್ನ ಕೈಗೊಪ್ಪಿಸಿದ್ದೇನೆ. ಪಡೆದುಕೊಂಡಂತಹ ನೀನು ಅದನ್ನು ತಾತ್ಸಾರ ಭಾವದಿಂದಲೂ ಕಾಣಬಾರದು. ಇಲ್ಲ. ಅಥವಾ ಅದನ್ನು ರಕ್ಷಿಸುವಂತಹ ಹೊಣೆಗಾರಿಕೆಯೂ ನಿನಗಿದೆ. ನವ ಮಾಸಗಳನ್ನು ಈ ಪಿಂಡವನ್ನು ನೀನು ರಕ್ಷಣೆ ಮಾಡಿಕೊಂಡು ಬರಬೇಕು. ನಿನಗೆ ಇದರ ಯಾರಿಂದಾದರೂ ಕಷ್ಟ ಒದಗಿ ಬಂತು, ಆ ದುರುಳರಿಂದ ನಿನಗೆ ಕಷ್ಟ ಒದಗಿ ಬಂದ ಕಾಲಕ್ಕೆ ಆ ಪಿಂಡವನ್ನು ನೀನು ಭೂಸ್ಪರ್ಶ ಮಾಡಿದೆ ಅಂತಾದರೆ ಅದರಿಂದ ಓರ್ವ ತರಳನ ಜನನವಾಗುತ್ತದೆ. ಅದರ ಮೂಲಕವಾಗಿ ಆ ದುಷ್ಟನ ವಧೆಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಮುನಿವರ, ಪಿಂಡದಿಂದ ಮಗನೊಬ್ಬ ಹುಟ್ಟಿ ಬರ್ತಾನೆ ಅಂತ ಆಡಿದೆ. ಹೌದು, ಆದ್ರೆ ಒಂದು ಏನು? ಎಲ್ಲಿಯಾದ್ರೂ ದುರುಳರಾಗಿರುವಂತಹ ರಕ್ಕಸರಿಗೆ ಈ ವಾರ್ತೆ ಮುಟ್ಟಿತು ಅಂತಾದ್ರೆ
ಖಂಡಿತವಾಗಿಯೂ ಈ ಪಿಂಡವನ್ನ ಛೇದಿಸುವುದಕ್ಕೆ ಮುಂದಾಗ್ತಾರೆ. ನನ್ನ ಬದುಕಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಅಂತಹ ದುಸ್ಥಿತಿ ಬಂದಡಸಿದರೆ ಪರಿಹರಿಸುವುದಕ್ಕೆ ದಾರಿ ಏನು? ಅಂಬುಜಾನನೆ ಬೆದರದಿರು, ನೀವು ಬರುವ ನವಮಾಸ ಕಳೆಯದೆ ಕುಂಭವಾನವ ಪುತ್ರ ಬಾಧಿಸನು ಎನ್ನ ಪರಿಸುದನಿ. ಕುಂಬಿನಿಯುಳಿ ಪಿಂಡ ಛೇದಿಸು, ಶಂಬರಾರಿಯ ವೈರಿಕೋಪನೆಂದೆಂಬ ತರಳನು ಬುಡ್ಡಿ ದುರುಳನ ವಧಿಪನಿರುತ್ತ ಅಂಬುಜಾನನೆ ಬೆದರದಿರು. ಈ ಪಿಂಡವನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಒಬ್ಬಳಾಕೆ ಹೆಣ್ಣಿನಿಂದ ಸಾಧ್ಯವೇ? ದುರುಳರು ಎದುರಾಗಿ ಬಂದ ಕಾಲಕ್ಕೆ ಇದರಿಂದ ಕಷ್ಟ ಒದಗಿ ಬಂದಿತ್ತು ಎನ್ನುವಂತಹ ಚಿಂತೆಯನ್ನು ಮಾಡುವಂತಹ ಅಗತ್ಯವೇ ಇಲ್ಲ. ಇದನ್ನು ನೀನು ಭೂಮಿಯನ್ನು ಸ್ಪರ್ಶ ಮಾಡಿದೆ ಅಂತ ಆದರೆ ಅದರಿಂದ ಹುಟ್ಟುವಂತಹ ಆ ತರಳನಿಂದಲೇ ಆ ದುಷ್ಟರ ವಗ್ತೆಯಾಗುವುದಕ್ಕೆ ಸಾಧ್ಯ. ಕುಂಭಕಾಸುರನ ಮಗನಿಗೆ ಮರಣ ಕಟ್ಟಿಟ್ಟ ಬುತ್ತಿ. ಹೌದು, ಹಾಗೆಂದು ಹುಟ್ಟುವಂತಹ ಮಗನೇನು ಸಾಮಾನ್ಯದವನು ಅಂತ ಭಾವಿಸಬೇಡ. ಅಂತಹ ಪರಾಕ್ರಮೆಯಾಗಿರುತ್ತಾನೆ, ಶಕ್ತಿವಂತನಾಗಿರುತ್ತಾನೆ, ಶೌರ್ಯವಂತನೂ ಹೌದು. ರುದ್ರನ ಕೋಪವನ್ನು ಹೊಂದಿ ಈ ಭುವಿಯಲ್ಲಿ ಹುಟ್ಟುವುದಕ್ಕೆ ಇದ್ದಾನೆ. ಹಾಗಿರುವಾಗ ಅವನಿಂದ ನಿನಗೆ ಒದಗಿ ಬಂದಂತಹ ಸಕಲ ದುರಿತಗಳೂ ನಿನ್ನಿಂದ ದೂರವಾಗುತ್ತದೆ. ಹಾಗಾದ್ರೆ ಮುಂದಕ್ಕೆ ಬೆದರುವುದಕ್ಕಿಲ್ಲ, ಭಯಗೊಳ್ಳುವುದಕ್ಕಿಲ್ಲ. ಓಹೋ, ಇನ್ನು ಮುಂದಕ್ಕೆ ಭೀತ ಮಾನಸಲಾಗುವುದಿಲ್ಲ. ಕಷ್ಟ ಅಡಸಿತು ಅಂತಾದ್ರೆ ತವ ಸನ್ನಿಧಾನವನ್ನು ಸ್ಮರಿಸಿ ನೀವು ಕೈಗಿತ್ತಂತಹ ಪಿಂಡವನ್ನು ಭೂಮಿಗೆ ಛೇದಿಸಿ ಆ ಮೂಲಕವಾಗಿ ಸತ್ಫಲವನ್ನ ಕಾಣುವುದಕ್ಕೆ ಮುಂದಾಗ್ತೇನೆ. ಮಗದೊಮ್ಮೆ ಶರಣು ಬಂದಿದ್ದೇನೆ. ಶುಭವಾಗ. ಮಹರ್ಷಿಗಳ ಮಾತು ಋಷಿವಾಕ್ಯ ರಸೆಯಲ್ಲಿ ಹುಸಿಯಾಗುವುದಕ್ಕಿಲ್ಲವಲ್ಲ, ಮುಂದಾಗ್ತೇನೆ. ಈಶ ಗೌರಿ ಈಶಾತ ಜನ ಪೋಟ ಸಜ್ಜನ ವೇದ ಜಗದೀಶ ಮಗೇತ ನತ ಜನ ಪಾದ ಪಾರ್ವತಿ ನೂಲ ಪಾರ್ವತಿ ನೂಲ ಈಶ ಗೌರಿ ಈಶ ಸಜ್ಜನ ಪಾಲ ಮರುವ ಮುಂದಿಯ ಪರಪದಿ ಕರೆ ತಂದು ವರಪಾದ ಪೂಜಿಯ ವಿರಚಿಸಿ ನುಡಿದಾರಾಗ ಸಂಕೀರ್ತನೆಯನ್ನು ಮಾಡುತ್ತಾ ಬರುವವರು ದೇವಮುನಿಗಳಾದ ನಾರದರು ಅರ್ಥೈಸಿಕೊಂಡಂತಹ ನಾನು ವಿಶೇಷವಾದಂತಹ ದರ್ಪಣೆಯ ಪೂರ್ಚೆಯೊಂದನ್ನು ಕೊಟ್ಟವನಿದ್ದೇನೆ, ವಾದ ಪೂಜೆಯನ್ನು ಮಾಡಿದವನಿದ್ದೇನೆ. ಇಷ್ಟು ಸಾಕಾಗುವುದಿಲ್ಲ. ಯಾಕೆ ಈ ರುದ್ರಕೋಪನ ಉತ್ಕರ್ಷಕ್ಕೆ ಕಾರಣೀಭೂತರಾದವರು ನೀವು, ನಮ್ಮ ಪ್ರಬಲ ವಿರೋಧಿಯ ನಾಶಕ್ಕೆ ಕಾರಣರಾದವರು ನೀವು. ಪರಮೇಶ್ವರನ ಅನುಗ್ರಹವನ್ನು ನಾನು ಪಡೆಯುವುದಕ್ಕೂ ಕೂಡ ನೀವೇ ಮೂಲ ಕಾರಣ ಸ್ವಾಮಿ. ಆದ ಕಾರಣ ಮತ್ತೊಮ್ಮೆ ಪೂಜೆ, ಮತ್ತೊಮ್ಮೆ ಪೂಜೆ. ಸಾಕಪ್ಪ, ಸಂತೋಷ. ಯಾಕಾಗಿ ಬಂದಿರಿ? ನನ್ನಿಂದ ಏನಾಗಬೇಕು? ಎಲ್ಲಾ ವಿಚಾರ ಹೇಳಬೇಕು. ಬಾಬು ಮೆಚ್ಚಿದೆ ತವ ಚೌರ್ಯೋ ನತಿಯೋ ಮೆಚ್ಚಿದೆ ತವ ಚೌರ್ಯೋ ನತಿಯೋ ದೃಢಗಿ ದಿಗಮನ ಕೃತಿಯೋ ತರಿದೆ ವೈರಿಗಳೆಲ್ಲ ನೀನು, ತರಿದೆ ವೈರಿಗಳನ್ನೆಲ್ಲ ನೀನು, ಅದ ಬೇಡಲಿನ್ನೇನು ಪರಮಗತಿಗೆ ತವ ನಾಮವನ್ನು ಸುರನರಗಿನ್ನರ ಉರಗಕ್ಕೆ ಜನರು ಮರಿತಲನ್ನುವರು ಬೇಡಲು ತಿಳಿಯದು ನನಗೆ ಕೊಡವಿಯ ದೀಪರು ಇರಲಿಗೆ
ನಿನ್ನ ಸಾಹಸವನ್ನು ಕಂಡು ನಾನೇ ಮೆಚ್ಚಿದವನಿದ್ದೇನೆ. ಆಗಲಿ. ಅಂದೊಂದು ದಿವಸ ಬಂದು ನಿನ್ನ ಶತ್ರುಗಳ ಬಗ್ಗೆ ಹೇಳಿದಂತಹ ಸಮಯದಲ್ಲಿ ಯುದ್ಧಕ್ಕೆ ಹೊರಟು ಅವರೆಲ್ಲರನ್ನು ಕೊಂದವನು ನೀನು. ನಿಜ. ಅದನ್ನು ಕಂಡು ಮೆಚ್ಚಿದ್ದೇನೆ, ನಾನು ಮೆಚ್ಚಿದ್ದೇನೆ. ವಿಷಯ ಎಲ್ಲ ನಿಮಗೆ ಅರ್ಥ ಆಗಿದೆ, ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ. ನಿಮಗೆ ಸಂತೋಷವಾಗಿದೆ, ನಮ್ಮ ಜೀವನ ಉತ್ಕರ್ಷವಾಗಿದೆ. ಈ ಸಂತೋಷವನ್ನು ಆಚರಿಸುವುದಕ್ಕಾಗಿ ಈ ಕಡೆಗೆ ಬಂದಿದ್ದೀರಿತ್ತಾದರೆ ಒಂದು ವಿಶೇಷ ಪಾದ ಪೂಜೆ ನಿಮಗೆ. ಸುವರ್ಣ ನಾಣ್ಯಗಳನ್ನೆಲ್ಲ ಸಿದ್ಧಗೊಳಿಸಿದ್ದೇನೆ, ಪಾದ ಪೂಜೆಯನ್ನು ಮಾಡ್ತೇನೆ. ಸುವರ್ಣ ನಾಣ್ಯ ನಾರದನಿಗೆ ಯಾಕೆ ಹೇಳಿ? ನನ್ನಲ್ಲಿ ಉಂಟಲ್ಲ. ನಿನ್ನಲ್ಲಿ ಉಂಟು, ಅದಕ್ಕಾಗಿ ಕೊಡುವುದು. ಆದ್ರೆ ಅದಲ್ಲ, ಕೇವಲ ನಿನ್ನ ಈ ಪೌರುಷವನ್ನು ಕಂಡಂತಹ ದೇವತೆಗಳೇ ಹೆದರುತ್ತಾ ಇದ್ದಾರೆ. ಸರಿ, ನಿನ್ನ ಹೆಸರು ಹೇಳುವುದಕ್ಕೆ ಅವರಿಗೆ ಹೆದರಿಕೆ ಆಗುತ್ತಾ ಉಂಟು. ಪಾತಾಳಂತಹ ನಾಗಾದಿಗಳು ಕೂಡ ಹೆದರುತ್ತಾ ಇದ್ದಾರೆ. ಇದನ್ನು ಕಂಡಾಗ ನಿನ್ನ ಬಗ್ಗೆ ಹೆಮ್ಮೆ ಎನ್ನಿಸ್ತಾ ಇದೆ. ನೀವು ಹೊಗಳುವುದಕ್ಕಾಗಿಯೇ ಬಂದದ್ದ ಅಲ್ಲ ಇನ್ನು ಬೇರೆ ಏನಾದ್ರೂ ವಿಷಯ? ಹೊಗಳುವುದಕ್ಕೆ ಮಾತ್ರ ಬಂದದ್ದಲ್ಲ, ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸುವುದಕ್ಕೋಸ್ಕರ ಬಂದಿದ್ದೇನೆ. ಏನು ಸ್ವಾಮಿ ಅದು? ಶತ್ರುಗಳ ನಾಶವೇನೋ ಆಗಿದೆ, ಆದರೆ ನಾವು ಯೋಚನೆ ಮಾಡಬೇಕು. ಸಾಲ, ಶತ್ರು, ಬೆಂಕಿ ಇದನ್ನೆಲ್ಲ ಮೂಲದಲ್ಲಿಯೇ ನಾಶ ಮಾಡಬೇಕು. ಆದರೆ ನೀನು ಶತ್ರು ನಾಶ ಮಾಡುವಾಗ ಸ್ವಲ್ಪ ಎಡಬಿಗ್ಗಿ ಅಂತ ಕಾಣ್ತದೆ. ಚಂದ್ರಸೇನನನ್ನು ಮುಗಿಸಿದ್ದೇನೆ, ಅವನ ತಮ್ಮನನ್ನು ಕೊಂದಿದ್ದೇನೆ. ಅವರನ್ನೆಲ್ಲ ಕೊಂದಲ್ಲಿಗೆ ಶತ್ರುಗಳು ನಾಶ ಆಗಿದ್ದಾರೆ ಅಂತ ತಿಳ್ಕೊಳ್ಳುವುದು ಅಷ್ಟು ಸುಲಭವೇನು? ಇನ್ನು ಯಾರು ಉಳಿದಿದ್ದಾರೆ? ಅವನ ಹೆಂಡತಿ ಉಳಿದಿದ್ದಾರಲ್ಲ. ಪರಾಕ್ರಮಿಯಾಗಿ ಮೆರೆಯುವಂತಹ ಸಂದರ್ಭದಲ್ಲಿ ಒಂದು ಹೆಣ್ಣಿನಿಂದ ಏನು ಮಾಡುವುದಕ್ಕೆ ಸಾಧ್ಯ? ಅದೇ ಹೆಣ್ಣು ಯಾವತ್ತೂ ಅಪಲೇ ಸರಿ. ಅದೇ ನೀನು ತಿಳ್ಕೊಂಡಂತಹ ತಪ್ಪು. ಪ್ರತೀಕಾರವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಅಳುತ್ತಾ ಏನು ಮಾಡೋದು ಅಂತ ಯೋಚನೆ ಮಾಡುತ್ತಾ ಹೋದಂತ ಅವಳು ಕಾಶಿಯನ್ನು ಸೇರಿಕೊಂಡಳು. ಕಾಶಿಯನ್ನು ಸೇರಿಕೊಂಡಾಗ ವೇದವ್ಯಾಸರ ದರ್ಶನವಾಯಿತು ಅವಳಿಗೆ. ಎಲ್ಲ ಕಷ್ಟವನ್ನು ಹೇಳಿದಳು. ನಿನ್ನಿಂದ ಆ ಕಿರುಕುಳವನ್ನು, ಪುಟಳವನ್ನು, ಗಂಡನನ್ನು ಕೊಂದ ಪರಿಯನ್ನು ಎಲ್ಲವನ್ನೂ ಹೇಳಿದಂತಹ ಕನಿಕರಗೊಂಡಂತಹ ಋಷಿಗಳು ಪಿಂಡವೊಂದನ್ನು ಅನುಗ್ರಹಿಸಿದ್ದಾರೆ. ಏನದರಲ್ಲಿ ವಿಶೇಷ? ಮುಂದೆ ಆ ಪಿಂಡ ಆ ಮಗುವಾಗಿ ಹುಟ್ಟಿದಂತಹ ಸಮಯದಲ್ಲಿ ನಿನಗೆ ನಿನ್ನ ಶತ್ರುವಾಗಿ ಅವನು ಆಗುವುದಿಲ್ವೇ? ಆ ಶತ್ರುವಿನ ನಿನಗೆ ಮರಣ ಬರಲಿಕ್ಕಿಲ್ವೇನೋ? ಮರಣ ದಿಗಂಬರ ಕರುಣಾಕರನೆ ಗೌರಿವರ ಹಿಂದೆನಗೀಟರ ಕತ್ತವು ದೊರಕಿತೆ ಮರಕರನೇ ಉರಿದುದೆಯನ್ನನು ಪಾಲಿಪದುರಿಯು ಯಾರಿಗರು ಹರಶಂಕರನೆ ದಿಗಂಬರ ಕರುಣಾಕರನೇ ಹರನೇ ಪಾರ್ವತೀವರನೇ, ಎಂತಹ ದುರ್ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಮಹರ್ಷಿಗಳ, ನಾನೊಂದು ಎಣಿಸಿದರೆ ದೈವಗತಿ ಬೇರಾಗಿ ಹೋಯಿತು. ಪ್ರಭು ಪರಮೇಶ್ವರನಿಂದ ಪಡೆದಂತಹ ವರ ಯೋನಿಜರಿಂದ ಮರಣ ಇಲ್ಲ, ಈ ಪ್ರಪಂಚದಲ್ಲಿ ನನಗೆ ಮರಣವೇ ಇಲ್ಲ ಎನ್ನುವ ಹಾಗೆ ನಾನೆಣಿಸಿದ್ರೆ ಭೂಪನ ಮಡದಿಯಾದಂತಹ ಸತ್ಯಶೀಲೆ ಪಿಂಡವೊಂದನ್ನು ಪಡೆದಿದ್ದಾಳೆ. ವ್ಯಾಸರ ಅನುಗ್ರಹ ನಿಜ. ಅಪರಾಧಿ ನಾನೇ. ಆ ಸಂದರ್ಭದಲ್ಲೇ ಅರಸನ ಮಡದಿಯ ನಾಶವನ್ನು ನಾನು ಮಾಡುತ್ತಿದ್ದರೆ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಾನು ಅನುಭವಿಸುವುದಕ್ಕೆ ಇಲ್ಲವಾಗಿತ್ತು. ಖಂಡಿತ. ಅವಳು ಎಲ್ಲಿದ್ದಾಳು, ನಾನಿನ್ನು ಮುಂದೆ ಏನು ಮಾಡಲು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಪಿಂಡವ
ಸ್ವಾಮಿ ಏನು ಮಾಡಲಿ? ಮರಣ ಬರ್ತದೆ ಅಂತ ಹೇಳಿದಾಗ ಯಾರಿಗೂ ಹೆದರಿಕೆ ಆಗುದು ಸಹಜ, ನಿಜ. ಆದ್ರೆ ಬದುಕುವ ದಾರಿಯನ್ನು ಹುಡುಕಬೇಕಾದ್ರು ಬುದ್ಧಿವಂತನಾದ ಲಕ್ಷಣ ಅಲ್ವೇ? ಏನು ದಾರಿ ಇದೆ ಸ್ವಾಮಿ? ಅವಳೆಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಪಿಂಡ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡುವುದು? ನಾನು ಯೋಚನೆ ಮಾಡಬೇಕು. ಇರ್ಲಿಕ್ಕೆ ಹೆಚ್ಚು ದೂರದಲ್ಲೇನೂ ಇಲ್ಲ. ಕಾಶಿಯಲ್ಲಿ ಗಂಗಾ ನದಿಯ ಬದಿಯಲ್ಲೇ ಇದ್ದಾಳೆ ಅವಳು. ನೀನು ಬದುಕಬೇಕಾದ್ರೆ ದಾರಿ ಒಂದೇ ಇರುವುದು. ಏನು ಸ್ವಾಮಿ ಅದು? ಆ ಪಿಂಡವನ್ನು ನಾಶ ಮಾಡಿದೆ ಎಂದಾದ್ರೆ ಮತ್ತೆ ನಿನಗೆ ಮರಣ ಬರ್ಲಿಕ್ಕಿಲ್ವಲ್ಲ? ಅರ್ಥವಲ್ಲೇ ಪಿಂಡದ ನಾಶವನ್ನು ಮಾಡಿದೆ. ಆ ಪಿಂಡ ಮಗುವಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಹಾಗಿದ್ರೆ ನೀನು ಬದುಕಬಹುದು. ರಕ್ತಜಂಗನಿಗೆ ಮರಣವೇ ಇಲ್ಲ. ಅಮರನಾಗಬಹುದು ನೀನು. ಸ್ವಾಮಿ, ಏನು? ನೀವು ಆಗಾಗ ಬರ್ತಾ ಇರಬೇಕು. ನನಗೆ ಈ ರೀತಿಯ ಮಾರ್ಗದರ್ಶನವನ್ನು ಮಾಡಬೇಕು. ನನ್ನ ಜೀವನದ ಉತ್ಕರ್ಷಕ್ಕಾಗಿ ನೀವು ಪ್ರಯತ್ನಿಸಬೇಕು. ನಾನವರವರೇ ಹೋಗುವುದಲ್ಲ. ನನ್ನ ಪ್ರೀತಿಯ ತಂಗಿ ಎಲ್ಲಿದ್ದಾಳೆ? ನಿನಗೆ ನಾನು ಅನುಜೆಯಾಗಿ ಜನಿಸಿದ್ದು ನನ್ನ ಪುಣ್ಯ ಎಂಬುದಾಗಿ ಭಾವಿಸುತ್ತಾ ಇದ್ದೇನೆ. ಈ 7 ಲೋಕವನ್ನು ತನ್ನ ವಶದಲ್ಲಿ ಇರಿಸಿಕೊಂಡು ವೈಭವದಿಂದ ಅಧಿಕಾರವನ್ನು ನಡೆಸುತ್ತಾ ಇದ್ದವ ನೀನು. ಈ ರಕ್ತಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತು ಒಮ್ಮಿಂದ ಮೇಲೆ ತಂಗಿ ರಕ್ತಕೇಶಿ
ಈ ಕಡೆಗೆ ಬಾ ಎಂಬುದಾಗಿ ಕರೆದೆಯಲ್ಲ, ಕರೆದ ಕಾರಣ ಏನು ನನಗೆ ಅರ್ಥವಾಗಲಿಲ್ಲ. ಒಂದೊಮ್ಮೆ ಅದನ್ನು ನನಗೆ ಹೇಳಿದೆ ಅಂತಾದರೆ ಈ ಮುಂದೆ ಕಾಣುವಂತಹ ಸಾಗರದ ನೀರನ್ನೇ ನನಗೆ ಬೇಕಾದ ರೀತಿಯಲ್ಲಿ ಕುಡಿದು ಉಳಿದದ್ದು ಹೊರಗೆ ಬಿಟ್ಟು ಬೇರೆ ಯಾವ ಕೆಲಸ ಇದ್ರೂ ನಾನು ಮಾಡಿ ಮುಗಿಸ್ತೇನೆ. ಏನ ಬೀಳಲಿ ನಿನ್ನಲಿಯೇ ಸಾಗುತ್ತ ನೃತ ಕನ್ನಿಯ ವೈರದಲಿಯೇ ಸಾಗುತ್ತ ನೃತ ಕನ್ನಿಯೋ ವೈರದಲಿಗೆ ಗೈಗಳು ಏನ ಬೇಡಲಿ ಭಯ ಆವರಿಸಿದೆ ನಿನಗೆ. ಆ ಕಾರಣದಿಂದಲೇ ನಿನ್ನನ್ನು ಬರಮಾಡಿಸಿಕೊಂಡವನಿದ್ದೇನೆ. ಏನದು ಗೊತ್ತಲ್ಲ ನಿನಗೆ? ತಂದೆಯ ನಾಶವನ್ನು ಮಾಡಿದಂತಹ ಆ ನೃಪ ಚಂದ್ರಸೇನನ ವಧೆಯನ್ನು ನಾನು ಮಾಡಿದೆ. ಸರಿ, ಆದರೆ ಏನು ಅವನ ಮಡದಿ ಸತ್ಯಶೀಲೆ ಎನ್ನುವವಳು ಅಲ್ಲಿಂದ ತಪ್ಪಿಸಿಕೊಂಡದ್ದು ಮಾತ್ರವಲ್ಲ, ಮತ್ತೆ ನಮ್ಮ ನಾಶಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದಾಳೆ. ಅದು ಹೇಗಣ್ಣ? ವೇದವ್ಯಾಸರ ಅನುಗ್ರಹದಿಂದ ವಿಶೇಷವಾದಂತಹ ಪಿಂಡವೊಂದನ್ನು ಅವಳು ಪಡೆದಿದ್ದಾಳೆ. ಪಿಂಡದಿಂದ ಏನಾಗುವುದಕ್ಕುಂಟು? ಅಲ್ಲಿಯೇ ಇರುವುದು ವಿಷಯ. ಏನು? ನನಗಿರುವಂತಹ ವರಪ್ರಸಾದವಾದರೂ ಯಾವುದು? ಯಾವುದು? ಯೋನಿಜರಿಂದ ಮರಣ ಇಲ್ಲ. ಹೌದು. ಈ ಪಿಂಡ ಎಂಥದ್ದು? ಯೋನಿಜವಲ್ಲ, ಅಲ್ಲ, ಋಷಿಯ ಪ್ರಸಾದ. ಹೌದು, ಅನುಗ್ರಹ ಪ್ರಸಾದ. ಆ ಪಿಂಡ ಬೆಳೆಯಿತು ಎಂದಾದರೆ, ಬೆಳೆದ್ರೆ ನಾಳೆಯ ದಿನ ಪಿಂಡದಿಂದ ಶಿಶುವೊಂದು ಉದ್ಭವಿಸಿತು ಎಂದಾದರೆ ಈ ರಕ್ತಜಂಗನಿಗೆ ಮರಣ ಬರುವುದಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನಾನು ಚಿಂತಿಸುತ್ತಾ ಇದ್ದೇನೆ. ಈ ಮಧ್ಯೆ ದೇವಮುನಿಗಳಾದ ನಾರದರು ಬಂದು ಒಂದು ಧೈರ್ಯದ ಮಾತನ್ನು ಹೇಳಿದ್ದಾರೆ. ಪಿಂಡವನ್ನು ಬೆಳೆಯುವುದಕ್ಕೆ ಬಿಡಬಾರದು. ಮಧ್ಯದಲ್ಲೇ ಆ ಪಿಂಡವನ್ನು ನಾಶ ಮಾಡಿದೆವು ಎಂದಾದರೆ ವಿರೋಧಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಕ್ಷಣಮಾತ್ರದಲ್ಲಿ ನಾಶ ಮಾಡಬಹುದಲ್ಲ. ವ್ಯವಹರಿಸುವುದು ಯಾರಲ್ಲಿ? ಹೆಣ್ಣಲ್ಲಿ. ಹೆಣ್ಣಿನಲ್ಲಿ ವ್ಯವಹರಿಸುವುದಕ್ಕೆ ಹೆಣ್ಣೇ ಆಗಬೇಕು. ಆದ ಕಾರಣ ನಿನ್ನ ನೆನಪಾಯಿತು ನನಗೆ. ಹಾಗಾಗಿ ನನ್ನನ್ನು ಕರೆಸಿದ್ದೆ. ಏನು ಮಾಡ್ತೇನೆ? ಸತ್ಯಶೀಲೆಯ ಬಳಿಗೆ ತೆರಳುವಂತಹ ಸಮಯದಲ್ಲಿ ಒಳ್ಳೆ ಯೋಚನೆಯನ್ನು ನೀನು ಮಾಡಿ. ಆಕೆ ಹೆಣ್ಣಾಗಿದ್ದಾಳೆ. ಆಕೆಯ ಮುಂದೆ ನಾವು ವ್ಯವಹರಿಸುವಾಗ ಅಂತವಳೇ ಆಗಬೇಕು. ಯೋಚನೆ ಮಾಡಬೇಡ. ಇದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಕ್ಷಣ ಮಾತ್ರದಲ್ಲಿ ನೀನು ನನಗೆ ಒಂದು ಆಜ್ಞೆಯನ್ನು ಕೊಟ್ಟು ಕಳುಹಿದರೆ ಅಲ್ಲಿಗೆ ತೆರಳಿ ಆಕೆಯನ್ನು ಕೊಂದು ಮುಗಿಸಿ ಮತ್ತೆ ಅದರಿಂದಲೇ ಪಿಂಡ ಅದನ್ನು ಕೂಡ ನಾಶ ಮಾಡಿ ಬರುವುದಕ್ಕೆ ನಾನಿದ್ದೇನೆ. ಅಂತಹ ಕೆಲಸವನ್ನು ಮಾಡುವಾಗ ಮೂರು ಕಣ್ಣುಳ್ಳಂತಹ ಮುಕ್ಕಣ್ಣ ನನ್ನ ಎದುರಿಗೆ ಬಂದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಅವನನ್ನು ದಂಡಿಸಿ ನಾನು ಬರ್ತೇನೆ. ನನಗೊಂದು ಆಜ್ಞೆ. ತಂಗಿ, ತುಂಬಾ ಜಾಗೃತೆಯಿಂದ ವ್ಯವಹರಿಸಬೇಕಾಗಿದೆ. ಹೌದಾ?
ನಾವೀಗ ಹೋಗಬೇಕಾದದ್ದು ಅಂತಹ ಪಿಂಡವೊಂದನ್ನು ಋಷಿಗಳು ಕೊಟ್ಟಿದ್ದಾರೆ ಎಂದಾದ್ರೆ ಆ ಪಿಂಡದ ರಕ್ಷಣೆಗಾಗಿ ಏನಾದರೂ ವ್ಯೂಹವನ್ನು ಅವರು ಸಿದ್ಧಗೊಳಿಸಿರಲೂಬಹುದು. ನಾವೆಂತೆಂತ ವ್ಯೂಹವನ್ನು ಕೊಟ್ಟಿಲ್ವಾ? ಆದ ಕಾರಣ ಜಾಗ್ರತೆಯಿಂದ ವ್ಯವಹರಿಸು. ನೀನೊಬ್ಬಳೇ ಹೋಗುವುದಲ್ಲ, ಮತ್ತೆ ನಿನ್ನ ಹಿಂದಿನಿಂದ ನಾನು ಬರ್ತೇನೆ. ಅಗತ್ಯ ಬೀಳುವಾಗ ನಾನು ಪ್ರಕಟ ಆಗುತ್ತೇನೆ. ಹೋಗಬೇಕಾದ್ದು ಮತ್ತೆಲ್ಲಿಗೂ ಅಲ್ಲ, ಕಾಶಿಯ ಸನಿಹದಲ್ಲಿ ಗಂಗಾ ನದಿ ತೀರದಲ್ಲಿ ಆ ನಾರಿ ಇದ್ದಾಳಂತೆ. ತಡ ಮಾಡುವುದಲ್ಲ, ಮುಂದುವರಿಯೋಣ. ನಾನು ಬಂದ ಸ್ಥಳ ತಪ್ಪಿ ಹೋಗಿಲ್ಲ, ಅಂದ್ರೆ ಹೊಸದಾಗಿ ಬರುವುದಲ್ವಾ, ಹೇಳಿಕೊಂಡು ಬಂದೆ. ಹೌದಾ? ಆದ್ರೆ ನಮಗೆ ಬೇಕಾದದ್ದು ಸತ್ಯಶೀಲ. ಆಕೆ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕಬೇಕಾಗಿದೆ. ನೋಡುವ, ತುಂಬ ಪ್ರಾಯದವರು ಅವರಲ್ಲ, ಸಣ್ಣ ಮಗು. ಇದು ಅಲ್ಲ, ನಾವು ಹುಡುಕಿಕೊಂಡು ಬಂದಂತಹ ಹಳ್ಳಿ ನಮ್ಮ ಕಾಲಿಗೆ ಸಿಲುಕಿದ ಹಾಗೆ ಇಲ್ಲೇ ಹತ್ತಿರದಲ್ಲಿದ್ದಾಳಲ್ಲ. ಸ್ವಲ್ಪ ಮಾತನಾಡಿ. ನಮ್ಮಂತಹ ರಕ್ಕಸರ ಮುಂದೆ ಬಂದ್ರೆ ದೂರದಿಂದಲೇ ಹೆದರಿ ಓಡಿ ಹೋಗುವಂತಹ ಜಾತಿ ಎಷ್ಟು. ಅಂಥದ್ದರಲ್ಲಿ ನನ್ನ ಮುಂದೆ ಧೀರತನವನ್ನು ತೋರಿಸುವುದು ಧೀರೆ ಅಹುದು ನೀನು. ಆದರೆ ಸಾಹಸಿ ಯಾವ ರೀತಿಯಲ್ಲಿ ಸಾಹಸ? ನಾವು ಮಾಡುವಂತಹ ಕೆಲಸ ಅದು ಯಾರಿಗೂ ತಿಳಿಯಬಾರದು ಅನ್ನುವುದನ್ನು ಮರೆಯಾಗಿರಿಸಿ ಮತ್ತೊಬ್ಬರ ಮುಂದೆ ನಾನೊಬ್ಬನು ಸಾಹಸವಂತೆ ಅನ್ನುವ ಹಾಗೆ ತೋರಿಸುವಂತಹ ಆ ಹೆಣ್ಣುತನ ನಿನ್ನಲ್ಲಿ ಉಂಟು. ಆದರೆ ಆವಾಗದಿಂದ ನಿನ್ನನ್ನು ನೋಡ್ತಾ ಇದ್ದೇನೆ, ಏನೋ ಒಂದು ಮರೆಯಲ್ಲಿರಿಸಿ ನನಗೆ ಕಾಣಬಾರದೆಂಬ ಉದ್ದೇಶ
ಆವೇಶದಿಂದ ಅಡಗಿಸುತ್ತಾ ಇದ್ದೀಯ. ನಿನ್ನ ವರ್ತಮಾನ ತಿಳಿದೇ ನಾನು ಒಂದದ್ದು. ನೀ ಏನು ಪಡೆದುಕೊಂಡು ಛೇದಿಪೆ ಛೇದಿಪೆ ನನಗೆ ಕ್ಷಣದಿ ಛೇದಿಪೆ ಛೇದಿಪೆ ಅಂತಕನೂರ ಹಾದಿ ತೋರಿವೆ ಕ್ಷಣವೇ ಪಿಂಡವು ಬಂದು ಕಾದಲೆಣ್ಣಳು ಹಳದಿ ಛೇದಿಪೆ ಹಳದಿ ನೀನು ಅಡಗಿಸುತ್ತೇನ. ವೇದವ್ಯಾಸನಿಂದ ಏನೋ ಒಂದು ಪಿಂಡವನ್ನು ಪಡೆದುಕೊಂಡಿದ್ದೀಯ. ಆ ಪಿಂಡವನ್ನು ನೀನು ಕೈಯಲ್ಲಿ ಇಟ್ಟುಕೊಂಡಿದ್ದೀಯಾ? ಅದನ್ನು ಕೊಡದೇ ಇದ್ರೆ ಆ ಪಿಂಡವನ್ನು ಛೇದಿಸಿ ಅದನ್ನು ಕೊಂಡು ಹೋಗುವುದು ಹೇಗೆ ಅಂತ ನನಗೆ ಗೊತ್ತಾಗಿದೆ. ಕೊನೆಗೆ ನಿನ್ನ ಪ್ರಾಣ ಉಳಿಯುವುದಕ್ಕೆ ಇಲ್ಲ. ಕೊಡಾದರು ಮನದಿವನು ಕುಂದಿ ಶೋಕವತಾಳುತ್ತ ದುರುಳೆ ದುರುಳೆ ಎನ್ನಯ ಸುದ್ದಿ ಬೇಡ ನೀ ಸರಿಯುವುದು ಎನ್ನುತ್ತ ದುರುಳೆ ಅಲ್ಲಿ ನಿಲ್ಲು, ಇಲ್ಲೂ ನಿಲ್ಲಂದ್ರೆ ಕಷ್ಟತೆಯನ್ನು ತಿಳಿದು ಬಂದವಳು ಅನ್ನುವ ಹಾಗೆ ನೀನೇ ಆಡಿದೆ. ನಿನಗೆ ಬೇಕಾದ್ದು ಕೊಡದೇ ಇದ್ರೆ ನಾನು ಇಲ್ಲಿ ನಿಲ್ಲುವುದಿಲ್ಲ, ನಿನ್ನನ್ನು ಕೊಡಕೊಂಡು ಹೋಗ್ತೇನೆ. ನಿನ್ನ ಕೈಗಿರಿಸುವುದಕ್ಕೆ ಕೈವರ್ತಿಸುವುದಕ್ಕಲ್ಲ ನಾ ಇದನ್ನು ರಕ್ಷಿಸಿಕೊಂಡು ಬಂದಿರುವುದು. ಇದು ನನಗೆ ದತ್ತವಾದದ್ದು. ಇದು ವ್ಯಾಸ ಮಹರ್ಷಿಗಳ ಅನುಗ್ರಹ. ಇದನ್ನು ಕಾಪಾಡತಕ್ಕದ್ದು ನನಗೆ ಕರ್ತವ್ಯ. ನೀನು ಮರೆತು ಅನ್ಯಾಯವನ್ನು ಎಸಗುವುದಕ್ಕೆ ಮುಂದಾದೆ ಎಂದಾದರೆ ಪ್ರಾಣ ಪ್ರಾಣ ಹೋದಿತ್ತು ಜತನ ರಾಜ್ಯದ ವರಿತ ರೋಜ ವೇದದಿ ಸತಿಯ ಮುಂದನೆ ಬಿಡಿಯೇ ಕರ ಛಾತಿ ನೀನವಳಲ್ಲಿ ಚಕ್ಕಂದಾಡುವುದೇನಲ್ಲ, ನೀನು ಸಂಬಂಧ ಮಾಡ್ಲಿಕ್ಕೆ ಬಂದದ್ದು. ಸಂಬಂಧವಲ್ಲ, ಒಳಗೆ ಹೋಗು. ಹೇಗೆ ವ್ಯವಹರಿಸಬೇಕು ಅಂತ ನನಗೆ ಗೊತ್ತು. ಆಯ್ತು, ಹಸಿವೆ ಆಗ್ತದೆ ನನಗೆ. ಆ ಪಿಂಡವನ್ನು ನನ್ನ ಕೈಗೆ ಇತ್ತೆ ಬದುಕಿ ಉಳಿಯಬಹುದು. ಇಲ್ಲ ಅಂತಾದ್ರೆ ನಿನ್ನ ತುರುಬನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸ್ತೇನೆ. ತರುಣಿಗಿಂದ ಎದುರಿಗೂ ವ್ಯಾಸನ ಜನನವನ್ನು ತಿಳಿಸುವುದ ಘೋರ ಬೇಡವ ಧರಣಿಯೊಳಗಿಟ್ಟಾಗ ಮದಿದರು ಕೇಳಿರ ಅದ್ಭುತವ
ಮಾಡಿದಂತಹ ಕಾಶಿ ಕ್ಷೇತ್ರವನ್ನು ಬಂದದ್ದು ಮಾತ್ರವಲ್ಲದೆ ಅಬಲೆಯನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗಿದ್ದೀಯ. ಪಿಂಡದಲ್ಲಿದ್ದವ ಜೀವ ರೂಪವನ್ನು ತಳೆದಿದ್ದೇನೆ. ಯಾಕೆ ಬಲ್ಲೆಯ ನಿನ್ನನ್ನು ಕೊಂದು ಹೋಗುವ ಕಾಲಕ್ಕೆ ಬಂದ ಬುದ್ಧಿ ವಿನಾಶ ಕಾಲದ ಮೊಟ್ಟೆಯಿಂದ ಹೊರಗೆ ಬಂದ ಕೂಡಲೇ ಹಾರುವುದಕ್ಕೆ ಪ್ರಾರಂಭಿಸಿದ. ಹಣೆ ಬರ ಕೆಟ್ಟ ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ. ಆ ವೇದವ್ಯಾಸರು ನನಗೆ ಸಿಗಬೇಕು. ಅವರ ದುರ್ಯೋಜನೆ ಇದು ಬಿಡುವುದಿಲ್ಲ. ಬಾಬಾ ನೀನು ಸಹಪಾಠಿಯಾಗಿ ಬಂದಿದ್ದೀಯ. ಅಣ್ಣ ಮಾಡಿದಂತಹ ಅಧರ್ಮವನ್ನು ತಪ್ಪಿ ಸರಿದಾರಿಯಲ್ಲಿ ನೀನು ನಡೆಸಿಕೊಳ್ಳಬೇಕಿತ್ತು. ಬದಲಾಗಿ ಆತನಿಗೆ ಬೆಂಬಲಿಗನಾಗಿ ಬಂದಿದ್ದೀಯ. ಮಾಡಿದ್ದು ತಪ್ಪಾಯ್ತು ಅಂತ ಬಾರಿಗೆ ಲಘು ಶಿರಚ್ಛೇದನವಾದಿತು.
ಹುಟ್ಟಿದವ ನೀನು ಆ ಪಿಂಡದೊಳಗೆ ಹೇಗಿದ್ಯೋ ಪುಣ್ಯಾತ್ಮ? ಏನಾಯ್ತು? ಇಷ್ಟು ದಪ್ಪ ಇದ್ದಿ. ಅಷ್ಟೇ ಅಲ್ಲ, ಆ ದಿವಾಕರ ಬೆಳಕನ್ನು ಪ್ರಪಂಚಕ್ಕೆ ಸೂಸುವವ, ಅವನು ಹಾಗೆ ಪ್ರಖರವನ್ನು ಬೀರುತ್ತಾನನ್ನು ಮುಂದೆ ನಿಂತೇ ಅಲ್ಲ. ಅಗ್ರಜನನ್ನು ಯಾಕೆ ಕೊಂದೆ ಹೇಳಬೇಡ. ನಿನ್ನ ಅಣ್ಣ ಅಧರ್ಮ ಮಾರ್ಗದಲ್ಲೇ ಮುಂದುವರಿಯುತ್ತಿದ್ದ, ಆದುದರಿಂದಲೇ ಆತನನ್ನು ಕೊಂದವನಿದ್ದೇನೆ. ನಿನಗೂ ಅದೇ ಗತಿ. ಕೋಪಿಸಬೇಡ. ನನ್ನ ನೀನು ಪಾಲಿಸಬೇಕು, ಅಂದ್ರೆ ನನ್ನನ್ನು ಉತ್ತರಿಸಬೇಕು. ನನ್ನ ಪ್ರಾಣ ನೀನು ಉಳಿಸಬೇಕು. ಅಯ್ಯೋ, ನಾನು ಈ ರೀತಿ ಮಾಡುವುದಕ್ಕೆ ಕಾರಣ ನನ್ನ ಅಗ್ರಜ ಹೇಳಿದ, ಆ ಪಿಂಡವನ್ನು ಒಡೆದು ಆ ಹೆಣ್ಣನ್ನು ಮುಗಿಸಿ ಬಾ ಅಂತ. ಹಾಗೆ ನಾನು ಬಂದದ್ದು. ಇಲ್ಲದಿದ್ರೆ ನಾನು ಇವತ್ತು ಇಲ್ಲಿಗೆ ಬರಲಿಕ್ಕೂ ಇಲ್ಲ. ಸುಮ್ಮನೆ ನನ್ನ ಮೇಲೆ ಕೋಪ ಮಾಡಬೇಡ. ನೀನೇ ನನ್ನನ್ನು ರಕ್ಷಣೆ ಮಾಡು, ಕಾಪಾಡು. ಅರರೆ ಏನು ವಿಶೇಷ ಕಾರ್ಯ, ಅರರೆ 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 ಏನು ವಿಶೇಷ ಕಾರ್ಯ. ಮನದ ಧೈರ್ಯ ತೆರಳಿದಲ್ಲಿ ಮನದ ಧೈರ್ಯ ವಿಶೇಷ ಕಾರ್ಯ. ಅರರೆ 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 ಸರಸ ನುಡಿಗ ಸರತ ನುಡಿಗಳಲ್ಲಿ ಹೋಯ್ತು ಭರಿತ ಗೌರ್ಯ ಬದು ಏನಾಯ್ತು. ಸರತ ನುಡಿಗಳಲ್ಲಿ ಹೋಯ್ತು ಭರಿತ ಗೌರ್ಯ ಬದು ಏನಾಯ್ತು. ಅದರಿಗೇನು ವಿಶೇಷ ಕಾರ್ಯ. ಪಿಡಿಯಲಿಲ್ಲ
ಕೊಡವಿಯೊಳಗೆ ಬಿದ್ದು ನೀನು ಒಡನೆ ಚಿಂತೆ ಗೈವೆಯೇ ಕೊಡವಿಯೊಳಗೆ ಬಿದ್ದು ನೀನು ಒಡನೆ ಚಿಂತೆ ಗೈವೆಯೇನು ಅರನೆ ಅರನೆ ಮನದ ಧೈರ್ಯ ನಿನಗೆ ಸಂತೋಷ, ನನಗೆ ಪ್ರಾಣ ಸಂಕಟ. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನಿನ್ನಲ್ಲಾದಂತಹ ಬದಲಾವಣೆ ಇಲ್ಲದಿದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ರಾಕ್ಷಸಿ ರೂಪವನ್ನು ತಾಳಿದಂತಹ ನೀನು, ನಿನ್ನಲ್ಲೂ ಒಂದಿತ್ತ ಅಹಂಕಾರವೇ, ನೀನೇ ದೊಡ್ಡವಳು, ನಿನ್ನಿಂದಲೇ ಎಲ್ಲ ಸಾಧ್ಯ ಎನ್ನುವ ಅಹಂ ನಿನ್ನಲ್ಲಿತ್ತು. ಆದರೆ ಎಲ್ಲವೂ ಪರಿವರ್ತನೆ ಆಯಿತು. ಒಂದೊಮ್ಮೆಗೆ ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೆ ಅಸಾಧ್ಯ. ಆಗ ರಾಕ್ಷಸಿಯಾಗಿ ಬಂದದ್ದು, ಈಗ ನನ್ನದು ಪರಿವರ್ತನೆ. ಓಹೋ, ಆದರೆ ಈ ಪರಿವರ್ತನೆ ಆಗಬೇಕಿತ್ತು ಯಾವಾಗ? ನಿಮ್ಮ ಮುಂದೆ ಒಬ್ಬಾಕೆ ಹೆಣ್ಣು ತನ್ನ ಜೀವಕ್ಕಾಗಿ ಅಂಜಲಾಚುವಾಗ, ಅವಾಗ ಈ ಬದಲಾವಣೆ ಕಾಣಬೇಕಿತ್ತು. ಆದರೆ ಆ ಹೊತ್ತಿಗೆ ನಿಮ್ಮ ಮನಸ್ಸು ಕರಗಲಿಲ್ಲ, ಬದಲಾಗಿ ಈಗ ಕರಗಿದೆ. ಈಗ ಕರಗಿ ಪ್ರಯೋಜನವೂ ಇಲ್ಲ. ಕಾಲೆತ್ತು ಬೇಡ ಪುಣ್ಯಾತ್ಮ, ನೀನು ಕಾಲೆತ್ತಿದ್ರೆ ನಾನು ಅಡಿಗೆ ಹೋಗಿ. ಆಹಾ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಬಾ ಯುದ್ಧಕ್ಕೆ, ನಿನ್ನನ್ನು ಕೊಂದು ಕೆಳ ಹೊತ್ತೇನೆ. ಸುಂದರಾಂಗನೆ ಸುಂದರಾಂಗನೆ ಉಪಕೃತಿಯನೋ ನಿಲ್ಲಿಗೂ ಮರೆಯನು ಕರೆದ ಸಮಯಕ್ಕೆ ಬರುವೆನಿದು ಸಿದ್ಧ ಕರೆದ ಸಮಯಕ್ಕೆ ಬರುವೆನಿದು ಸಿದ್ಧ ಸುಂದರ ಕಂದು ಗೊರಳನು ಸಾಕ್ಷಿ ಕಂದು ಗೊರಳನು ಸಾಕ್ಷಿಗಿರಿ ಇಂದು ಮೊದಲನು ರಾಜ್ಯತಿಗೆ ಹೋಗಿಂದು ಅಪ್ಪಣೆ ಕೊಡನು ನಾನವಿಯು ಸುಂದರಾಗನೆ ಉಪಕೃತಿಯನ ಎಂದು ಮರೆಯೇನು ಸುಂದರ ಇನ್ನು ಮುಂದೆ ಕೋಪಿಸುವುದಲ್ಲ. ನಾನು ನಿನಗೆ ರಾಕ್ಷಸಿಯಾದರೂ ಕೂಡ ಒಲಿದು ಮುಂದೆ ಬಂದಿದ್ದೇನೆ. ನೋಡು, ನಿನಗೆ ಎಲ್ಲಿಯಾದರೂ ಭೂಮಿಯಲ್ಲಿ ನಡೆಯುವಂತಹ ಸಮಯದಲ್ಲಿ ಕಷ್ಟ ಒದಗಿ ಬಂದ್ರೆ ರಾಕ್ಷಸಿಯಾದಂತಹ ನನ್ನನ್ನು ನೆನವರಿಕೆ ಮಾಡಿದರೆ ಸಾಕು. ಆವಾಗಲೇ ಬಂದು ಆ ಕಷ್ಟವನ್ನು ದೂರ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ನಿಮಗೆ ಧೈರ್ಯ ಬರದಿದ್ದರೆ ಆ ಪರಮೇಶ್ವರನ ಆನೆಯಾಗಿ ಕಾಯಿದ್ದೇನೆ. ನಾನು ಖಂಡಿತ ನಿನ್ನ ಸೇವಕರಾಗಿ ಬರ್ತೇನೆ. ಹೌದೇ? ನಾನು ಕರೆದಾಗ ನೀನು ಅಲ್ಲಿಗೆ ಬರಬೇಕು. ಖಂಡಿತವಾಗಿ ಅಲ್ವಾ? ಹಾಗಿದ್ದರೆ ಮಾತಿಗೆ ಒಪ್ಪಿದ್ದೀಯ. ಇನ್ನು ನೀನು ಇಲ್ಲಿರುವುದಲ್ಲ, ನಿನಗೆ ಎಲ್ಲಿ ಬೇಕು ಅಲ್ಲಿದ್ದುಕು.
ಆದರೆ ಒಂದು ಮಾತು, ನಾನು ಕರೆದಾಗ ನೀನು ಬರಬೇಕು. ಆದಷ್ಟು ಬೇಗ ಕರೆ ಆಯ್ತಾ? ಸರಿ ಹೋಗು. ಇಲ್ಲೇ ಇರ್ತೀರಾ? ಹೌದಾ? ಎಲ್ಲಿ ಬೇಕಾದ್ರು. ಅಮ್ಮ ದಾರುಣಿ ಬಾನು ಬಳಿ ಕೈತನು ತಲಿ ಹೊಂದಿಸೆ ಬಲು ತೋಷದಿ ಸತ್ಯಶೀಲೆಯು ನೆನಗುತ್ತಳಿಂದಳು. ಪರಮ ವೇದವ್ಯಾಸ ಮುನಿಯ ಕೃಪೆಯುದೀಗ ಹರಿದುದೆನ್ನಯ ಬಂಧನವೆಂದು ಹರಸುತ್ತ ತರಳ ಸಮೇತ ಮಾತ್ರ ಪುರಗೆ ತರಳನು ಸಮೇತ ಮಾತ್ರ ಪುರಗೆ ಐದೌದು ಬಗುವಿದನ ವಾದ್ಯರವ ಕೋಟದಿಯೇ ಪರಮ ವೇದ ವ್ಯಾಸ ಮುನಿಯ ಕೃಪೆಯಿದೀಗ ಕೌದ ಮಗನೇ, ಮೊದಲಾಗಿ ಶಿರವನ್ನು ಬಾಗಿಸಿಕೊಂಡವನಿದ್ದೆ. ಹೀಗೆ ಬಾ ಕುಮಾರ. ಅಮ್ಮ ಧನ್ಯವಾಯಿತು ನನ್ನ ಬದುಕು. ನವಮಾಸ ಪರ್ಯಂತ ನಿನ್ನನ್ನು ನನ್ನ ಈ ಉದರದಲ್ಲಿ ಹೊತ್ತವಳು ನಾನಲ್ಲ. ಆದರೂ ವೇದವ್ಯಾಸರಿಂದ ದತ್ತವಾದ ಪಿಂಡವನ್ನು ರಕ್ಷಿಸಿಕೊಂಡು ಬಂದವಳಿದ್ದೇನೆ. ಆ ಸತ್ಫಲವೇ ಇಂದು ನನ್ನ ಕಣ್ಣ ಮುಂಭಾಗದಲ್ಲಿ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದೆ. ಅವರಿಂದ ಅನುಗ್ರಹ ರೂಪದಲ್ಲಿ ಪಡೆದಂತಹ ಪಿಂಡ ಒಡೆದು ಬಂದ ಕಾರಣ ನೀನು ಪಿಂಡೋದ್ಭವ. ಜೊತೆಗೆ ಅವರು ಈ ಹಿಂದೆ ಆಡಿದ ಮಾತಿನಂತೆ ಶಿವನ ಕೋಪವನ್ನು ಹೊಂದಿ ಬರುವವನಿದ್ದಾನೆ ನಿನ್ನ ಕುಮಾರ. ಆದ್ದರಿಂದಲೇ ನೀನು ರುದ್ರಕೋಪ ನಾಮಕ. ಸರಿ. ಆದರೆ ನಾವು ಇಲ್ಲಿಯೇ ಇದ್ದು ಬದುಕು ಕಳೆಯುವುದಕ್ಕಿಲ್ಲ. ಮತ್ತೆ ನಮ್ಮದಾದ ಪುರವಿದೆ, ನಗರವಿದೆ. ನಿನಗೆ ಅಧಿಕಾರವನ್ನು ನಡೆಸುವ ಸುಯೋಗವಿದೆ ಮಗನೇ. ಆದ್ದರಿಂದ ಮಾದ್ರಾಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸೋಣ. ಹೀಗೆ ಮಾದ್ರಾನಗರವನ್ನು ಬಂದು ನಾವು ಪ್ರವೇಶ ಮಾಡಿದವರಿದ್ದೇವೆ. ನಮ್ಮನ್ನ ಸ್ವಾಗತಿಸುವುದಕ್ಕೆ ನಮ್ಮ ಮಂದಿಗಳು ಸಂತೋಷದಿಂದಲೇ ಮುಂದೆ ಬಂದವರಿದ್ದಾರೆ. ಅವರೂ ಈ ಸಂತೋಷದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ. ನೋಡು, ಒಂದು ಕಾಲದಲ್ಲಿ ನಿನ್ನ ತಂದೆ ಏರಿ ಕುಳಿತಿದ್ದ ಸಿಂಹಾಸನವಿದೆ. ಕಾಲವಶರಾಗಿದ್ದಾರೆ. ಅವರನ್ನ ಕಾಣುವ ಯೋಗ ಭಾಗ್ಯ ನಮಗಿಂದಿಲ್ಲ. ಆದರೆ ಇದುವೇ ಶುಭ ಮುಹೂರ್ತ. ನೀನು ಈ ಆಸನವನ್ನ ಏರಬೇಕು, ಅಲಂಕರಿಸಬೇಕು ಮಗನೇ. ಹೀಗೆ ಬಾ. ಮುಂದಕ್ಕೆ ಮಾದ್ರಾ ನಗರಿಯಲ್ಲಿ ರುದ್ರಕೋಪನ ಅಧಿಕಾರ. ಎಳೆವೆಯ ಹಳೆಯ ನಿನ್ನದು. ನಿನ್ನಗೆ ಬೇಕಾದ ನಿರ್ದೇಶನವನ್ನು ನೀಯುವುದಕ್ಕೆ ನಮ್ಮ ಮಂತ್ರಿವರ್ಯರೆಲ್ಲ ಸಿದ್ಧರಿದ್ದಾರೆ. ಜೊತೆಗೆ ರಾಜ ಮಾತೆಯ ಸ್ಥಾನವನ್ನು ಅಲಂಕರಿಸಬಹುದಾದ ನಾನು ನಿನ್ನ ಒತ್ತಿಗಿದ್ದು ನಿನ್ನ ಬೆಳವಣಿಗೆಗೆ, ನಿನ್ನ ಬದುಕಿನ ಗಳಿಕೆಗೆ ಆಗಾಗ್ಗೆ ಒದಗಿ ಬರ್ತೇನೆ ಕುಮಾರ. ಸರಿ. ಹೀಗೆ ಬಾ. ಹಾಗೆ ಇತ್ತಲ ಗಂಧರ್ವ ರಾಜನ ಪುತ್ರಿಯಾಗೀಗ ಚಿತ್ರಲೋಚನಿ ಇತ್ತಲ ಗಂಧರ್ವರಾಜನ ಪುತ್ರಿಯಾಗಿಗ ಚಿತ್ರಲೋಚನಿ ಪುತ್ರಿಯಾಗಿಗ ಚಿತ್ರಲೋಚನಿ ತನ್ನೊತ್ತಿನೊಳಗಿಗ ಸಖಿಯರನ್ನು ಕಾಣದೆ ತನ್ನೊತ್ತಿನೊಳಗೆ ಚಿತ್ರಲೋಚನೆ
ಅಧೋಲೋಕಗಳು, ಮೇಲ್ಲೋಕದಲ್ಲಿ ಒಂದು ಲೋಕವಾದಂತ ಈ ಗಂಧರ್ವ ಲೋಕ, ಇದರ ಅಧಿಕಾರಿಗಳಾದಂತ ಮಹೋದರ ನಮ್ಮ ಅಪ್ಪ ಹೇಳಿಕೊಳ್ಳುವುದಕ್ಕೆ ಎಷ್ಟು ಹೆಮ್ಮೆ ಆಗುತ್ತಾ ಇದೆ. ಹೌದು, ಅವರ ಮಗಳು ನಾನು. ನನ್ನ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ತೇನೆ. ನಿಮ್ಮೊಂದಿಗೆ ಸಂತಸದ ಜೀವನವನ್ನು ಸಾಗಿಸ್ತಿದ್ದವಳು ನಾನು. ಆದ್ರೆ ಏನ್ ಮಾಡುವುದೇ, ಏನು ಬೇಸರ. ಬೇಸರವಾ? ಹಾ. ವ್ಯವಸ್ಥೆ ಎಲ್ಲ ಉಂಟು, ಯಾಕೆ ಬೇಸರ? ಕೆಲವೊಮ್ಮೆ ವ್ಯವಸ್ಥೆ ಹೆಚ್ಚಾದ್ರೆ ಬೇಸರ ಆಗುವುದು. ನನಗಾದದ್ದು ಹಾಗೆ. ಉಂಟಾದಂತ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಬಗೆ ಹೇಗೆ ಗೊತ್ತಾ? ಏನ್ ಮಾಡುವುದು ಗೊತ್ತಾ? ಓ ಗೆಳತಿ, ಏನು? ಬಾಬಕಿಯ ಇಂದೆಲ್ಲ ಕೇಳಿರಿ ಓವಲಯ ಗೈದುತ್ತ ಕೇಳಿರಿ ಜಲಕ್ರೀಡೆ 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 ಆಡುವ ಜಲಕ್ರೀಡೆ ಆಡುವ ಏಡಿ ಜಲಕ್ರೀಡೆ ಆಡುವ ಏಡಿ ಏಡಿ ಎನ್ನನು ಜಲಗಿ
ಆಡುವ ಏಳಿ ಜಲ ಕ್ರೀಡೆ ಆಡುವ ಏಳಿ ಬೇಗ ಏಳಿ ಹೊರಡಿರೆ ನಗೋದು ಉಂಟಾದಂತ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಪರಿ ಹೇಗೆ ಗೊತ್ತಾ? ಇದೇ ಗಂಧರ್ವ ಲೋಕದಲ್ಲಿ ಇರುವುದಲ್ವೇ? ಆಗಾಗ ಹೋಗಿ ಬರ್ತಾ ಇರುವಂತ ಆ ಲೋಕ ಯಾವುದು ಹೇಳು? ಭೂಲೋಕ. ನಿತ್ಯ ನೂತನ ಎನಿಸಿಕೊಂಡದ್ದು ಭೂಲೋಕ. ಎಷ್ಟು ಬಣ್ಣದ ಬಗೆಯಲ್ಲಿ ಮತ್ತೆ ಒಂದೊಂದು ಬಣ್ಣ. ಬಣ್ಣ ನೋಡ್ಲಿಕ್ಕೆ ಭೂಲೋಕಕ್ಕೆ ಹೋಗಬೇಕು. ಹೌದು, ಆ ಬಣ್ಣ ನೋಡುವ ಉದ್ದೇಶವನ್ನೇ ಇರಿಸಿಕೊಂಡು ಭೂಲೋಕವನ್ನು ನಾವು ಸೇರಬೇಕು ಅಂತ ಆದ್ಮೇಲೆ ನಾನಿವತ್ತು ಭೂಲೋಕಕ್ಕೆ ಹೋಗುವುದೇ ಸರಸಿಗಿಳಿದು ನೀರಾಟವನ್ನು ಆಡಬೇಕು ಅಂತ ಮನಸ್ಸು ಮಾಡಿದ್ದೇನೆ. ನೀ ಬರುದಿಲ್ವಲ್ಲ? ಅಯ್ಯೋ, ತುದಿಗಾಲಿನಲ್ಲಿ ನಿಂತಿದ್ದೇನೆ. ಅವಸರವಾಗಿ ನಿಂತಿದ್ದಾಗಂತೆ ನಿನ್ನ ಜೊತೆಗೆ ಈಗ ಅವಸರ ಆದವಳು ಈಗ ನೀನು ಅವಳು ಬರ್ತಾಳಂತ ಆಯ್ತು. ನೀನು ಜಾತಕ ಪಕ್ಷಿಗೆ ಕಾತುಕೊಳ್ಳಿದ್ದೇನೆ. ಯಾವಾಗ ಕರೆಯುತ್ತೀರಿ ಅಂತ ಕರೆದವರಲ್ಲಿ ಎಲ್ಲರಲ್ಲಿ ಹೀಗೆ ಹೇಳುವುದೇ ಅಲ್ಲ. ಗೆಳತಿ ನೀನು ಒಬ್ಬಳೆ ತಾನೆ, ನಿನ್ನಲ್ಲಿ ಮಾತ್ರ. ಹೌದೇನೆ? ಮತ್ತೇಕೆ ಕಾಲಹರಣ ಮಾಡೋದು? ಹೋಗೋಣ. ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಮಾಮರವು ಕೂತಿದೆ ಸೊಬಗೆ ನಿಂತಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ
ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ. ಸುತ್ತೆಲ್ಲ ಮೋರಣ ದಿಗಿದ ತಳಿರ ತೋರಣ ದಿಗಿದ ತಳಿರ ತೋರಣ ಸುತ್ತೆಲ್ಲ ಮೋರಣ ದಿಗಿದ ತಳಿರ ತೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಭೂಮಾತೆ ಈ ಭೂಮಾತೆ 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 ಉಡುಪಿದಾಯ್ತು ಭೂಮಾತೆ ಈ ಭೂಮಾತೆ ಈ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಚೆಲುವಿನ ಅರಸಿನ ಚೆಲುವಿನ ಅರಸಿನ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಚಳಿಯಟ್ಟು ಜಾರಿ ತಂಗಾಡಿ ಬೀಸಿದೆ ಚಳಿಯಟ್ಟು ಜಾರಿ ಚಳಿಯಟ್ಟು ಜಾರಿ ಚಳಿಯಟ್ಟು ಜಾರಿ ಚಳಿಯಟ್ಟು ಜಾರಿ ತಂಗಾಡಿ ಬೀಸಿದೆ ತಂಗಾಡಿ ಬೀಸಿದೆ ತಂಗಾಡಿ ಬೀಸಿದೆ ತಂಗಾಳಿ ಬೀಸಿದೆ ಚಳಿಯಟ್ಟು ಜಾರಿ ತಂಗಾಳಿ ಬೀಸಿದೆ ಚಳಿಯಟ್ಟು ಜಾರಿ ತಂಗಾಳಿ ಬೀಸಿದೆ ಹೂಗಳ ಹೂಗಳ ಅರಳಿದದು ಮಗಳ ಹೂಗಳ 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 ಅರಳಿದದು ಮಗಳ ಅರಳಿದದು ಮಗಳ ಅರಳಿದದು ಮಗಳ ಕಂಪು ತಂಪು ಗಂಧದವ ಬೀರಿದೆ ಹೂಗಳ ಅರಳಿದದು ಮಗಳ ಅರಳಿದದು ಮಗಳ ಕಂಪು ತಂಪು ಗಂಧದವ ಬೀರಿದೆ ಎಲ್ಲೆಲ್ಲೂ ತವಗಿದೆ ಎಲ್ಲೆಲ್ಲೂ ತಗದಿದೆ ಮಾಮರ ಹೋಗುತ್ತಿದೆ ಸೊಬಗೇರಿ ನಿಂತಿದೆ ಮಾಮರ ಹೋಗುತ್ತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಹರಿದು ಮೌನ ಚಿಂಗಲೆ ಹುಟ್ಟಿದು ಕೋಗಿಲೆ ಹರಿದು ಮೌನ ಚಿಂಗಲೆ ಹರಿದು ಮೌನ ಚಿಂಗಲೆ ಹರಿದು ಮೌನ ಚಿಂಗಲೆ ಹುಟ್ಟಿದು ಕೋಗಿಲೆ ಹುಟ್ಟಿದು ಕೋಗಿಲೆ ಹುಟ್ಟಿದು ಕೋಗಿಲೆ ಕೂಗು ಕೂಗು ಕೂಗು
ಪಂಚಮದ ಇಂಟರದಿ ಹೋಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗದಿದೆ ಮಾಮರ ಹೋಗುತ್ತಿದೆ ಸೊಬಗೇರಿ ನಿಂತಿದೆ ಮಾಮರ ಹೋಗುತ್ತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ. ದಡದಲ್ಲಿದ್ದವರಿಗೆಲ್ಲ ಎಷ್ಟು ಸಂತೋಷ ನೋಡಿ. ಹೌದು ಎಂತದ್ದು ಹೌದು. ಅವರು ಪಟ್ಟದ್ದು ಸ್ವಲ್ಪ ಅಲ್ಪ ಕಾಲ ಮಾತ್ರ ನೋಡಿ ಮಾತ್ರ. ನಾವು ಮಾತ್ರ ಹಾಗಲ್ಲ, ಅನುಭವಿಸುತ್ತೇವೆ. ಹೇಗೈತೆ ಎಂತದ್ದು ತುಂಬಾ ಚಂದವಾಗಿ ಅಂದವಾಗಿದೆ ಜಲಕೆ. ಕೆಲವೊಂದು ನನಗೆ ನೂತನ ಅಲ್ಲ. ಹೌದೌದು, ಎಲ್ಲ ಕೆಲವೆಲ್ಲ ಸನ್ನೆಲ್ಲ ಆಗ್ತದೆ. ಹೇಗಾಗಿದೆ ಈ ಕಳಿಸಿದ್ರೆ ಸಾಕು, ಸನ್ನೆ ಒಂದು ಸಾಕೋದು. ಮನಸ್ಸಲ್ಲಿದ್ರು ಒಂದು ಸನ್ನೆ, ಇವರಿಗೇನು ಹೌದಾ ಅಲ್ವ ಅಂತ ಅವರಿಗೆ ಗೊತ್ತಾಗ್ತದೆ. ಹಾಗಾಗಿ ಯಾವಾಗಲೂ ಯಾವ ಸಂಭಾಷಣೆ ಆಗಿರಲಿ ಅದು ಮುಖಾಮುಖಿ ಆಗಿರ್ಬೇಕು. ಹೌದು, ಮುಖಕ್ಕೊಂದು ಭಾವ ಎನ್ನುವುದಿರ್ತದೆ. ಭಾವ ಇಲ್ಲದೆ ನನ್ನದು ಹೇಗಾಯ್ತು ಮನಸ್ಸಿರುವುದಿಲ್ಲ ಆದ್ರೆ ಹೇಳುವುದು ಹಾಗಾಗಬಾರ್ದು. ಹಾಗಲ್ಲ ಹೇಗಾಗುವುದಿಲ್ಲ. ಎಷ್ಟು ಕಡೆ ಸುತ್ತಾಡಿದ್ದೇವೆ ಹೇಳು, ಏನೆಲ್ಲ ನೋಡಿದ್ದೇವೆ ಹೇಳು. ಅಲ್ಲಿ ನೋಡು, ಏನು ನೀಲಗಗಳು ಆ ಚಪ್ಪರ ಹಾಗೆ ಭಾಸವಾಗುತ್ತಾವು. ಚಪ್ಪರವ? ಹೌದು ಹೌದು, ಮೋಡಗಳು ತಳೆದ ತೋರಣ ಹಾಗೆ. ಓ ಅಲ್ಲಿ ಕೈ ಬೀಸುವಂತಹ ಶರದಿ ನೋಡು, ನಮ್ಮ ಕೈ ಬೀಸಿ ಕರೆಯುತ್ತಾವು. ಮೇಲೆ ನೋಡು ನೀಲಗಗಳು, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ವಾತಾವರಣ ಅಂತ ಹೇಳಿದ್ರೆ ಒಂದು ಚಳಿ ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಷ್ಟು ಚಳಿ.
ಮಾಂದಳಿನನ್ನು ತಿಂದಂತ ಕೋಗಿಲೆ ಪಂಚಮದ ಇಂಚರದಲ್ಲಿ ಹಾಡುವನ್ನು ಕೇಳಿದ್ದೇನೆ. ಆಹಾ ಎಷ್ಟು ತಂಪಾಗ್ತದೆ ಕೇಳುವ, ಮತ್ತು ಕೇಳುವ, ಇನ್ನೂ ಕೇಳುವ ಎನ್ನುವಂತ ಆಸೆ ಆಗ್ತಾ ಇದೆ. ಬಹಳಷ್ಟು ಕಡೆ ಸುತ್ತಾಡಿದಂತ ನಾವು ಜಲ ನೀರಿನ ಕೊಳವನ್ನಿಳಿದು ಜಲಕ್ರೀಡೆಯನ್ನು ಆಡಿದ್ದೇವೆ. ಒತ್ತಿಯಾದಂತ ಸೀರೆಯನ್ನು ಬದಿಗಿರಿಸಿ ತಂದಿರುವ ಸೀರೆ ಉಟ್ಟ ಹಾಗಾಯಿತು. ಎಲ್ಲೆಲ್ಲಿಗೆ ಎಷ್ಟು ಆಭರಣ ಬೇಕು ಅಷ್ಟು ತೊಟ್ಟಿದ್ದೇವೆ. ಕೇಶ ಶೃಂಗಾರ ಮುಗಿಸಿದೆ. ಇನ್ನೇನಾಗ್ಬೇಕು? ಇನ್ನು ತಲೆ ಸರಿ ಇಲ್ಲ. ಅದ ಹಾಗೆ ಅರಸಿನ ಕಾಮಲೆ ರೋಗ ಇದ್ದವರಿಗೆ ಊರೆಲ್ಲ ಅರಸಿನ ಹೋಗಿ ಹಾಗೆ ಹೇಳಿದ್ದಲ್ಲ, ತಲೆಯಲ್ಲಿ ನೀರಿಲ್ಲ ಆಟ ಆಡಿ ಕೆದರಿಕೊಂಡು ಹೋಗಿ ಹೂವೆಲ್ಲ ಬಾಡಿ ಹೋಗಿದೆ ಹಾಗೇನೆ ಎದರಿ ಹೋದ ಕೇಶರ ವಾಕ್ಯವನ್ನು ಇಷ್ಟು ಗಿಡ್ಡದಲ್ಲಿ ಮುಗಿಸಿದ್ರೆ ನೀನು ಸುಮಗಳನ್ನು ಸಂಗ್ರಹಿಸಬೇಕು. ನಾವು ಹೌದು. ಯಾವ ಉಪಯೋಗ? ನನಗೆ ಮಲ್ಲಿಗೆ. ಯಪ್ಪ, ಯಾವತ್ತು ಯಾರಿಗೆ ಕೈ ಎಟಕುವುದಿಲ್ವೋ ಅವರು ಅಂತದ್ರ ಮೇಲೆ ಆಸೆ ಪಡೋದು ಹೆಚ್ಚಂತೆ. ನಿನಗೆ ಮಲ್ಲಿಗೆ, ಮರದಲ್ಲಿರುವಂತ ಮಲ್ಲಿಗೆ ಆಸೆ. ಆಯ್ತು, ಮರ ಏರು. ಆದ್ರೆ ಆಚೆ ಚಲ ಸ್ವಲ್ಪ ನೋಡಿ ಏರಾಯ್ತಾ? ಕೆಳಗೆ ನೋಡ್ಬೇಕು. ಪಾಪ ಕೆಲವರೆಲ್ಲ ಕಾಯ್ತಾ ಇದ್ದಾರೆ. ನನಗೆ ಯಾವ ಹೂ ಸಿಗ್ತಾನೆ ನೋಡ್ತೇನೆ. ಒಂದಾಗಿ ಹೋಗೋಣ. ಬನ್ನಿ, ಹೀಗೆ ಬನ್ನಿ ಬನ್ನಿ ಬನ್ನಿ. ಬೆಳೀತಾ ಯಾವ ಸ್ಥಾನಮಾನದಲ್ಲಿ ಬೆಳೀತಾ ಇದ್ದಾನೆ ಇದನ್ನು ಪ್ರಪಂಚ ಗುರುತಿಸುತ್ತದೆ. ನನ್ನ ಬದುಕಿದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಯಾಕೆ? ವೇದವ್ಯಾಸರು ಕೊಟ್ಟಂತಹ ಪಿಂಡದಿಂದ ಜನಿಸಿದವ. ಆದ್ರೆ ಇಂದಿಗೆ ನನ್ನ ಬೆಳವಣಿಗೆ ಎಲ್ಲಿಯವರೆಗೆ ತಲುಪಿದೆ? ಮಾದ್ರಾಧೀಶ ರುದ್ರಖಾಪ ಒಂದು ನಾಡಿನ ಸರ್ವಾಧಿಕಾರಿಯಾಗಿ ನಾ ಮೆರೀತಾ ಇದ್ದೇನೆ. ಅಧಿಕಾರವನ್ನು ಮುನ್ನಡೆಸಬೇಕು ಅಂತ ಇದ್ರೆ ಜ್ಞಾನದ ವೃತ್ತಿ ನಮಗೆ ಆಗಿರಬೇಕಂತೆ. ಅದು ಪರಿಪಕ್ವವಾಗಿದ್ದಲ್ಲಿ ಮಾತ್ರ ನಾಡಿನ ಆಡಳಿತ ಸೂತ್ರವನ್ನು ಸರಿಯಾದ ಪಥದಲ್ಲಿ ಸಾಗಿಸುವುದಕ್ಕೆ ಸಾಧ್ಯ ಎನ್ನುವ ಸತ್ಯದ ಅರಿವಿದ್ದವ ನಾನು. ನಮ್ಮ ಹಿರಿಯವರೆಲ್ಲ ಇದ್ದಾರೆ, ಮಂತ್ರಿ ಮಾಂಡಲಿಕರು. ಅವರ ಸಲಹೆ ಸೂಚನೆಯನ್ನು ಎಲ್ಲವನ್ನು ಪಡೆದುಕೊಂಡು ಒಳ್ಳೆಯ ಆಳ್ವಿಕೆಯನ್ನು ಕೊಡ್ತಾ ಇದ್ದೇನೆ. ಓಲಗವನ್ನು ಕೊಟ್ಟ ಕಾಲಕ್ಕೆ ಯಾರೋ ನನ್ನನ್ನು ನೋಡಬೇಕು ಅಂತ ಬಂದಿದ್ದಾರೆ. ಬರ್ಲಿ ಬರ್ಲಿ. ಹೊಂದಿಸಿಕೊಂಡಿದ್ದೇವೆ. ದೇವರು ಒಳ್ಳೆಯದು ಮಾಡಲಿ. ನಾವೆಲ್ಲ ನಿಮ್ಮವರೇ. ನಮ್ಮವರ? ನೀನು ನನ್ನ ಕುಟುಂಬಕ್ಕೆ ಸೇರಿದವರ? ಕುಟುಂಬದ್ದಲ್ಲ, ಮತ್ತೆ ನನ್ನವರು ಅಂತಂದ್ರೆ? ನಾವು ಕಾಡಿನ ಬದಿಯಲ್ಲಿರುವವರು ನೋಡಿ. ಓ, ನೀವು ಗಿರಿಜನ ಮಕ್ಕಳು? ಗಿರಿಜನ ಮಕ್ಕಳು ಅಲ್ವಾ? ಕಾಡಿನಲ್ಲಿ ಇರ್ಬೇಕಾದವರು ನಾಡಿಗೆ ಏನು ಬಂದದ್ದು? ಕಾರಣ ಉಂಟು. ಏನಪ್ಪ? ಕಾಡಿನಲ್ಲಿ ಇದ್ದುಕೊಂಡು ಬೆಳೆ ಎಲ್ಲ ಬೆಳೆಸಿಕೊಂಡು ಚೆನ್ನಾಗಿ ಸಂತೋಷದಲ್ಲಿ ಇದ್ದೆವು. ಅದಷ್ಟು ರಾಗ ಮಾಲಿಕೆ ಯಾಕೆ ಅದಕ್ಕೆ? ಚೆನ್ನಾಗಿದ್ದ ಏನು? ಚೆನ್ನಾಗಿ ಸಂತೋಷದಿಂದ ಇದ್ದೆವು. ನೀನು ಸ್ವಲ್ಪ ಹಿಂದೆ ಬಾ. ಈಗ ಮಾತಾಡಬೇಕು.
ನಾವು ಸಂತೋಷದಲ್ಲಿ ಇದ್ದೆವು. ಹೌದಾ? ಹೌದು, ನಿನಗೆ ಕೇಳ್ತದ? ಸಂತೋಷದಲ್ಲಿ ಇದ್ದೆವು. ನಾನು ಹೇಳಿದ್ದು ಕೇಳಿತಾ? ಏನಪ್ಪ ಕೇಳದೆ, ನೀವು ಆಗಲೇ ಹೇಳಿದ್ದು ಗೊತ್ತಾಗಿದೆ ನನಗೆ. ಹೌದಾ? ನಾನು ಕೆಲವು ಸಲ ಹೌದು. ನೀನು ಹಾಗೆ ಮಾಡುದಾ ಅಂತಲ್ವಾ? ಅಲ್ಲ 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 ಸುಳಿ ಕೇಳುತ್ತಿಲ್ಲ. ಅಲ್ಲ, ಒಂದೊಂದು ಸಲ ನಿಜವಾಗಿ ಕೇಳುದಿಲ್ಲ, ಕೆಲವು ಸಲ ಕೇಳಿದ್ರು ಕೇಳದ ಹಾಗೆ ಮಾಡುದವ. ಬಾಯ್ದೆ ಎಂತದು ಎಂತದ್ದು? ಬೆಳೆಲ್ಲ ಅಂತ ಹೇಳಿದ್ರೆ ಇಷ್ಟ ಜನ್ಮದಲ್ಲಿ ಮಾಡಲಿಲ್ಲ. ನಿಮಗೆ ಅಂತೇಳಿ ಒಂದು ಸೀಮಿತವಾದ ಜಾಗವನ್ನು ಕೊಟ್ಟು ಅಲ್ಲಿ ನೀವು ಚೆನ್ನಾಗಿ ಕೃಷಿಯನ್ನು ಮಾಡಿ ಆ ಮುಖೇನವಾಗಿ ಬದುಕಬೇಕು ಅಂತ ಆಸ್ಪದವನ್ನು ಕೊಟ್ಟಿದ್ದೇನೆ. ರಾಯರೇ, ಸೀಮಿತವಾದ ಸ್ಥಳ ಕೊಟ್ಟಿದ್ದೀರಿ, ನಾವು ಅದನ್ನು ಮುಂದೆ ಮುಂದೆ ಮಾಡಿ ಸೀಮಿತಕ್ಕಿಂತ ಹೆಚ್ಚು ಮಾಡಿದ್ದೇವೆ. ಅದೇ ಇತ್ತೀಚೆಗೆ ವರ್ತಮಾನ ಬರ್ತಾ ಉಂಟು, ಎಲ್ಲ ಮುಂದುವರಿದು ಕಾಡನ್ನು ಪೂರ್ತಿ ನೀವು ಮುಗಿಸಿದ್ದೀರಿ ಅಂತ. ಅದರ ಪರಿಣಾಮ ಮುಂದಕ್ಕೆ ನೀವೇ ಅನುಭವಿಸಬೇಕಾಗಿ ಬರ್ತದೆ. ಈಗ ಅನುಭವಕ್ಕೆ ಬಂತಲ್ಲ, ಏನು ಜರಿದು ಬಿತ್ತ? ಅದಲ್ಲ, ಜರಿದು ಬಿದ್ದದ್ದೇ ಕಾಡಿನ ದುಷ್ಟ ಮೃಗಗಳು. ರಾಯರೇ, ಕಾಡಿನಲ್ಲೇ ದುಷ್ಟ ಮೃಗಗಳಿರುವುದು, ಮತ್ತೆ ಅರಮನೆ ಒಳಗಿರುವುದ? ಕಾಡಿನಲ್ಲಿ ಇರ್ಬೇಕಾಯ್ತು, ಅದೀಗ ಊರಿಗೆ ಇಳಿದಿದೆ, ನಾಡಿಗೆ ಇಳಿದಿದೆ. ಮತ್ತೆ ಕಾಡನ್ನು ಮುಗಿಸಿದ್ರೆ ನಾಡಿಗೆ ಬರದೆ ಮತ್ತೆ ಏನು ಮಾಡುದು? ಅದಷ್ಟೇ, ಅದಕ್ಕೂ ಕೂಡ ಜಾಗ ಬೇಡುವ. ಮತ್ತೆ ಎಂತದ್ದು, ನಾವು ಮಾಡಿದ ಬೆಳೆ ಎಲ್ಲ ಹಾಳಾಗಿ ಹೋಯ್ತು. ಹೌದಾ? ಹೌದು. ನಿನಗೆ ತಲೆಗೆ ಕೈ ಇಟ್ಟಿದ್ದಾರೆ ಅಲ್ಲ, ನೀನು ಹಿರಿಯವರು, ಏನು ಹಾಗೆ ಅಲ್ಲಾಡುವುದು ನೀನು? ಹೌದು. ಹಾಳಾಗಿ ಹೋಯ್ತಾ? ಯಾಕೆ ಹಾಳಾಯ್ತು? ಯಾರಿಂದ ಹಾಳಾಯ್ತು? ಕಾಡಿನ ಮೃಗಗಳಿಂದ. ಯಾವುದೆಲ್ಲ ಮೃಗಗಳು ಬರ್ತವೆ? ಆನೆ, ಸಿಂಹ, ಹುಲಿ, ಕರಡಿ, ಶಾರ್ದೂಲ ಎಲ್ಲ ಉಂಟು. ಸಾಕು ಸಾಕು. ಮತ್ತೆ ಉಳಿದದೆಲ್ಲ ಅದರಲ್ಲಿ ಬಂತು ಅಲ್ವಾ? ಹೌದೌದು. ಇದೆಲ್ಲ ಬಂದು ಹೌದು, ಬೆಳೆ ಎಲ್ಲ ನಾಶ ಮಾಡಿತಾ. ಆಮೇಲೆ ಹಕ್ಕಿ ಪಕ್ಷಿಗಳು. ಹಕ್ಕಿ ಪಕ್ಷಿಗಳು. ಮತ್ತೆ ಪಕ್ಷಿ ಅಂದ್ರೆ ಏನು, ಹಕ್ಕಿಗಳಂದ್ರೆ ಏನು? ಹಕ್ಕಿ ಬೇರೆ, ಪಕ್ಷಿ ಬೇರೆ. ಹೌದಾ? ನನಗೆ ಗೊತ್ತಿಲ್ಲಪ್ಪ, ಅದು ಏನಪ್ಪ ಅದು? ಹಂಸ, ಕಾರಂಡ, ಬುಕ, ಪಾಯಸ. ಪಾಯಸ ಅದು ನಿನ್ನ ಬೊಜ್ಜಕ್ಕೆ ಪಾಯಸ ಅದೆಲ್ಲ ಬರುವುದು. ಪಾಯಸ. ಹೌದು. ಒಳಗಿರೋದಕ್ಕೆ ಹಾಕಿದಂತಹ ಕಾಳು ಕಡ್ಡಿಗಳನ್ನೆಲ್ಲ ಎತ್ತಿಕೊಂಡು ಹೋಗುವುದು. ಹೌದಾ? ಹೌದಪ್ಪ. ಅತ್ಲಾಗಿದ್ದ ಮೃಗಗಳ ಕಾಟ, ಇತ್ಲಾಗಿದ್ದ ಪಕ್ಷಿಗಳ ಕಾಟ, ನಮಗೆ ಬದುಕುವುದೇ ಕಷ್ಟ ಅಂತ ಹೇಳಿ ಆಗಿದೆ. ರಾಯರೇ, ಈ ಕಷ್ಟವನ್ನು ನಿಮ್ಮಲ್ಲಿ ಅಲ್ಲದೆ ಬೇರೆ ಯಾರಲ್ಲಿ ಹೇಳುವುದು? ಇದಕ್ಕಾಗಿ ಇಲ್ಲಿಗೆ ಬಂದದ್ದ? ಪಾಪ ಇಲ್ಲಿ ನಿಮ್ಮದು ಅಪರಾಧ ಅಲ್ಲ. ಯಾವಾಗಲೂ ಕಾಲಕ್ಕೆ ಬೇಟೆಗೆ ತೊಡಗಿಕೊಂಡು ಅಂತಹ ದುಷ್ಟ ಮೃಗಗಳನ್ನು ಕೊಲ್ಲುವುದಲ್ಲ, ಅವುಗಳನ್ನು ಹೆದರಿಸಿ ದೂರ ಕಟ್ಟಬೇಕಾದ್ದು ನಮ್ಮಂತವರ ಕರ್ತವ್ಯ. ನೀವೇ ಅಪ್ಪಣೆ ಮಾಡಿದ್ರಿ, ಯಾರೇ ಆಗಲಿ ನನ್ನ ಅಪ್ಪಣೆ ಇಲ್ಲದೆ ಬೇಟೆ ಆಡಿದ್ರೆ ಮೃಗಗಳನ್ನು ಕೊಂದ್ರೆ ನಿಮ್ಮ ತಲೆ ಕಡಿಯಲಾಗುವುದು, ತಕ್ಕ ಶಿಕ್ಷೆ ವಿಧಿಸಲಾಗುವುದು ಅಲ್ವಾ? ಅದರ ಪರಿಣಾಮವೇ ಇವತ್ತು ನಿಮ್ಮಂತವರಿಗೆ ಬದುಕುವುದಕ್ಕೆ ಕಷ್ಟ ಆಗಿದೆ. ಯೋಚನೆ ಮಾಡಬೇಡ. ನಾಳೆಯ ನಾಡಿದ್ದ ಆಲೋಚನೆ ಮಾಡ್ಲಿಕ್ಕಿಲ್ಲ. ಈ ಕ್ಷಣದಲ್ಲಿ ನಿಮ್ಮ ಜೊತೆಗೆ ಬೇಟೆಗೆ ನಾನು ಬರ್ತೇನೆ. ನಡಿ. ಕಡಲುಗಳ
ಕ್ಷಮಿಸೇ ನನಗೊಂದು ಸಂಶಯ ಇತ್ತು. ನಿನಗೆ ಸೂಚನೆ ಮಾಡಿದೆ ನೋಡು, ಬೇಟೆಗೆ ತೊಡಗುವಾಗ ಒಂದು ಸುತ್ತು ಬಂದಿತ್ತು, ನೀನು ಮತ್ತೊಮ್ಮೆ ಬರುವಾಗ ಇರ್ತೇ ಇಲ್ವಾ ಅಂತ ಒಂದು ಸಂಶಯ ಇತ್ತು. ಅದು ವಿಶೇಷ. ಯಾಕೆ? ನೀವೊಂದು ಕಡೆಯಿಂದ ಬೇಟೆ ಆಡಿದ್ರಲ್ಲ, ನಾನು ಈ ಕಡೆಯಿಂದ ಹೋದ್ನಾ, ನಿಮಗೆ ನಾನು ಕಾಣಲಿಕ್ಕೆ ಸಿಗಲಿಲ್ಲ. ಇಲ್ಲ ಇಲ್ಲ. ಎಲ್ಲಿ ಹೋದಿ ನೀನು? ಹೋಗುವಾಗ ನಾಯರೆ ಒಂದು ಪೊದರಿನ ಎಡೆಯಿಂದ 2 ಆನೆ ಮರಿಗಳು ಬುಕ್ಕ. ಪೊದರ ಎಡೆಯಿಂದ ಆನೆ ಮರಿಗಳು? ಎತ್ತದು ಪುಕ್ಕ? ಬುಕ್ಕ ಎದ್ದು ಬುಕ್ಕ ಎದ್ದು ಶಬ್ದ. ಬಾಬಾ ನನ್ನನ್ನು ನೋಡಿ ಹೆದರಿ ಓಡ್ಲಿಕ್ಕೆ ಆರಂಭ ಮಾಡಿದ್ದಲ್ಲ. ನಿನ್ನನ್ನು ಆನೆ ಅಂತಲ್ಲ, ಕಾಡಿನಲ್ಲಿದ್ದದ್ದು ಯಾವುದು ನೋಡಿದ್ರು ಹೆದರಿ ಓಡಿದ್ದು. ನಮಗಿಂತ ಹೆಚ್ಚಿನ ಪ್ರಾಣಿ ಯಾವುದು ಅಂತ, ನಮಗಿಂತ ವಿಚಿತ್ರವಾದದ್ದು ಯಾವುದು ಅಂತ ಓಡಿತಾ? ನಾನು ಬಿಡ್ಲಿಲ್ಲ. ನೀನು ಬಿಡ್ಲಿಕ್ಕಿಲ್ಲ? ಬೆನ್ನಟ್ಟಿದೆ. ನೀನು ಓಡಿದವರನ್ನು ನೀನು ಬಿಡುವುದಿಲ್ಲ. ಬೆನ್ನಟ್ಟಿದೆ. ಬೆನ್ನಟ್ಟಿ 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 ಬೆನ್ನಟ್ಟಿ. ಎಷ್ಟು ಅಟ್ಟಿ? ಬೆನ್ನಟ್ಟಿ 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 ಬೆನ್ನಟ್ಟಿ. ಮುಂದೆ ಮುಂದೆ ಹೋಗುವಾಗ ಅದು ಮುಂದೆ ನಾನು ಹಿಂದಿನಿಂದ 1 2 ತೂತು ಕಂಡಿದ್ದ. ಅದಕ್ಕೆ ರಂಧ್ರ. ಮುಂದೆ ಹೋಗುವಾಗ ಪರ್ವತ, ಪರ್ವತದ ಕೆಳಗೆ ತೂತು. ತೂತಲ್ಲ, ಗುಹೆ. ಮೂತಿ ಹಾಕ್ತಾ ಇತ್ತು ಆನೆ. ಮೂತಿ ಹೋಗಿ ಬಾಲದಲ್ಲಿ ದರ್ರ ಇಳಿದು ಜಿಬಕ್ಕ ಹೇಗೆ ಹಿಡಿದದ್ದು? ದರ್ರ ಇಳಿದು ಜಿಬಕ್ಕ. ಅಲ್ಲ, ಇಷ್ಟು ವರ್ಷದಿಂದ ಇದನ್ನೇ ಹಿಡ್ಕೊಂಡು ಬದುಕಿದೆಯಲ್ಲ. ಇದಕ್ಕಿಂತ ಹೆಚ್ಚಿನದ್ದು ಮಾಡಿದ್ರೆ ಅದು ನಾನಾಗುವುದಿಲ್ಲ, ಅದು ಬೇರೆ ಆಗುತ್ತದೆ. ಅದೇ ಅದಕ್ಕೆ ನಿನ್ನ ಬಾಯಿಂದ ಬರಬೇಕಾದ್ದು. ಯಾಕೆ ಹೇಳು? ಅಲ್ಲ, ಉಳಿದವರ ಹಾಗೆ ನೀನು ಆಗಬಾರ್ದು. ಆಗುವುದಿಲ್ಲ. ಉಳಿದವರ ಹಾಗೆ ಆಗಬೇಕಿದ್ರೆ ಈಗ ನಿನ್ನನ್ನು ನಾನು ಜೊತೆಗೆ ಕರ್ಕೊಂಡು ಹೊರಟಿರ್ಲಿಲ್ಲ, ಅವರನ್ನೇ ಕರೀತಿದ್ದೆ. ಹೌದು, ನೀನೇ ಬರ್ಬೇಕು. ಯಾಕೆ? ನಿನಗೆ ನೀನೇ ಇನ್ನೊಂದು ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರನ್ನೆಲ್ಲ ಕರ್ಕೊಂಡು ಬಂದ್ರು ನಿಮಗೆ ಏನು ಕೆಲಸ ಇರ್ಲಿಕ್ಕಿಲ್ಲ. ಹೌದು, ನಾನು ಮಾಡುವುದನ್ನೆಲ್ಲ ಅವರೇ ಮಾಡ್ತಾರೆ. ನಾನು ಮಾತಾಡಬೇಕಂತಂದ್ರೆ ಅವರೇ ಮಾತಾಡ್ತಾರೆ. ನಾನು ಅದು ಮಾಡುವುದಿಲ್ಲ. ಯಾಕೆ ಗೊತ್ತಾ? ಒಬ್ಬ ಅರಸನಿಗೂ ಒಬ್ಬ ಆಳಿಗೂ ಇರಬೇಕಾದಂತ ವ್ಯತ್ಯಾಸಗಳೇನು, ಆ ತಾರತಮ್ಯ ಏನು ಎನ್ನುವ ಕಲ್ಪನೆ ಈಗ ನಿಮ್ಮ ಕೂಟದಲ್ಲಿ ಇರುವುದಿದ್ರೆ ಅದು ನಿನಗೊಬ್ಬರಿಗೆ ಮಾತ್ರ. ದೇವರ ಯಾಕೆ? ಈಗ ನಿನ್ನ ಜಾಗದಲ್ಲಿ ಇನ್ನೊಬ್ಬ ಇರ್ತಿದ್ರೆ ಅವ ನೀನು ಹೇಳಿದ್ಯಲ್ಲ, ಅದು ಏನು ಕತೆ ಅಂತ ನನಗೆ ಗೊತ್ತುಂಟು. ನೀನು ಅಲ್ಲಿ ಗುಹೆಗೆ ಹೋಯ್ತು ಅಂತ ಹೇಳಿದ್ಯಲ್ಲ. ಹೌದು. ಅಲ್ಲ, ಎಂತದಕ್ಕೆ ತೂತಿಗೆ ಮೂತಿ ಹಾಕಿದ್ದು. ಅದು ಎಂತದ ಆನೆಯ? ಹೌದು. ನೀನು ಎಲ್ಲಿ ಹಿಡಿದು ಹೇಳಿದದ್ದು? ಬಾಲದಲ್ಲಿ ಅಲ್ವಾ? ದರ್ರ ಜಬಕ್ಕ. ನೀನು ಆನೆ ನೋಡಿದ್ದೆ ಇದಕ್ಕಿಂತ ಮೊದಲು? ಹೇಗಿರ್ತದೆ? ಎಷ್ಟೆತ್ತರ? ಅದು ಆನೆ ಅಲ್ವಾ? ಅದು ಹೆಗ್ಗಣ. ಅದು ಹೆಗ್ಗಣ ಅಂತ ನನಗೆ ಗೊತ್ತುಂಟು. ನಾನು ನೋಡಿದ್ದು ಆನೆ ಮರಿಯನ್ನು, ಹಿಡಿದಂತೆ ಹೆಗ್ಗಣವನ್ನು. ಅಲ್ಲಲ್ಲ, ಅದು ನೀನು ಹಿಡಿದದ್ದು ಹೆಗ್ಗಣ ಮರಿಯೇ ಆದ್ರೂ ಅದನ್ನು ಆನೆ ಹಿಡಿದ ಶೈಲಿಯಲ್ಲಿ ಹೇಳುವಂತಹ ಒಂದು ವ್ಯಕ್ತಿತ್ವ ನಿನ್ನಲ್ಲಿ ಉಂಟು. ಆ ಶೈಲಿ ನೋಡು. ಉಳಿದವರು ಆಗಲ್ಲ. ಹೆಗ್ಗಣ ಹಿಡಿತಿದ್ರೆ ಆನೆ ಹಿಡಿದಾಗ ಹೇಳ್ತಿದ್ರು. ಅಂದ್ರೆ ಆನೆಯನ್ನೇ ಹಿಡಿದೆವು ನಾವು ಅಂತ ಹೇಳ್ತಾ ಇದ್ರು. ನೀನು ಆನೆ ಅಂತ ಹೇಳಿಲ್ಲ ಅಲ್ವಾ? ತೂತಿಗೆ ಮೂತಿ ಆಗಿದೆ. ಎಂತಹ ಶಬ್ದ ನಿನಗೆ ಯಾರಪ್ಪ ವ್ಯಾಕರಣ ಕಲಿಸಿ? ತೂತಿಗೆ ಮೂಟ ಹಾಕುದು ಹೆಗ್ಗಣ ಪ್ರಾಸ ಅಲ್ವಾ? ಅಲ್ವಾ? ಬಹುಶಃ ಯಾರೋ ನೀನು ಪ್ರಾಸ ಮಾತನಾಡೋ ಜೊತೆಗೆ ಇದ್ದಂತ ಕಾಣ್ತದೆ. ಇಲ್ಲದಿದ್ರೆ ಅದೆಲ್ಲ ಬರ್ಲಿಕ್ಕಿಲ್ಲ. ಆದ್ರೆ ಒಂದು ಅದು ಹೆಗ್ಗಣ. ಒಟ್ಟು ಹಂತದಲ್ಲಿ ನಮ್ಮ ಗಡಿಬಿಡಿಗೆ ಗಲಾಟೆಗೆ ಆ ಮೃಗಗಳೆಲ್ಲ ಚದುರು ಎಲ್ಲಿ ಹೋಗಿದವೆ ಅಂತ ಇಲ್ಲ. ಕೆಲವೆಲ್ಲ ಸತ್ತು ಹೋದವು, ಕೆಲವು ಎಲ್ಲಿಗೂ ಓಡಿತು. ನೀನು ಸುಯಿ ಅಂತ ಉಸುರು ಎದುರು ಉಸುರು ಬಿಡ್ತಾ ಇದೆಯಲ್ಲ, ಯಾಕೆ ಆಯಾಸ ಆಯ್ತಾ? ನಿನಗೆ ಎಂತದ್ದು? ನನಗೆ ಬೇಕಿತ್ತ ಇದು
ಸತ್ಯ ಹೇಳ, ದಿನನಿತ್ಯ ಬೇಟೆ ಆಡಿದ್ರು ಆದೀತು. ಈ ಅಪರೂಪಕ್ಕೊಮ್ಮೆ ದೇವರಾಳಿಗೂ ಬೇಟೆ ಆಡುವಂತಹ ಸ್ಥಿತಿ ಬೇಡ. ಅದರ ಆಯಾಸ ಏನು ಅಂತ ಅನುಭವಿಸಿದವನಿಗೆ ಮಾತ್ರ ಗೊತ್ತಾಗ್ತದೆ. ನಿಮಗೆ ಆಯಾಸ ಆಗಿದೆ, ನಿಮ್ಮ ಮುಖದಲ್ಲಿ ಒಂದು ಸಂತೋಷ ಬರಲಿ ಅಂತ ನಾನು ಸುಮ್ಮನೆ ಮಾತಾಡಿದ್ದೆ. ವಿರೋಧ ಪ್ರಿಯನಲ್ವೇನ ನೀನು? ಹೌದು, ನನಗೆ ಅರ್ಥ ಆಗುದಿಲ್ಲ, ಅಷ್ಟು ತಿಳ್ಕೊಂಡಿದ್ದೇನೆ. ಆದ್ರೆ ಒಂದು ಇನ್ನು ಬೇಟೆ ಅವಶ್ಯಕತೆ ಉಂಟಾ? ಹಾಗೆ ಅಂತ ಎಲ್ಲರೂ ನಮ್ಮ ಜೊತೆಗೆ ಬಂದವರು ಎಲ್ಲರೂ ದಣಿದಿದ್ದಾರೆ. ನೋಡು, ಆವಾಗ ಹೊರಡುವಾಗ ಎಲ್ಲರ ಮುಖದಲ್ಲಿ ನಗು ಇತ್ತು. ಈಗ ನೋಡು, ಅಲ್ಲಿಗೆ ಹೀಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಓ, ಅಲ್ಲಿ ಒಬ್ಬ ಬಿದ್ದಿದ್ದಾನೆ. ಯಾಕೆ ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಅಯ್ಯೋ ಒಮ್ಮೆ ಇವರು ಇದನ್ನು ಮುಗಿಸ್ತಿದ್ರೆ ನಾವು ಹೋಗಿತ್ತಲ್ಲ ಎನ್ನು ಅಲ್ಲಿವರೆಗೆ ಈ ಸ್ಥಿತಿ ಬರ್ತದೆ. ಅದಕ್ಕಾಗಿ ಒಂದು ಕೆಲಸ ಮಾಡುವ, ಈಗಲೇ ನಮ್ಮ ನಾಡನ್ನು ಸೇರಿಕೊಳ್ಳುವುದು ಬೇಡ. ನೀವೆಲ್ಲ ಅಲ್ಲಿ ದೂರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ, ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಆಮೇಲೆ ನಾವು ನಮ್ಮ ನಾಡಿಗೆ ಸೇರಿಕೊಳ್ಳುವ. ನೀವು ಹೊರಡುವಾಗ ನನ್ನನ್ನು ಎಬ್ಬಿಸಿ. ಅಲ್ಲ, ನಿನ್ನನ್ನು ಎಬ್ಬಿಸದಿದ್ರೆ ನೀನು ಎಲ್ಲಿಗಾದ್ರೂ ಬಂದದ್ದುಂಟಾ? ಈಗಲಾದ್ರೂ ಬಂದದ್ದು ಯಾರೋ ದುಡಿದಲ್ವ? ಮತ್ತೆಂತದ್ದು ನಾನು ಯಾಕೆ ಹೇಳಿದ್ದು? ಯಾಕೆ? ಆಯಾಸದ ಪರಿಮಾಣವಾಗಿ ಹೌದೌದು ನಿದ್ದೆ ಬರ್ತದೆ. ಗಾಢ ನಿದ್ರೆ ನಿದ್ದೆ ಬಂದ್ರೆ ಗೋಚರ ಆಗುದಿಲ್ಲ. ಪ್ರಕೃತಿಯ ವಾತಾವರಣವು ಹಾಗೆ ಉಂಟು, ತಂಗಾಳಿ ಬೀಸ್ತದೆ, ತಂಪು ತಂಪು ಅಲ್ವಾ? ಒಳ್ಳೆ ನಿದ್ದೆ ಬರ್ಬೋದು. ಹೊರಗಿಂದ ಸ್ವಲ್ಪ ಸ್ವಲ್ಪ ಮಳೆ ಬರುವ ಲಕ್ಷಣ ಉಂಟು. ಹೌದಾ? ನೀನು ಬೇಗ ಹೋಗಿ ಒಂದು ದೊಡ್ಡ ಮರದ ಬುಡದಲ್ಲಿ ಎಬ್ಬಿಸಿ ಹೋಗುವಾಗ ನಾನು ಕರೀತೇನೆ. ಆಯ್ತು. ಒಳ್ಳೆ ವ್ಯಕ್ತಿ, ಆದ್ರೆ ಎಲ್ಲಿ ಬೇಕು ಆವಾಗ ಅವನದ್ದು ಸುತ್ತಿ ಇರುವುದಿಲ್ಲ. ಅದಕ್ಕೆ ಅನ್ಕೊಂಡು ಬಂದದ್ದು ಇಷ್ಟು ಮಾತಾಡಿಸಿದ. ಆದ್ರೆ ಅವ ಹೋದಲ್ಲ ನೋಡಿ, ದೊಡ್ಡ ಬಂಡೆ ಕಾಲ ನನಗೆ ಹೇಳಿ ಮಾಡಿಸಿದ. ಅದು ಯಾವುದಕ್ಕೆ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ಭೂಮಿ ಪವನ ನಡೆಯ ವಿಶ್ರಮಿಸುತ್ತಿರಲ್ಗೆ ಇತ್ತಲು ದರಡಿ ನಿದ್ರೆಯೊಳಿರದಲ್ಲಿ ಮತ್ತ ವಾತಾವರಣ ಎಷ್ಟು ಒಳ್ಳೇದುಂಟಲ್ಲ. ನೀವ್ ಯಾವ ಕಡೆ ನೋಡ್ತೀರಿ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಅಲ್ಲಡೆ ಮರದಲ್ಲಿ ಹಂಸ. ಹೌದು ಹೌದು, ನೋಡ್ತೀರಿ ಆಯ್ತಾ? ಮರದಲ್ಲಿ ಏನೇ ಏನ್ ಹೇಳಿದ್ದೆ ನೀನು? ಮರದಲ್ಲಿ ಹಂಸ. ಹಂಸ ಹಂಸ ಮರದಲ್ಲಿ ಇರ್ತದ? ಮರದಲ್ಲಿ ಅಲ್ಲ, ಏನು ಅವಸರದಲ್ಲಿ ಹೇಳಿದೆ ಅಷ್ಟೇ. ಮರದಲ್ಲಿ ಹಂಸ ಅಲ್ಲ, ಏನು ಕೊಳ್ಳದಲ್ಲಿ ಕೋಗಿಲೆ ನೋಡಿ. ಕೊಳ್ಳದಲ್ಲಿ ಕೋಗಿಲೆ ಕೂಗುದು ನೋಡು. ಅದು ಮರದಲ್ಲಿ ಇರುವುದಲ್ಲ. ಓ, ಮರದಲ್ಲಿ ಕೋಗಿಲೆ, ಕೊಳ್ಳದಲ್ಲಿ ಹಂಸ. ನೀನು ಮಂಗ, ಮರದಲ್ಲಿ ನೀನು ಮಂಗ. ನಮ್ಮನ್ನು ಮಂಗ ಮಾಡಿದ್ದಷ್ಟೇ. ಆಯ್ತು ನೋಡಿ, ಹೂ ನೋಡಿ. ಸ್ವಲ್ಪ ಇಲ್ಲಿ ಕುಳಿತುಕೊಂಡು ಮಾಲೆ ಮಾಡುವ, ಅದ್ ಮತ್ತೆ ಹೋಗುವ ಆಯ್ತಾ? ಬನ್ನಿ ಹೀಗೆ ನೋಡುವ, ಎಷ್ಟು ಆಗ್ತದೆ ನೋಡುವ ಆಯ್ತಾ? ಮಾಲೆ ಮಾಡ್ತಾ ಇಲ್ಲೇ ಮತ್ತೆ ಮಲಗಬೇಡಿ.
ನಿಂತಿರೆ ವಿಗಸಿದ ಸುಸ್ವಪ್ನದಂದದಿ ಬಕುತರ ರಸ ಖರಗೋಪ ಎದ್ದು ಸತಿಯರ ಮಧ್ಯದೋಳ್ ಸಿತ ಹಿಮಕರನ ತೆರದೊಳಗಿದ್ದ ವರದ ಸತಿಯರ ಮಧ್ಯದೋಳ್ ಸಿತ ಹಿಮಕರನ ತೆರದೊಳಗಿದ್ದ ವದನೋ ಇಂತಿರುವ ರೂಪವನು ಕಾಣುತ್ತ ಮನದೋಳು ಕಮಲ ಬಾಣದಂತಿಯೋಳಿವಳೆಂದು ಮೂಗಂತ ನುಡಿದ ರಂಬೆಗೆ ಮೋಗಿನಿ ರಂಬೆಗೆ ಮೋಗಿನಿ ರಂಬೆಗೆ
ನಾಟ್ಯ ಮಯೂರ. ಅಮ್ಮಮ್ಮ ಅಪ್ಪಪ್ಪ ಛೆ 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 ಚಿ 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 ಚಳಿ ಅಲ್ವಾ? ಒಳ್ಳೆ ವ್ಯಾಖ್ಯಾನ. ಎಲ್ಲರಿಗೆ ಚಂದವಾಗಿ ಕುಣಿಯುವ ವ್ಯಕ್ತಿಯೊಬ್ಬನಿಗೆ ಏನು ಬಿರುದು ಕೊಡ್ತಾರೆ? ನಾಟ್ಯ ಮಯೂರಿ. ಹೌದಾ? ಇಲ್ಲಿ ಇವಳು ಸರಿಯಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾಳೆ. ನಾಟ್ಯ ಮಯೂರ. ನಿನಗೆ ನಾಟ್ಯ ಮಯೂರ ಅಂತ ಕರೆಯುವಾಯ್ತಾ? ಯಾಕೆ ಗೊತ್ತಾ? ನಾಟ್ಯ ಮಯೂರಿ ಬಿರುದು ಕೊಡುವವರು, ಬಿರುದು ಪಡ್ಕೊಳ್ಳುವವರು ಇಬ್ಬರು ಆಲೋಚನೆ ಮಾಡಬೇಕಾದ ವಿಷಯ ಇದು. ಎಲ್ಲಿಯಾದ್ರೂ ಹೆಣ್ಣು ನವಿಲು ಕುಣಿತದ? ಗರಿ ಬಿಚ್ಚಿ ಕುಣಿಯುವುದು ಯಾವುದು? ಗಂಡು ನವಿಲು. ಹಾಗಿದ್ರೆ ನಾಟ್ಯ ಮಯೂರ ಇಲ್ಲ, ನಾಟ್ಯ ಮಯೂರ. ಹಾಗೆ ಇಲ್ಲಿ ಆದದ್ದ ಹಾಗೆ. ಅಲ್ಲಿ ನೋಡೆ ಕೇಸರಿ ನೋಡಿ. ಗಾಢ ನಿದ್ದೆ. ಕೇಸರಿ ಕೇಸರಿ. ಓಯ್, ಒಂದು ಕನಸು ಬಿತ್ತದ್ದು ನನಗೆ. ಕನಸೋ ನನಸೋ ಅಂತ ಕಣ್ಣು ತೆರೆದು ನೋಡಿದ್ರೆ ಕನಸಲ್ಲ, ಇದು ನನಸು. ಭಾವದ ಭ್ರಮೆಯೂ ಅಲ್ಲ, ವಾಸ್ತವ. ಹಾಗೆ ನೋಡಿದ್ರೆ ಛೇ 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 ಛೇ. ಓಯ್, ಎಂಥದ್ದು ಒಂದೊಂದು ಒಂದೊಂದು ರೀತಿ. ಹೌದಪ್ಪ, ವಿಭಿನ್ನ. ಹೌದಪ್ಪ, ವಿಭಿನ್ನ. ವಿವಿಧತೆಯಲ್ಲಿ ವಿಭಿನ್ನತೆ. ಇಲ್ಲಪ್ಪ, ನಮ್ಮ ಊರಿನಲ್ಲಿ ಇಂಥದ್ದಿಲ್ಲ. ನಾನಿಷ್ಟರವರೆಗೆ ನೋಡಿದ್ದು ಇಲ್ಲ. ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ಒಬ್ಬೊಬ್ಬರನ್ನು ಸಿಗಿದ್ರೆ ಒಂದು 10 ಮನೆ ಕಟ್ಟಬಹುದು ಧರ್ಮಕ್ಕೆ. ಆದ್ರೆ ಅಡ್ಡಕ್ಕ ಉದ್ದಕ್ಕ ಅಂತ ಬೇಕು. ಅಲ್ಲೇ ಇರುವುದು ವಿಷಯ ಅಲ್ವಾ? ಎಲ್ಲವೂ ಉದ್ದಕ್ಕಾದ್ರೆ ಅದರ ಮಧ್ಯದಲ್ಲಿ ಒಂದು ಅಡ್ಡಕ್ಕಾಗುವುದುಂಟು. ಅದು ಸ್ವಲ್ಪ ಗಿಡ್ಡ. ಯಾಕೆ ಹೇಳಿದೆ? ಪೌರ್ಣಮಿಯ ದಿನದಂದು ಬಾನಂಗಳದಲ್ಲಿ ಕಂಗೊಳಿಸುವಂತಹ ಪೂರ್ಣ ಚಂದ್ರ ಆ ಶಶಿಯಂತೆ ಕಲೆಯನ್ನು ಹೊಂದಿ ಇಂತಹ ಶೋಭಾಯಮಾನವಾದಂತಹ ಬೆಳಕನ್ನು ಚೆಲ್ಲುತ್ತಾ ಇರುವವಳು ಯಾರು ಎಂಬುದಾಗಿ ನನ್ನ ಚಿತ್ತ ಅತ್ತ ಕಡೆ ಸೆಳೆಯಲ್ಪಟ್ಟಾಗ ನನ್ನ ಕಂಗಳಿಗೆ ಗೋಚರಿಸಿದವಳು ನಕ್ಷತ್ರಗಳ ಮಧ್ಯದಲ್ಲಿ ರಾರಾಜಿಸುವಂತಹ ಉಡುಪತಿಯ ಹಾಗೆ ಕಾಣುವಂತಹ ಈ ತರುಣಿ. ಓಯ್, ಹೆಣ್ಣು ಮಕ್ಕಳಲ್ಲಿ ಇಷ್ಟು ಚಂದ ಇದ್ದಾರ? ನಾವೇನು ಹೆಣ್ಣು ಮಕ್ಕಳನ್ನು ನೋಡದವರ? ಇಷ್ಟು ಚಂದದವರು ಇದ್ದಾರೆ ಎನ್ನುವುದಕ್ಕೆ ಇವಳೇ ಜ್ವಲಂತ ಸಾಕ್ಷಿ. ಆದ್ರೆ ಒಂದು ನಾವು ಹೇಳುವುದು ಕೇಳಿದ್ದೇವೆ, ಈ ರೂಪದಲ್ಲಿ ಅತಿ ರೂಪವತಿ ಅಂದ್ರೆ ಆರತಿ. ಆರತಿ ಆರತಿ ಮನುಮಂತನ ಮಡದಿಯಾದಂತಹ ರತಿ ಬಹಳ ರೂಪವತಿ ಅಂತೆ. ಇಲ್ಲ, ಇವಳನ್ನು ಕಾಣುವಾಗ ರತಿಗೆ ಒಂದು ಗತಿ ಕಾಣಿಸುವ ತರದಲ್ಲಿ ಇದ್ದಾಳೆ. ಅಷ್ಟು ಚಂದ ಇದ್ದಾಳೆ. ರತಿ ಅಲ್ವೇ? ರತಿ ಅಲ್ಲ ಅಂತ ಹೇಳಿದೆ. ರತಿ ಅಲ್ಲ ಅಂತ ನನಗೂ ಗೊತ್ತಾಯಿತು. ಆದ್ರೆ ಇವಳನ್ನು ಕಂಡ್ರೆ ಸ್ವರ್ಗಲೋಕದಲ್ಲಿ ಎಲ್ಲ ತುಂಬ ಮಂದಿ ಇದ್ದಾರಂತೆ. ಅವರೆಲ್ಲರನ್ನು ಧಿಕ್ಕರಿಸುವ ಚಂದ ಇವಳಲ್ಲಿ ಉಂಟು ಅಂತಾದ್ರೆ ಆ ಸ್ವರ್ಗಲೋಕದಲ್ಲಿ ಸಾಮಾನ್ಯ ವರ್ಗದಲ್ಲಿರುವವರು ಎಲ್ಲ ನಾಚಿಕೊಂಡು ಅಸಾಮಾನ್ಯ ವ್ಯಕ್ತಿತ್ವ ಇರುವವರು ಒಬ್ಬಳಿದ್ದಾಳೆ. ಆ ಸತಿದೇವಿ ಅಲ್ಲ
ಕೇಳಲು ಕೋಕಿಲ ಗಾನ ಕೋಕಿಲ ಗಾನ ಕೋಕಿಲ ಗಾನ ಸುರನಾರಿಯ ದಿಕ್ಕಲಿ ಬೊಂಬೆ ಯಾರಿಗೆ ಚಿನ್ನದ ಬೊಂಬೆ ಯಾರು ವಚನ ಕೇಳಲು ಕೋಕಿಲ ಗಾನ ಕೋಕಿಲ ಗಾನ ಕೋಕಿಲ ಎಂತಹ ಸೌಂದರ್ಯ, ಎಂತಹ ರೂಪ, ಯಾವ ಹೆಣ್ಣು ಮಕ್ಕಳು ಇಲ್ಲದ ರೂಪ ಇವಳಲ್ಲಿ. ಆಶ್ಚರ್ಯ ಅದಲ್ಲ ಸಚಿದೇವಿಯ ಅವಳಿಷ್ಟು ಚಂದ ಇದ್ದಾಳ? ಇಲ್ಲಪ್ಪ, ಇಷ್ಟು ಚಂದ ಇರ್ಲಿಕ್ಕಿಲ್ಲ. ಸಚಿಗಿಂತಲೂ ಯಾರೇ ಅಲ್ಲ ಅಂತ ಹೇಳಿದೆ. ಅಲ್ಲ ಅಂತ ಆಯ್ತು. ಬಂದದ್ರಲ್ಲಿ ಯಾರ ಅವಳು ಇಲ್ಲ ಅಂತ ಹೇಳಿದ್ದು ನಾನು. ಮಾತಾಡಿದ್ರೆ ಕೇಳುವ ಕೇಳುವ ಕೋಕಿಲ ಕಂಠ, ಕಂಠಲ್ಲ ಕಂಠಿ, ಹೆಣ್ಣ ನೋಡು. ಈಗ ಕಂಠ ಕಂಠಿ ಅಂತದಲ್ಲ, ಕೋಕಿಲ ವಾಣಿ. ಎಷ್ಟು ಮಾತಾಡಿದ್ರು ಕೇಳುವ ಅಂತ ಅನ್ನಿಸ್ತಾ ಇದೆ. ಇಷ್ಟು ಚಂದದ ಇವಳನ್ನು ಇಲ್ಲಿ ನೋಡಿ, ಇವಳು ಯಾರು, ಇವಳ ಅಪ್ಪ ಯಾರು, ಇವಳನ್ನು ಪಡೆದವರು ಯಾರು, ಇದನ್ನು ತಿಳಿಯದಿದ್ದರೆ ನಾನು ಬದುಕಿದ್ದು ವ್ಯರ್ಥ ಅಂತ ಆಗ್ತದೆ. ಅದಕ್ಕಾಗಿಯೇ ಅವಳಲ್ಲಿ ಮಾತಾಡಿ, ಬೇರೇನು ಬೇಡ, ಒಂದು ವಿಳಾಸ ಸಿಕ್ಕಿದ್ರೆ ಮತ್ತೆ ನೋಡು, ನಾವು ಮುಂದುವರಿಸುವ. ವಿಳಾಸ ಸಿಗ್ತದೆ ಇಲ್ವ ಅಂತ ಇಲ್ಲಿ ಭೂಮಿ ಬದಿ ಪರಿವಿರಕದೊಳಿರುವುದ ಕಾವಿರಿ ಜರಿಯುತ್ತ ಮತ್ತಾಗ ಗಂಧರ ಕಾಣದಿ ಸಿಂಧುವದನಾದಿ ಮರು ಅವಳ
ಅವಳಿಗೆ ಮಾತಾಡಲಿಕ್ಕೆ ಮನಸ್ಸಿತ್ತು. ಆ ಜೊತೆಗೆ 2 ಪ್ರಾಣಿಗಳಿದ್ದಾವಲ್ಲ, ಅವುಗಳು ಬಿಡಲಿಲ್ಲ. ಅವುಗಳಿಗೊಂದು ಸಿಟ್ಟು. ಆವಾಗ ನಾನು ಹೇಳಿದ್ದೇನಲ್ಲ, ಅದು ಗೊತ್ತಾಗಿದೆ ಅವರಿಗೆ ಅಂತೇಳಿ. ಅದಲ್ಲ, ನೋಡಿದಿರ, ಅವಳನ್ನು ಕಂಡ ಮೇಲೆ ನಾನೇ ವಿಚಲಿತನಾಗಿದ್ದೇನೆ. ಅವಳನ್ನು ಅರೆ ಕ್ಷಣವು ನೋಡದೆ ಇರುವುದಕ್ಕಾಗುವುದಿಲ್ಲ. ಹಾಗೆ ಅಂತ ಪರಿಚಯ ಕಾಣುತ್ತಾ ಹೋದ್ರೆ ಹೇಳ್ಕೊಂಡು ಹೋಗುವಾಗ ಒಬ್ಬಳು ಸರಿ ಹೇಳಿದ್ರು ಅಂತ ಕಾಣ್ತದೆ, ಚಿತ್ರಾಕ್ಷಿ ಚಿತ್ರಾಕ್ಷಿ ಅಂತ. ಮತ್ತೊಬ್ಬಳು ಅವಳ ಹೆಸರನ್ನು ಚಿತ್ತು ಮಾಡಿದ್ಲು. ಹೌದು, ಚಿತ್ತು ಮಾಡಿದ್ಲು. ಚಿತ್ರಾಕ್ಷಿ ಅಂತ ಹೆಸರು ಗೊತ್ತಾಯಿತು. ಯಾರು ಅಂತ ತಿಳಿಬೇಕಾಯ್ತಲ್ಲ. ಇಲ್ಲಿಯೇ ಕಾಡಿನಲ್ಲಿ ಇದ್ರೆ ಆಗ್ತದ? ಯಾವುದಕ್ಕೂ ಅರಮನೆಗೆ ಹೋಗಿ ಆಲೋಚನೆ. ಎಂದು ಕಾಣಲಿ ವಿರಗಾಲಿ ಅಗಡಗಡ, ಎಂದು ಕಾಣಲಿ ವಿರಗಾಲಿ ಅಗಡಗ ಭ್ರಾಂತಿಗೆ ಒಳಗಾದೆ ತಂದದ ಬಯಲಾದುದಿ ಈಗೆಯ ಪಡೆಯುವ ಮಾರ್ಗವ ಎಂತು ತಾಡಲಿ ವಿರಗ ಅಗಡಗಡ ಅರಮನೆಯನ್ನು ಸೇರಿದ್ದೇ ತಡ. ನಿಂತಲ್ಲಿ, ಕುಳಿತಲ್ಲಿ, ಹೋದಲ್ಲಿ, ಬಂದಲ್ಲಿ, ಮಲಗಿದಲ್ಲಿ ಎಲ್ಲ ಕಡೆ ಅವಳ ರೂಪವೇ ಕಂಗೊಳಿಸ್ತಾ ಇದೆ. ಹೆಚ್ಚಂದ್ರೆ ಅವಳನ್ನು ಬಿಟ್ಟು ಆದರೆ ಕ್ಷಣವು ನಾನು ಬದುಕುವಂಥ ಶಕ್ತಿಯನ್ನೇ ಕಳೆದುಕೊಂಡಿದ್ದೇನೆ. ಆ ಕಟ ನಾನು ಅವಳನ್ನು ಪಡಿಬೇಕಲ್ಲ, ಅವಳು ಯಾರು ಅಂತ ತಿಳಿಬೇಕಲ್ಲ. ಯಾರು ಅಂತ ಹೆಸರು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನಾ ಏನು ಮಾಡಲಿ, ಏನು ಪರಿಮಳಿ ಎಂದಳಿ ಯೋಚಿಸಿ ನಿಶ್ಚಯ ಅರಿಯಲಿ ಮನದಿರ ಕದಿಯಲಿ ಕಲಿಸಿದ ಕಾಲಕ್ಕೆ ನನಗೆ ಸಹಾಯವನ್ನು ನೀಡುವವರು ಬೇರೆ ಯಾರೂ ಇಲ್ಲ. ಆದರೆ ಅಂದೊಂದು ಕಾಲಕ್ಕೆ ಬಡಿಯಲಿಲ್ಲ ಅಂತ ನಾನು ಹೇಳುವಾಗ ನನಗೆ ಯುದ್ಧದಲ್ಲಿ ಶರಣಾಗಿ ನೀನು ಹೇಳಿದ ಹಾಗೆ ಕೇಳ್ತೇನೆ ಎಂದ ರಕ್ಷಸಿ. ನೀನು ಯಾವಾಗ ನೆನೆಸಿಕೊಳ್ತಿ ನಿನಗೆ ನನ್ನಿಂದ ಏನು ಸಹಾಯ ಬೇಕು ಆ ಕಾಲಕ್ಕೆ ಬಂದು ನಾನು ನಿನಗೆ ಒದಗುತ್ತೇನೆ ಅಂತ ಮಾತು ಕೊಟ್ಟಿದ್ದಾಳೆ. ಈಗ ಈ ಕಾರ್ಯಕ್ಕೆ ಅವಳನ್ನೇ ಸ್ಮರಿಸಿಕೊಂಡ್ರೆ ಹೇಗೆ? ಅದಕ್ಕಾಗಿ ಭಕ್ತಿಯಿಂದ ಅವಳನ್ನೇ ಸ್ಮರಿಸ್ತೇನೆ. ಬಾ ಬಾ, ಕೊಟ್ಟ ಮಾತಿನ ಹಾಗೆ ಪ್ರತ್ಯಕ್ಷನಾಗು. ಅರಮನೆಯಲ್ಲಿ ಸಂತೋಷದಲ್ಲಿರಬೇಕಾದಂತಹ ನೀನು ಈ ಹೊತ್ತಿಗೆ ರಕ್ತಕೇಶಿ ಆಸ್ಥಾನವನ್ನು ಬಂದು ಸೇರು ಎಂಬುದಾಗಿ ನಿನ್ನ ಕೂಗು ನನ್ನ ಕಿವಿಗೆ ಬಿದ್ದಾಕ್ಷಣವೇ ಓಡೋಡಿ ನಿನ್ನ ಹತ್ತಿರ ಬಂದೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೆ. ನಿನಗೆ ಅಂದು ನಾನು ಭರವಸೆಯ ಮಾತನ್ನು ಕೊಟ್ಟವ.
ನನ್ನನ್ನು ನೆರವರಿಕೆ ಮಾಡಿದ್ರೆ ಸಾಕು ಬಂದು ಸೇರ್ತೇನೆ ಎಂಬುದಾಗಿ ಬಂದಿದ್ಯಲ್ಲ ಅಂದು ನಿನ್ನ ಮುಖ ಹಾ. ಆ ದಿವಾಕರನ ಹಾಗೆಯೇ ಬೆಳಗುತ್ತಾ ಇತ್ತು. ಹಾ. ಇನ್ನು ಮುಖಾರವಿಂದ ಬಾಡಿ ಹೋಗಿದೆ. ನನಗಿಂತ ಹೆಚ್ಚು ಬಿಸಿ ಅದು ಯಾವುದು? ಭೂಮಿಯ ವಿಷಯ. ನನ್ನ ಮನದ ಚಿಂತೆ. ಆ ಚಿಂತೆ ನಿನಗೆ ಕಾಡಿದೆ. ಹಾ. ಆ ಚಿಂತೆ ಏನೆಂಬುದನ್ನು ನನ್ನಲ್ಲಿ ಅರುಹಿದರೆ ಹಾ. ಅದಕ್ಕೆ ಪರಿಹಾರ ನಾನು ಒದಗಿಸಿಕೊಡ್ತೇನೆ. ನಾನು ಏನಂತ ಹೇಳಿ ಲಾಲಿ ಮುದುಕಳ ಬಾಲಕಿ ಮಮ ಬಾಳದಿಂದಗಳು ಚಿತ್ತದಿ ಕೂಳ ಮನ್ನದ ಕೀಳುತನ ಬಾಳು ಶಕ್ತಿಗಳ ಚಿತ್ತದಿ ಕೂಳ ಮನ್ಮದ ಕೀಳುತು ಬಾಳು ಶಕ್ತಿಗಳ ನಿಧಿಯೊಳು ಬಾಲೆಯೋರ್ವಳು ಬಾಲಕೇತಕ ನೀಲ ಸರದಿಯೊಳಗೆ ಅಣಿಯಾಡುವ ಕಾಳು ಕೈದೊಳಗೆ ಚಿಂತೆ ಉಂಟು ಅಂತ ಗೊತ್ತಾಗಿದೆ. ಹೌದು, ಸ್ವಲ್ಪ ಚಿಂತೆ ಅಲ್ಲ, ಮತ್ತೆ ಬಹಳ ಚಿಂತೆ. ಅದು ಹೀಗಿರಬೇಕು. ಹೇಗೆ? ಈಗ ನೀನು ಅರಸನಲ್ವಾ? ಹಾ. ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪುವುದಿಲ್ಲ ಅಂತೆ. ಅದನ್ನೇ- ಹಾಗಾಗಿದ ಹಾಗಾದ್ರೆ ಅದನ್ನು ನಿವಾರಿಸುವುದಕ್ಕೆ ಹಾ. ರಾಜತಂತ್ರ ಎನ್ನುವುದು ಇದೆ ಹಾ, ಎನ್ನುವುದು ಇದೆ, ನಮಗೆ ಗೊತ್ತಿಲ್ವೇ? ಗೊತ್ತಿದೆ. ಅದಲ್ಲ, ಮತ್ತೆ ನನ್ನ ಮನಸ್ಸಿನ ಚಿಂತೆ. ನಿನ್ನ ಮನಸ್ಸಿಗೆ ಆ ಯಾವ ಚಿಂತೆ? ವನಪಾಲಕರ ಮಾತನ್ನು ಕೇಳಿ ಹಾ. ಅವರ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಟೆಗೆ ಹೋದೆ. ಹೋದಿಯಾ? ಬೇಟೆ ಮಾಡಿ ಹಾ. ವಿಶ್ರಾಂತಿಯನ್ನು ಪಡೀತಾ ಇದ್ದಾಗ ಹಾ. ಗಾಢ ನಿದ್ದೆ. ಅಲ್ಲ, ನೀವು ಅರಮನೆಯಲ್ಲಿ ನಿದ್ದೆ ಮಾಡಿ ಮತ್ತೆ ಹೋಗ್ಬೇಕು. ಎಲ್ಲಿ ಕಾಡಿನಲ್ಲೆಲ್ಲ ಯಾಕೆ ಮಲಗು? ನಿನಗೆ ಗೊತ್ತಿಲ್ಲ ಅದು. ಹಾ. ನೀನು ತಿರುಗಾಟ ಮಾಡು, ಆಗ ಗೊತ್ತಾಗ್ತದೆ. ಹೌದಾ? ಅವರವರ ಮನೆಯಲ್ಲಿ ಸುಖ ನಿದ್ದೆ ಬರುವುದಿಲ್ಲ. ಹಾ. ಹೋದಲ್ಲಿ ಹೋಗಿ ಮಲಗಿ ಎಷ್ಟು ಚಂದ ನಿದ್ದೆ ಬರ್ತದೆ. ನಮಗೆ ನಮ್ಮ ಮನೆಯಲ್ಲಿ ನಿದ್ದೆ ಬರುದಿಲ್ಲ, ನಮಗೆ ಹೊರಗೆ ಹೋದಲ್ಲಿ ನಿದ್ದೆ ಬರುದು. ನನಗೂ ಹಾಗೆ ಆಗತ್ತು. ಹಾ. ಕಾಡಿಗೆ ಹೋದ್ರ ಹಾ. ಆ ಪ್ರಕೃತಿಯ ವಾತಾವರಣದಲ್ಲಿ ಹಾ. ನಿದ್ರಾ ದೇವಿಯ ಹಾ. ಮಡಿಲಲ್ಲಿ ಪವಡಿಸಿದೆ. ಓಹೋ. ಎತ್ತೆತ್ತು ನೋಡುವಾಗ ಹಾ. ಇಂತಹ ಬೆಳಕು, ಹಾ. ಇಂತಹ ಪ್ರಭೆ. ಹಾ. ಹಾ. ಎಲ್ಲಿಂದದು? ಆಕಾಶದಲ್ಲಿರುವ ಪೌರ್ಣಮಿಯ ಚಂದ್ರನಂತೆ ಹಾ. ಒಂದು ಕಲೆಯನ್ನು ಹೊಂದಿದಂತಹ ಹಾ. ಒಬ್ಬಾಕೆ ತರಣಿ. ನೀವೆಲ್ಲ ನಿದ್ದೆ ಮಾಡುವುದು, ಅಲ್ಲಿ ಕನಸು ಕಾಣುವುದು, ಏನೇನು? ನಾನು ಭಾವಿಸಿದ ಹಾಗೆ. ಹಾ. ಆಮೇಲೆ ಗೊತ್ತಾಯ್ತು ಕನಸಲ್ಲ ನನಗೆ. ಮತ್ತೆ ಮೇಲಿದ್ದ ಚಂದ್ರ ಕೆಳಗೆ ಹೇಗೆ ಬರುವುದು? ಅದಲ್ಲ, ಹಾ. ತುಂಬಾ ಮಂದಿ ನಾರಿಯರಿದ್ದು. ಹೌದಾ? ಹೆಣ್ಣುಮಕ್ಕಳು. ಹಾ. ಅವರ ಮಧ್ಯದಲ್ಲಿ ಇವಳು ಶೋಭಿಸ್ತಾ ಇದ್ಲು. ಹಾಗಾದ್ರೆ ನೋಡಿದ್ದು ಸತ್ಯ. ಸತ್ಯವೇ. ಈಗ ಏನಾಯ್ತು ನೋಡಿದ ಮೇಲೆ? ಅವಳನ್ನು ಕಂಡಾಗ ಹಾ. ಯಾಕೋ ಏನು ಹಾ. ನನಗೆ ಅರಿವಿಲ್ಲದಂತೆ. ಹಾ. ಅವ ಸುಮ್ಮನೆ ಕೂತ್ಕೊಳ್ತಾನ, ನಾವು ಸುಮ್ಮನೆ ಯಾರೋ ಅವ? ಕೂತ್ಕೊಳ್ಳೋದು. ಅವ ಅನಂತ ಮನ್ಮಥ. ಮನ್ಮಥ. ಏನ್ ಮಾಡಿದ? ಅವನಲ್ಲಿರುವ ಪಂಚಬಾಣಗಳು, ಹಾ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತ ಪಂಚ ಸಹಾಯಕಗಳನ್ನು ಹಾ. ಒಂದೊಂದೇ ತೆಗೆದು ಹಾ. ನನಗೆ ಗೊತ್ತಿಲ್ಲದಾಗೆ ಬಿಟ್ಟ. ಒಂದು ತಾಗಿದ್ರೆ ಸಹಿಸುವುದಕ್ಕಾಗುದಿಲ್ಲ. ನೋಡು. 5 ತಾಗಿದ ಮೇಲೆ ನಿನ್ನ ನಾನು ಬದುಕಿದ್ದು ಬಿಡ್ಲಿಲ್ಲ. ಹೌದದೇ. ಆದ ಕಾರಣವೇ ಹಾ. ನಿನ್ನಲ್ಲಿ ಹೇಳ್ತೇನೆ, ಏನು? ಆ ನೋವನ್ನು, ಹಾ. ಆ ವಿರಹವನ್ನು ಹಾ. ನನಗೆ ತಾಳುವುದಕ್ಕೆ ಸಾಧ್ಯ ಇಲ್ಲ. ಹಾ. ಅವಳು ಯಾರಂತ ಮಾತನಾಡಿಸುವುದಕ್ಕೆ ಮುಂದಾದೆ. ಮಾತನಾಡಿಸಿದ್ಯಾ? ಅಷ್ಟೊತ್ತಿಗೆ ಪರಿಚಯ ಇಲ್ಲ. ಮತ್ತೆ ಸಖಿ ಸಮೂಹದವನು ಹಾ. ಅವಳನ್ನು ಪಾ 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 ಅಂತ ಬಲಾತ್ಕಾರದಿಂದ ಹಾ. ಎಳೆದೊಯ್ದು. ಈಗ ಅವರು ಹೋದ್ರು. ಅವರು ಹೋದ್ರು. ಈಗ ಅವರು ಹೋದ್ಮೇಲೆ ನಿನಗೆ ಅಲ್ಲಿ ಒಂದು ಸಮಸ್ಯೆ ಆಯ್ತು. ಏನು? ಅವಳು ಯಾರು ಅಂತ ಕೇಳಬೇಕು ಅಂತ ಕುತೂಹಲ ಇತ್ತು. ಹಾ. ಪರಿಚಯ ಕೇಳಲಿಕ್ಕೆ ಅವಳು ಇಲ್ಲ. ಹಾ. ಆದ್ರೆ ಸಖಿಯರು ಕರೆದಲ್ಲಿ ಹಾ. ಚಿತ್ರಾಕ್ಷಿ 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 ಅಂತ ಕರೆದಿದ್ದಾರೆ. ಹೆಸರು ಗೊತ್ತಾಯ್ತು. ಹೆಸರು ಒಂದು ಗೊತ್ತಾಗಿದೆ. ಹಾ. ಅವರು ಯಾರು, ಹಾ. ಎಲ್ಲಿ ಅವಳು, ಹಾ. ಯಾರ ಮಗಳು, ಹಾ. ಒಂದು ಗೊತ್ತಿಲ್ಲ. ಹಾ. ಅಂತೂ ಅವಳನ್ನು ಅಗಲಿ ಒಂದು ಅರೆ ಕ್ಷಣವು ನಾ ಬದುಕಿರಲಾರೆ. ಆಗುದಿಲ್ಲ. ಆ ಹುಡುಗಿ ಹಾ. ಎಲ್ಲಿದ್ದಾಳೆ, ಹಾ. ಎಲ್ಲಿದ್ದರು, ಹಾ. ಅವಳನ್ನು ತಂದು ನನಗೆ ಕರುಣಿಸುವೆಯಾ? ಇದು ನೀನು ಮಾಡಬೇಕಾದ. ನನ್ನಿಂದ ನಿನಗೆ ಉಪಕಾರ ಆಗ್ತದೆ. ತಿಳಿದಳ ರಕ್ತಾಕ್ಷಿ ತಿಳಿದಳ ರಕ್ತಾಕ್ಷಿ ವರೋ ಮಹೋದರನ ಸುದಯಿಕೆ
ಸುತೆ ಜಲಗೇಳಿ ಕೈದಂದ ಬರಿಯ ತಿಳಿದಳಾರಕಾಕಿ ತಿಳಿದಳು ನೀನು ಕನಸು ಕಂಡದಲ್ಲ, ಕಣ್ಣಾರಿ ನೋಡಿದಂತಹ ವಿಷಯ. ಪರಸ್ಪರ ಮಾತಾಡ್ಲಿಕ್ಕೆ ಮನಸ್ಸಿತ್ತವಳಿಗೆ. ಹೌದಾ? ಅಷ್ಟೊತ್ತಿಗೆ ಅವರು ಹೇಳ್ಕೊಂಡು ಹೋದ್ರು. ಇದು ಕಾಡಿನಲ್ಲಿ ನಡೆದಂತಹ ವಿಷಯ. ಹಾ ನಾನು ದೂರದಲ್ಲಿ ಹಾ ಇವತ್ತು ಬೆಳಗ್ಗಿನ ಹೊತ್ತಿಗೆ ಹಾ ಹೀಗೆ ಕಾಡಲ್ಲಿ ಸುತ್ತಾಡುವಾಗ ಹಾ ನೀನು ಹೇಳಿದ ರೂಪವತಿಯನ್ನು ನಾನು ನೋಡಿದ ಹಾಗುಂಟು. ಹೌದಾ? ಹೌದೌದು, ನೋಡಿದ್ಯಾ? ನೋಡಿದ್ದೇನೆ. ಯಾರು ಗೊತ್ತುಂಟಾ? ಈಗ ಸರಿಯಾಗಿ ಆಕೆಯ ರೂಪಲಾವಣ್ಯವನ್ನು ಮನಸ್ಸಿಗೆ ತಂದುಕೊಂಡ್ರೆ ಹಾ ಈಗ ಯಕ್ಷಲೋಕದವು. ಓ, ನೀನು ನಮಗೆ ಈಗ ಬಂದದ್ದಲ್ಲ, ಬೆಳಿಗ್ಗೆ ಬಂದು ಇಲ್ಲಿ ಸುತ್ತಾಡ್ತಾ ಇದ್ದಿ. ನಾನು ಯಾವಾಗ ಈ ಕಾಡಿನಲ್ಲೇ ಇರುವುದಲ್ವ ಸುತ್ತಾಡಿಕೊಂಡು. ನಮಗೆ ಮೊದಲೇ ಒಂದು ಸುತ್ತಾಡ್ತಾ ಇದ್ದ. ಹೌದೌದೌದು. ಆಮೇಲೆ ಹೊತ್ತಿಗೆ ಆಗುವಂತ. ಅಲ್ಲಲ್ಲ, ನಾವು ನಮ್ಮ ಜೀವನವೇ ಕಾಡಿನಲ್ಲಿ. ನಿನ್ನ ಕ್ಷೇತ್ರ ಇದು. ಹೌದೌದು. ಈಗ ನನಗೆ ಗೊತ್ತಾಯ್ತಾ ಆಕೆ ಯಾರು ಎಂಬುದು. ಗೊತ್ತಾಯ್ತಾ? ಮಹೋದರನ ಮಗಳು. ಹೌದಾ? ಚಿತ್ರಾಕ್ಷಿ ಎಂಬುದಾಗಿ ಆಕೆ ಹೆಸರು. ಯಾವ ಉದರನ ಮಗಳು ಬೇಕಾದ್ರೂ ಅವರನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅವರೂ ಕೂಡ ಜಲ ಕೇಳಿಗೆ ಅಂತ ಇಲ್ಲಿಗೆ ಬಂದದ್ದು. ಹೌದಾ? ಅದೇ ಒದ್ದಾಗಿದ್ರು. ಯಾರು ಆ ಹೆಣ್ಣು ಮಕ್ಕಳೆಲ್ಲ ನೀರಾಟ ಆಡಿ. ಹೌದೌದು, ನೀರಾಟ ಆಡಿ ಅವರ ಕ್ಷೇತ್ರವನ್ನು ಸೇರುವಂತಲ್ಲಿಗೆ ನೀನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ನಾನು ಒದ್ದಾಗಿದ್ದೇನೆ ಬೆವರಿ, ಅವರು ಒದ್ದಾದದ್ದು ನೀರಿಗೆ ಬಿದ್ದು. ಸ್ನಾನ ಮಾಡಿ ಈಗ ನಿನಗೆ ಅವಳು ಬೇಕು, ನಾನು ನಿನಗೆ ಸಹಾಯ ಮಾಡಬೇಕು. ಅವಳು ಇಲ್ಲ ಅಂತ ಅಂದ್ರೆ ನಾನು ಬದುಕಲಿ. ಮತ್ತೆ ನಾನು ಯಾಕೆ ಇರುವುದು? ನೀನು ಮಾಡಬೇಕು. ನಿನಗೆ ಸಹಾಯ ಮಾಡೋದಕ್ಕೆ ಮಾಡ್ತೀಯಾ? ಯೋಚನೆ ಮಾಡಬೇಡ. ನಿದ್ದೆ ಬರುವುದಿಲ್ಲ ಅಂತ ಮಲಗದೇ ಇರಬೇಡ. ನೀನು ನಿದ್ದೆ ಮಾಡಿ ಎದ್ದು ನೀನು ಇರುವಾಗ ನಿನ್ನ ಹತ್ತಿರ ಹುಡುಗಿ ಇರುವಾಗ ನಾನು ಮಾಡಿ. ನೀನು ಇಷ್ಟು ಹೇಳಿದ ಮೇಲೆ ನನಗೆ ನಿದ್ದೆ ಸ್ವಲ್ಪ ಬಂದಿತ್ತು, ನೋಡುವ. ಬಂದಿತ್ತು. ಆದಿತ್ತು, ಬರ್ತೀಯಲ್ಲ? ನೀನು ಇಲ್ಲೇ ಇರು. ಧರಣಿ ಮತಿಯನ್ನೊಡಂಬಡಿಸಿ ಧರಣಿ ಪದಿಯನ್ನೊಡಂಬಡಿಸಿ ಕಳುಗೊಂದಲ ದುರುಡೆ ತನ್ನಯ ಘೋರ ರೂಪದಿ ಹೋದರೆಯು ಕಾರ್ಯ ಸಾಗದು. ಘೋರ ರೂಪದಿ ಹೋದರೆಯು ಕಾರ್ಯ ಸಾಗದು. ನಿಜವನ್ನು ಮರೆ ಮಾಡಿ ನಿಜವನ್ನು ಮರೆ ಮಾಡಿ ಮಾನವನ ಸತಿಯ ರೂಪದಿಯು ಪೋಬೆ ತಾನಿನು ತಗರಿ. ಸಮಾಧಾನದ ಮಾತನ್ನು ಆಡಿದ್ದೇನೆ. ಅವ ಈಗ ವಿಶ್ರಾಂತಿಯಲ್ಲಿ ತೊಡಗಿದ್ದಾನೆ. ನಾನು ಮಾಡಬೇಕಾದೇನು? ಆಕೆಯನ್ನು ತಂದು ಅವನು ಬಳಿಗೆ ಮುಟ್ಟಿಸಬೇಕು. ಅಬ್ಬ, ನಾವು ರಾಕ್ಷಸರು, ಅಣಿಮಾದಿಯಷ್ಟು ಸಿದ್ಧಿಗಳನ್ನು ಬಲ್ಲವರು. ಆದರೆ ಘೋರ ರೂಪದಿಂದ ನಮ್ಮ ಈ ರೂಪ ನೋಡಿದ್ರೆ ಎದೆ ಒಡೆದು ಸತ್ತು ಹೋದವು. ಹಾಗಾಗಿ ಆಕೆಗೆ ಸರಿಯಾದಂತಹ ರೂಪವನ್ನು ಹೊಂದಿ ಆಕೆಯನ್ನು ಇಲ್ಲಿಗೆ ತರಬೇಕಾಗಿದೆ. ನಾನು ಬಾಯಿಂದ ಆಡಿದ್ರೆ ಸಾಲದು, ರೂಪ ಬದಲಾವಣೆ ನೋಡಿರಿ ನೋಡಿ. ಪುರದೆಡೆಗೆ ಪೊಕ್ಕಾಗ ಸಖಿಯನು ಕರೆದು ಸಖಿಯಳನು ಕರೆದು ದೂರದಿವು ಬರುತ್ತಿರುಪ ವೃದ್ಧಿಯನು ಕಂಡು ಸಖಿಯೊಡನಿಂದೆಲ್ಲೂ ಬಾರಿತ ಸಖಿಯೇ ಕೇಳಿತ್ತ ಬರುವ ವೃತ್ತಿ ಸಖಿಯೇ ಸಖಿಯೇ
ಯಾರಿವಳು ವೃದ್ಧ ನಾರಿಯು ವೃದ್ಧ ನಾರಿಯು ಯಾರಿವಳು ದಾರಿಣಿ ತೊರೆದತಿ ದೂರವಿರುವ ನಮ್ಮ ದಾರಿಣಿ ತೊರೆದತಿ ದೂರವಿರುವ ಜನ್ಮ ಊರಿಗೆ ಬರುವವಳು ನೀ ಬೆಳೆ ಊರಿಗೆ ಬರುವವಳು ಅನಿಬೀಜದತಿಯೋ ಕಣಿ ಯಕ್ಷಿಣಿಯೋ ಯಕ್ಷಿಣಿಯೇ ಪಡೆಯುವತಿಯೋ ನಿಜಾಣಿ ಯಾರು ಯಾರು ಅನಿಬೀಜದತಿಯೋ ಕಣಿ ಯಕ್ಷಿಣಿಯೇ ಪಡೆಯುವತಿಯೋ ನಿಜಾಣಿ ತನುಜನ ನಾರಿಯೋ ಮನುಜ ಎಲ್ಲವೂ ನಿಜ ತನುಜನ ನಾಡಿಯೋ ಮನುಜ ಎಲ್ಲವೂ ನಿಜ ಅರಿವರೆ ನೀ ಬೆಳೆ ಸಖಿ ಈಗ ಎನಗೆ ಬಾರಿತ ಸಖಿಯೇ ಬೆಳೆ ನೀ ಬಾರಿತ ಸಖಿಯೇ ಬೆಳೆ ದಾರಿಣಿ ದೊರೆದತಿ ದೂರವಿರುವ ನಮ್ಮ ಊರಿಗೆ ಬರುವವಳು ಬೆಳಿಗಳು ಊರಿಗೆ ಬರುವವಳು ಯಾರು 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 ನಿನ್ನನ್ನು ಕಾಣುವಾಗಲೇ ಎಷ್ಟು ಸಂತೋಷ ಆಗ್ತದೆ ನನಗೆ. ಹೌದು, ಪೂಗೆ 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 ಇನ್ನು ಅದೇ ಕಾಣ್ಲಿಕ್ಕೆ ಇರುವುದು. ನಿನ್ನನ್ನು ಕರೀಲಿಕ್ಕೆ ಕಾರಣವೇ ಅದೇ. ಯಾರೇ ಅದು? ಅದೇ ದೂರದಲ್ಲಿ ಒಬ್ಬಳು ವೃದ್ಧೆ ಅಯ್ಯೋ ಈ ಕಡೆ ಬರುತ್ತಾ ಇದ್ದಾಳೆ. ಹಾ ಯಾರು ಬಿಡು? ಯಾರು? ಪಾಪ ಕಣ್ಣು ಕಾಣುವುದಿಲ್ಲ ಅಂತ ಕಾಣುತ್ತದೆ. ಊರುಗಳಿನ ಆಧಾರದಲ್ಲಿ ಇದ್ದಾರೆ. ಹೌದು, ಯಾರಿರ್ಬಹುದು? ಯಾರಿವಳು ಯಾರಿವಳು? ನಿನ್ನ ಗಾರ್ಧಪ ಗಾನ ಬೇಡ, ಸ್ವರ ಸ್ವಲ್ಪ ಹೋಗಿದೆ. ಅಯ್ಯೋ ಸ್ವಲ್ಪ ಹೋದದ? ಇಲ್ಲದಿದ್ರೆ ಮೃದು. ಪಾಪ ನಾನು ಕೇಳಿದ್ದೇನೆ ಸ್ವರ ಹೇಗಂತ ನಾನು ಮೊದಲು ಕೇಳಿದ್ದೇನೆ. ಆಯ್ತಾ? ಉಳಿದವರಿಗೆಲ್ಲ ಕೇಳಿಸುವುದು ಬೇಡ, ಅದೆಲ್ಲ ಸಖಿ. ಇಲ್ಲಿಗೆ ಬರುವುದು ಹೌದಂತ ಆದ್ರೆ ಅವಳನ್ನು ಕರ್ಕೊಂಡು ಬರ್ಬೇಕು, ವಿಚಾರಿಸಬೇಕು. ನೋಡೋಣ, ಹೋಗಿ ಕರೆತರ್ತೀರಾ? ಬನ್ನಿ. ಏನು ನಾನು ಒಬ್ಬಳೆಯಾ? ಬನ್ನಿ. ಬನ್ನಿ, ಕರ್ಕೊಂಡು ಬರ್ರೆ. ಹೋಗಿ ಬನ್ನಿ, ಮೇಲೆ ಬನ್ನಿ. ನೀನು ಹೋಗು. ಪ್ರಸಂಗ ಬೇರೆ ಮಾಡಿದ್ರೆ ಮುದುಕಿಯ ಕೊಲೆ ಆಗ್ತದೆ. ಬರ್ಬೇಕು ಮೇಲೆ. ಅಲ್ಲ ಎಂತೂ ಆಯ್ತಲ್ಲ, ಸ್ವಲ್ಪ ತಿರುಗಿಸಿ ಅದ್ರ ಮಲಗಿಸಿ. ಕರ್ಕೊಂಡು ಬಾ ಅಂತ ಹೇಳಿದ್ರೆ ನೀನ್ ಎಂತಲ್ಲಿ ಹೇಳ್ಕೊಂಡು ಬಂದದ್ದು? ಹೇಳ್ಕೊಂಡು ಮತ್ತೆ ಕರ್ಕೊಂಡು ಬರುವಾಗ ಬರದಿದ್ರೆ ಮತ್ತೆಂತ ಸಾಯು. ಈಗಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಳೆ, ಪದಕ ಸಿಗ್ತದ ಅಂತ. ಕೇಳು ಕೇಳು ಕೇಳು. ಮೇಲೆ ಎಲ್ಲಿ? ನಮಗೆ ಬೇಕೇನೆ ಇಂಥ ಆಕಾರ, ನಮಗೆ ಬೇಕಾ? ಅದು ನೀನಿರುವಾಗ ಬೇಕಾ? ನಾನು ಹಾಗೆ ಕಾಣ್ತೇನೆ. ನೀವು ಮೂವರು ಸೇರಿ ಎಂತ ಮಾಡುದು? ಮವ್ವಾರು ನಾವಲ್ಲ. ಮವ್ವಾರು ನೀವು ನಾವು ಮೂವರು, 3 ಜನ.
ನನ್ನನ್ನು ಇದು ಮಾಡಿದ್ಯಾಕೆ ನೀವು? ಕರೆದದ್ದು ಅದು ನಾಗದೋಷ ಇದ್ರೆ ಮಾತ್ರ. ಕರೆದದ್ದು ಕೊರದದ್ದಲ್ಲ, ಕರೆದದ್ದು. ತುಂಬಾ ಅದು ಸಣ್ಣಗಾಗಿದೆ. ಸ್ವಲ್ಪ ದೂಡು ಮಾವ. ಇನ್ನು ದೂಡುದೆಲ್ಲಿಗೆ? ಸ್ಮಶಾನಕ್ಕ? ನಾವು ಯಾರು ಗೊತ್ತಾಯ್ತಾ? ನಾನು ಯಾರು ಗೊತ್ತು. ನಿನ್ನ ವಿಷಯ ಅಲ್ಲ, ನಾವು ಯಾರು ಅಂತ ಗೊತ್ತಾಯ್ತಾ? ಹೆಮ್ಮಕ್ಕಳು. ನಾನು ಕೂಡ ಅದುವೆ. ಹೌದಾ? ತೊಂದ್ರೆ ಇಲ್ಲ, ನೀ ಹೇಳಿದ ಮೇಲಾದ್ರೂ ನಂಬಿಕೆ ಬಂತು. ಒಂದು ಕಾಲದಲ್ಲಿ ನಿನ್ನ ಹಾಗೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನ ಮುಂಗವಲ್ಲ, ಬೊರಿಯಲೇನೆ. ಬೊರಿಯಲೇನೆ ಅಲ್ಲ. ನಾವು ಹೆಮ್ಮಕ್ಕಳು, ನೀನು ಒಬ್ಬಳು ವಯೋವೃದ್ಧೆ. ನಿನ್ನನ್ನು ದೂರದಿಂದ ನೋಡಿದಂತಹ ನಮ್ಮ ಅರಸಿ ಅಂದ್ರೆ ನಮ್ಮ ರಾಜಕುಮಾರಿ ನಿನ್ನನ್ನು ಬರೆಸಿದ್ದಲ್ಲ, ಓದಿದ್ದು, ಬರಿಸಿದ್ದು. ಯಾಕೆ ಅಂತ ಅವಳಲ್ಲಿ ಕೇಳಬೇಕು ನೀನು. ತಿರುಗು. ಬಸವಣಿದ ಬಲು ವೃದ್ಧೆಗೆ ಬಸವಣಿದ ಬಲು ವೃದ್ಧಿ ಓ ವೃದ್ಧೆ ನೀನ್ಯಾರು ಅಸುರೆಯೋ ನೀನ್ಯಾರು ಅಸುರೆಯೋ ಅಸುರೆ ಅಲ್ಲ ಅಂತ ಹೇಳಿದ್ದ. ಆಸುರ ಸತಿಯೋ ಸುರ ಸತಿಯೋ ಸುರ ಸತಿಯೋ ಉರಗರ ಶಶಿಮುಖಿಯೋ ಉರಗರ ಎಂತದಜ್ಜಿ? ಉರಗರ ಶಶಿಮುಖಿಯೋ ಬಂದಿಗ ಕಾರಣಗಳೇನು ಬಂದಿಗ ಕಾರಣಗಳೇನೆನಲು ಪೇದಡು ಬಸವಳಿದ ಮನು ವೃತ್ತಿ ನೀನ್ಯಾರು ಯಾರು ನಿಂತು ದಣಿಯಬಾರದು, ಹೀಗೆ ಬರ್ಬೇಕು. ಮೇಲೆ ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ, ಮೇಲೆ ಮೇಲೆ ಮೇಲೆ. ಎಂತ ನೀವು ಮೇಲೆ ಅಂತ ಹೇಳಿದ್ರೆ ಹಾಗಲ್ಲ, ಸರಿ ಮಾಡಿ ಕೂತ್ಕೊಳ್ಳಿ. ಮತ್ತೊಮ್ಮೆ ಎತ್ತಲಿಕ್ಕೆ ಸಿಗಬಾರ್ದು. ಅದಿರ್ಲಿ, ನನ್ನ ಇದೆಯಲ್ಲಿ ಉಂಟು ಪಾಪ. ಈಗ ಅವಳಲ್ಲಿ ಕೇಳಿದ್ರೆ ಅದೆಲ್ಲ ಎಲ್ಲಿ ನೆನಪಾಗ್ತದೆ ಅವಳಿಗೆ? ಮೊದಲು ನೆನಪಿತ್ತು ಅಂತ ಅರ್ಥವ? ಅಲ್ಲ, ಅವಳದ್ದು ನೀವು ಇವಳ ಮುಖ ಉಂಟಲ್ಲ, ಒಳ್ಳೆ ಪ್ರಜ್ವಲಿಸ್ತಾ ಉಂಟು. 10 ವರ್ಷ ಬದುಕಬೇಕಿತ್ತು. ಉಂಟು ಈಗ ಅರ್ಹತೆ ಉಂಟು. ಸ್ವಲ್ಪ ವರ್ಷದ ಹಿಂದಲ್ಲ, ಈಗ ಉಂಟು. ನಾವು ವಿಷಯಕ್ಕೆ ಬರೋಣ. ಬಸವಳಿದ ಬಲು ವೃದ್ಧೆ. ಹೌದಪ್ಪ,
ಕೊಡುದಿಲ್ಲ ಮಗ, ಏನು ಕೊಡುದಿಲ್ಲ ಎನ್ನುವುದಕ್ಕೆ ದೂರದಲ್ಲಿ ನಾನು ನಿಮ್ಮನ್ನು ನೋಡಿದಾಗಲೇ ಗಮನಿಸಿದೆ. ನಾನು ಚರ್ಮ ಎಲ್ಲ ಸುಕ್ಕುಗಟ್ಟಿದೆ, ಹಲ್ಲೆಲ್ಲವೂ ಉದುರಿ ಹೋಗಿದೆ. ಚರ್ಮ ಹೇಳಿದ್ರೆ ಮಾರುದ್ದ ಬರ್ತದೆ. ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ, ಬೆನ್ನೂರಾಗಿದೆ, ಕಾಡು ಹತ್ತಿರ ಆಗಿದೆ. ಯಾರಿಗೆ ನಿನಗ ಬೆನ್ನು ಬಾಗಿದೆ, ಊರುಗೋಲಿನ ಆಧಾರದಲ್ಲಿ ಬರ್ತಾ ಇದ್ದೀರಿ. ಹಾಗಾಗಿ ಬಸವಳಿದ ಬಲುವೃದ್ಧೆ ನೀನ್ ಯಾರು? ಬೆಂಡಾಗಿದ್ದೇನೆ. ಹೌದಪ್ಪ, ಇನ್ನೆಲ್ಲಿಗೆ ಆಗುದು? ಆಗೋಷ್ಟಾಗಿ ಆಗಿದೆ. ಬೆಂಡಾಗಿ ಹೋಗಿದ್ದೀರಿ, ಬಸವಳಿದಿದ್ದೀರಿ. ಹೌದು, ಇದುವರೆಗೆ ನಿಮ್ಮನ್ನು ನೋಡಿದವಳು ನಾನಲ್ಲ. ಹಾಗಾಗಿ ನಿಮ್ಮಲ್ಲಿ ನಾ ಕೇಳುವುದು, ನೀವು ಅಸುರೇ? ಅಸುರೆ ಅಂತ ಹೇಳ್ತಾ ಇದ್ದಾಳೆ. ನಿನ್ನದ್ದು ಕೇಳಿ ವಿಚಾರಿಸಿ. ಹೌದು, ದುಷ್ಟ ಶಕ್ತಿಗಳಿಗೆ ಚರ್ಮದ ವಾದ್ಯಗಳು ಮತ್ತೆ ಚಕ್ರತಾಳ ಎಲ್ಲ ದೂರ ಮಾಡ್ತದೆ ಅದನ್ನು. ಅಲ್ಲ, ಅಸುರೆ ಅಂತೆ ಗಂಧರ್ವ ಲೋಕಕ್ಕೆ ಬಂದಿದ್ದಾಳಂತಾದ್ರೆ ವಿಚಾರಿಸ್ಬೇಕಲ್ಲ ನೋಡನ್ನು. ನಿಮ್ಮಲ್ಲಿ ಒಂದು ಪ್ರಶ್ನೆ, ನಾನು ರಕ್ಕಸಿಯೇ? ಹೌದಾ? ಹೌದಾ, ನಿನ್ನ ರಕ್ಕಸಿ? ನಾನು ರಕ್ಕಸಿಯೇ? ರಕ್ಕಸಿಯೇ? ನಾನು ಕೇಳಿದ್ದು ಅದೇ, ನೀನು ಅಸುರೆಯೇ? ಅಲ್ಲ, ಅಸುರೆ ಅಲ್ಲ. ಅಸುರೆ ಅಲ್ಲ, ಹೇಗಾಗುವುದಕ್ಕೆ ಸಾಧ್ಯ? ಅಷ್ಟೇ. ಆ ಒಂದು ಸ್ವಭಾವ ಉಂಟು. ಅಯ್ಯೋ, ಕಾವು ಮಾತ್ರ ಹಾಗೆ ಉಂಟು. ಮುಗುತ್ತೆ. ಸರಿ ಕೂತ್ಕೊಳ್ಳಿ, ಮುದ್ದೆ ತೊಂದ್ರೆ ಇಲ್ಲ, ಇನ್ನು ಸರಿ ಕೂತ್ಕೊಳ್ಳಿ ಆಯ್ತಾ. ಅಸುರೆ ಅಲ್ಲ ಅಂತ ಆಯ್ತು. ಸುರಸತಿಯೇ? ಶರ್ಗ. ಸುರಸತಿ ಸುರಸತಿ ಇಷ್ಟು ಚಂದ ಇರ್ಲಿಕ್ಕಿಲ್ಲ. ಯಾರು ಇಷ್ಟು ಚಂದ ಅಲ್ಲ, ಹೀಗಿರ್ಲಿಕ್ಕಿಲ್ಲ, ಹೀಗಿರ್ಲಿಕ್ಕಿಲ್ಲ. ಹಾಗಾಗಿ ಸುರಸತಿ ಅಲ್ಲ. ನನಗೊತ್ತಾಯ್ತೆ, ಯಾರು? ಉರೆಗರ ಶಶಿ. ಪುಣ್ಣಾಗ ಪುಣ್ಣಾಗ ಹಾವ ಹಾವ. ಎಂತದಜ್ಜಿ? ಸರಿ ಮಾಡ್ಕೊಳ್ಳಿ ಸೀರೆ. ಏನು ಹಾವು? ಯಾಕೆ ಸೀರೆಯನ್ನು ಹಾಗೆಲ್ಲ ಮಾಡ್ತಾರೆ? ನಾವು ಒಳಗೆ ಹೋದ್ರೆ ಸೀರೆ ಒಳಗೆ ಹೋದ್ರೆ ನಾವು 3 ಜನ ಇರುವಾಗ ಒಳಗೆ ಹೋಗ್ಲಿಕ್ಕೆ ಬಿಟ್ಟೇವಾ? ಕೋಲಲ್ಲಿ ಹೊಡೆದು ಕೊಂದೇವು. ನಾಗದೋಷ ಬರ್ತದೆ. ಹಾಗಾಗಿ ನೀವು ಅವ್ರ ಮೂರಿರುವಾಗ ನೀವು ಹೆಸರು ಪಟ್ಕೊಳ್ಬೇಡಿ. ಅವರು ಏನ್ ತೊಂದರೆ ಆಗುದಿಲ್ಲ. ನಾಗಿನಿ ಅಲ್ಲವೇ? ಅಲ್ಲ, ಉರೆಗರ ಶಶಿಮುಖಿ ನೀವಲ್ಲ ಅಂತ ಆಯ್ತು. ಯಾರಿರ್ಬೋದು? ಅಸುರೆ ಅಲ್ಲ, ಸುರಸತಿ ಅಲ್ಲ, ಉರೆಗರ ಭೂಲೋಕದವಳ. ಭೂಲೋಕ ಮಣ್ಣು ಮಣ್ಣು ಅದೇ ಎಷ್ಟೆಂದು ಮಣ್ಣು ಅಂತ. ಭೂಲೋಕದವಳ ಅಂತ ಭಾವಿಸೋಣವಾ? ಹೇಗೆ ಬರುವುದಕ್ಕೆ ಸಾಧ್ಯ? ವಸುಮತಿಯ ಮಾನವನೆಲ್ಲಿಗೆ ಮಿಸುಕಲರಿಯರು ಅರಿಯರು ಸಶರೀರರಾಗಿ ಸ್ವರ್ಗವನ್ನು ಅಥವಾ ಈ ಗಂಧರ್ವ ಲೋಕವನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ. ಮಾನವರಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಅಂತಾದ ಮೇಲೆ ನೀವು ಯಾರು? ಎಲ್ಲಿಂದ ಬಂದವರು? ಯಾಕೆ ಬಂದವರು? ನಾನಿದ್ದಲ್ಲಿಗೆ ಬಂದದ್ದ? ಏನಾದ್ರೂ ಆಗ್ಬೇಕಾ? ಏನ್ ನಿಮ್ಮ ಹೆಸರು? ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ನಿಮಗ್ ಮದ್ವೆ ಆಗಿದ್ಯಾ? ಗಂಡನ ಹೆಸರೇನು? ಎಷ್ಟು ಮಂದಿ ಮಕ್ಕಳು? ಕೊನೆಗೆ ಎಷ್ಟು ಕಲ್ತಿದ್ದೇನೆ ಅಂದಿರ್ಬೇಕು. ಕೆಲವರೆಲ್ಲ ಕಲ್ತದ್ದಕ್ಕೆ ಕಣ್ಣ ಕೈ ಕಾಲಲ್ಲಿ ಇರುವುದಿಲ್ಲ. ನಾಳೆ ಎಲ್ಲಿಗೆ ಹೋಗುವರು? ನಿನ್ನೆ ಎಲ್ಲಿ ಉಳಿದಿದ್ದೆ, ಹಾಗಾಗಿ ಹೇಳ್ಬಹುದಾ? ಕೇಳಬೇಕಂಬಂತ ಕುತೂಹಲ. ಹೇಳೋಣಂತೆ. ಹೇಳ್ತೀರಾ? ವಾರಿ ಅಷ್ಟು ದೊಡ್ಡದಿಲ್ಲ, ಸಣ್ಣದು. ಎಷ್ಟು ದೊಡ್ಡ ವಾರಿ ಜಾಂಬಕಿ ಲಾಲಿದು ಲಾಲಿದು
ಜಾಂಬಗಿ ಲಾಲಿದು ಓ ಮಾರಿ ಜಾಂಬಗಿ ಲಾಲಿದು ಲಾಲಿದು ಪ್ರೀತಿಯ ನಿರಿದು ಪ್ರೀತಿ ಪ್ರೀತಿಯ ನಿರಿದು ಮಾರಿ ಜಾಂಬಗಿ ಲಾಲಿದು ಪ್ರೀತಿಯ ನಿರಿದು ಪ್ರೀತಿಯ ನಿರಿದು ಮಾರಿ ಜಾಂಬಗಿ ಲಾಲಿದು ವಾರಿಯ ಬಗಿ ಲಾಲಿದು ಪ್ರೀತಿಯ ನಿರಿದು ಪ್ರೀತಿಯ ನಿರಿದು ವಾರಿಯ ಬಗಿ ಲಾಲಿದು 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 ನೀರೆ ನವದಿಂಗಾರಿ ಓ ನೀರೆ ನೀರೆ ನವ ನವ ನೀರೆ 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 ನವದಿಂಗ ನೀನು ಕುಡಿಬೇಡ ಪದ್ಯ ನನಗೆ. ನೀರೆ ನವಸಿಂಗಾರೆ ರತಿಯಾಗಾರೆ ನೀರೆ ನವಸಿಂಗಾರೆ ಹಳೆ ಸಿಂಗಾರ ಹಳೆ ಸಿಂಗಾರೆ ನೀರೆ ನವಸಿಂಗಾರೆ ರತಿಯಾಗಾರೆ ರತಿಯಾಗಾರೆ ಸರ್ವ ವಿಚಾರೆ ನಿನ್ನನು ಕಾರುಣ್ಯವನ್ನು ತೋರಿ ಪೊರೆ ವಯ್ಯಾರೆ ಸುರುಚಿರೆ ನೀರೆ ನವಸಿಂಗಾರೆ ರತಿಯಾಗಾರೆ ಚಾರು ವಿಚಾರೆ ನಿನ್ನನು ತೇರಿದನು ಕಾರುಣ್ಯವೆನ್ನನು ತೋರಿ ಪೊರೆ ವಯ್ಯಾರೆ ಸುರುಚಿರೆ ವಾರಿ ಜಾಂಬಗಿ ಲಾಲಿದು ಪ್ರೀತಿಯ ನಿರಿದು ಪ್ರೀತಿ ಪ್ರೀತಿ ಪ್ರೀತಿಯ ನಿರಿದು
ತಕಿಟ ತಕಿಟ ದಿನ ದಿಗಿಡ ದಿಗಿಡ ದಿನ ದಗಿಡ ದಗಿಡ ದಿನ ದಗ ದಿನ ದಿ ದೀಂತನ ದಿರಿನ ದೋಂದನ ದಿರಿನ ದಿಂತ ದಿಂತ ದಿನ ದಗ ದಿನ ದಿ ತೊಂದದಿ ತೊಂದದ ತೊಂದದಿ ತೊಂದದ ತೊಂದದಿ 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 ದಿಗಿರ್ದಿನ ದಗದಿನ ದಿಗಿರ್ದಿನ ದಿ ಯಾಕಜ್ಜಿ ಗೊತ್ತಾಡಿತ್ತು ನೀರೇ ನವ ಸಿಂಗಾರ ರದಿಯ ಕಾರನ್ನು ಸೇರಿದೆ ನೀರೇ ನವ ಸಿಂಗಾರ ರದಿಯ ಕಾರ ಸರ್ವ ವಿಚಾರೆ ನಿನ್ನನ್ನು ಸೇರಿದಳು ತುರುದಿರೆ ಮನೋಭವಿ ದಿನದಿ ತತದಿ ದಿನದಿ ನಿನದಗ ದಿನದೋ ದಿನದಿ ದಿತ್ತೋಂ ದಿತ್ತೋಂ ದಿನದನ ದಿನದಿ ತತೋಂ ತತೋಂ ತತನ ದಿನದಿ ಅಜ್ಜಿ ಹೇಳಜಿ ಮುಗಿಲಿಲ್ಲ ಹೇಳಿ ಯಾಕೆ ಮತ್ತೆ ಕೂಡದಿದ್ರು ಅಪ್ಪ ನೀರೇ ಗುರುಗುರುನಾಂ ದಿನದಾಂ ದೋಂದಿನ ದಿನ ಗುರುಗುರು ದಿನತೆ ದಿಗದಾಂ 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 ದಿಗದಿನ ದಿನತೆ ಒಂದು ಕೆಲಸ ಮಾಡಿ ನನಗೆ ಕೊಡುವುದು ನಿಮಗೆ ಕೊಡುವು ನನಗೆ ಬೇಡ ಸಾಕಾಗಿ ಸಾಕ ನನ್ನ ಧರ್ಮಾರ್ಥ ಉಚಿತ ಸೇವೆ ಹೌದಾ ಸೇವೆಯಾ ಮೇಲೆ ಕೂತ್ಕೊಳ್ಳಿ ನಿಮ್ಮ ಹಿರಿತನಕ್ಕೆ ಬೆಲೆ ಕೊಡ್ತೇವೆ ಕೆಳಗೆ ಕೂತ್ಕೊಳ್ಳಿ ಅಲ್ಲಿ ರಾಜಕುಮಾರಿ ಇರುವಾಗ ಬೇಡವೆ ಮೇಲೆ ಕೂತ್ಕೊಳ್ಳಿ ತೊಂದ್ರೆ ಇಲ್ಲ ನಾನಿನ್ನು ಮಾತಾಡ್ಬೇಕಾ ಇದು ಬೇಕೇ ಬೇಕು ಮೊದಲು ನನಗೂ ಹಾಗೆ ಎಂಟು ಅಂದ್ರೆ ನೀರು ನಾನು ಅದನ್ನು ಹೇಳಿದ್ದು ನೀರೆಯರು ನೀರನ್ನು ಮುಂಜಿಸುವಾಗ ಅದಕ್ಕೆ ಪಿಂಡ ಬಿಡಬೇಡ ಮಾಡ ಅಜ್ಜಿ ಓ ಆಯಾಸ ಆಯ್ತಾ ಸ್ವಲ್ಪ ವಿಷ ನಿವಾರಣೆಗೆ ಏನಾದರೂ ಕುಡಿ ತಗೊಳ್ತೀನಿ ಹಳೇ ನೆನಪು ಈಗ ಪ್ರಾಯ ಆಯ್ತು ಪಾಪ ಏನು ಕೊಡುದಿಲ್ಲ ಪರಿಚಯಗಳಿದ್ರೆ ಅಮ್ಮ ಯಾರು ನೀವು ಯಾಕೆ ಕೇಳುವೆ ಎಲ್ಲ ವಿಚಾರವ ಹೆಣ್ಣು ಬಾರಿ ದುಷ್ಕರ್ಮಿ ಹಳೆಗನ್ನಡ ಮಾತಾಡಿದ್ರೆ ಆಣೆ ಉಂಟು ಪ್ರಸಂಗದ್ದು ಮಾತಾಡಿ ಹಳೆಗನ್ನಡ ಬೇರೆ ಕೇಳು ಅವ್ರದಕ್ಕೆ ಅರ್ಧ ಈಗ ವಾರಿ ಜಾಂಬ ವಾರಿ ಜಾಂಬಕಿ ನಿಮ್ಮನ್ನೇ ಹೇಳಿದ್ದು ನನಗೆ ಹೇಳಿದ್ದೆ ಓಹೋ ಕೆಸರಲ್ಲಿ ಹುಡಿ ಅಂತ ಕಮಲ ಕಮಲದ ಹೆಸರಿನ ಹಾಗೆ ಕಮಲದ ಹಾಗೆ ಮುಖ ಇದ್ದ ಕಾರಣ ವಾರಜಾಂಬಕಿ ಅದನ್ನು ಕಮಲದಲಾಯಚ ನೇತ್ರ ಅಂತ ಹೇಳ್ಬೋದಲ್ಲ ಆಯತ ಕಮಲದಲಾಯಚ ನೇತ್ರ ಅದಕ್ಕೆ ಇನ್ನು ಕಮಲಿ ಕಮಲದಳಾಯತ ಕಮಲದಳ 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 ಅಜ್ಜಿ ಸ್ವಲ್ಪ ಗೊತ್ತಾಗ್ತದೆ ಕಮಲದಳ ಕಮಲದಳ ಸ್ವಲ್ಪ ಮುಂದೆ ಹೋಗ್ಲಿ ವಿಷಯ ಕಾಣುವಾಗ ಸಂತೋಷ ಆಯ್ತಮ್ಮ ನಾನು ಯಾರೋ ನೀನು ಯಾರೋ ಯಾವ ಸಂಬಂಧವೂ ಇಲ್ಲ ಈ ಊರವಳಂತ ಅಲ್ವೇ ಅಲ್ಲ ನಿಮ್ಮನ್ನು ಕಾಣುವಾಗ ಹಾಗನಿಸುವುದಿಲ್ಲ ಹಾಗಾಗಿ ಕೇಳಿದೆ ಎಲ್ಲಿಯವರು ನೀವು ಅದಕ್ಕೆ ಹೇಳು ಮನುಷ್ಯತ್ವ ಅಂತ ಅಪರಿಚಿತ ವೃದ್ಧಗಳು ಬರ್ತಾಳೆ ಹೋಗ್ಲಾ ತಂದರೆ ಕಲ್ಲು ಬಿಸಾಡಿ ದೂಡುವವರು ಕೆಲವರು ಇದ್ದಾರೆ ಅಮ್ಮ ನನ್ನ ಗಂಧಾಕ್ಷರವೇ ಬರಮಾಡಿಕೊಂಡಿದ್ದೀರಿ ಏನು ವ್ಯವಸ್ಥೆ ಬೇಕು ಎಲ್ಲದು ಮಾಡಿಕೊಟ್ಟಿದ್ದೀನಿ ಯಾರು ನೀವು ತೃಪ್ತನಾದೆ ಗಂಧಾಕ್ಷರ ಆಲೋಚನೆ ಮಾಡಿದ್ದೀನಿ ನಾನು ರಾಕ್ಷಸಿಯೇ ಅದಲ್ಲ ಅಂತ ಹೇಳಿದ್ರಲ್ಲ ಮಾನವಳೆ ಅದೇ ಮಾನವರಾದ್ರೆ
ಸಾಧ್ಯ. ಮಾನವರು ಹೀಗೆ ಕುಣಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇದು ಮಾನವಾತೀತ. ಮಾನವಾತೀತ ಅಂದ್ರೆ ನಾನೊಬ್ಬಳು ಮಾನವರೇ, ಮಾನವರೇ, ಭೂಲೋಕದವಳೆ. ಭೂಲೋಕದವಳೆ. ಹೇಗೆ ಬಂದ್ರಿ ಅಂತ? ಏನು ಮಾಡೋದು, ಹೆಚ್ಚು ಪುಣ್ಯ ಮಾಡಿದರೆ ಜೀವಂತವಾಗಿ ಸಕಲ ಕಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಪುಣ್ಯಾತ್ಮರಿಗೆ ಸಾಧ್ಯ. ಹೌದು, ಅದು ಏನು ಮಾಡೋಣ. ನೀವೇನ್ ಪುಣ್ಯ ಮಾಡಿದ್ರಿ? ನಮ್ಮಳು ನತದೃಷ್ಟೇ ಒಂದು ಹೋಗಬೇಕು. ಅಳಬೇಡಿ ಅಜ್ಜಿ, ಇಲ್ಲದಿದ್ರೆ ವಿಷಯ ಹೇಳಬೇಕು. ಎಣಿಸುವಾಗ 16 ವರ್ಷ ತುಂಬಿದಾಕ್ಷಣವೇ ಯಾರಿಗೆ? ನನಗೆ. ಈಗ ಈಗಲ್ಲ, ಹಳೆ ಕತೆ. ಚಿಟ್ಟ ಬಟ್ಟೆ ತುಳಿದು ಯಾವುದು? ಚಿತ್ತ ಯಾವುದು? ಸಪ್ತಪದಿ. ಸಪ್ತಪದಿ. ಅದನ್ನು ಮತ್ತೆ ಏನೆಲ್ಲ ಹೇಳ್ಬೇಡಿ. ಬರುವುದಿಲ್ಲ. ಮದುವೆ ಆಯ್ತು ನನಗೆ. ಆಗ್ಬೇಕಲ್ಲ, ಅದು ಸಂಸ್ಕಾರ. ಹೌದು, ಏನು ಮಾಡೋಣ. ನನ್ನ ಗಂಡನನ್ನು ಉಳಿಸಿಕೊಳ್ಳೋ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲದ ಹೋಯ್ತು. ಏನಾಯ್ತಜ್ಜಿ? ಗಂಡ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದರು. ಭೂಲೋಕ ಬಿಟ್ಟು? ಹೌದು, ಸತ್ತೇ ಹೋದ್ರು. ಹೇಗೆ ಸತ್ರು? ಯಾಕೆ ಸತ್ರು? ಏನೋ ರೋಗ ಇರಬೇಕು ಅವರಿಗೆ. ಯಾವ ಪಂಡಿತರಿಗೆ ಹುಡುಕುವುದಕ್ಕೆ ಅಸಾಧ್ಯವಾದ ರೋಗ ಇರಬೇಕು. ನಾನು ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಸತ್ತವರಿಗಾಗಿ ಅತ್ತವರು ಸಾಯರೆ. ಇನ್ನು ವೇದಕ್ಕೆ ಮಣ್ಣಾಕು, ನಾನು ಸಾಯ್ತೇನೆ. ಆಗ ನಾನು ಅದೇ ಎಣಿಸಿದೆ. ಹಾಗೆ ಅಂತ ಬದುಕುವುದಕ್ಕೆ ಗಂಡ ನನಗೆ ಏನೂ ಮಾಡಿ ಇಟ್ಟದ್ದಿಲ್ಲ. ಅನಾಥೆ ಆದೆ. ಭಿಕ್ಷೆ ಎತ್ತಿಕೊಂಡು 10 ಮನೆ ಬಾಗಿಲಿಗೆ ಭವತಿ ಭಿಕ್ಷಾ ದೇಹಿದು ಹೋಗಿ ಇಂದು ಸಿಕ್ಕಿದ್ದು ಇಂದಿಗೆ ಭಿಕ್ಷಾಟನೆಯನ್ನು ಮಾಡಿ ಜೀವನವನ್ನು ಸಾಗಿಸಿದ್ರಿ. ನಾಳೆಗೆ ಕಟ್ಟಿಡುವ ಅಭ್ಯಾಸ ನನಗಿಲ್ಲ. ಇವರಿಗೆ ಬಂದಾಗ ಎಲ್ಲ ಹೇಳಿದ್ರು, ನೀವು ಕೊಡುದಾಯಿ ಅಮ್ಮ, ಕೊಡುಗಾಯ ಅಮ್ಮ. ಯಾರು ಒಂದು ಹೀಗೆ ಮಾಡಿದ್ರೆ ಹೀಗೆ ಮಾಡುವ ಸ್ವಭಾವ ಅಲ್ಲ ಅಂತೆ. ಆದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನದೊಂದು ಅಂದ್ರೆ ನೀವು ಇಲ್ಲಿಯವರೆಲ್ಲ ಭೂಲೋಕದವರು? ಹೌದಮ್ಮ. ಅನಾಥೆ ಯಾರೂ ಇಲ್ಲ? ಯಾರು ಒಬ್ಬಳೆ. ಭೂಲೋಕದಿಂದ ನೇರವಾಗಿ ಗಂಧರ್ವ ಲೋಕವನ್ನು ನೀವು ಸೇರಬೇಕು ಅಂತ ಆದ್ರೆ ಯಾವುದೋ ಒಂದು ಪುಣ್ಯವನ್ನು ಮಾಡಿದ್ದೀರಿ. ಹೌದಪ್ಪ, ನಾನು ಮಾಡಿದ್ದಲ್ಲ, ನನ್ನ ಅಪ್ಪನ ಅಪ್ಪ ಯಾರು ಮಾಡಿರ್ಬೇಕು. ಯಾರು ಇಲ್ಲ ಅಂತ ಬೇಸರ ಪಟ್ಕೊಳ್ಳೋದು ಬೇಡ ಅಜ್ಜಿ. ಅರಿದೆ ನಿನ್ನ ಮನದ ವ್ಯಥೆಯ ವೃದ್ಧನಾರಿ, ಓ ವೃದ್ಧನಾರಿ. ನಿನಗಿನ್ನಿತರದ ಭಯವೂ ಇಲ್ಲ, ಭಯವೂ ಇಲ್ಲ. ಅರಿತೆ ನಿನ್ನ ಮನದ ವ್ಯಥೆಯ ವೃದ್ಧ ನಾರಿ. ಪಾಪ ಅದರ ಆಧಾರದಲ್ಲೇ ನಿಲ್ಲುವುದವರು. ನಾನು ಉಂಟು ಅಂತಲೇ ಎಣಿಸಿದ್ದು. ದುಃಖಿಸಬೇಡಿ. ಅರಿತೆ ನಿಮ್ಮ ಮನದ ಪರಿಯ ವೃದ್ಧ ನಾರಿ. ಯಾರೂ ಇಲ್ಲ, ಜೀವನ ಸಾಗಿಸುವುದು ಹೇಗೆ ಅಂತ ಯೋಚನೆ ಮಾಡುವುದು ಬೇಡ. ಚಿಂತೆಯನ್ನು ಬಿಟ್ಟು ಬಿಡಿ. ಇನ್ನು ದುಃಖಿಸುವ ಅವಶ್ಯಕತೆಯೇ ಇಲ್ಲ. ಯಾರಿದ್ದಾರೆ ನನಗೆ? ನಾನಿದ್ದೇನಲ್ಲ. ಜೊತೆಯಲ್ಲಿ ನಾವೆಲ್ಲ ಇದ್ದೇವಲ್ಲ. ನಾನು ನೋಡಿಕೊಳ್ತೇನೆ. ನಿಮಗೆ ಯಾವುದಕ್ಕೂ ಕೊರತೆ ಆಗದ ಹಾಗೆ ನಾನು ನೋಡಿಕೊಳ್ತೇನೆ. ಹೆಚ್ಚೆಗೆ ಮಾತಾ ಮೈಯ ತರದಿ. ಮಾತಾ ಮೈಯ ತರದಿ. ಮಾತಾ ಅಂದ್ರೆ ಅಮ್ಮನ ಹಾಗೆ, ಅಜ್ಜಿಯ ಹಾಗೆ. ಹೆಚ್ಚೇನು ಬೇಡ. 3 ಹೊತ್ತು ಇಷ್ಟು ಗಂಜಿ, ಮಾನ ಮುಚ್ಚಿದಾಗ ಒಂದು ತುಂಡು ಬಟ್ಟೆ, ಮಲಗಲಿಗೆ ಒಂದು ತುಂಡು ಚಾಪೆ ಸಾಕು. ಅಷ್ಟೇ ಅಲ್ಲ, ಇದು ಗಂಧರ್ವ ಲೋಕ. ಭೂಲೋಕದಿಂದ ಎಷ್ಟೋ ಎತ್ತರದಲ್ಲಿ ನೀವಿದ್ದೀರಿ. ಅದೆಷ್ಟೋ ಪುಣ್ಯವನ್ನು ಸಂಪಾದಿಸಿ ಬರುವುದಕ್ಕೆ ಮಾತ್ರ ಸಾಧ್ಯ. ಭೂಲೋಕದಲ್ಲಿ ಸಂಚರಿಸಿಯೋ ಅದೆಷ್ಟೋ ಪುಣ್ಯವನ್ನು ಸಂಪಾದನೆ ಮಾಡಿ ಗಂಧರ್ವ ಲೋಕವನ್ನು ಸೇರಿದ್ದೀರಿ ಎಂದು ನಿಮ್ಮನ್ನು ನಾನು ನೋಡಿಕೊಳ್ತೇನೆ. ಯಾವುದಕ್ಕೂ ಯೋಚನೆ ಮಾಡುವುದು ಬೇಡ. ನಾನು ಬಂದಕ್ಕೆ ಸಾರ್ಥಕ ಆಯಿತು. ಸರಿಯಾ? ನಾನು ನೋಡಿಕೊಳ್ತೇನೆ.
ಸರಿಯಾದ ಹೊತ್ತಿಗೆ ಬಂದಿದ್ದೀರಿ. ಸ್ವಲ್ಪ ಪಾನೀಯ ತಗೊಳ್ಳಿ. ನೀವು ಬಂದಿದ್ದೀರಲ್ಲ, ಹಾಗಾಗಿ ಪ್ರತಿಯ ಗಂಧರ್ವ ಲೋಕದವರಿಗೆ ಸಂತೋಷ ಆಗಿದೆ. ಹಾಗಾಗಿ ನೀವು ಬಂದ ಪ್ರಯೋಜನಗಳಿಗೆಲ್ಲ ಪಾನೀಯದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅವರು ಕುಡಿಯಲಿ, ನನಗೆ ಮಾತ್ರ ಅದು ಬೇಡ. ಮತ್ತೆ ನಿಮಗ ಅದನ್ನು ಕೊಡುವುದಾ? ನಿಮಗೆ ಒಳಗೆ ಬೇರೆ ವ್ಯವಸ್ಥೆಯನ್ನು ಮಾಡಿ ವಿಶೇಷವಾದಂತ ಅಡುಗೆ ಸಿದ್ಧತೆಯನ್ನು ಮಾಡಬೇಕು. ಅಜ್ಜಿ ಇದ್ದಾರೆ, ಇವರಿಗೆ ಸರಿಯಾದಂತ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಾಡ್ಬೇಕಾಗ್ತದೆ. ಏನು ಮಾಡೋಣ? ಯಾವುದು? ಬೆಳ್ತಿಗೆ ಅಕ್ಕಿ, ಬೋನ, ಕುಂಟಲ್ ಕೊಡಿ, ಚಟ್ನಿ, ತುಳಸಿ ತಂಬಳಿ. ನನಗೆ ಕುಚ್ಚಲಕ್ಕೇ ಆಗಬೇಕು. ಕುಚ್ಚಲಕ್ಕಿ ಅದ ಶುದ್ಧ ಅಂತ ಲೆಕ್ಕ. ನನಗೆ ಹೆಚ್ಚು ಬೇಡ. ಕುಚ್ಚಲಕ್ಕಿ ಒಂದು ಅನ್ನ ಹೆಚ್ಚು ಯಾವುದು ಬೇಡ. ಒಂದಿಷ್ಟು ಉಪ್ಪಿನಕಾಯಿ, ಒಂದಿಷ್ಟೇ ಸಾಕು. ಉಪ್ಪಿನಕಾಯಿ ಸಾಕಾಗುತ್ತೆ. ಹೆಚ್ಚು ಒಂದೇ ಒಂದು ಹಪ್ಪಳ. ಒಂದು ಹಪ್ಪಳ ಬೇರೆ ಇದ್ದರೆ ಸಾರು, ಆಮೇಲೆ ಸಾಂಬಾರು, ಇದ್ದರೆ ಹುಳಿ. ಮತ್ತೆ ನಿಮಗೆ ಬೇಡದ್ದು ಯಾವುದು? ಈಗ ನೀವು ಇಷ್ಟು ಹೇಳಿದ ಮೇಲೆ ನಿಮಗೆ ಏನು ಬೇಡ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ಇಷ್ಟು ಮಾಡುವುದು ಪಾಯಸ ಬಿಡ್ಲಿಕ್ಕೆ ಆಗ್ತದ? ಏನು ಸಿಹಿ ತಿಂಡಿ, ಪಾಯಸ, ಹೋಳಿಗೆ, ಭಕ್ಷಾದಿಗಳು ಏನು ಬೇಕು ನಿಮಗೆ? ಏನು ತಿಂತೀರಿ ಹೇಳಿ, ಅದೆಲ್ಲ ವ್ಯವಸ್ಥೆಯನ್ನು ನಾನು ತಿನ್ನದೆ ಕೆಲವು ಸಮಯ ಆಯ್ತಮ್ಮ. ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಮೊದಲು ಊಟದ ವ್ಯವಸ್ಥೆ ಆಗ್ಬೇಕು ಇವರಿಗೆ. ಸರಿ, ಹೋಗೋಣ. ಹೋಗುವ. ಹೇಳಲಿಕ್ಕುಂಟ, ಸತ್ಯ ಹೇಳ್ತೇನೆ. ಅದನ್ನೇ ಹೇಳಿ. ವರ್ಷ 85ಕ್ಕೆ ಕಾಲಿರಿಸಿದ್ದೇನೆ. ಇದುವರೆಗೆ ಇಂಥ ರುಚಿಯಾದ ಅಡುಗೆ ನಾನು ಊಟ ಮಾಡಿದ್ದೆ. ನೀವು ಬಂದಿದ್ದೀರಂತ ತುಂಬಾ ವಿಶೇಷವಾಗಿ ಏನನ್ನು ಮಾಡಲಿಲ್ಲ ನಾವು. ಆದ್ರೂ ಇದು ನಿತ್ಯದ ಅಡುಗೆ ಹೀಗೆ ನಮ್ಮಲ್ಲಿ ನಿತ್ಯವೂ ಇದೆಯಾ? ಕೈ ತೆಗೀರಿ ನೀವು. ಹೇಳಿ ಈಗ. ನಿತ್ಯವೂ ಇದುವೇ ಅಡುಗೆ. ಅಡುಗೆ. ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಹೇಗಾಯ್ತು? ಊಟದ ಮಟ್ಟಿಗೆ ದೂರ್ಲಿಕ್ಕಿಲ್ಲ. ಏನಾಯ್ತು? ಏನು ನಿದ್ರೆ ಬರ್ತದ? ನಿತ್ಯ ಕಣ್ಣೊಂದು ತರ ಆಗುತ್ತೆ. ಅಜ್ಜಿ, ನೀವೇನೋ ಊಟ ಮಾಡಿದ್ರೆ ನಿಮಗೆ ನಿದ್ದೆ ಅನ್ನೋದು ಬರ್ತಾ ಇದೆ. ಆದ್ರೆ ಯಾಕೋ ಏನೋ ಅಜ್ಜಿ, ಇತ್ತೀಚೆಗೆ ನಿದ್ದೆ ಬರುದಿಲ್ಲ ನೋಡಿ. ಸತ್ಯಕ್ಕೂ ಸತ್ಯ. ಅಯ್ಯೋ ಅಮ್ಮ, ಆಶ್ಚರ್ಯ ಆಗುತ್ತಾ ಇತ್ತು. ಕೆಲವರಿಗೆಲ್ಲ ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಉಡುವುದಕ್ಕಿಲ್ಲ, ತೊಟ್ಟುಕೊಳ್ಳುವುದಕ್ಕಿಲ್ಲ ಎಂಬ ಚಿಂತೆಯಲ್ಲಿ ನಿದ್ದೆ ಬರುವುದಿಲ್ಲ. ನಿಮಗೆ ಹಾಗೂ 3 ಹೊತ್ತು ಚಿನ್ನವನ್ನೇ ಬೇಕಾದ್ರೂ ತಿನ್ನಬಹುದು, ಏನು ಬೇಕಾದ್ರೂ ವ್ಯವಸ್ಥೆ ಉಂಟು. ಇಂತಹ ನಿಮಗೆ ನಿದ್ದೆ ಬರುವುದಿಲ್ಲ ಅಂತ ಆದ್ರೆ ಏನು ಇದ್ರ ಅರ್ಥ? ಯಾರಿಗೆ ಗೊತ್ತಜ್ಜಿ? ಅಜ್ಜಿ, ನೀವು ಹೇಗೋ ಬಂದಿದ್ದೀರಲ್ಲ, ನನಗಂತ ಇವತ್ತು ನಿದ್ದೆ ಬರ್ಬೇಕು. ನಿದ್ದೆ ಬರುವ ಹಾಗೆ ನೀವು ಮಾಡ್ಬೇಕು. ಹೌದಾ? ಏನಾದ್ರೂ ಒಂದು ಕತೆ ಹೇಳಿ ಅಜ್ಜಿ. ಅಜ್ಜಿ ಕತೆ ಆದಿತ್ತ? ಈಗ ಹೇಳಿದ್ರೆ ಅದಾದಿತ್ತ ಅಂತ, ಹಾಗಾಗಿ ಬೇಡ. ಒಂದು ಕತೆ ಹೇಳ್ತೇನೆ, ಒಳ್ಳೆ ಸ್ವಾರಸ್ಯದ ಕತೆ. ಒಂದಾನೊಂದು ಊರಿನಲ್ಲಿ ಯಾರು ನನ್ನ ಅಪ್ಪನಿಗೆ ಹೇಳುದು ನಾನು. ಕತೆ ಹೇಳುವಾಗ ಸ್ವಾರಸ್ಯ ಬರಬೇಕು ಅಂತ ಆದ್ರೆ ಅದಕ್ಕೆ ಹೂಗುಟ್ಟಬೇಕು. ಹೂಗುಟ್ಟಬೇಕಾ? ಹೇಳಿ. ಒಂದಾನೊಂದು ಊರಿನಲ್ಲಿ ಇಬ್ಬರು ಕಿವು ಡರಿದ್ದಾರಂತ ಮಗ. ಎಂತದು? ಆಗ ಅಲ್ಲ, ಮತ್ತೆ ಮತ್ತೆ ನಾನು ಅವಕಾಶ ಕೊಡ್ತೇನೆ, ಆಗ ಹೂಗುಟ್ಟು ಹೂ ಅಂತೆಲ್ಲ ಮತ್ತೆ ಕತೆಗೆ ಸ್ವಾರಸ್ಯ ಇಲ್ಲ. ಹೇಗೆ ಹೂಗುಟ್ಟಬೇಕು? ಒಂದಾನೊಂದು ಊರಿನಲ್ಲಿ ಅಲ್ಲಿ ಎಂತ ಗೂಬೆಯ? ಮತ್ತೆ ಹೇಗಜ್ಜಿ? ಅದು ಆಶ್ಚರ್ಯ. ಒಂದಾನೊಂದು ಊರಿನಲ್ಲಿ ಇಬ್ಬರು ಕಿವು ಡರಿದ್ದಾರಂತೆ ಮಗ. ಸ್ವಲ್ಪ ನಗು ಇರ್ಲಿ ಮಗ ಮುಖದಲ್ಲಿ. ಆಯ್ತಜ್ಜಿ, ನೀವು ಈ ಕಿವುಡರು ಒಬ್ಬ ಪೇಟೆಗೆ ಹೋಗುವವ, ಮತ್ತೊಬ್ಬ ಪೇಟೆಯಿಂದ ಬರುವವ. ಇಬ್ಬರಿಗೂ ಕಿವಿ ಕೇಳುವುದಿಲ್ಲ. ಪೇಟೆಗೆ ಹೋಗಿ ಬರುವವನ ಹತ್ರ ಪೇಟೆಗೆ ಹೋಗುವವ ಕೇಳಿದಂತೆ, ಏನಂತ? ಸ್ವಾಮಿ ನೀವೇ ದೂರ ಪೇಟೆಗೆ ಹೋದದ್ದ ಅಂತ ಕೇಳಿದಂತೆ. ಅವ್ರಿಗೆ ಎಂತಂದು ಅರ್ಥ ಆಗ್ಲಿಲ್ಲ, ಬಾಯಿ ಅಲುಗಾಡಿರ್ತಲ್ಲ. ಅದಕ್ಕೆ ಅವ ಹೇಳಿದಂತೆ, ಇಲ್ಲಪ್ಪ ನಾನು ಪೇಟೆಗೆ ಹೋದದ್ದು ಅಂತ. ಕೇಳಿದ್ದು ಅದನ್ನೇ ಅಲ್ವಾ? ಆಗ ಇವಾಗ ಪುನಃ ಕೇಳಿದ, ಹೌದಾ ಪೇಟೆಗೆ ಹೋಗ್ಲಿಲ್ವ?
ಇಲ್ಲ ಇಲ್ಲ, ಪೇಟೆಗೆ ಹೋಗುವಂಥದ್ದು. ನಾನೆನಿಸಿದ್ದು ಪೇಟೆಗೆ ಹೋಗಿದ್ದೆ ಅಂತ. ಇಲ್ಲ, ಪೇಟೆಗೆ ಹೋದದ್ದು ಅಂತ. ವಿಷಯ ಇಬ್ಬರಿಗೂ ಕಿವಿ ಕಿವಿ ಕೇಳುವುದಿಲ್ಲ. ಆ ಕತೆ ಬೇಡ. ಹಾಗಾದ್ರೆ ಒಳ್ಳೆ ಏನು ಸ್ವಾರಸ್ಯ ಇದೆ, ಇಬ್ರು ಕುರುಡರಾದ್ರೆ ಅದಷ್ಟೇ. ಸ್ವಾರಸ್ಯ ಇದೆ ಅಂತ ಒಂದು ಕಥೆಯನ್ನು ಹೇಳ್ತೇನೆ. ಒಳ್ಳೆದು. ಇದು ಒಂದು ಒಳ್ಳೆ ಒಂದು ಊರಿತ್ತು. ಯಾವುದು ಹೇಳ್ತೀರಾ? ನಾ ಮಲಗ್ತೇನೆ. ನೀವು ಹೇಳ್ತಾ ನಾನು ಹೇಳಬೇಕು ಎಲ್ಲಕ್ಕೂ. ನಾನೆಲ್ಲ ನಾನು ಇಲ್ಲಿ ಮಲಗ್ತೇನೆ. ಆಯ್ತು, ಕಥೆ ಒಳ್ಳೆ ಸ್ವಾರಸ್ಯ ಉಂಟು. ಆಯ್ತಜ್ಜಿ. ಮಾತ್ರ ಪ್ರಾರಂಭ ಮಾಡ್ತೇನೆ. ಮಾತ್ರ ದೇಶ ಎಂಬಂತಹ ಒಂದು ಊರಿತ್ತು ಮಗ. ಆ ಊರನ್ನು ಜಯಸೇನ ಎಂಬವ ಆಳುತ್ತಾ ಬರುತ್ತಾ ಇದ್ದ. ಸತ್ಯ ಧರ್ಮ ನ್ಯಾಯ ನೀತಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ವೇಳೆಯಲ್ಲಿ ಶೋಣಿತಾಪುರದೊಬ್ಬ ರಕ್ಕಸ ಈ ಊರಿಗೆ ಮುತ್ತಿಗೆ. ಯಾರಜ್ಜಿ? ಶೋಣಿತಾಪುರದೊಬ್ಬ ರಕ್ತಜಂಗಮ್ ಅಂತ ರಾಕ್ಷಸ. ನೀವು ರಕ್ಕಸನ ಕಥೆಯಲ್ಲಿ ಹೇಳ್ಬೇಡಿ. ಅಲ್ಲ, ಕಥೆಯಲ್ಲಿ ರಾಕ್ಷಸ ಬರ್ತಾನಲ್ಲ. ರಕ್ತಜಂಗಂತ ರಾಕ್ಷಸ ಬಂದು ಯುದ್ಧದಲ್ಲಿ ಅರಸನ್ನು ಕೊಂದೇ ಬಿಟ್ರು ಮಗ. ಸತ್ತು ಹೋದನ. ಹೋದ ಮೇಲೆ ಅವನ ಹೆಂಡತಿಗೆ ಬಹಳಷ್ಟು ಬೇಸರವಾಯಿತು. ಕಣ್ಣೀರು ಹಾಕುತ್ತಿರುವಂತ ವೇಳೆಯಲ್ಲಿ ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮುನಿಗಳ ಆಗಮನ ಅಲ್ಲಿಗಾಯ್ತಂತೆ. ಅವರು ಹೇಳಿದ್ರಂತೆ, ನೀನು ಕಣ್ಣೀರು ಹಾಕುವುದು ಬೇಡ, ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗು, ಗಂಗೆಯನ್ನು ಮೆಚ್ಚಿಸು ಅಂತ. ಹಾಗೆ ಸತ್ಯಶೀಲ ಎಂಬುವಳು ಅಲ್ಲಿ ಹೋಗಿ ಗಂಗೆಯನ್ನು ಮೆಚ್ಚಿಸಿದಾಗ ಗಂಗೆ ಪ್ರತ್ಯಕ್ಷರಾದಂತೆ. ಅವರು ಹೇಳಿದ್ರಂತೆ, ನಿನಗೆ ಪರಿಹಾರ ಆಗಬೇಕು ಅಂತ ಮುಂದೆ ಹೋಗು, ನಿನಗೆ ವ್ಯಾಸ ಮಹಾಮುನಿಗಳು ಸಿಗುತ್ತಾರೆ, ನಿನ್ನ ಕಷ್ಟವನ್ನು ಎಲ್ಲ ಅವರು ಪರಿಹಾರ ಮಾಡ್ತಾರೆ ಅಂತ. ಹಾಗೆ ಮುಂದೆ ಹೋದಾಗ ವ್ಯಾಸ ಮುನಿಗಳು ಇವಳಿಗೆ ಸಿಕ್ಕಿದ್ರಂತೆ. ಯಾವುದೋ ಒಂದು ಭಾಂಡವನ್ನು ಪಿಂಡವನ್ನು ಕೊಟ್ಟರಂತೆ. ಕೊಡುವಾಗಲೇ ಹೇಳಿದ್ರಂತೆ, ಈ ಪಿಂಡವನ್ನು 9 ವರ್ಷ 9 ದಿನ 9 ಗಳಿಗೆ ಚೆನ್ನಾಗಿ ನೋಡಿಕೊಂಡು ಬರಬೇಕು ಎಂಬಾಗೆ ರಕ್ಷಣೆ ಮಾಡುತ್ತಾ ಇರುವಂತಹ ವೇಳೆಯಲ್ಲಿ ಈ ನಾರದ ಮಹಾಮುನಿಗಳು ಆ ಕಾಲಗಂಗನಿಗೆ ಹೋಗಿ ಈ ವಿಚಾರ ಹೇಳಿದ್ರಂತೆ. ಹಾಗಿರುವಾಗ ಅದರಲ್ಲಿ ಹುಟ್ಟುವವನನ್ನು ವೈರಿಯೇ ಆಗಿರಬಹುದೆಂಬ ಆಲೋಚನೆ ಮಾಡಿ ಅವ್ರಿಗೊಬ್ಬ ತಂಗಿದ್ದಂತೆ ರಕ್ಕಸಿ ಅಣ್ಣ ತಮ್ಮಂದಿರು ಇಬ್ಬರು ಒಟ್ಟಾಗಿ ಬಂದಾಗ ಇವಳಿದ ನೋಡಿದ್ರು. ಈ ಪಿಂಡವನ್ನು ಉಳಿಸೋದಕ್ಕೆ ಬೇಕಾಗಿ ಓಡ್ತಾ ಹೋದಂತವಾಗ ಓಡುವಾಗ ಹೆದರಿ ಕೈ ಜಾರಿ ಈ ಪಿಂಡ ಕೆಳಗೆ ಬಿತ್ತು ಮಗ. ಬಿದ್ದಾಕ್ಷಣವೇ ಅದರಲ್ಲೊಬ್ಬ ವೀರ ಹುಡುಗ ಹುಟ್ಟಿಕೊಂಡ. ಹೌದಪ್ಪ, ಹುಟ್ಟಿದವನೇ ಆ ರಕ್ಕಸನ ಕೊಂದ. ಅಲ್ಲಿಗೆ ಮುಗಿಯಲಿಲ್ಲ. ರಕ್ಕಸ ಸತ್ತಾಕ್ಷಣವೇ ಆ ರಕ್ಕಸ ತಂಗಿ ಇನ್ನು ನಿನ್ನೆಲ್ಲ ಯುದ್ಧ ಮಾಡುವುದಿಲ್ಲ ಎಂಬ ಹಾಗೆ ಹೇಳಿ ಇವರಿಗೆ ಶರಣಾಗತರಾಗಿ ನಿನಗೆ ಯಾವಾಗ ಬೇಕಾದ್ರೂ ಕೂಡ ಸಹಾಯ ಮಾಡುವುದಕ್ಕೆ ನಾನಿದ್ದೇನೆ ಎಂದು ಹೇಳಿದಂತೆ. ಆತನೇ ಬೆಳೆದು ದೊಡ್ಡವನಾಗಿ ರಾಜ ರುದ್ರಗೋಪ ಎಂಬ ಹೆಸರಿನಲ್ಲಿ ಕೀರ್ತಿವಂತನಾಗಿ ಮೆರೆಯುತ್ತಾ. ಚಿತ್ರನಯನೆಯು ನಿದ್ರಾವಶಳಾಗಿರು ನಿದ್ರಾವಶವಾಗಿರಲು ನಿದ್ರಾವಶಳಾಗಿರಲು ವೃತ್ತಿಯ ಕ್ಷಣವೇ ತಾನೆದ್ದು ಎದ್ದು ಮೆಲ್ಲನೆ ಎದ್ದು ನಾಲ್ದೆಸೆ ನೋಡಿ ನೋಡಿ ನಾಲ್ದೆಸೆಯೋ ನಿದ್ರೆಯಿಂದಿರುವ ಸಮಯದೊಳ ಮಂಚ ಸಮೇತದಲ್ಲಿ ಕಬ್ಬೊಯ್ದಳೋ ಕ್ಷಣವೇ ನಾನು ಕರೆ ತರ್ತೇನೆ ಅಂತ ಮಾತು ಕೊಟ್ಟು ಹೋದವನು ಅವಳ ಪತ್ತೆ ಇಲ್ಲಲ್ಲ.
ಹೇಳ್ತೀರಾ? ಮೊದಲೇ ರಾಕ್ಷಸಿ, ನಂಬಲಿಕ್ಕೆ ಸಾಧ್ಯ ಉಂಟಾ? ಈಗ ಬರ್ಬೋದು, ಮತ್ತೆ ಬರ್ಬೋದು, ಕಾಯ್ತಾ ಇದ್ದೇನೆ. ಅಯ್ಯೋ ಶಿವನೇ, ಇದೆಂತದಪ್ಪ ಇದು? ಎರೆಹುಳ. ಹೇಗೆ ಆಡೀಟ? ಯಾರಿಗೆ? ಯಾವುದಕ್ಕೆ? ನಾನು ಯಾರು? ಯಾರು ಅಂತ ಹೇಳುವುದಕ್ಕಿಂತ ಇದು ಏನು? ಈಗ ಪರಿಚಯ ಸಿಗಬೇಕಂತಾದ್ರೆ ಒಂದೇ ಒಂದು ಉಪಾಯ ಇರುವುದು. ಇದೆಂತದ್ದು ಇಲ್ಲಿ ಎರಡು? ಅದು ಕಲ್ಲು ಎರಡು. ಕಲ್ಲು ದಂತ. ಅದು ಬಾಯಿಯ ಒಳಗೆ ಇರುವುದಲ್ಲ? ಹೌದು. ಹೊರಗೆ ಹೊರಗಿದ್ದವರು ಹೊರಗೆ ದೂಡಿದ್ದು. ಹೌದಾ? ಅಲ್ಲ ನನ್ನ ಈಗ ಏನು ಆವೇಶ ಬರುವುದು? ನೀವು ಜನ ಯಾರು? ಇದು ನಿಜ ಅಲ್ಲ, ಮತ್ತೆ ಕಪಟ. ಆದ್ರೆ ಈ ಆವೇಶಕ್ಕೆ ಇದು ವೇಷ ಅಲ್ವಾ? ಕಪಟ ಅಂದ್ರೆ ನಿನ್ನ ಪ್ರೇಯಸಿ ಇದ್ದಾಳಲ್ಲ, ನನ್ನ ಪ್ರೇಯಸಿ. ಹೌದು ಹೌದು. ಅವಳನ್ನು ಹುಡುಕುವುದಕ್ಕೆ ಬೇಕಾ? ಯಾರಿಗೆ ನೀನು ಆಜ್ಞೆ ಮಾಡಿದ್ದು? ರಾಕ್ಷಸಿಗೆ. ಹೌದಲ್ಲ? ಹೌದು. ನಾನೇ. ಹೌದಾ? ಮತ್ತೆ ಮಾಯಾವಿಗಳು ಯಾವ ರೂಪ? ಆದ್ರೆ ಇಂಥ ರೂಪ ಬೇಡಿತ್ತ ಅಂತ. ಈಗ ನಾನು ನೀನಾಗಬೇಕಾ? ಅದೊಂದು ಬೇಡ. ನೀನು ನಾನಾಗಿ ನೀನು ಏನಕ್ಕೆಲ್ಲ ಮಾಡಿ ನನ್ನ ಹೆಸರು ಮಾನ ಮರ್ಯಾದೆ ಕೈದು ಬೇಡ. ಬೇಡ ಅಲ್ಲ, ನಾವು ಎಲ್ಲವೂ ಮಂತ್ರ ಸಿದ್ಧಿ ಮಾಡಿದವರು. ಸರಿ, ನೀನೀಗ ಅದೇ ರಾಕ್ಷಸಿ ಮುದುಕೆ ರೂಪ ತಾಳಿದ್ದು. ನಿನಗೆ ಆ ಹೆಣ್ಣು ಬೇಕು ಅಂತ ಹೇಳಿದ್ಯಲ್ಲ, ಅದು ಹೇಳಿದ್ದೇನೆ. ನಿಜ ರೂಪದಲ್ಲಿ ನಾನು ಹೋದ್ರೆ ನನ್ನನ್ನು ಕಂಡು ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎದೆಯವರು ಸತ್ತಾರೆ, ಸಾಯ್ತಾರೆ. ಅದಕ್ಕೆ ಬೇಕಾಗಿ ಮಾರು ವೇಷ, ಮುದುಕೆ ವೇಷ ಮಾಡಿದೆ. ಹೌದಾ? ಆ ಹೆಣ್ಣನ್ನು ತರುವುದಕ್ಕೆ ಈ ಮುದುಕೆ ವೇಷ. ಹೌದು. ಹೋದೆ ಉಡುಪಿ 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 ಉಡುಪಿ. ಎಷ್ಟು ಜನ ಇದ್ರು? ಎಷ್ಟು ಜನ ಸಿಕ್ಕಿದ್ರು? ಸಿಕ್ಕಲೇ ಅಲ್ಲ, ಒಬ್ಬರು. ಉಡುಪಿ 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 ಉಡುಪಿ. ಅದೇ ಎಷ್ಟು ಜನ ಸಿಕ್ಕಿದ್ರು ಅಂತ. ಸಿಕ್ಕಿದ್ರು, ನನಗೆ ಬೇಕಾದ ಜನ ಸಿಕ್ಕಲಿಲ್ಲ. ಹುಡುಕಿ ಹುಡುಕಿ ಎಲ್ಲಿ ಹೋದರು ನಿನಗೆ ಆಸೆ ಇದ್ದ ಹೆಣ್ಣು ಸಿಕ್ಕಲೇ ಇಲ್ಲ. ಏನಂತ ಹೇಳಿದ್ದೀನಿ ನನ್ನನ್ನು? ಎಲ್ಲಿದ್ರು ಹೇಗಿದ್ರು ನಾನು ಕರೆ ತರ್ತೇನೆ ಅಂತ ಹೇಳಿದ್ದ. ಹೌದಾ? ನೀನು ಭಾಷೆ ಕೊಟ್ಟಿದ್ದೆ? ಹೌದಾ? ನಿನಗೆ ಭಾಷೆ ಉಂಟಾ? ಮತ್ತೆ ಯಾಕೆ ಕರೆ ತರಲಿಲ್ಲ? ನಾ ಬಿಟ್ಟೆ, ಬಿಡ್ಲಿಕ್ಕಿಲ್ಲ. ಬಿಡದಿದ್ರೆ ಭೂಲೋಕದಲ್ಲಿ ಎಲ್ಲೂ ಇಲ್ಲ ಎಂಬಾಗ ವಿಷಯ ತಿಳಿದು ನೇರವಾಗಿ ಗಂಧರ್ವ ಲೋಕಕ್ಕೆ ಸೇರಿದೆ. ಅಲ್ಲೇ ಎಲ್ಲ ಲೋಕವನ್ನು ಸೇರುವ ಸಾಮರ್ಥ್ಯ ನಮಗುಂಟು. ಅಲ್ಲಿ ಹೋಗಿ ಹುಡುಕುವಾಗ ಒಳ್ಳೆ ನಿದ್ದೆ ಮಾಡಿದ್ದಾಳೆ ಗಂಧರ್ವ ಲೋಕದಲ್ಲಿ. ಹೌದಾ? ಯಾರು ನಿದ್ದೆ ಮಾಡಿದ್ದು? ನಾನು ನೋಡಿ ಹೋದೆ, ಕೂತಿದ್ರು, ಕತೆ ಹೇಳಿದೆ. ಕತೆ ಯಾವುದು? ಆ ಹುಡುಗಿ ಅಲ್ಲಿದ್ರ? ಹೌದಪ್ಪ. ಗಂಧರ್ವ ಲೋಕದ. ನನ್ನನ್ನು ಕಂಡಾಕ್ಷಣವೇ ಯಾರು ಅಂತ ತಿಳಿಯದೆ ಒಳ್ಳೆ ಸ್ವಾಗತ ಎಲ್ಲ ಮಾಡಿದ್ರು. ಅಜ್ಜಿ ಅಲ್ವಾ? ಹೌದೌದು. ಹೊಟ್ಟೆ ತುಂಬ ಊಟ ಕೊಟ್ರು, ತಪ್ಪ ಹಾಸಿಗೆ ಕೊಟ್ರು. ಆಮೇಲೆ ಮಲಗಲಿಕ್ಕೆ ಹೇಳಿದ್ರು, ನನಗೆ ಕತೆ ಹೇಳ್ಬೇಕು ಅಂತ. ಹೌದಾ? ಕತೆ ಹೇಳಿದ್ಯಾ? ಕತೆ ಅಜ್ಜಿ ಕತೆ ಬೇಡ ಅಂತೆ. ಸರಿ, ನಿನ್ನದ್ದೇ ಕಥೆಯನ್ನು ಹೇಳಿದೆ. ಅಂದಿನಿಂದ ಇಂದಿನವರೆಗೆ ಆದ ಕಥೆಯನ್ನು ಕೇಳುತ್ತಾ ಇದ್ದ ಹಾಗೆ ಹಾಯಾಗಿ ಮಲಗಿದ್ಲು. ಒಳ್ಳೆ ನಿದ್ದೆ. ನಿನ್ನಲ್ಲಿ ಕತೆ ಹೇಳಿ ಅವಳನ್ನು ಮಲಗಿಸ್ಲಿಕ್ಕೆ ಹೇಳಿದ್ದ, ಇಲ್ಲಿಗೆ ಕರೆ ತರಲಿಕ್ಕೆ ಹೇಳಿದ್ದ? ಮುಗಿಲಿಲ್ಲ, ಮತ್ತೆ ಮಲಗಿದ್ಲ. ಎಚ್ಚರ ಆಗಬಾರ್ದೆಂಬ ಹಾಗೆ ಮಂಚ ಸಮೇತ ಎತ್ತಿಕೊಂಡು ಬಂದಿದ್ದೇವೆ. ಈಗ ಹುಡುಗಿಯನ್ನು ಮಾತ್ರ ತಂದದ್ದಲ್ಲ, ಮಂಚವನ್ನು. ಅವರಿಗೊಂದು ಮಂಚವೂ ನಷ್ಟ, ನನಗೊಂದು ಮಂಚವೂ ಲಾಭ ಅಲ್ವಾ? ಇದೊಂದು ಹೊಸ ಸಂಪ್ರದಾಯ. ಹುಡುಗಿಗೆ ಮಾತ್ರ ಅಲ್ಲ, ಹುಡುಗಿ ಜೊತೆಗೆ ಮಂಚವು. ಲಂಚ ಅಲ್ಲ, ಮಂಚ. ಅರ್ಥ ಆಯ್ತು. ತಂದಿದ್ದೇನೆ. ಎಲ್ಲಿದ್ದಾನೆ? ಎಂತ ನಿನ್ನ ಕೆಲಸ ಆಯ್ತಲ್ಲ, ಮತ್ತೆ ಇಲ್ಲಿ ಎಲ್ಲಿ ನಿಂತದ್ದು? ಮತ್ತೆ ನೋಡು, ಆಯ್ತಲ್ಲ ನಿನ್ನ ಕೆಲಸ. ಇಲ್ಲ ಮತ್ತೆ ತಂದಿದ್ದೇನೆ. ಆದ್ದರಿಂದ ನೀವು ಏನು ಬೇಕಾದ್ರೂ ಮುಂದುವರಿಸಿ, ನಾನು ಇಲ್ಲೇ ಕೂತ್ಕೊಳ್ತೇನೆ. ಓ, ಇದು ಯಾವ ಪ್ರಾರಬ್ಧ ಅಂತ. ಅಲ್ಲ, ಈ ಅಜ್ಜಿಗೆ ನಿನಗೆ ವಯಸ್ಸಾದ್ದು ಬಿಟ್ಟರೆ ಬುದ್ಧಿ ಇಲ್ವ ನಿನಗೆ? ಉಂಟು. ಒಂದು ಏಕಾಂತ ಸ್ಥಳದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇರುವುದು, ಮಧ್ಯದಲ್ಲಿ ನಿನ್ನದ್ದೆಂತದ್ದು ಇಲ್ಲಿ? ಕೇಳು. ಆಮೇಲೆ ಯಾಕಾದ್ರೆ ನಾನು ಇಲ್ಲಿಗೆ ಬೇಕು, ಅಗತ್ಯ ಬೇಕು ಅಂತ ಆಯ್ತು. ಪುನಃ ಬರುವುದಕ್ಕಿಂತ ಇಲ್ಲೇ ಇದ್ರೆ ಒಳ್ಳೇದಲ್ಲ. ನಿನ್ನೇನು ಮಾತು ಹೇಳ, ನಮ್ಮ ಮನೆಯಲ್ಲಿ ಪೊರಕೆ ಅಂತ ಇರ್ತದೆ. ಹೌದಾ? ಕಸ ಗುಡಿಸುವುದು.
ಹೌದಾ, ಇಡು ಸುಡಿ ಅಂತ ಹೇಳ್ತಾರೆ. ಹೌದಾ, ಇರ್ತದಾ? ಇರ್ತದೆ. ಅದು ಯಾಕೆ ಮನೆಯಲ್ಲಿ ಅದು ಇರುವುದು? ಕಸಗೊಳಿಸುವುದಕ್ಕೆ ಅಲ್ವಾ? ಈಗ ಕಸವೇ ಇಲ್ಲ ಅಂತಾದ್ರೆ ಅದು ಬೇಕಾ? ಬೇಡ ಬೇಡ ಅಲ್ವಾ? ಎಲ್ಲಿರ್ತದೆ ಅದು? ಅದರಲ್ಲಿ ಅದು ಮೂಲೆಯಲ್ಲಿ ಇರ್ತದೆ. ಹಾಗೆ ಮೂಲೆಗೆ ಹೋಗ್ಲಿ. ಒಳ್ಳೆ ವಿಷಯ. ಇಲ್ಲಿ ಕಸ ಇಲ್ಲ ಈಗ. ಹಿಡಿಸುವುದಿ ಅಲ್ಲ ಅಲ್ಲ ಹೇಳಿದ್ದು ಅರ್ಥ ಆಯ್ತಲ್ಲ? ಏನಪ್ಪ ಅರ್ಥ ಆಗದೆ, ಅಂಥದ್ದೆಲ್ಲ ಬೇಗ ಹೋಗುತ್ತದೆ. ಬರ್ತೇನೆ. ಹೋಗು, ನಿನ್ನ ಉಪಕಾರ ಸಾಕು. ಧನ್ಯವಾದ. ನೆನಪಿಟ್ಟುಕೋ, ಎಲ್ಲಿಯಾದ್ರೂ ಕಸ ಗುಡಿಸಲಿಕ್ಕಿದ್ರೆ ಈ ಹಿಡಿಸುವುಡಿ ಉಂಟಾಯ್ತಾ? ಅದು ಕಸ ಆಗ್ಬೋದಲ್ವಾ? ನೋಡು, ಆಯ್ತಾ? ಅವಾಗ ಮತ್ತೆ ಸ್ಮರಿಸ್ತೇನೆ. ಜಾಗ್ರತೆ. ಹೊಸ ಅನುಭವ ಯಾರಿಗೆ? ನಿನಗೆ. ನಾವೆಲ್ಲ ನಮ್ಮ ಕಾಲದಲ್ಲಿ ಅದು ನಿನ್ನಂತವರೆಲ್ಲ ಹೇಳುದು ಹಾಗೆ. ಮತ್ತೆ ಕೊನೆಗೆ ನೋಡುವಾಗ ಏನಿರುವುದು? ಭುವನೇ ನಿದ್ರೆಯಿಂದಿರ್ಪ ಚಿತ್ರಾಕ್ಷಿಯನ್ನು ಭುವನೇ ನಿದ್ರೆಯಿಂದಿರ್ಪ ಚಿತ್ರಾಕ್ಷಿಯನ್ನು ಎಬ್ಬಿಸಲಿರುತ್ತಲಿ ತನ್ನೀರ ತಾನೆರಜನುಗೆ ಪನ್ನೀರತ ಎರಚನು ಅಜ್ಜಿ, ಅಯ್ಯೋ ಒಳ್ಳೆ ನಿದ್ದೆಯಲ್ಲಿದ್ದೇನೆ. ನಿಮ್ಮದೆಂತದ್ದಜ್ಜಿ? ಪನ್ನೀರ ತಾನೆರಚಲ್ ಎಚ್ಚರವಗೊಂಡು ಎಚ್ಚರವಗೊಳ್ಳು ಅಚ್ಚರಿಯ ತಾಡುತ್ತಲಿ ಅಚ್ಚರಿಯ ಬೆದರ ಅಯ್ಯೋ ದೇವ್ರೆ, ಮಂಚ ಮಾತ್ರ ನನ್ನದು. ಅಜ್ಜಿ ಕಾಣ್ತಾ ಇಲ್ಲ. ಬೆದರಕ್ಕೆ ಭೂಪ ಕಾನುರೆದ ಭೂಪದಿಯು ತಾನುರೆದ ಸುಂದರಾಗಿ ಸುಮಗಲ್ದಿಯ ಮೋಗನ ಗಂದಿಯ ಮನ ಮಾಡೆ ಮೋಗನ ಗಂದಿಯ ಮನ ಮಾಡೆ ದೊಳಿಂದು ಎಲ್ಲ ಬರಬಂದನ ಬಿಡಿಸಲೆ ಕುಂದಲದನೆ ಪ್ರೌಢೆ ತೋಚದೊಳಿಂದು ಎಲ್ಲ ಮರಬಂದನ ಬಿಡಿಸು ಮರಬಂದನ ಬಿಡಿಸಲೆ ಕುಂದಲದನೆ ಪ್ರೌಢೆ ಓ ಕುಂದಲದನೆ ಪ್ರೌಢೆ ನೀ ಎನ್ನಳು ಮನ ಮಾಡೆ ಮನ ಮಾಡಿ ಇಲ್ಲ ಯಾರಜ್ಜಿ? ನಿನ್ನಜ್ಜಿಯ? ಮಂಚ ಮಾತ್ರ
ಅಜ್ಜಿ ಕಾಣ್ತಾ ಇಲ್ವಲ್ಲ? ಮಂಚ ಮಾತ್ರ ನಿನ್ನದ. ನೀನು ಮಲಗಿದ್ದಲ್ಲಿ ಅಂತಪುರದಲ್ಲಿ. ಈಗ ಯಾರು ಅಂತಪುರ? ಯಾರು ಗೊತ್ತು? ನಿನ್ನ ಜಾಗಲ್ಲ ಅಲ್ಲ. ಸಿಟ್ಟು ಭಯ. ನನಗೆ ನಿನ್ನ ಮೇಲೆ ಕೋಪ ಅಲ್ಲ, ಆ ಅಜ್ಜಿ ಮೇಲೆ. ನನಗೂ ಅಜ್ಜಿ ಮೇಲೆ ಕೋಪ. ಇಷ್ಟು ತಡ ಮಾಡಿದ್ನಲ್ಲ ಅಂತ. ಅಂದ್ರೆ ಇಲ್ಲದಿದ್ರೆ ಆಹಾ ಏನ ಆಹಾ ಆಹಾ ನಿನ್ನ ಮುಖವನ್ನು ನೋಡಿದ್ರೆ ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ಚಂದ ಕಾಣ್ತೀಯ. ಕೆಲವರು ನಿನ್ನ ದೃಷ್ಟಿ ಸರಿ ಇಲ್ಲ ಅಂತ ಕಾಣ್ತದೆ. ಯಾಕೆ? ಓಹೋ ಓ ಸುಂದರಾಂಗಿಯೇ. ಏನು? ಓಯ್ ಎಂತ ಪರಿಮಳ ಇದು? ಪರಿಮಳ ಎಂತ? ಓದಲ್ಲ, ಅವಳಲ್ಲಿ ಕೇಳ್ಬೇಕು. ಈ ಪರಿಮಳ ಇರಲಿಲ್ಲ, ಅದು ಓದ್ತಾ ಒಳ್ಳೆದಾಯ್ತು. ಸುಮಗಂಧಿ ಕುಸುಮವೊಂದು ಅರಳಿ ನಿಂತಾಗ ಯಾವ ರೀತಿಯಾದಂಥ ಗಂಧವನ್ನು ಹೊರಸೂಸುತ್ತದೋ ನಿನ್ನ ತನುಗಂಧ ಹಾಗೆ ಉಂಟು. ಸುಮಗಂಧಿ, ನಿನ್ನನ್ನು ಕಂಡು ಯಾಕೋ ಏನು ಮೋಹದ ಪಾಶದಲ್ಲಿ ನಾ ಬಂದಿಯಾಗಿದ್ದೇನೆ. ಆ ಬಂಧನದಿಂದ ನನ್ನನ್ನೊಮ್ಮೆ ಬಿಡುವ. ಮಾತಾಡಿದ್ರೆ ಜಾಗ್ರತೆ, ಚತನ, ದೂರ ಸಾರು. ಏನು ಏನು ಒಳ್ಳೇದು? ಕಳ್ಳ, ಚೋರ, ಅಲ್ಲದಿದ್ರೆ ಮತ್ತೇನು? ನನ್ನ ಅಂತಃಪುರದಲ್ಲಿ ಮಲಗಿರುವಂತ ಕಾಲದಲ್ಲಿ ಅಜ್ಜಿಯ ಮೂಲಕವಾಗಿ ನನ್ನ ಮಂಚ ಸಮೇತ ನಿನ್ನ ಅಂತಃಪುರಕ್ಕೆ ಕರೆಸಿಕೊಂಡಿದ್ದೀಯ ಅಂತ ಆದ್ರೆ ನೀನೊಬ್ಬ ಕಳ್ಳ, ನೀನೊಬ್ಬ ಜಾರ. ದೂರ ಸಾರು, ದೂರ ನಿಂತು ಮಾತಾಡು. ನನ್ನ ಹತ್ತಿರ ಬಂದ್ರೆ ಜಾಗ್ರತೆ, ಚತನ. ಯೋಗ್ಯತೆ ಅರ್ಹತೆ ನನಗೆ ಮಾತ್ರ ಇರುವುದು, ಕಲ್ತೆಗೆಲ್ಲ ಇರುವುದಿಲ್ಲ. ಎಂತದ್ದೇ ಯೋಗ್ಯತೆ ಅರ್ಹತೆ? ಮತ್ತೇನು? ಏನೋ ನೀನು ಏನು ಮೇಲಿಂದ ಕೆಳಗೆ ಬಿದ್ದವಳ ಅಲ್ಲ, ಕೆಳಗಿಂದ ಮೇಲೆ ಎದ್ದವಳ. ನಿನ್ನ ತಲೆಯಲ್ಲಿ ಏನು ಅಂತ ಉಂಟು? ನನ್ನನ್ನು ಏನು ಕಳ್ಳ ಕಳ್ಳಂತೆ ಮತ್ತೇನು? ಜಾರ, ಜಾರ, ಚೋರ, ಚೋರ. ನಿನ್ನ ಅಪ್ಪ ಏನ? ನಿನ್ನ ಅಪ್ಪ ಅಷ್ಟು ದೊಡ್ಡ ಜಾರ. ನನ್ನಪ್ಪನ ಬಗ್ಗೆ ನೀನು ಕೇಳುವುದಾ? ಗಂಧರು ಅಪರಾಧಲಿರುವ ತಂದೆ ಮರಮ ಹೋದನು ನೀನು ಕೇಳುತ್ತೀಯ. ಅಧಿಕ ಜಗತ್ತಿವಂತನಿಗರು ಇಂದು ಇವತ್ತು ನಾನು ಬಗೆನು. ನನ್ನ ಬಗ್ಗೆ ಬೇಕಾದ್ರೆ ಮಾತಾಡು, ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ, ಜಾಗ್ರತೆ. ಅಪ್ಪ ದೊಡ್ಡ ಕುಂಬಳಕಾಯ. ಕುಂಬಳಕಾಯಿ ನಿನ್ನಪ್ಪ. ನನ್ನಪ್ಪ ಯಾರು? ನಿನ್ನಪ್ಪ ಯಾರು ಅಂತ ಯಾರಿಗೆ ಗೊತ್ತು? ಗಂಧರ್ವ ಲೋಕದ ಅಧಿಕಾರಿಗಳು ನನ್ನಪ್ಪ ಮಹೋದರ. ಏನು ಅವನಿಗೆ ತಲೆಯಲ್ಲಿ ಕೋಟ್ ಉಂಟಾ? ಅಪ್ಪ ಹೌದು, ಕೊಂಡುಂಟು ಕೊಂಡುಂಟು ನನ್ನಪ್ಪನಿಗೆ. ಕಟ್ಟಿದ್ದಲ್ಲ, ಹುಟ್ಟಿದ್ದು. ಯಾಕೆ? ಅಷ್ಟು ಕೀರ್ತಿಯನ್ನು ಸಂಪಾದಿಸಿದ್ದಾರೆ ಗಂಧರ್ವ ಲೋಕದ ಅಧಿಕಾರಿಗಳವರು. ಅವರ ಮಗಳು ನಾನು, ಚಿತ್ರಾಕ್ಷಿ ನಾನು. ಅಬ್ಬ, ನನ್ನನ್ನು ಯಾರಿಗೂ ಅಲ್ಲ ನನ್ನ ಅಪ್ಪನಿಗೂ ತಿಳಿಯದ ಹಾಗೆ ಕರೆ ತಂದಿದ್ಯಲ್ಲ. ಏನಾ ಏನು? ನೀನು ಅಷ್ಟೇ ಹೇಳಿದ್ಯಲ್ಲ. ನಿನ್ನ ಗುಂಪಿನವರೆಲ್ಲ ಹೋಗಿದ್ದಾರೆ. ಯಾಕೆ? ಯಾಕೆ? ಕಳ್ಳ ಕಳ್ಳ ನೀನು. ಸರಿ ಕರ್ತದಲ್ಲ. ನಿನ್ನ ಅಜ್ಜಿ ಅಜ್ಜಿ, ನಿನ್ನ ಅಜ್ಜಿ ಬಂದ್ರಲ್ಲ, ಅವಳೇ ತಂದದ್ದು. ನೀನು ನಿನ್ನಪ್ಪ ಹಾಗೆ ಹೀಗೆ ಅಂತ ಹೇಳ್ತಿಯಲ್ಲ. ನಾನು ಇಂದು ಮದುವೆ ಕೇಳೆಯನ್ನು ಅಂದು ಬರಲ ಹಣ ಕೋಪ ನನ್ನಪ್ಪ ಹೀಗೆ. ನನ್ನಪ್ಪ ಹಾಗೆ ಹೀಗಲ್ಲ, ಹಾಗೆ ದೊಡ್ಡ ಸಂಗತಿ ಇವನಪ್ಪ. ಇವನಿಗೆ ಮಾತ್ರ ಅಪ್ಪ ಇಲ್ಲ, ಉಳಿದವರಿಗೆ ಯಾರಿಗೆ ಅಪ್ಪ ಇಲ್ಲ. ಇಲ್ಲ ಅಂತ ಯಾರು? ಅಪ್ಪನಿಗೆ ಮಾತ್ರ ಯೋಗ್ಯತೆ ಇಲ್ಲ. ನನ್ನಪ್ಪನಿಗೆ ಮಾತ್ರ ಯೋಗ್ಯತೆ.
ಗಂಧರ್ವ ಲೋಕದ ಅಧಿಕಾರಿಗಳು ಮಹೋದರ ನನ್ನಪ್ಪ ಅವ್ರ ಮಕ್ಕಳಿಗೆ ನಾನು ಹೆಣ್ಣು ಮಕ್ಕಳಿಗೊಂದು ಸ್ವರ ಕೊಟ್ಟದ್ದೇ ದೇವರು. ಅದರ ಇದರಲ್ಲಿ ಯಾರೋ ಸ್ವರವಲ್ಲ ಎಲ್ಲ ಅಡೆದು ಹೋಗ್ತಾರೆ. ಏನೇ ಏನು ಏನು ಏನೇ ಹಾಗೆ ಕೇಳು. ಯಾಕೆ ಕೇಳುವುದಕ್ಕೆ ಅರ್ಹತೆ ಯೋಗ್ಯತೆ ಎಲ್ಲವೂ ನನಗಿದ್ದೆ. ನಾನು ಕೇಳಿ ಏನು ಮಹತ್ವ ಬೇಕಲ್ಲ, ಯೋಗ್ಯತೆ ಅರ್ಹತೆ ಏನಿದೆ ನಿನ್ನಲ್ಲಿ ಬೇಕಲ್ಲ ನೀನು. ವರ್ತಮಾನ ಕಾಲದಲ್ಲಿ ಮಾದ್ರಾಧೀಶರಾದಂತಹ ರುದ್ರಕೋಪ ಯೋಗ್ಯತೆ ಅರ್ಥ ಮಾಡಿ ಪಡಬೀಜನಿಂತೆನಲು ಕಾಮ ಬಾಣನ ಹತಿಯು ಒಡಲೊಡಗೆ ಹೊಕ್ಕು ಕಾಮವಾಣನ ಹತಿಯು ಒಡಲೊಳಗೆ ಹೊಕ್ಕು ಕೇಚರಂತರುಣಿ ಕೇಚರತರುಣಿ ಕಂಜಗುಯು ಸಡಲಿ ಜಜ್ಜರ ಮಾಗಲಾವೃತ್ತ ಗುಜ ಜಿವುಟಿದಂತಾಗಿ ಸೈರಿಸಲಾರದೆ ಒಡನೆ ಮೆಲ್ಲನೆ ಸಾನಿ ಇವರಿಗಿಂತ ಚಂದಾದವನು ಎಷ್ಟು ಸಿಕ್ಕ್ಯಾರು ನಮ್ಮ ಯೋಗ್ಯತೆಗೆ ಸರಿಯಾಗಿ. ದೊಡ್ಡ ಪರಬ್ರಹ್ಮ ಅಂತ ಭಾವಿಸಿದ್ದಾಳೆ. ಹರಕೋಪ ಅಜ್ಜಿ ಹೇಳಿದ ಕಥೆಯಲ್ಲಿ ಬಂದ ಆ ಹರಕೋಪ ಇವನೇ ಅಲ್ವೇ? ಉಪವನದಲ್ಲಿ ಯಾವತ್ತು ಇವನನ್ನು ಕಂಡು ಮನಸೋತವಳು ಆ ರುದ್ರಕೋಪ ಇವನೇ ಅಲ್ವೇ? ತಪ್ಪು ಮಾಡಿಬಿಟ್ಟೆ ನಾನು. ಇವನೇ ಅವನೇ ಇವನು ಅಂತ ಅರಿಯದೆ ಬಾಯಿಗೆ ಬಂದಾಗೆ ಆಡಿಬಿಟ್ಟನಲ್ಲ ನಾನು. ನಾನೊಮ್ಮೆ ಸರಿಯಾಗಿ ನೋಡ್ಬೇಕಿತ್ತು, ಅಲ್ಲ ಅವ ಯಾರು ಅಂತ ಕೇಳಬೇಕಿತ್ತು. ಅದನ್ನು ಮಾಡದೆ ಮೊದಲು ಬೈದು ನಾ ತಪ್ಪು ಮಾಡಿದೆ. ಮಾತಾಡುವುದೆಲ್ಲ ಮೊದಲು ಮಾತಾಡಬೇಕು, ಮತ್ತೆ ಹೇಳುದು ಆಲೋಚನೆ ಮಾಡಬೇಕಿತ್ತು. ಮಾಡುವುದೆಲ್ಲ ಮಾಡಿ ಏನು ಮಾಡುವುದು? ಹೇಳಲಿಕ್ಕೆ ಏನು ಉಳಿಲಿಲ್ಲ. ಸರಿ, ಯಾರೇ ಆಗಲಿ ಭೂಮಿಯಲ್ಲಿ ನಡೆಯುವವ ಎಡವಿ ಬಿದ್ದ ಅಂತಾದ್ರೆ ಭೂಮಿಯನ್ನೇ ಆಶ್ರಯಿಸಿ ಮೇಲೇಳುವುದಿಲ್ವೇ? ತಪ್ಪಾಗಿದೆ, ನೋಡುವ ಪ್ರಯತ್ನ ಪಡ್ತೇನೆ. ಏನು ಕೆಮ್ಮ? ಏನಿಲ್ಲ. ಮತ್ತೆ ಹೋಗ್ಲಿಲ್ಲ ಇನ್ನು ನೀನು ಇಲ್ಲಿದ್ದ? ಅಯ್ಯೋ ಹೋಗ್ತೀನಪ್ಪ. ನಿನ್ನ ಗಾಡಿ ಬಿಡು, ಹೋಗು. ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ಅದಕ್ಕೆ ಏನು ಮಾತಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು ಅಂತ ಗೊತ್ತಾಯ್ತಾ? ಗೊತ್ತಾಗದೆ ಆಡಿದ್ದು ನಾನು. ಆ ನಾಲಿಗೆಯಲ್ಲಿ ಎಲುಬಿಲ್ಲ ಎನ್ನುವ ಕಾರಣಕ್ಕೆ ಒಟ್ಟು ಮಾತಾಡುದಲ್ವೇ? ತಪ್ಪಾಯ್ತು. ಮಾತಿಗೂ ಒಂದು ಲಯ ಅಂತ ಇರ್ಬೇಕು, ಗೊತ್ತುಂಟ? ಸರಿ. ಹಾ, ಎಂತ ತಪ್ಪಾಯ್ತು? ಹೋಗೇ ಹೇಳಿದ ಮರ್ಯಾದೆ ಇದ್ದವರು ನಿಲ್ಲಿಸಿ ತಪ್ಪಾಯ್ತು ಅಂತ ಹೇಳಿದ್ದೇನೆ, ಆದ್ರೂ ನಾನು ಹೋಗ್ಬೇಕಾಗ ನನ್ನ ಯೋಗ್ಯತೆ ಎಂತ? ಆಯ್ತು, ನಾನು ಹೋಗ್ತೇನೆ. ಹೋಗೋ 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 ಎಲ್ಲರೂ ಹೋಗು ಅಂತ ಹೇಗೆ ಮಾಡಿದ್ರೆ ಇವರು ಬೇರೆ. ಹೋಗು ಇವರಿಗೂ ಮನಸ್ಸಿದೆಯಾ? ಬಂದಿದ್ಯಲ್ಲ ಹೋಗು ಅಂತ. ಬಂದಿದ್ದೆಲ್ಲ ಬಂದಿದ್ದೆಲ್ಲ ಹೋಗ್ತೇನೆ ನಾನು. ನೋಡಿ ಹೋದ್ಮೇಲೆ ಮತ್ತೆ ನಾನು ಸಿಗುದಿಲ್ಲ. ಹೋಗುದು ಸಿಗಬೇಕು ಅಂತ ಯಾರು ಹೇಳ್ತಾರೆ? ಒಮ್ಮೆ ಹೋಗೆ ಪಶ್ಚಾತ್ತಾಪ ಪಡ್ತೀನಿ. ಮತ್ತೆ ಹೋಗೆ ಒಮ್ಮೆ ಆಗಲ್ಲ ಕಳಿಸಿಕೊಡ್ಬೇಡಿ ನನ್ನನ್ನು, ಹೇಳ್ತೇನೆ. ನಾನು ಕಳಿಸಿಕೊಡ್ತಾರೆ, ನೀನೇ ಹೋಗಿ. ಆಗಲ್ಲ ಕಳಿಸಿಕೊಟ್ಟು ಮತ್ತೆ ಪಶ್ಚಾತ್ತಾಪ ಪಡ್ಬೇಡಿ. ಎಂತದ್ದು ನೀನು ದೊಡ್ಡ ಇತ್ತು ಬರೋ ಅಪ್ಪ, ಇವಳ ತಲೆಯಲ್ಲಿ ಒಂದು ಉಂಟು, ಇದಕ್ಕಿಂತ ಚಂದದ್ದು ಇನ್ನಿಲ್ಲ ಅಂತ. ಸರಿ ಬಿಡಿ, ಇವನು ನೋಡ್ಲಿಲ್ಲ ಅಷ್ಟೇ. ಆಯ್ತು, ನಾ ಹೋಗ್ತೇನೆ. ಹೋಗ್ತೇನೆ ನಾನು. ಹೋಗು. ನಾ ಹೋಗ್ತೇನೆ. ಹೋಗೋರು ಹೋಗೋರು ಕೇಳಿ ಹೋಗುದಿಲ್ವೇ? ಅಯ್ಯೋ ಹೋಗ್ತೇನೆ. ಕೇಳುದ ಹೋಗ್ತೇನೆ ಹೋಗೋರು ಸೀದಾ ಹೋಗುದು.
ಖುಷಿ ಮುನಿಸ ತೋರಿ ಬಳಿಗೈದಿ ಮೆಲ್ಲನೆ ಚಿತ್ರಾಕ್ಷಿ ಎಣಗೈದಿ ಮೆಲ್ಲನೆ ಒಡವೆಂದು ಬಳಿಗೈದಿ ಮೆಲ್ಲನೆ ರಾಜನು ಬಿಗಿದಪ್ಪಿ 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 ತೋಜದಿ ಸೊಡಲಗೊಳಿಸಿ ಕೊಜಗಳು ಕೆದೆಗೊತ್ತಿ ಕಡು ಪ್ರೀತಿಯು ಜುಂಬನವ ಗೊಡುತ್ತಲಿ ಒಡನಾಚನವೇ ವಶವಾಗದು ಮತ್ತೆ ಸಖಿಯರು ವನದಯ ಮಂದರು ಹೆಂಗೆಲಿ ವರಸಿಂಹ ವಿಸ್ತಾರವನ್ನು ಏರಿಕೊಂಡಿದ್ದೇನೆ. ಮಹೋದರ ಅನ್ವರ್ಥನಾಮ ಅಲ್ಲ, ಗಂಧರ್ವ ಲೋಕದ ಅಧಿಪತಿಯಾದ ನನಗಿಟ್ಟ ಹೆಸರು. ನಾವು ಗಂಧರ್ವ ಗಾನ ವಿಶಾರದ ಗಾನ ಗಂಧರ್ವ, ನಾಟ್ಯ ಗಂಧರ್ವ. ಹೀಗೆ ಒಬ್ಬರಿಗೋ ಇಬ್ಬರಿಗೋ ಹೆಸರು ಬರ್ತದೆ ಅಂತ ಆದ್ರೆ ಏನರ್ಥ? ಅತಿ ಶ್ರೇಷ್ಠವಾದ ಉತ್ಕೃಷ್ಟವಾದ ಸಾಧನೆಯನ್ನು ಆ ಕ್ಷೇತ್ರದಲ್ಲಿ ಮಾಡಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ಈ ಜಗತ್ತು ಗಂಧರ್ವರನ್ನು ಯಾವ ನೆಲೆಯಲ್ಲಿ ಇರಿಸಿದೆ ಇದನ್ನು ಊಹಿಸಿಕೊಳ್ಳಬಹುದಾಗುತ್ತದೆ. ಸ್ವರ್ಗಲೋಕದ ಸಭಾ ಮಂಟಪದಲ್ಲಿ ಗಾನ, ನಾಟ್ಯ ಇತ್ಯಾದಿಗಳನ್ನು ಪುಣ್ಯಾತ್ಮರ ಸಂತೋಷಕ್ಕಾಗಿ ಏರ್ಪಡಿಸುವುದು ನಮ್ಮ ಅಭ್ಯಾಸ. ನಮ್ಮಷ್ಟಕ್ಕೆ ನಮ್ಮ ಸಂತೋಷಕ್ಕಾಗಿಯೂ ನಾವು ಹಾಡುವ ಕ್ರಮ ಉಂಟು, ಹೌದು. ಆದ್ರೆ ಇನ್ನೊಬ್ಬರಿಗೆ ಸಂತೋಷ ಆಗ್ತದೆ ಅನ್ನೋ ಭರವಸೆ ಇಲ್ಲ. ಅಷ್ಟೇ ಅಲ್ಲ, ಸಾಂಸಾರಿಕವಾಗಿಯೂ ನೆಮ್ಮದಿಯನ್ನು ನಾನು ಅನುಭವಿಸುವವು. ನನ್ನ ಸತಿ, ನನ್ನ ಸುತೆ ಚಿತ್ರಾಕ್ಷಿ, ಅವಳು ಸಖಿಯರೊಡನೆ ವನವಿಹಾರಕ್ಕಾಗಿ ಹೋಗಿದ್ದಾಳೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆದರೆ ಈಗ ಒಂದು ವರ್ತಮಾನವನ್ನು ಸಖಿಯರು ಬಂದು ಆಡಿದರು. ಎಲ್ಲಿ ಸಖಿ ಅನ್ನುವ ಹಾಗೆ ಕೇಳಿದರೆ ಅವರ ಪ್ರಶ್ನೆಗೆ ಅವರಲ್ಲೇ ಉತ್ತರ ಇದೆ. ಹಾಗಾದರೆ ನನ್ನ ಮಗಳಾದ ಚಿತ್ರಾಕ್ಷಿ ಎಲ್ಲಿ ಎಲ್ಲಿ ಎಲ್ಲಿ? ಜಯ ನಮೋ ನಾರಾಯಣ, ಜಯ 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 ನಮೋ ನಾರಾಯಣ.
ವೈಭವ ಕನಟ ದುರಿತ ನಿವಾರಣ ಜಯನವ ನಾರಾಯಣ ಅದೆಲ್ಲಿಂದ ಕೇಳುವುದು? ಯತಿ ಬದಿಲಗ ಕೇಳು ಕೃಪಾಳು ಯತಿ ಬದಿಲಗ ಕೇಳು ಸುತೆ ಚಿತ್ತಗಾಗಿ ಎಡು ಕಾಣಲು ಕೃತಕದ ಕಾರ್ಯಗಳು ಕಾಣಲು ಕೃತಕದ ಕಾರ್ಯಗಳು ಸ್ಥಿತಿಗತಿ ಮತಿಗಳ ತಿಲಕ ಗಗನ ಗರ್ಭದಿಂದ ವೀಣಾನಾದ ಕೇಳಿದಾಗ ನಾವೆಲ್ಲರೂ ರೋಮಹರ್ಷಿತರಾಗಿ ಅತ್ತ ಕಡೆಗೆ ನಿಟ್ಟಿಸಿದರೆ ಮಹತಿ ನಾಮಕವಾದ ವೀಣೆಯನ್ನು ಧರಿಸಿ ನಾರಾಯಣ ನಾಮಸ್ಮರಣೆಯನ್ನು ಮಾಡುತ್ತಾ ತಾವುಗಳು ಪ್ರಕಟರಾದಿ ಹೌದು ಬಹಳ ಸಂತೋಷ ಆಯಿತು. ಕತ್ತಲೆಯಲ್ಲಿ ದಾರಿ ಕಾಣದೆ ಒದ್ದಾಡುತ್ತಿದ್ದವನ ಇದಿರಿಗೆ ಒಂದು ಸೊಡರು ಹಿಡಿದರೆ ಅವನಿಗೆ ಎಷ್ಟು ಆನಂದ ಆದೀತು. ತುಂಬಾ ಸಂತೋಷ. ಅದೇ ಅನುಭವ ನನಗಾಗುತ್ತಾ ಯಾಕೋ ನನ್ನ ಮಗಳು ಮುದ್ದಿನ ಕಣಿ ಪ್ರೇಮದ ಮುತ್ತು ಚಿತ್ರಾಕ್ಷಿ ಅನ್ನುವವಳು ಸಖಿಯರೊಂದಿಗೆ ಹೋದವಳು ಬರಲಿಲ್ಲ. ಎಲ್ಲಿ ಅವರನ್ನು ಕಳಕೊಂಡಿದ್ದೇವೆ ಅನ್ನೋದು ಸಖಿಯರಿಗೂ ಗೊತ್ತಿಲ್ಲ. ದಾರಿ ಕಾಣದೆ ಒದ್ದಾಡುತ್ತಾ ಇದ್ದೇನೆ. ನನ್ನ ಬದುಕಿನ ಭವಿಷ್ಯದ ಕಣ್ಣು, ನನ್ನ ಬಾಳಿನ ಬೆಳಕು, ನನ್ನ ಮಗಳನ್ನು ನೋಡದೆ ಅವಳೊಡನೆ ಮಾತಾಡದೆ ಅವಳನ್ನು ಬರಸೆಳೆದು ತಪ್ಪಿಕೊಳ್ಳದೆ ಒಂದು ಅರೆಗಳಿಗೆ ಈ ಮಹೋದರ ಬದುಕಿರಲ್ಲ. ಸ್ವಾಮಿ, ನಿಮಗೇನಾದರೂ ಗೊತ್ತಿದೆ ನನ್ನ ಮಗಳು ಎಲ್ಲಿ? ನನ್ನ ಮಗಳು ಎಲ್ಲಿ? ಅಯ್ಯ ಬಲ ತಿಳಿದರು ನಾನೆಂದು ವಾರತೆಯುಗುತ್ತೊಂದು ವಾರತೆಯುಗುತ್ತೊಂದು ಬಲ ತಿಳಿದನು ನಾನೆಂದು ಮಾತೃದೇಶದ ಅಲನಾಡುವ ಪುತ್ರಗೋಪನಿಗೆ ಗಂಟು ತಿಳಿದನು ನಾನಿಂದು ವಾರತೆಗೆ ಕೂತೊಂದು ವಾರತೆಗೆ ಕೂತೊಂದು ನಾ ತಿಳಿದೆನು ನಾ ಇಂದು ಅಯ್ಯ ನಾರದರ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಗೃಹಸ್ಥನದನ್ನು ಸತ್ಕರಿಸುತ್ತಾನೆ ಸಂತೋಷದಿಂದ. ನಿನ್ನ ಮುಖವನ್ನು ಕಂಡ ಆಗಲೇ ಏನೋ ಕಳಕೊಂಡವನಂತೆ ಏನೋ ದುಃಖಭರಿತನಾಗಿದ್ದಿ ಅಂತ ಆಗಲೇ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಮಾತಿನಿಂದ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಯಿತು. ಮಾಡಬೇಕಾದದ್ದನ್ನೆಲ್ಲ ಮಾಡ್ತಾ ಇದ್ದೇನೆ. ಹೌದು, ಆದರೆ ಸ್ವಯಂ ಸ್ಫೂರ್ತಿ ಇಲ್ಲ. ಹೇಗಿದ್ದೀತು ಸ್ವಾಮಿ? ಅಲ್ವೇ, ಮಗಳನ್ನು ಕಳ್ಕೊಂಡಿದ್ದಿ, ಎಲ್ಲಿದ್ದಾಳೆ, ಯಾವ ಕಡೆ ಇದ್ದಾಳೆ ಎಂಬುದು ಗೊತ್ತಿಲ್ಲದೆ ಮಗಳನ್ನು ಕಳ್ಕೊಂಡ ದುಃಖದಲ್ಲಿರುವಂತಹ ನೀನು ಇಷ್ಟು ಸತ್ಕಾರ ಮಾಡಿದ ದೊಡ್ಡ. ಹೌದಪ್ಪ. ಆದ್ರೆ ಮಗಳಿಲ್ಲ ಎನ್ನುವಂತಹ ಚಿಂತೆ. ನಾನು ಒಂದು ವಾರ್ತೆಯನ್ನು ಕೇಳಿದ್ದೇನೆ. ಒಂದು ವಾರ್ತೆಯನ್ನು ಕೇಳಿದ್ದೆ. ಮಗಳು ಚಿತ್ರಾಕ್ಷಿ ತಾನೆ? ಹೌದು. ಎಷ್ಟು ಚಂದದ ಹುಡುಗಿ. ಹೌದು ಅಲ್ಲ? ನವ ಯೌವನ ಭರಿತ, ಎಷ್ಟು ಸುಶೀಲೆ, ಸುಮ್ಮಗೆ ಹೋಗಿ ಎಲ್ಲೆಲ್ಲಿ ತಿರುಗಾಡುವವಳಲ್ಲ. ಖಂಡಿತ ಅಲ್ವೇ? ಅಲ್ಲ, ಕೆಲವರು ಹೆಣ್ಣು ಮಕ್ಕಳಿದ್ದಾರೆ, ಬಂದಾಗ ಬಂದ್ರು. ಹಾಗಿದ್ರೆ ನಾವು ಚಿಂತೆ ಮಾಡಬೇಕಾದದ್ದಿಲ್ಲ. ಇಲ್ಲ, ಇದು ಅಪ್ಪ ಅಮ್ಮನಿಗೆ ತಿಳಿಸದ ಒಂದು ಅಕ್ಷರ ಮಾತಾಡುವವಳಲ್ಲ, ಒಂದು ಹೆಜ್ಜೆ ಮುಂದಿರಿಸುವವಳಲ್ಲ. ಅಲ್ವೇ? ಅಷ್ಟು ಸದ್ಗುಣಿ ಅಂತ ಹುಡುಗಿ ಇಂದು ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ಯಾವ ತಂದೆ ತಾಯಿಗೂ ಬೇಸರ. ಎಲ್ಲಿ ಹೋಗಿರ್ಬೋದು, ಎಲ್ಲಿ ಹೋಗಿರ್ಬೋದು. ಅವಳಾಗಿ ಹೋದದ್ದಲ್ಲ, ಅವಳನ್ನು ಇಲ್ಲಿಂದ ಕದ್ದುಕೊಂಡು ಹೋದದ್ದು. ಹೌದು. ಕಣ್ಣಿಗೆ ಎಣ್ಣೆ ಹಾಕಿ ನಮ್ಮ ಸಾಮ್ರಾಜ್ಯದ ಎಲ್ಲೆಯನ್ನು ಕಾಯುವವರಿದ್ದಾರೆ. ಅವರ ಕಣ್ಣು ತಪ್ಪಿಸಿ ಯಾವನಿಗೆ? ಕಣ್ಣು ತಪ್ಪಿಸಿ ಮಾಯಾವಿಗಳೇ ಇವಳನ್ನು ಕೊಂಡು ಹೋಗಿದ್ದಾರೆ. ಅಂದ್ರೆ ಏನು ಸ್ವಾಮಿ? ಮಾಯಾವಿಯವರುಗಳು ಬಂದು ಇವಳನ್ನು ಮಂಚ ಸಮೇತ ಎತ್ತಿಕೊಂಡು ಹೋಗಿದ್ದಾಳೆ. ಅಯ್ಯೋ, ಮಾಯಾವಿ ಬಂದಿದ್ದಾಳೆ ಅಂತಾದ್ರೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾಳೋ, ಎಲ್ಲಿದ್ದಾಳೋ, ನನ್ನ ಮಗಳ ಅವಸ್ಥೆ ಅಂತದ್ದು. ಅಯ್ಯೋ 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 ಅಂತ ಮಾಯಾನಗರಕ್ಕೆ ಕರ್ಕೊಂಡು ಹೋಗ್ಲಿಲ್ಲ, ಮಹಾದ್ರಾದೇಶಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ರುದ್ರಕೋಪ ಎನ್ನುವಂತ ಅರಸನೊಬ್ಬನಿದ್ದಾನೆ. ಅವನ ಅರಮನೆಯಲ್ಲಿ ನಿನ್ನ ಮಗಳಿದ್ದಾಳೆ. ನಿನ್ನ ಮಗಳ ರಕ್ಷಣೆ ಮಾಡಬೇಕಾದ್ದು ನಿನ್ನ ಹೊಣೆ.
ಆದಷ್ಟು ಬೇಗ ಕಾರ್ಯಪ್ರವೃತ್ತನಾಗಬೇಕು. ನಾರದನ ನುಡಿ ಕೇಳುತ್ತಾಳೆ ನಿಮ್ಮ ಹತ್ರ ಸಿಗ್ತಲ್ಲ, ನಿಮ್ಮ ಹತ್ರ ಕೋಪ ಅಲ್ಲ, ನಿಮ್ಮ ಹತ್ರ ಕ್ರೋಧ ಇಲ್ಲ. ಆದ್ರೆ ನೀವು ಹೇಳಿದ್ರಲ್ಲ, ನನ್ನ ಮಗಳಿಗೆ ಅಪಾಯವನ್ನು ತಂದೊಡ್ಡಿದವ ಆ ರುದ್ರ ಕೋಪ ಮಾತ್ರ ಅಧಿಪತಿ. ಹೌದು, ತಂದೆಯಾಗಿ ಇನ್ನೊಬ್ಬಳಿಗೆ ಕೊಟ್ಟು ಮದುವೆ ಮಾಡಿಸಿ ಕನ್ಯಾಸರೆಯನ್ನು ಬಿಡಿಸಿಕೊಳ್ಳಬೇಕಾದ ಹೊಣೆಯನ್ನು ಹೊತ್ತು ಕಾಲಕ್ಕಾಗಿ ಕಾಯುವ ನನ್ನ ಸಂಭ್ರಮವನ್ನು ಇಲ್ಲದೆ ಮಾಡಿದ ಆ ರುದ್ರ ಕೋಪನು ಯುದ್ಧದಲ್ಲಿ ಮಾಡು. ನನ್ನ ಮಗಳನ್ನು ಬಿಡಿಸಿಕೊಂಡು ನಾನು ಬರ್ತೇನೆ, ಒಂದು ಆಶೀರ್ವಾದ ಮಾಡ್ತೇನೆ. ಒಂದಲ್ಲ ಒಂದು ಕ್ಷಣಕ್ಕೆ ಇಂತಹ ಒಂದು ಸನ್ನಿವೇಶ ಬರ್ತದೆ ಅನ್ನುವಂತಹ ಗಮನ ನಮ್ಮ ಮನದಲ್ಲೇ ಇತ್ತು. ಆಕಾಶ ಮಾರ್ಗವನ್ನು ಗಮನಿಸಿದರೆ ಆಕ್ರಮಣಶೀಲರಾಗಿ ನಮ್ಮ ಮೇಲೆ ಮುಗಿ ಬೀಳುವುದಕ್ಕೆ ಸಿದ್ಧರಾಗಿ ಬಂದ ದೇವಗಂಧರ್ವರ ಗಡಣ ನಮಗೆ ಗೋಚರಿಸ್ತದೆ. ಅಂಜಿಕೆ ಇಲ್ಲ, ಅಳುಕಿಲ್ಲ. ಆದರೂ ಆಲೋಚಿಸಬೇಕಾದದ್ದು ಒಂದೇ ಕಾರಣಕ್ಕಾಗಿ, ಏನಿದ್ದರೂ ಚಿತ್ರಾಕ್ಷಯ ಮನವೇನು ಕಂಡೆಯ ಮಮ ಪ್ರಾಣಗಿದ ಕರೆ ಹರಿನಾಕ್ಷಿ ಕಂಡೇನೆ ಕಂಡೆಯ ಯಾವ ಅವಘಡ ನಮ್ಮ ಬದುಕಿನಲ್ಲಿ ಬರಕೂಡದು ಅನ್ನುವಂತಹ ಭಾವದಿಂದ ನಾವಿದ್ದೆವು. ಅದೇ ಇಂದಿನ ದಿನ ಒದಗಿತಲ್ಲ. ಏನಾಯ್ತು? ಕಂಡೆ ಏನೇ ಏನು? ಒಮ್ಮೆ ಗಗನಾಂಗಣವನ್ನು ನಿಲುಕಿಸಿ ನಿನಗೆ ಅರ್ಥವಾದೀತು.
ಮೋಡಗಳಿಲ್ಲದೆ ಇದ್ದಂತಹ ಆಕಾಶದಲ್ಲಿ ಕಾರ್ಮುಗಿಲೆ ಗೋಚರಿಸಿದ ಹಾಗೆ ಇಂದಿನ ದಿನ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸುತ್ತಾ ಇರುವುದು ಏನದು? ಯಾರದು? ಇಳೆಗೆ ಮಳೆಯನ್ನು ಸುರಿಸುವಂತಹ ನೀರದಗಳಲ್ಲ, ಮತ್ತೆ ಬದಲಾಗಿ ನಿನ್ನಯ್ಯ ನಮ್ಮ ಕುರಿತಾಗಿ ಆಕ್ರೋಶಿತನಾಗಿ ಆಕ್ರಮಣಕ್ಕಾಗಿ ತನ್ನವರನ್ನೆಲ್ಲ ಕೂಡಿಕೊಂಡು ಇಳೆಗೆ ಇಳಿದು ಬರುತ್ತಾ ಇದ್ದಾನೆ. ಮಹಾ ಸಂಗ್ರಾಮವೊಂದು ಸನ್ನಿಹಿತವಾಗುತ್ತದೆ. ಆವತ್ತೇ ನೀನು ಆಡಿದ್ದಿ. ಸತ್ಯ. ವಿಕ್ರಮಿಗಳಾದಂತಹ ಗಂಧರ್ವರು ಅವರನ್ನು ವಿರೋಧಿಸಿ ನಿಲ್ಲುವುದಕ್ಕೆ ನಿಮಗೆ ಸಾಧ್ಯವಾದೀತೆ ಅನ್ನುವ ಆತಂಕವನ್ನು ಪ್ರಕಟಿಸಿದ್ದೆ. ನಿಜ ಸ್ವಾಮಿ. ಆ ಕಾಲಕ್ಕೆ ಭರವಸೆಯ ನುಡಿಗಳನ್ನಾಡಿದ್ದೆ. ನಿಜ. ನಿನ್ನ ಮನಸ್ಸು ಒಪ್ಪಿತವಾಗುತ್ತದೆ ಅಂತಾದರೆ ಬರುವ ಯಾವ ವಿಘ್ನವನ್ನಾದರೂ ಎಂತಹ ವಿರೋಧವನ್ನಾದರೂ ಎದೆಗೊಟ್ಟು ಸ್ವೀಕರಿಸುವ ಸಾಮರ್ಥ್ಯವನ್ನು ನಾನು ಹೊಂದಿದವನಿದ್ದೇನೆ. ಈಗಲೂ ಅಳುಕಿಲ್ಲ. ಯುದ್ಧ ಒದಗಿದರೆ ನನ್ನದ್ದಾದಂತಹ ಸತ್ವದಿಂದ ಸಂಗ್ರಾಮದಲ್ಲಿ ವಿಜಯವನ್ನು ಹೊಂದಿಯೇನು. ಈ ವಿಶ್ವಾಸ ನನ್ನಲ್ಲಿ ಸ್ಥಾಯಿಯಾಗಿಯೇ ಇದೆ. ಆದರೂ ಅಳುಕು ಯಾಕೆ ಗೊತ್ತು? ಯಾಕೆ ಸ್ವಾಮಿ? ಮೊನ್ನೆ ನಿನ್ನಲ್ಲಿ ಮಾತುಗಳನ್ನಾಡುವಾಗ ಆ ಗಂಧರ್ವರು ನನಗೆ ಏನೇನು ಅಲ್ಲ. ಯಾಕಲ್ಲ, ನಿನ್ನ ಈ ಅಷ್ಟೇ. ಸತ್ಯ. ಯಾವಾಗ ನೀನು ನನ್ನನ್ನು ಒಪ್ಪಿದೆಯೋ ನಮ್ಮೊಳಗೊಂದು ಸಂಬಂಧ ಸಿದ್ಧವಾಯಿತು. ಈಗ ಅವರ ಕುರಿತಾಗಿಯೂ ನಾನು ಯೋಚಿಸಬೇಕಾಗ್ತದೆ. ಯಾಕೆ? ನಿನ್ನ ಅಯ್ಯನಿಗೋ ಅಥವಾ ಆ ಪರಿವಾರಕ್ಕೂ ಸೋಲೋ ಸವನಿಸಿದರೆ ಅಥವಾ ಸಾವು ಒದಗಿದರೆ ಅದರದ್ದಾದ ನೋವು ನಿನಗೂ ಬಾಧಿಸ್ತದೆ ಅಲ್ಲ. ಸಂಗರದಲ್ಲಿ ನಾನೆಲ್ಲಿಯಾದರೂ ಅಪಜಯವನ್ನು ಕಾಣುವಂತಹ ಸ್ಥಿತಿ ಬಂತೆಂದಾದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೂ ನೀನು ಸಿದ್ಧಳಾಗಿರಬೇಕಾಗ್ತದೆ. ಯಥಾರ್ಥ ಹೇಳು. ಒಬ್ಬಳಾಗಿ ಹೆಣ್ಣಾಗಿ ನಿನ್ನ ಅಂತರ್ಯ ಏನನ್ನು ಹೇಳ್ತದೆ? ಅಪ್ಪನಿಗೆ ಗೆಲುವಾಗಲಿ ಅಂತ ಹಾರೈಸ್ತದೋ ಅಥವಾ ನಾನೇ ಜಯಿಸಬೇಕು ಅನ್ನೋ ಹಾಗೆ ನಿನ್ನ ಮನಸ್ಸು ಹಂಬಲಿಸ್ತದೆ. ಈ ನೋವನ್ನು ನೀನು ಹೇಗೆ ಸಹಿಸಿಕೊಳ್ಳಬಲ್ಲೆ ಹೇಳು? ಜನಗಮಡಿಯಲು ಸೋದಗವನಾಯ ಅನುಜರಿಪೆ ಮೂರ್ತಿನದಿ ಕಾಂತ ಜನಗಮಡಿಯಲು ಸೋದಗವನ ಅನುಜರಿಪೆ ಮೂರ್ತಿನದಿ ವಿನಯ ನಗದು ಸೋಲವಾಗಲು ನಲ್ಲ ನಿನಗದು ಸೋಲವಾಗಲು ಎನಗೆ ಜನ್ಮಾಂತರದ ದುಃಖವು ಎನಗೆ ಜನ್ಮಾಂತರದ ದುಃಖವು ಲಾಲಿರಯ್ಯ ನೋವಾಗ್ತದೆ ಎನ್ನುವಂತ ಕಾರಣಕ್ಕಾಗಿ ಕರೆದಾಡಿದಂತಹ ಮಾತು. ಸತ್ಯತ್ವದ ಧರ್ಮವನ್ನು ನಾನೂ ತಿಳಿದವಳು ಸ್ವಾಮಿ. ಅಪ್ಪ ಯುದ್ಧಕ್ಕೆ ಸೇನೆಯೊಂದಿಗೆ ಬಂದಿದ್ದಾರೆ. ಮಾಡುವಂತ ಯುದ್ಧದಲ್ಲಿ ನಿಮಗೆಲ್ಲಿಯಾದರೂ ಅಪಜಯವಾಯಿತು ಅಂತಾದ್ರೆ ಸತಿಯಾಗಿ ನಾನು ಜೀವನದುದ್ದಕ್ಕೂ ಆ ನೋವನ್ನು ಅನುಭವಿಸಬೇಕಲ್ಲವೇ? ಸರಿಯೇ. ಯಾವ ಕಾಲದಲ್ಲಿಯೂ ಹೆಂಡತಿಯಾದವಳು ತನ್ನ ಗಂಡನ ಸೋಲನ್ನು ಅಪ್ಪುವುದಿಲ್ಲ. ಸತಿ ಧರ್ಮಕ್ಕೆ ಅದು ಅಪಚಾರ ಅಲ್ಲವೇ? ಮನಸ್ವಿಯಾಗಿ ನೀನು ನನ್ನನ್ನು ಪ್ರೀತಿಸಿದ್ದ ಹೌದೆಂದಾದರೆ ಯಾರಲ್ಲಿ ಆಗಲಿ ಯಾವ ಕಾರಣಕ್ಕೇ ಆಗಲಿ ನನಗೆ ಬರುವ ಸೋಲನ್ನು ನೀನು ಸಹಿಸಲಾರೆ. ಈಗಲೂ ಅಷ್ಟೇ ಸ್ವಾಮಿ. ಯಾರಿಂದಲೂ ನಿಮಗೆ ಬರುವಂತಹ ಸೋಲನ್ನು ನಾನು ಸಹಿಸಲಾರೆ. ಒಂದು ವೇಳೆ ನನ್ನ ಅಪ್ಪನಿಂದಲೇ ನಿಮಗೂ ಸೋಲಾಯಿತು ಅಂತ ಆದ್ರೆ ನಾನು ಬದುಕಿ ಸತ್ತ ಹಾಗಲ್ಲವೇ ಹೇಳಿ? ಆ ನೋವನ್ನು ಜೀವನದ ಕೊನೆತನಕ್ಕೂ ನಾನು ಅನುಭವಿಸಬೇಕಾಗ್ತದೆ. ಭಾವನಾತ್ಮಕವಾಗಿಯೂ ಹೌದು, ವ್ಯಾವಹಾರಿಕವಾಗಿಯೂ ಹೌದು. ಯಾಕಂದ್ರೆ ಅಪ್ಪನ ಅಭಿಪ್ರಾಯ ಏನು ಅನ್ನುವುದನ್ನು ಕೇಳಿಯಲ್ಲ ನೀನು ನನ್ನನ್ನು ವಿವಾಹವಾದ ಅಲ್ಲವೇ? ಅಲ್ಲ, ನಿನ್ನದ್ದಾದಂತಹ ಆಯ್ಕೆಯಿಂದ ನನ್ನನ್ನು ಒಪ್ಪಿಕೊಂಡಿದ್ದಿ. ನಾನು ಹಾಗೆ ನಿನ್ನ ಅಯ್ಯನಲ್ಲಿ ಕೇಳಿಯಲ್ಲ ನಿನ್ನನ್ನು ವಿವಾಹವಾದದ್ದು. ಪರಸ್ಪರರ ಅನುರಾಗವನ್ನು ಹೊಂದಿ ಪ್ರೀತಿಸಿ ಮದುವೆಯಾಗಿದ್ದೆ. ಸತ್ಯ. ಈಗ ನಾವು ಆ ಯುದ್ಧದಲ್ಲಿ ಸೋತರೆ ನಮ್ಮ ಪ್ರೀತಿ ಸೋತಿತು ಅಂತಾರೆ ಅಲ್ಲವೇ? ಇಲ್ಲ ಸ್ವಾಮಿ. ಆದರೆ ಯಾವತ್ತು ನಮ್ಮ ಪ್ರೀತಿ ಎನ್ನುವುದು ಶಾಶ್ವತವಾಗಿಯೇ ಉಳಿಬೇಕು. ನಮ್ಮ ಅಪ್ಪನಿಂದ ಯಾವತ್ತು ನಿಮಗೆ ಸೋಲಾಗಬಾರದು. ಆದರೆ ಒಂದು ಏನು? ಅಪ್ಪನಿಂದ ನನಗೆ ಸೋಲಾಗಬಾರದು ಅಂತ ನೀನು ನಿರೀಕ್ಷಿಸಬಹುದು. ನಾನು ಸೋಲ ಕೊಡೋದು ಇದು ಸರಿಯೇ. ಆದರೆ
ನಾನು ಸೋಲಬಾರದು ಅಂದರೆ ಸೋಲು ಅನುಭವಿಸಬೇಕಾದವನು ನಿನ್ನ ಅಯ್ಯ ಅನ್ನುವುದನ್ನು ನೀನು ಮರೆಯುವುದಕ್ಕಾಗುವುದಿಲ್ಲವಲ್ಲ. ಅಪ್ಪನ ಸೋಲನ್ನು ಸ್ವೀಕರಿಸುವುದಕ್ಕೆ ಸಿದ್ಧಳಿದ್ದೀಯಾ? ನನ್ನ ಅಪ್ಪನ ಸೋಲನ್ನು ಸ್ವೀಕರಿಸ್ತೇನೆ. ಅಪ್ಪನ ಸಾವನ್ನಾದರೂ ಸ್ವೀಕರಿಸುವುದಕ್ಕೆ ನಿನ್ನ ಮನಸ್ಸು ಒಪ್ಪುತ್ತದ? ಒಪ್ಪುತ್ತದೆ ಸ್ವಾಮಿ, ಒಪ್ಪುತ್ತದೆ. ಒಂದು ವೇಳೆ ನಿಮ್ಮಿಂದಲೇ ನನ್ನಪ್ಪನಿಗೆ ಸೋಲೋ ಅಥವಾ ಸಾವು ಬಂತು ಅಂತಾದ್ರೆ ಮಗಳಿಗೆ 3 ದಿನದ ಸೂತಕ, ಆ 3 ದಿನದ ಸೂತಕವನ್ನು ನಾನು ಅನುಭವಿಸ್ತೇನೆ ಸ್ವಾಮಿ. ಯಾವತ್ತೂ ನಿಮ್ಮ ಸೋಲನ್ನು ನಾನು ಅನುಭವಿಸುವುದಿಲ್ಲ. ನಾನು ನೋಡಲಾರೆ, ಜೀವನ ಪರ್ಯಂತ ಆ ದುಃಖವನ್ನು ನಾ ಸಹಿಸಲಾರೆ ಸ್ವಾಮಿ. ತಂದೆಗೆ ಜಯವಾಗಬೇಕು. ತಂದೆಯ ಸಾವನ್ನಾದರೂ ನೀನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧಳಿದ್ದಿ, ಆದರೆ ಜೀವಚ್ಛವವಾಗಿ ಬದುಕುವ ಪತಿಯ ಸೋಲನ್ನು ನೀನು ಯಾವ ಕಾಲಕ್ಕೂ ಒಪ್ಪುವುದಕ್ಕೆ ಸಿದ್ಧಳಿ. ಖಂಡಿತ ಇಲ್ಲ. ಇಷ್ಟೊಂದು ಪರಿಪೂರ್ಣತೆಯಿಂದ ನೀನು ನಿರ್ಣಯವನ್ನು ಆಡಿದ್ದು ಹೌದಾದರೆ ಯುದ್ಧದಲ್ಲಿ ಸೋಲುವ ಭೀತಿಯೇ ನನಗೆ. ಯುದ್ಧದಲ್ಲಿ ನಿಮಗೆ ಜಯವಾಗಲಿ. ಕರೆದುತ್ತಾರೆಂದೆನು ತಿಲಕವನಿರಿಸಿ ಜಯವಧುವನ್ನು ಒಲಿದು ಕರೆದು ತಾರೆನ್ನುತ್ತ ತಿಲಕವನಿರಿಸಿ ಸೇಸೆಯ ತಳಿದ ರತ್ನದಾರತಿಯ ಬೆಳಗಿದ ರತ್ನದಾರತಿಯ ಬೆಳಗಿಳಗಿ ಇಳಿಯನ ಕಳುಕಿದಳು ರಣಗೆ ರತ್ನದಾರತಿಯ ಬೆಳಗಿ ಇಳಿಯನ ಕಳುಗಿದಳು ರಣಗೆ. ಮಾಡುವಂತ ಯುದ್ಧದಲ್ಲಿ ನಿಮಗೆ ಜಯವಾಗಬೇಕೆನ್ನುವಂತ ಕಾರಣಕ್ಕಾಗಿ ಮಂಗಳಾರತಿಯನ್ನು ಎತ್ತಿದ್ದೇನೆ, ಸೇಸೆಯನ್ನಿರಿಸಿದ್ದೇನೆ, ತಿಲಕವನ್ನಿರಿಸಿದ್ದೇನೆ. ಸದಾ ಜಯವನ್ನೇ ಒಲಿದುಕೊಂಡು ನೀವು ಬರ್ತೀರಿ, ಒಲಿಸಿಕೊಂಡು ನೀವು ಬರ್ತೀರಿ ಎನ್ನುವಂತಹ ತುಂಬು ಭರವಸೆಯಿಂದ ದೇವರ ಗುಡಿಯನ್ನು ಸೇರಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತೇನೆ. ಒಳ್ಳೆಯದು, ಶುಭ ನಿರೀಕ್ಷೆಯಿಂದಿರು. ಸ್ವಸ್ತಿ ನ ಇಂದ್ರ ವೃತ್ತಶ್ರವ ಸ್ವಸ್ತಿ ನ ಪೂಷಾ ವಿಶ್ವವೇದ. ಸ್ವಸ್ತಿ ವಾಚನವನ್ನು ಮಾಡಿ ಮಂಗಳ ಸೇಸೆಯನ್ನು ಚೆಲ್ಲಿ ನಿನ್ನನ್ನು ಎದುರುಗೊಂಡು ಕಾಲು ತೊಳೆದು ಮಧುಪರ್ಕ ಕೊಡ್ತಿದ್ದೆ. ಇನ್ನು ಮಾಡಬಹುದಲ್ಲ? ಮಾಡಬಹುದಾದವರಿಗೆ ಮಾಡಬೇಕು. ಅವರವರ ನೆಲೆ ತಪ್ಪಿದ ಮೇಲೆ ಅದನ್ನೆಲ್ಲ ನಿರೀಕ್ಷೆ ಮಾಡಬಾರ್ದು. ನೆಲೆ ಇಷ್ಟು ಮಾಡುವುದು ಯಾರಿಗೆ, ಯಾವಾಗ? ಯಾಕೆ? ಹೆತ್ತ ಮಗಳನ್ನು ಕೈ ನೀಡಿ ಕೊಟ್ಟು ಸ್ವೀಕರಿಸಿದ ಅಳಿಯ ಬರುವಾಗ. ಈಗ ಇನ್ನೂ ನೀನು ಕೈ ಎತ್ತಿ ಕೊಡ್ಲಿಲ್ಲಲ್ಲ? ನೀನು ಕೈ ಹಿಡಿದಾಗಿದೆ ಅಲ್ಲ? ಕೈ ಹಿಡಿದು ಕೊಡುವ ಒಂದು ಕ್ರಮ ಉಂಟು ಪ್ರಪಂಚದಲ್ಲಿ ಅಂತ ಆದರೆ ಅಪ್ಪ ಅಮ್ಮನಿಗೆ ತಿಳಿಸದೆ ಕೈ ಹಿಡಿದದ್ದಂಥದ್ದಕ್ಕೆ. ಒಂದು ಮಗುವಿಗೆ ತಂದೆಯಾಗಬೇಕು, ಒಂದು ಮಗುವಿಗೆ ತಾಯಿ ಆಗಬೇಕು. ಹೆತ್ತ ಕರುಳಿನ ಸಂಕಟ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದೇ ಒಂದು ಮಗಳು, ಅವಳನ್ನು ಕೈ ನೀಡಿ ಧಾರೆ ಎರೆದು ಕೊಟ್ಟು ಲಕ್ಷ್ಮೀನಾರಾಯಣರಂತೆ ಮಗಳು ಅಲಿಯಂದಿರು ನಿಂದಿರುವಾಗ ಕಣತುಂಬ ನೋಡುವ ನಮ್ಮ ಸೌಭಾಗ್ಯವನ್ನೇ ನೀನು ಇಲ್ಲದಾಗಿಸಿದೆಯಲ್ಲ. ದೇವನಾರಿಯರಿಗೆ ಮನುಷ್ಯರಲ್ಲಿ ಸಂಬಂಧ, ಮನುಷ್ಯರಲ್ಲಿ ದೇವನಾರಿಯರ ಸಂಬಂಧ ಅಪೂರ್ವ ಏನೂ ಅಲ್ಲ ಪ್ರಪಂಚದಲ್ಲಿ. ನೀನು ನನ್ನ ಮಗಳನ್ನು ಬಯಸಿದ್ದಿ ಅನ್ನುವ ಒಂದು ಮಾತನ್ನು ನನ್ನಲ್ಲಿ ಹೇಳಿದ್ದಿದ್ದರೆ ನಿನ್ನನ್ನು ಅಳಿಯನನ್ನಾಗಿ ಸ್ವೀಕರಿಸುವುದ ಬಗ್ಗೆ ನಾನು ಆಲೋಚಿಸುತ್ತಿದ್ದೇನೋ ಏನು. ಆದರೆ ಈ ಪ್ರಕರಣವನ್ನು ನನ್ನ ಬಳಿಯವರೆಗೆ ತಾರದೆ ನೀನು ನಿನ್ನಷ್ಟಕ್ಕೆ ತೀರ್ಮಾನ ಮಾಡಿಕೊಳ್ಳಿ.
ನನಗೊದಗಿದ ನಷ್ಟವನ್ನು ಯಾವ ಕಾಲಕ್ಕಾದರೂ ತುಂಬಿಸಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯ ಉಂಟಾ? ತನ್ನ ಸ್ವಾರ್ಥಕ್ಕಾಗಿ, ತನಗೊಬ್ಬಳು ಸುಂದರಿಯಾದ ಹೆಣ್ಣು ಬೇಕು ಅನ್ನುವುದಕ್ಕಾಗಿ ಇನ್ನೊಬ್ಬರ ಸಂಸಾರವಲ್ಲರಿಗೆ ಕಿಚ್ಚು ಹಚ್ಚುವಂತಹ ಮನುಷ್ಯ ಜನ್ಮದಲ್ಲಿ ಹುಟ್ಟಿದರು ಮನುಷ್ಯ ಅಧಮ, ನರಾಧಮ. ಯಾಕೆ ಹೀಗೆ ಮಾಡಿದೆ? ಚಿತ್ರಾಕ್ಷಿ ಅಪ್ಪ ಸರಿದರೆ ನೀಡಿದು ನಿನ್ನ ಸಂಸಾರವನ್ನು ಕಣ್ಣೀರಿನಿಂದ ಕೈ ತೊಳೆಯುವ ಸ್ಥಿತಿಗೆ ತಂದು ನಿಲ್ಲಿಸಬೇಕು. ಈ ಯಾವ ದುರುದ್ದೇಶವೂ ನನಗಿರಲಿಲ್ಲ. ನಿನ್ನ ಮಗಳು ಅನ್ನುವುದಕ್ಕಾಗಿ ನಾನು ಪ್ರೀತಿಸಿದ್ದುವಲ್ಲ. ಕಾನನಾಂತರದಲ್ಲಿ ವ್ಯಾಜಾಂತರದಲ್ಲಿ ಹೋದಮ ವಿಘರಿಸುತ್ತಿದ್ದ ಕಾಲಕ್ಕೆ ನಿನ್ನ ಮಗಳ ದರ್ಶನ ಆಯಿತು. ಯಾರು ಏನು ಅಂತ ಗೊತ್ತಿರಲಿಲ್ಲ. ಆದರೆ ಆಕೆಯ ಕುರಿತಾದಂತಹ ಆಕರ್ಷಣೆ ಅವಳನ್ನೇ ಇಲ್ಲಿಗೆ ಬರಿಸುವಂತಹ ಒಂದು ಅವಕಾಶವನ್ನು ಸಿದ್ಧಿಸುವಂತೆ ಮಾಡಿತು. ಇಲ್ಲಿಗೆ ಬರಿಸಿದೆ, ಅವಳ ಅಭಿಪ್ರಾಯವನ್ನು ಕೇಳಿದೆ, ಅವಳು ಒಪ್ಪಿದಳು. ಕೇವಲ ನನ್ನನ್ನು ಮಾತ್ರ ನೀನು ಆಕ್ಷೇಪಿಸಿ ಪ್ರಯೋಜನ ಇಲ್ಲ. ಒಂದು ವೇಳೆ ನಾನು ಅವಳನ್ನು ಬಲಾತ್ಕಾರದಿಂದ ಒಡಗೂಡುವುದಕ್ಕೆ ಮುಂದಾಗಿದ್ದರೆ ನೀನು ಆಕ್ಷೇಪಿಸಿದ್ದಕ್ಕೊಂದು ಅರ್ಥ ಹುಟ್ಟುತ್ತಿದೆ. ಅವಳು ಒಪ್ಪಿಯೇ ವಿವಾಹವಾಗಿದ್ದೆ. ಪರಸ್ಪರವಾಗಿ ಅನುರಾಗವನ್ನು ಹೊಂದಿ ನಮ್ಮೊಳಗೆ ನಿಮ್ಮ ಲೋಕದ ಕ್ರಮದ ಒಂದು ಮದುವೆ ಆಗಿದೆ. ಗಾಂಧರ್ವ ವಿಧಿ ಆ ಲೋಕದ ಕ್ರಮಕ್ಕನ್ನು ಅನುಸಾರವಾಗಿ ಆಗಿದೆ. ನನಗೆ ಆ ಮಟ್ಟಿಗೆ ಪಶ್ಚಾತ್ತಾಪ ಉಂಟು. ಸುಮ್ಮಗೆ ನನ್ನ ಹೆಸರನ್ನು ದುರುಪಯೋಗ ಮಾಡ್ತಾರೆ. ಗಾಂಧರ್ವ ವಿಧಿ, ಗಾಂಧರ್ವ ವಿಧಿ ಗಂಧರ್ವ ಲೋಕದ ಕ್ರಮ ಅಲ್ಲ ಅದು. ಅಲ್ಲ, ನಿನ್ನ ಲೋಕದ ಹೆಸರು ಹೌದಲ್ಲ? ಹೌದು. ಆದ್ದರಿಂದ ಆಡಿದ್ದು. ಈಗ ನಿಮ್ಮ ಲೋಕದಲ್ಲಿ ಶಾಸ್ತ್ರೋಕ್ತವಾದ ಮದುವೆ ಇರ್ಲಿಕ್ಕೂ ಸಾಕು. ಅಥವಾ ಈ ಊರಿಗೂ ಗಾಂಧರ್ವ ವಿಧಿ ಅನ್ನುವುದು ನಿಷೇಧವಾದದ್ದೇನು ಗಂಧರ್ವ ಲೋಕಕ್ಕೆ ಸಂಬಂಧ. ಅದು ನಮ್ಮ ವಿಧಿ. ಅಷ್ಟವಿಧವಾದ ವಿವಾಹದಲ್ಲಿ ಗಾಂಧರ್ವ ವಿಧಿಯು ಪ್ರಶಸ್ತವಾದದ್ದು. ಪರಸ್ಪರರು ಗಂಡು ಹೆಣ್ಣುಗಳು ಅನುರಾಗವುಳ್ಳವರಾಗಿ ಅವರೇ ಸ್ವಯಂ ನಿರ್ಣಯಿಸಿ ವಿವಾಹವಾಗುವುದನ್ನು ಶಾಸ್ತ್ರವೇ ಸಮ್ಮತಿಸ್ತದೆ. ಶಾಸ್ತ್ರ ಸಮ್ಮತಿಸುತ್ತದೆ, ಹೌದು. ಒಂದೋ ಗಾಂಧರ್ವ ವಿಧಿ, ಇಲ್ಲದಿದ್ದರೆ ರಾಕ್ಷಸ ಪದ್ಧತಿ. ನೀವೀಗ ಅಪಹರಿಸಿಕೊಂಡು ಬರುವ ವ್ಯವಸ್ಥೆಯನ್ನು ಮಾಡಿದೆ. ಮೇಲ್ನೋಟದಿಂದ ತೀರ್ಮಾನ ಮಾಡುವುದಿದ್ರೆ ಅದು ರಾಕ್ಷಸ ವಿಧಿಯ ವಿವಾಹ ಆಗುತ್ತದೆ. ಒಂದು ರಾಕ್ಷಸ ವಿಧಿಯ ವಿವಾಹವನ್ನು ಅಂಗೀಕರಿಸಿದ ನೀನು, ಆಮೇಲೆ ನೀನು ಮಾಡಿದ್ದನ್ನು ಸಿಂಧು ಅನ್ನುವ ಹಾಗೆ ಸ್ಥಾಪಿಸುವುದಕ್ಕಾಗಿ ನಾನು ಗಾಂಧರ್ವ ರೀತಿಯಿಂದ ಮದುವೆ ಆಗಿದ್ದೇನೆ ಅನ್ನುವುದನ್ನು ಆ ಕನ್ಯಾಪಿತೃವಿನ ಮುಂದೆಯೇ ಹೇಳಕೂಡದು. ಯಾಕೆ ರಾಕ್ಷಸ ವಿಧಿಯಿಂದ ಅಪಹರಿಸಿದೆ? ನಿನಗೆ ಅವಳಲ್ಲಿ ಮನಸ್ಸಿತ್ತು ಅನ್ನುವುದೇ ಸಿದ್ಧವಾದರೆ ಅವಳು ನಿನ್ನಿಂದ ಬಲಾತ್ಕಾರವಾಗಿ ಅಥವಾ ಅವಳಿಗೆ ಅರಿಯದಂತೆಯೋ ಅಪಹೃತಳಾದವಳು ಹೌದಲ್ವ? ಅನಿವಾರ್ಯ ಆಯಿತು ಅವಳಿಗೆ. ಬಹುಶಃ ಹೆಣ್ಣಾದವಳು ತನಗೆ ಅಪಾಯ ಒದಗಬಹುದಾದ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿನ್ನ ಆಲೋಚನೆಯನ್ನು ಅವಳು ಸಮ್ಮತಿಸಿರಲಿಕ್ಕೂ ಸಾಕು. ಸರಿ, ನಿನ್ನ ಯೋಚನೆ ಒಂದು ದೃಷ್ಟಿಯಿಂದ ಸರಿ. ಹೆಣ್ಣಾದವಳು ತನಗೆ ಬರಬಹುದಾದ ಅಪಾಯವನ್ನು ತಪ್ಪಿಸುವುದಕ್ಕಾಗಿಯೂ ಒಪ್ಪುವ ಸಂಭವ ಇದೆ. ಹಾಗೆಂದು ಎಲ್ಲ ಹೆಣ್ಣುಗಳು ಆ ಕಾರಣಕ್ಕಾಗಿ ಒಪ್ಪಿದ್ದಾರೆ ಅಂತ ಅರ್ಥ ಅಲ್ಲ. ನೀನು ನನ್ನನ್ನು ವಿಚಾರಿಸುವುದಕ್ಕಿಂತ ಮೊದಲು ನಿನ್ನ ಮಗಳಲ್ಲಿ ಬಂದು ಗುಟ್ಟಾಗಿ ಮಾತಾಡಬೇಕಿತ್ತು. ರುದ್ರಗೋಪನನ್ನು ಮನಸ್ಸಿದ್ದೇ ಮದುವೆ ಆದದ್ದು ಅಲ್ಲ, ಬಲಾತ್ಕರಿಸಿದ್ದಕ್ಕೆ ಬೇಕಾಗಿ ಮದುವೆ ಆದದ್ದು. ಇದನ್ನು ಆಗ ನಿನಗೆ ಅರ್ಥ ಆಗುತ್ತೆ. ಇದನ್ನು ನಾನು ಒಪ್ಪುವೆ. ಆದರೆ ನನ್ನ ಮಗಳು ಇದ್ದದ್ದೆಲ್ಲಿ? ಎಲ್ಲಿ? ನಿನ್ನ ಮನೆಯ ಅಂತಃಪುರದೊಳಗೆ. ನೀನು ನನ್ನ ಮಗಳನ್ನು ಕರೆದುಕೊಂಡು ಹೋಗಿದ್ದೆ ಅನ್ನುವುದೇ ನನಗೆ ನಾರದರು ಹೇಳುವವರೆಗೆ ಗೊತ್ತಿರಲಿಲ್ಲ. ನಿನ್ನ ಅಂತಃಪುರ ಅಭೇದ್ಯವಾದದ್ದು, ನನಗೆ ಪ್ರವೇಶವೂ ಸಾಧ್ಯ ಇಲ್ಲ. ಅಲ್ಲಿ ಬಂದು ನೀನು ರುದ್ರಗೋಪನೊಟ್ಟಿಗೆ ಇದೆಯಲ್ಲ, ನಿನಗೆ ಈ ರುದ್ರಗೋಪನ ಕೇಳಲಿಕ್ಕಾಗ್ತದೆ ನನಗೆ? ನಾನೊಬ್ಬ ಕನ್ಯಾಪಿತೃವಾಗಿ ಇದ್ದೇನೆ ಅನ್ನುವ ತಿಳುವಳಿಕೆ ನಿನಗಿದ್ದಿದ್ದರೆ ನೀನು ಅವಳನ್ನು ಕದ್ದುಕೊಂಡು ಹೋಗಿ ನಿನಗವಳ ಮೇಲೆ ಪ್ರೇಮಾಂಕುರ, ಅವಳಿಗೆ ನಿನ್ನ ಮೇಲೆ ಅನುರಾಗ ಉಂಟಾದ ಮೇಲಾದರೂ ನನಗೊಂದು ಮಾತು ಹೇಳಬಹುದೇ? ಸಂಭಾವಿತನ ಕ್ರಮ ಅದು. ಲೋಕ ವ್ಯವಹಾರವನ್ನು ಬಲ್ಲವ ನೀನು ಅನ್ನುವಂತಹ ನಿರ್ಣಯದಿಂದಲೇ ನಿನ್ನಲ್ಲಿ ಪ್ರತ್ಯೇಕವಾಗಿ ಕೇಳಬೇಕಾದ ಅವಶ್ಯಕತೆಯನ್ನು ನಾನು ಮನಗಾಣಲಿಲ್ಲ. ಯಾಕಂದ್ರೆ ಗಂಡು ಹೆಣ್ಣುಗಳು ಪರಸ್ಪರರು ಅನುರಾಗವುಳ್ಳವರಾಗಿ ಮದುವೆ ಆಗುವಂತಹ ವಿಧಾನವನ್ನು ನೀನು ಒಪ್ಪುವ ಅದರಲ್ಲಿ ನನಗೂ ಆಕ್ಷೇಪ ಇಲ್ಲ. ನಾವು ಮದುವೆ ಆದದ್ದನ್ನು ಆಕ್ಷೇಪಿಸಲಿಕ್ಕೆ ಆಗುವುದಿಲ್ಲ.
ಕರೆತರುವಲ್ಲಿ ನಿಮ್ಮ ಪಾಳೆಯದವರನ್ನೆಲ್ಲ ಹೊಡೆದು ಬಡೆದು ಹಾಕಿ ಹೆಣ್ಣು ಅಳುತ್ತಿರುವಂತಹ ಕಾಲದಲ್ಲಿ ಎತ್ತಿ ತಂದದ್ದಲ್ಲ. ಗಂಧರ್ವ ಲೋಕಕ್ಕೆ ನನಗೆ ಪ್ರವೇಶಿಸುವುದಕ್ಕಾಗುವುದಿಲ್ಲ. ಗಂಧರ್ವ ಲೋಕದ ಹೆಣ್ಣಾದ್ದರಿಂದ ಅವಳ ಮನೋಗತವನ್ನು ನಾನು ಸಂಗ್ರಹಿಸಬೇಕೆಂದಾದರೆ ಅವಳನ್ನೇ ಇಲ್ಲಿಗೆ ಭರಿಸಬೇಕಾಗ್ತದೆ. ಅದಕ್ಕಾಗಿ ಅನ್ಯ ಸಹಾಯವನ್ನು ಹೊಂದಿ ಅವಳನ್ನು ಇಲ್ಲಿಗೆ ತರಿಸಿಕೊಂಡದ್ದು. ಅದು ಅಪಹರಣ ಅಂತ ಅರ್ಥ ಅಲ್ಲ. ನನ್ನ ನಿರ್ಣಯವನ್ನು ಸ್ಪಷ್ಟವಾಗಿ ಆಡ್ತೇನೆ. ಒಂದು ವೇಳೆ ಚಿತ್ರಾಕ್ಷಿ ನನ್ನನ್ನು ಮದುವೆ ಆಗುವುದಕ್ಕೆ ಒಪ್ಪದೇ ಇರುತ್ತಿದ್ದರೆ ಅವಳನ್ನು ನೇರವಾಗಿ ಆ ರಾಕ್ಷಸಿಯ ಸಹಾಯದಿಂದಲೇ ಗಂಧರ್ವ ಲೋಕಕ್ಕೆ ಮುಟ್ಟಿಸುತ್ತಿದ್ದೆ. ಅವಳು ಒಪ್ಪಿದ್ದರಿಂದ, ಪರಸ್ಪರ ಅನುರಾಗ ಇರುವುದರಿಂದ ನಾವು ವಿವಾಹವಾಗಿದ್ದೇವೆ. ಇನ್ನಿದನ್ನು ನಿನಗೆ ಶಾಸ್ತ್ರೋಕ್ತವಾಗಿ ಕೈ ಎತ್ತಿ ಕೊಡಬೇಕನ್ನೋ ಅಭಿಪ್ರಾಯ ಇದ್ದರೆ ಇನ್ನೂ ಸಿದ್ಧನಾಗು. ಅದು ಆಕ್ಷೇಪಕರವಾದದ್ದೇನೂ ಅಲ್ಲ. ನೀನು ಧಾರೆ ಎರೆದು ಕೊಡುವುದಕ್ಕೆ ಸಿದ್ಧನಾದರೆ ಕೈಯೊಡ್ಡುವುದಕ್ಕೆ ನಾನೂ ಬರ್ತೇನೆ. ಧಾರೆ ಕೊಡ್ತೀನಿ. ಅವಳಿಗೆ ನಿನ್ನ ಮೇಲೆ ಒಪ್ಪಿಗೆ ಇಲ್ಲವೆಂದಾಗಿದ್ದರೆ ಹಿಂದೆ ಕಳಿಸ್ತಿದ್ದೆ. ನನ್ನನ್ನು ಬದುಕಿದ್ದ ಹೆಣ ಅಂತ ಮಾಡಬೇಕನ್ನುವುದು ನಿನ್ನ ತೀರ್ಮಾನವೇ ಕಾಣ್ತದೆ. ಅದೇ ಯಾವಳ ಒಬ್ಬ ಮನುಷ್ಯನಿಂದ ಅಪಹೃತಳಾದಳಂತೆ, ಅಲ್ಲಿ ಸರಿಯಾಗಲಿಲ್ಲಂತೆ, ಈಗ ಪುನಃ ಬಂದಿದ್ದಾಳೆ. ಹೀಗೆ ನಮ್ಮವರಲ್ಲಿ ನನಗೊಂದು ಅಪಕೀರ್ತಿ ತರುವ ಉದ್ದೇಶ ಬಿಟ್ಟರೆ ಈ ಮಾತಿನಲ್ಲಿ ಬೇರೆ ಎಂತದ್ದು ಆಯ್ತಲ್ಲ. ಮತ್ತೆ ಹಿಂದೆ ಬಂದದ್ದು ನಿನಗೆ ಅಪವಾದಕ್ಕೆ ಕಾರಣ ಆಗ್ತದೆ. ಮತ್ತೆ ಈಗ ಆಯ್ದು ಹಿಡ್ಕೊಂಡು ಬಂದದ್ದು ಯಾಕೆ? ಹೇಗಾದ್ರೂ ಹೋದವಳು ಹೋಗಿ ಆಗಿ ನಿನ್ನ ಸುದ್ದಿ ಬೇಡ ಅಂತ ಸುಮ್ಮನೆ ಕೂತ್ಕೊಳ್ಬೇಕು. ಆದರೆ ನಾನೇ ಪ್ರವೇಶಿಸಿ ನನಗೆ ಅವಮಾನವನ್ನು ಒದಗಿಸುವುದಕ್ಕೆ ಮುಂದಾದ ಯಾವನೇ ವೀರ ಪ್ರಭೃತಿಯಾಗಿರಲಿ ಅವನನ್ನು ಮಣ್ಣುಗೂಡಿಸಿ ನನ್ನ ಮಗಳನ್ನು ಕರೆದುಕೊಂಡು ಬಂದರೆ ನಮಗದಲ್ಲಿ ಅಂತಸ್ತು. ಈಗ ನನ್ನನ್ನು ಮಣ್ಣು ಕೂಡಿಸಿದ್ರೆ ನಿನ್ನ ಮಗಳಿಗೆ ವೈಧವ್ಯ ಅಲ್ವೋ ಬರುವುದು? ಅವಳು ನನ್ನ ಹೆಂಡತಿ ಅಲ್ವ? ನೀನು ಅಷ್ಟಾದ್ರೂ ಆಲೋಚನೆ. ನಿನ್ನ ಹೆಂಡತಿ ಅಂತ ನೀನು ಹೇಳಿರಬಹುದು, ನಾನು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ನಾನು ಮದುವೆ ಆದವಳನ್ನು ನನ್ನ ಹೆಂಡತಿಯಿಂದ ನೀನು ಒಪ್ಪುವುದಿಲ್ಲ, ಮತ್ತೆ ನಾನು ತಂದವಳನ್ನು ಹಿಂದೆ ಕಳಿಸಿದ್ರೆ ನಿನಗಾಗುವ ಕೊರತೆ. ನೀನು ಮದುವೆ ಆಗಿದ್ದೆ ಅನ್ನೋದಕ್ಕೆ ಯಾವ ಸಾಕ್ಷಿಯು ನನ್ನ ಬಳಿಯಲ್ಲಿಲ್ಲ. ನಿನ್ನ ಬಳಿಯಲ್ಲಿ ಅವಳು ಇದ್ದಾಳೆ, ನಾನು ಗಾಂಧರ್ವ ವಿಧಿಯಿಂದ ಮದುವೆ ಆಗಿದ್ದೇನೆ ಅನ್ನೋದನ್ನು ನೀನು ಆಡಿದ್ದೆ. ಆ ಮಾತು ಮಾತ್ರ ನಮಗೆ ಆಧಾರವಾಗಿರುವುದು. ಆದ್ದರಿಂದ ನಿನ್ನನ್ನು ಹೊಡೆದು ಹಾಕಿ ಅವಳನ್ನು ಕರೆದುಕೊಂಡು ಹೋಗುವುದೇ. ನಮ್ಮ ಮದುವೆಗೆ ಯಾರ ಸಾಕ್ಷಿಯೂ ಬೇಡ ಅನ್ನುವುದಕ್ಕೆ ನಾವಿರುವರು ಪರಸ್ಪರ ಪ್ರೇಮಿಸಿ ಮದುವೆ ಆದದ್ದು. ಸಾಕ್ಷಿ ಬೇಕು ಅಂತ ನೀವು ಮುಂದೆ ಬಂದ್ರೆ ನಿಲ್ತೀರಾದ್ರೆ ಆಕ್ಷೇಪ ಇಲ್ಲ ಅಂತ ಅರ್ಥ. ಇಲ್ಲ ವಿರೋಧವೇ ಅಂತ ಆದರೆ ಹೇಗೆ ವಿರೋಧವನ್ನು ಮುಂದುವರಿಸಬೇಕು ನನಗೂ ಗೊತ್ತಿಲ್ಲ. ಇಲ್ಲಿ ನನ್ನ ರಕ್ತಧಾರೆಯಾಗಿ ಹೋಗುತ್ತದೆ, ಅವನಿಗೆ ಒಂದು ಧಾರೆ ಹುಚ್ಚು. ಆಯ್ತಲ್ಲ ಮದುವೆ ನನಗಾದದ್ದೀಗ ಎರಡನೇದ್ದು. ಆದರೆ ಇದನ್ನು ಸರಿ ನೇರ್ಪುಗೊಳಿಸಬೇಕಾದ ನಮಗೊಂದು ಆಧಾರ ಬೇಕು ಅನ್ನುವುದು ಸ್ಪಷ್ಟ. ಅವನೇ ಸರಿ ಕೈಲಾಸಕ್ಕೆ ತರಳುತ್ತೇನೆ. ಪಂಚಾಕ್ಷರಿಯ
ಪ್ರತಿಯೊಬ್ಬರೂ ನೃತ್ಯಿಸುತ್ತಿರುವುದನ್ನು ಕೇಳಿದಾಗ ಪರಮಾನಂದ ತುಂಬಿಲ್ಲ ಅಂತಃಕರಣನಾಗಿದ್ದೇನೆ ನಾನು. ಯಾರದು? ಯಾತಗೆಂದಲಿ ಕೃಪೆ ತೊರೆದೆಯೋ ಶ್ರೀಕಂಠ ಪರಮೇಶ್ವರ ಕೃಪೆ ತೊರೆದೆಯೋ. ತ್ರಿಮೂರ್ತಿಗಳಾದ ನಿಮ್ಮ ಕರುಣಾ ಕಟಾಕ್ಷ ಅಥವಾ ಕರುಣಾ ವೃಕ್ಷದ ಅಡಿಯ ನೆರಳಿನಲ್ಲಿ ಬದುಕುವವರು ನಾವು. ಮಹೋದರ ಗಂಧರ್ವಾಧಿಪತಿ. ಮುಖ ಸರಿ ಕಾಣುವುದಿಲ್ಲ, ರಕ್ತವೇ ಕಾಣ್ತಾ ಉಂಟು. ಹಾಗೆ ಯಾಕೆ ರಕ್ತ ಸಿಕ್ತವಾಯಿತು? ಯಾಕೆ? ನೀನು ನನ್ನನ್ನು ಕರುಣೆಯಿಂದ ಕಾಯುವ ನಿನ್ನ ಕೆಲಸವನ್ನು ಅಥವಾ ನನಗೊದಗಿದ ಕೃಪೆಯನ್ನು ತೊರೆದೆಯಾ? ಇಲ್ಲ. ಗಂಧರ್ವಾಪತಿ ನುಡಿಯಲು ಕಂದು ಕೊರಳಿನಿಂದ ಬಂದಿಯ ಕಷ್ಟವ ಏನೆಂಬುದ ಹೊರೆ ನಿನಗೆ ಬಂದಿಯ ಕಷ್ಟವದೇನೆಂಬುದ ತಿಳುಗೆನಲು ಪರಶಿವನೆಂದು. ಕೇಸರಪತಿ ಮಹೋದರನೇ, ಜೀವನೊಬ್ಬ ನಡೆಯುತ್ತಾ ಕವಚಿ ಬಿದ್ದ ಅಂತಾದ್ರೆ ಆದ ಮುಖದ ಗಾಯದಿಂದ ಸೋರುವ ರಕ್ತಕ್ಕೆ ಭಗವಂತನೇ ಕಾರಣ ಅಂತಂದ್ರೆ ಅರ್ಥ ಅಲ್ಲ. ಜಾರುವ ಜಾಗದಲ್ಲಿ ತಾನು ಜಾರಿಗೇನೋ ಎನ್ನುವಂತಹ ಪರಿಪೂರ್ಣವಾದ ಪ್ರಜ್ಞಾವಸ್ಥೆ ಅಬೋಧಾವಸ್ಥೆಗೆ ಬಂದಾವಾಗ ಹಾಗೂ ಆಗುವುದು ಉಂಟು. ನಿನ್ನನ್ನು ನೋಡುವಾಗ ನನಗೆ ಬೇಸರ ಆಗ್ತದೆ, ಆದರೆ ಕಾರಣ ತಿಳಿಯದೆ ಕೇಳ್ತೇನೆ. ಏನಾಯ್ತು ನಿನಗೆ ಸ್ವಾಮಿ? ಪಾಲಿದು ಪರಮೇಶ್ವರ ಗಿರಿಜಾವರ ಪಾಲಿದು ಪರಮೇಶ್ವರ ಕರಡಿ ಪರಮೇಶ್ವರ ಪಾಲಿದು ಶಂಕರ ಮಂಗಳವನ್ನು ದಯಪಾಲಿಸು, ಮಂಗಳವನ್ನು ದಯಪಾಲಿಸು. ನನ್ನ ಮಗಳಾದಂತಹ ಚಿತ್ರಾಕ್ಷಿ ವನ ವಿಹಾರಕ್ಕಾಗಿ ಹೋದ ನಾನು ಸಂತೋಷದಿಂದ ಕಳುಹಿಸಿಕೊಟ್ಟೇನೆ. ಸಮಯ ಸಂದರು ಬಾರದೆ ಇರುವಾಗ ಚಿಂತಾಕುಲನಾಗಿದ್ದೆ. ಆಗ ನಾರದರು ಬಂದು ಮಾದ್ರಾಧಿಪತಿಯೊಬ್ಬ ಮಾಯಾವಿಯೊಬ್ಬಳ ಸಹಾಯದಿಂದ ನಿನ್ನ ಮಗಳನ್ನು ಅಪಹರಿಸಿಕೊಂಡು ಹೋಗಿ ಅಲ್ಲಿ ಇರಿಸಿಕೊಂಡಿದ್ದಾನೆ ಅನ್ನೋ ವರ್ತಮಾನ ಕೇಳಿ ಬಂತು. ತಂದೆ ಮಗಳಿಗೆ ಒದಗಿದ ಸಂಕಟವನ್ನು ತಡೆಯಬೇಕೋ ಬೇಡ? ಈಗ ಮಾಯಾವಿನಿ ರಕ್ಕಸಿ ಯಾರ ಮನೆಯಿಂದ ಎತ್ತಿಕೊಂಡದ್ದು? ನಮ್ಮ ಮನೆಯ ಪರಿಸರದಿಂದ ಗೊತ್ತಾಗದಾಗಿ ಮಾಯಾರೂಪದಿಂದ. ಅಲ್ಲ, ಕೇಚರರು ಮಾಯದಲ್ಲಿ ಕಡಿಮೆ ಅಲ್ಲ. ನಿಮ್ಮ ಮಾಯೆಯನ್ನು ಭೇದಿಸಿ ರಕ್ಕಸಿಯೊಬ್ಬಳು ನಿನ್ನ ಮನೆಯೊಳಗೆ ನುಗ್ಗಿ. ಅಲ್ಲ, ಸದಾ ಕಾಲವೂ ಮಾಯಾ ಬಲೆಯನ್ನು ನೇಯ್ದು ನಾವು ಜಾಗೃತರಾಗಿರುವುದಿಲ್ಲವಲ್ಲ. ಸಂದರ್ಭ ಬಂದಾಗ ಒಂದು ಮಾಯ ಮಾಡುವುದಿಲ್ಲ ಅಂತ ಇಲ್ಲ. ಅದೇ ಮಾಯದಿಂದ ಮತ್ತೆ ತರಬಹುದಿತ್ತು ನಿಮಗೆ. ಅಲ್ಲಿಂದ ಹೋದೆ ನಾನು ವೀರಪುಂಗವನಾಗೆ ಹೋದೆ. ಆ ರುದ್ರಗೋಪನನ್ನು ಇದಿರಿಸಿ ಅವನಿಗೆ 2 ಬಡಿದು ಕನ್ನೆಯನ್ನು ಕದ್ದರೆ ಏನಾಗುತ್ತದೆ ಅನ್ನೋದನ್ನು ತಿಳಿಸಿ ಬರೋಣ ಅನ್ನುವ ಹಾಗೆ ಹೋದೆ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಯುದ್ಧ ಆಯಿತು. ಆ ಮಾದ್ರಾಧಿಪತಿಯೇ ಗೆದ್ದ. ಅರ್ಥಾತ್ ನಾನು ಸೋತೆ. ನಿನ್ನ ಮಾಯೆಯಲ್ಲಿ ಸಲ್ಲಿಲ್ಲ. ಮಾಯೆಯೂ ಸಲ್ಲಲಿಲ್ಲ, ಪರಾಕ್ರಮವೂ ಸಲ್ಲಲಿಲ್ಲ. ಆ ಮಾದ್ರ ಅವನಿಯ ಈಶ ನನ್ನನ್ನು ಹೊಡೆದು ಹಾಕಿದ್ದಾನೆ. ಓ ವಿಶ್ವೇಶ, ನನ್ನನ್ನು ರಕ್ಷಿಸಬೇಕು. ಬರಲಿ ನಮ್ಮಯ ಗಣವನೇ ತೀರಿದುವೆನಾತನ ಗರ್ವವನೆಲ್ಲ. ಅವನಿಯಲ್ಲಿ ಜನ್ಮಕ್ಕೆ ಬಂದಿರುವಂತಹ ಒಬ್ಬ ಮಾನವ ನಿನ್ನ ಮಗಳನ್ನು ಅಪಹರಿಸುವುದರ ಮೂಲಕವಾಗಿ ದಿವಿಜ ಲೋಕಕ್ಕೆ ಒಂದು ತೆರನಾಗಿರುವಂತಹ ಆಘಾತವನ್ನು ಕೊಟ್ಟಿದ್ದಾನೆ ಎನ್ನುವುದು ಸುಸ್ಪಷ್ಟ. ತಾನೆಲ್ಲಿರಬೇಕು, ತಾನೇನು ಮಾಡಬೇಕು, ತನ್ನ ಪ್ರಜ್ಞೆ ಏನು ಎನ್ನುವುದರ ಕಡೆಗೆ ಲಕ್ಷ್ಯವನ್ನು ಹರಿಸದೆ ತಾನು ಅತೀತವಾದದ್ದನ್ನು ನೋಡ್ತಾನೆ ಅಂತಾದ್ರೆ ನಿಮ್ಮನ್ನು ಕೇಳುವುದಕ್ಕೆ ಹೇಳುವುದಕ್ಕೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಿದ್ದಾನೋ? 3 ಮೂರ್ತಿಗಳಾದಂತಹ ನಮ್ಮ ಕೃಪಾಶ್ರಯದ ಅಡಿಯಲ್ಲೇ ಬದುಕುವಂತಹ ನೀವು ಹೀಗೆ ಸಿಕ್ಕವರೆಲ್ಲ ಪೆಟ್ಟು ತಿಂದು ಬರ್ತಾ ಇದ್ರೆ ಮತ್ತೆ ನಾವ್ಯಾಕೆ ಜಾಗದಲ್ಲಿ ಇರುವುದು? ಎಂತದ ಹೌದು? ನಿಮಗೆ ಹೋಗುವುದಕ್ಕಿಂತ ಮೊದಲು ಹೇಳಲಿಕ್ಕಾಗಲಿಲ್ಲ ನನ್ನಲ್ಲಿ ಪೆಟ್ಟು ತಿಂದು ಬಂದಿದ್ದಾರೆ ಇಲ್ಲಿಗೆ. ಹೋಗುವುದಕ್ಕೆ ಮೊದಲೇ ನಿಮ್ಮನ್ನೆಲ್ಲ ಇಷ್ಟು
ಸಣ್ಣ ಸಮಸ್ಯೆಗೆ ಎಳೆದಾಕು. ನೀವು ಬಂದ್ರೆ ವಿಷಯ ಗಂಭೀರ ಆಗ್ತದೆ, ನನಗೆ ಗೊತ್ತಿಲ್ವಾ? ನೋಡು, ಕೆಲವು ಸಲ ಸಮಸ್ಯೆ ಸಣ್ಣದು ಅಂತ ಹೇಳಿಯೇ ಪೆಟ್ಟು ತಿನ್ನುವುದು. ಹೌದೌದು, ಈಗ ಪೆಟ್ಟು ತಿನ್ನ ಮೇಲೆ ನನಗೆ ಅರ್ಥ ಆಯ್ತು. ಒಟ್ಟಿಗೆ ಮನಸ್ಸಿನ ಲಹರಿಯೇ ಹೋಗಿದೆ. ಇನ್ನೊಂದು ಗಂಧರ್ವ ಗಾನ ಮಾಡುವುದು ಹೇಗೆ, ನೋಡುವವರು ಅದನ್ನು ಆಸ್ವಾದಿಸುವುದು ಹೇಗೆ, ಒಟ್ಟು ಮನಸ್ಸು. ನೀನೇನು ಹೆದರಬೇಡ, ನಿನ್ನ ಮಗಳನ್ನು ನಿನಗೆ ಕೊಡಿಸುವ ಹೊಣೆಗಾರಿಕೆ ನನಗೆ. ಅವನಿಗೆ ಇನ್ನು ಸ್ವೀಕರಿಸ್ತೀಯಲ್ಲ ನೀನು. ನೀವು ಕೊಟ್ಟರೆ ಸ್ವೀಕರಿಸಿ. ಹೌದಲ್ಲ, ನಾಳೆ ನೀವು ಬಿಡಿಸಿದ್ರೆ ಅಂತಿಮ ತೀರ್ಮಾನ. ಹೌದಲ್ಲ, ಹೌದು, ಸ್ವೀಕರಿಸ್ತೀಯಲ್ಲ. ನೀವು ಕೊಟ್ಟದನ್ನು ಅವನು ಸ್ವೀಕರಿಸಿ ಅದಲ್ಲ ಎಂತದಲ್ಲ ಅದು ನಾನು ನೋಡ್ತೇನ. ಎಂತದ್ದು, ಯಾರಿಗೆ ಗಟ್ಟಿ? ಅಲ್ಲ, ನೀನೆಲ್ಲ ಬೆಟ್ಟು ತಿಂದಿದ್ದಿ ಎನ್ನುವುದರಿಂದ ಬಾಕಿದ್ದವರೆಲ್ಲ ಹೋದವರು ತಿನ್ನುವುದು ಅಂತಲೇ ಲೆಕ್ಕ. ಇಲ್ಲ, ನೀವು ತಿನ್ನುವುದಿದ್ರೆ ಎರಡು ತಿನ್ನಿ, ನಾಲ್ಕು ಕೊಟ್ಟು ತಿನ್ನಿ ಅಷ್ಟೇ. ನೀನು ಬರ್ತೇನೆ. ಇಲ್ಲ, ನಾನು ಆಮೇಲೆ ಬರ್ತೇನೆ. ಮುಕ್ತಾಯದ ಅಂತಕ್ಕೆ ಮಂಗಳಕ್ಕಾಗು. ಯಾಕೆ ಕರೆ ಕೊಂಡೊಯ್ದು ಒಂದು ತೆರನಾದಂತಹ ಮೇಲ್ಲೋಕವಾಸಿಗಳಿಗೆ ಅಪಮಾನಕರವಾದಂತಹ ವಿಷಯದಲ್ಲಿ ತಾನೊಬ್ಬ ಹೆಚ್ಚುಗಾರಿಕೆಯನ್ನು ಮೇಳವಿಸ್ತಾ ಇದ್ದಾಳೆ ಅಂತಾದ್ರೆ ಅವನನ್ನು ಪ್ರತಿಸಲೇ ತಕ್ಕದ್ದು. ಏನ್ ಮಾಡ್ತೀವಿ
ಮಾಡ್ತಾ ಇದ್ದೇವೆ. ಅವನನ್ನು ಮೆಟ್ಟಿ ಮುರಿದು ಆಕೆಯನ್ನು ಕರೆ ತರುವ ಜವಾಬ್ದಾರಿ ನಮ್ಮದೀಗ. ಮಗನೇ ಸುಬ್ರಾಯ, ಬ್ರಾಹ್ಮಿ ಮುಹೂರ್ತದ ಪೂಜೆಗಾದ್ರೂ ಬಾ. ಅರ್ಥ ಆಯ್ತಲ್ಲ? ಶುಭವಾದ ಅನ್ಯಾಯ ಅನಾಚಾರಗಳನ್ನು ಮಾಡುತ್ತಾ ಇದ್ದರೆ ಯಾರು ಕೇಳೋದಕ್ಕೆ ಇಲ್ಲ ಎಂದು ಭಾವಿಸಿದ್ದೀಯಾ? ಬಂದವರು ಸಾಮಾನ್ಯನಲ್ಲ, ಆರಮುಗ. ಆದ್ದರಿಂದ ಹೇಳ್ತಾ ಇದ್ದೇನೆ, ತಪ್ಪಾಯ್ತೆಂದು ಕಾಲಿಗೆರಗು, ಆ ಹೆಣ್ಣನ್ನು ಒಪ್ಪಿಸು, ಇಲ್ಲವಾದರೆ ಶಿರ ಹೋದಿತು. ಷಡಾನನ ತಾರಕನ ಕೊಲಲೆಂದು ಶಿವನ ಕುಮಾರ ಆ ಒಂದು ಕೆಲಸಕ್ಕಾದೀತು. ಮಿಕ್ಕುಳಿದವರ ಮುಂಭಾಗ ಒಳ್ಳೆಯದಾಯಿತು, ಬಲು ಒಳ್ಳವನು ನೀನು ಎಂಬುದನ್ನು ನಾನು ಅರಿತವರಿದ್ದೇನೆ. ಯಾರಲ್ಲಿಯೋ ನೀನು ವಿದ್ಯೆಯನ್ನು ಕಲಿತಿ, ಸಾಮರ್ಥ್ಯ ಇದೆ ಎಂಬ ಹಾಗೆ ಮುನ್ನುಗ್ಗುತ್ತಾ ಬಂದಿ. ಸ್ತ್ರೀಯ ಅಪಹರಣ ಇದು ಒಳ್ಳೆಯದಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಇದೀಗ ಬಂದದ್ದೆಲ್ಲಿಗೆ ಗೊತ್ತಾದವರು ವಿಶ್ವಕ್ಕೆ ಈಶ್ವರನಾದ ವಿಶ್ವೇಶ್ವರನ ಅಲ್ಲಿಗೆ. ಹಾಗಿರುವಾಗ ನೀನು ಮಾಡಿದ್ದು ಅಪರಾಧ. ಆದ್ದರಿಂದ ಅವಳನ್ನು ಬಿಟ್ಟುಕೊಡು. ಅಪಹರಿಸುವುದು ಅಪರಾಧ ಅಂತ ಹೇಳುತ್ತಿ, ಯಾಗ ಹಾಳು ಮಾಡುವುದು ಅಪರಾಧ ಅಂತ ಆವತ್ತಿನಗೆ ಅರ್ಥ ಆಗಲಿಲ್ವ? ದಕ್ಷನ ತಲೆ ಕಡಿದ ಹಾಗಲ್ಲ, ಯಾರು ಬಂದರೂ ಎದುರಿಸುವ ದಕ್ಷನೇ ನಿಂತಿದ್ದಾನೆ ನಿನ್ನ ಸಮ್ಮುಖ.
ಇನ್ನು ಮೂಲವನೇ ನಿನ್ನ ಧೀರತ್ವಗೆನೆಯಿಲ್ಲ ಇನ್ನು ಊರಲ್ಲಿ ತವ ಪಿತನ್ಯಾವಲೋ ತರಳ ಊರಲ್ಲಿ ತವ ಪಿತನ್ಯಾವೆಲೋ ತರಳ ದರುಡಿ ಜನ ತವ ಪದನೆನು ತರಳ ಧೀರನಾಗಿರುವಂತಹ ನಿನ್ನ ಭುಜಬಲ ವಿಕ್ರಮಕ್ಕೆ ಸರಿಸಮಾನರಾದವರು ಮತ್ತೊಬ್ಬರಿಲ್ಲ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅಗಣಿತ ವಿಕ್ರಮವನ್ನು ಹೊಂದಿದಂತಹ ಅದೆಷ್ಟೋ ಮಂದಿ ವೀರಾಗ್ರಗಣ್ಯರು ನಿನ್ನಲ್ಲಿ ಕದನಮುಖದಲ್ಲಿ ಸೋಲನ್ನೊಪ್ಪಿದ್ರು. ಏನು ಸಾಮಾನ್ಯರೇ ಅವರು? ಕೈಲಾಸದ ಹರಗಣಗಳು, ಪ್ರಮಥಾದಿಗಳು, ಏನವರ ಬಲಹು ಕೋಟಿ ಕೋಟಿ ಸಂಖ್ಯೆಯನ್ನು ನಿನ್ನನ್ನು ಬೆದರಿಸಿದ್ರು. ನೀನೆಲ್ಲರನ್ನು ಗೆದ್ದು ನಿಂತೆ. ನಿನ್ನ ಆಂಗಿಕವಾದಂತಹ ವರ್ಚಸ್ಸು, ಮೌಖಿಕವಾದಂತಹ ಲಕ್ಷಣ ಒಂದು ಕುಲೀನತೆಯ ಹಿನ್ನೆಲೆಯನ್ನು ಸಾರ್ತದೆ. ಏನಪ್ಪ, ಯಾವುದು ನಿನ್ನ ಊರು ಯಾವುದು? ನಿನ್ನ ಅಪ್ಪ ಯಾರು? ಈ ಸಂಸ್ಕಾರಗಳನ್ನೆಲ್ಲ ನೋಡಿದರೆ ನೀನು ನಿಲ್ಲುವ ಟಿವಿ, ನೀನು ಮಾತಾಡಿಸುವ ಪರಿ, ಇದನ್ನೆಲ್ಲ ಕಂಡ್ರೆ ನೀನೊಬ್ಬ ಸಂಭಾವಿತ ಸಭ್ಯ ಅಂತ ಕಾಣ್ತದೆ. ಆದ್ರೆ ನನಗೆ ಬಂದ ದೂರಿನ ಪ್ರಕಾರ ನಿನ್ನ ಬಗ್ಗೆ ಬಹಳ ಸಣ್ಣದು ಮಾಡಿ ಹೇಳಿದರು. ನೀನೇನೋ ಹುಡುಗಿಯನ್ನು ಹಾರಿಸಿದೆಯಂತೆ. ಹಾರಿಸುವ ಪ್ರಮೇಯ ಯಾಕಿತ್ತು? ಬೇಕು ಅಂತಾದ್ರೆ ಒಂದು ಸಮರಂಗದಲ್ಲಿ ಅದಕ್ಕೊಂದು ದಾರಿ ಅಂತ ಇಲ್ವೋ? ಈಗ ದಾರಿಯಲ್ಲೇ ನಡೆದರೆ ಯಾರಾದರೂ ಅಪಚರಿಸ್ತಾರ? ಹಾಗಾದ್ರೆ ಅಲ್ಲದೇ ಇದ್ದಂತಹ ಮಾರ್ಗದಲ್ಲಿ ನಿನ್ನಂತವರು, ಅದು ಕ್ಷತ್ರಿಯ ಕುಲಭಂಗವನಾಗಿ ನೀನು ಹೀಗೆ ಮಾಡಬಹುದೇ? ಹೀಗೆಲ್ಲ ನಮ್ಮಲ್ಲಿಗೆ ದೂರು ಬಂದದ್ದರಿಂದಲೇ ನಾವು ಕೇಳುವುದಕ್ಕೆ ಇಲ್ಲಿ ಸಂಪನ್ನರಾಗಿದ್ದೇವೆ. ಹುಡುಗ, ನಿನ್ನ ಪ್ರಾಯ ನೋಡಿದರೆ ಬಹಳ ಸಣ್ಣದು ಕಾಣ್ತದೆ ನನಗೆ. ಇನ್ನು ಬಹಳ ಕಾಲ ಬದುಕಬೇಕಾದವ ಈ ರಂಗದಲ್ಲಿ. ಅಂತಹ ನೀನೇ ಇಟ್ಟು ಎಳವೆಯಲ್ಲಿ ಇಂಥದ್ದೊಂದು ತಪ್ಪು ಮಾಡಿದೆ ಅಂತಾದ್ರೆ ನಾಳೆ ಪ್ರಪಂಚ ಏನು ಹೇಳ್ತದೆ? ಅವ ಮಹಾದುರ್ಬುದ್ಧಿ, ಎಲ್ಲದರಲ್ಲಿಯೂ ಬೇಡದ್ದನ್ನೇ ಮಾಡುವುದು, ಅವ ನಮಗಾಗಲಿಕ್ಕಿಲ್ಲ ಅಂತ ಹೇಳುವ ಮಟ್ಟದಲ್ಲಿ ನೀವು ಗುರುತಿಸಲ್ಪಡಬಾರದು. ಆದ್ದರಿಂದ ಕೇಳ್ತೇನೆ, ಏನಪ್ಪ ಹುಡುಗಿಯನ್ನು ಅಪಹರಿಸುವಲ್ಲಿ ನಿನಗೆ ಅಂತಹ ಒಂದು ಸಂದಿಗ್ಧತೆ ಬಂತು? ಆ ಹುಡುಗಿಯನ್ನು ಅವಳ ಅಪ್ಪನು ಕೇಳಿದಾವಾಗಲೂ ನೀನು ಕೊಡುವುದಿಲ್ಲ ಅಂತ ಹಠ ಹಿಡಿಯುವುದಕ್ಕೆ ಏನು ಕಾರಣ ಅಂತ ನಾನು ಅರಿಯೇ. ನೋಡಪ್ಪ, ಹೇಳು ಸ್ವಲ್ಪ. ಲೋಕಾಧ್ಯಕ್ಷನಾದಂತಹ ನೀನೇ ಒದಗಿದ್ದಿ. ಒಂದು ವಿಧದಿಂದ ನನಗೆ ಸಂತೋಷ ಆಯಿತು. ಮಾತ್ರ ಅಲ್ಲ, ನನ್ನ ಬದುಕಿನ ಕುರಿತಾದಂತಹ ಸಂತೃಪ್ತಿಯೂ ಸಿಕ್ಕಿತು. ಯಾಕೆ? ನನ್ನ ಮುಂಭಾಗದಲ್ಲಿ ಬಂದು ಪ್ರಕರಣ ಏನೇ ಇರಲಿ ಅದನ್ನು ವಿಚಾರಿಸುವುದಕ್ಕಾಗಿ ಲೋಕದ ನಿಯಂತ್ರಕನಾದ ಲಯಾಧಿಕಾರಿಯಾದ ತ್ರಿಯಂಬಕನೇ ಬರ್ತಾನೆ ಅಂತಾದ್ರೆ, ಹಾಗಿದ್ರೆ ತೀರಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನಲ್ಲ ಅನ್ನುವುದನ್ನು ಲೋಕವೇ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ಆಯಿತು ಅನ್ನುವುದು ಸ್ಪಷ್ಟವಾಗುತ್ತೆ. ಅಸಾಮಾನ್ಯವಾದಂತಹ ನಿನ್ನ ವಿಕ್ರಮದ ಪರಾಕಾಷ್ಠೆಯಿಂದ ಪರಶಿವನನ್ನಾದರೂ ಈ ಭೂಮಿಯಲ್ಲಿ ಪ್ರತ್ಯಕ್ಷೀಕರಿಸುವುದಕ್ಕೆ ನೀನು ಸಿದ್ಧಹಸ್ತನಾಗಿದ್ದೀಯ. ಸೂರ್ಯಚಂದ್ರಾಗ್ನಿಗಳೇ ನಿನ್ನ ನೇತ್ರತ್ರಯಗಳೆಂದು ಪ್ರಪಂಚದಲ್ಲಿ ಕೊಂಡಾಡ್ತಾ ಇದ್ದಾರೆ. ಎಲ್ಲವೂ ಜ್ಞಾನದ ಪ್ರತೀಕ. ಜ್ಞಾನದ ದೃಷ್ಟಿಯಿಂದಲೇ ಪ್ರಪಂಚ ಸರ್ವಸ್ವವನ್ನು ಕಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ನಿರ್ಣಯಿಸಿ ಲೋಕದ ನಿಯಾಮಕನಾಗಿ ನೀನು ಸ್ಥಾಪಿತನಾಗಿರುವುದರಿಂದಲೇ ಜ್ಞಾನೇಶ್ವರನೆಂದು ಲೋಕದಲ್ಲಿ ಮನ್ನಣೆಯನ್ನು ಗಳಿಸಿದವನಿದೆ. ಯಾಕೆ ಹೀಗಾಗಿ ಹೋಯಿತು? ಏನಿದರ ಹಿನ್ನೆಲೆ?
ಹೀಗೆ ಕೇಳಿದರೆ ಆ ಹೆಣ್ಣಿನ ಕುರಿತಾದಂತಹ ಅಪೇಕ್ಷೆ ನನ್ನಲ್ಲಿ ಮೂಡಿತು. ಬಹಳ ಪರಿಚಯ ಮೊದಲಿನಿಂದ ಏನೂ ಇಲ್ಲ. ಕಾಡಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಗೋಚರಿಸಿದಳು. ಮಾತಾಡಿಸಬೇಕು ಅಂತ ಮುಂದೆ ಹೋಗುವಾಗ ಮರೆಯಾಗಿ ಹೋದಳು. ಎಲ್ಲಿ ಅವಳು ಅನ್ನೋ ಹಾಗೆ ಯೋಚಿಸುವ ಕಾಲಕ್ಕೆ ರಕ್ತಾಕ್ಷೇಷಿಯ ಸಹಾಯದಿಂದ ಅವಳು ಗಂಧರ್ವ ಲೋಕದವಳು ಅನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಅವಳದ್ದಾದಂತಹ ಮನೋಗತವನ್ನು ತಿಳಿಯುವುದಕ್ಕೆ ಗಂಧರ್ವ ಲೋಕಕ್ಕೆ ನನಗೆ ಹೋಗ್ಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಅವಳನ್ನು ಇಲ್ಲಿಗೆ ಬರೆಸಿ ಅವಳ ಕುರಿತಾಗಿ ನಾನು ಹೊಂದಿದಂತಹ ನನ್ನ ಅನುರಾಗವನ್ನು ಪ್ರಕಟಪಡಿಸಿದ ಕಾಲಕ್ಕೆ ಅವಳು ಒಪ್ಪಿದಳು. ಪರಸ್ಪರರು ಒಪ್ಪಿ ನಾವು ವಿವಾಹವಾಗಿದ್ದೇವೆ. ಈಗ ಆಕ್ಷೇಪಿಸುವುದಕ್ಕೆ ಅವಳ ಅಯ್ಯನಾದಂತಹ ಮಹೋದರ ಬಂದ. ನೀನೇ ಯೋಚಿಸು, ಒಂದು ವೇಳೆ ನೀನಾಗಲೇ ಹೇಳಿದ ಹಾಗೆ ಹೆಣ್ಣನ್ನು ಕೇಳಿಯೇ ವಿವಾಹವಾಗಬಹುದಿತ್ತು. ಕೇಳುವ ಉದ್ದೇಶದಿಂದಲೇ ಬರಿಸಿದ್ದು. ಕೇಳುವ ಕಾಲಕ್ಕೆ ಅವಳು ಮನಪೂರ್ವಕವಾಗಿ ಒಪ್ಪಿ ಆಯಿತು. ಆದ್ದರಿಂದ ಗಂಡು ಹೆಣ್ಣುಗಳು ಪರಸ್ಪರವಾಗಿ ಅನುರಾಗವುಳ್ಳವರಾಗಿ ಪ್ರೀತಿಸಿ ಮದುವೆಯಾಗುವುದು ಶಾಸ್ತ್ರ ನಿಷೇಧವಲ್ಲದೇ ಇರುವುದರಿಂದ, ಶಾಸ್ತ್ರ ಸಮ್ಮತಿಯೂ ಇರುವುದರಿಂದ ಇನ್ನಾರಲ್ಲಿಯೂ ಕೇಳಬೇಕಾದದ್ದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ವಿವಾಹವಾದೆವು. ಗಂಧರ್ವ ಲೋಕವೊಂದು ಅಧಿಕಾರಿಯಾಗಿರುವಂತಹ ಮಹೋದರನನ್ನಾದರೂ ಕೇಳಿಯೇ ವಿವಾಹವಾಗಬಹುದಿತ್ತಲ್ಲ. ಈಗ ಕೇಳಿದರೂ ಸಮಸ್ಯೆ ಇರಲಿಲ್ಲ. ಒಂದು ವೇಳೆ ಅವ ಕೊಡುವುದಿಲ್ಲ ಹೇಳಿದರು, ಮನಸ್ಸು ಮಾಡಿದರೆ ನಾನು ಅವನನ್ನು ಹೊಡೆದು ಹಾಕಿ ತರ್ಕೊಂಡು ಬಂದು ಮದುವೆ ಆಗುವಷ್ಟು ಸಾಮರ್ಥ್ಯ ಇದ್ದವಂತ ಈಗ ಲೋಕಕ್ಕೆ ಗೊತ್ತಾಯ್ತಲ್ಲ. ನನ್ನಲ್ಲೇ ಸೋತಿದ್ದಾನವ. ಹಾಗಿದ್ರೆ ಅವ ಕೊಡುವುದಿಲ್ಲ ಅಂದ್ರೂ ನಾನು ಮನಸ್ಸಿಟ್ರೆ ಹೇಗಾದ್ರೂ ಮದುವೆ ಆಗುತ್ತಿದ್ದೆ. ಈಗ ಹೊಡೆಯದೆ ವಿವಾದ ಇಲ್ಲದೆ ಒಂದು ವಿವಾಹ ಆಗಿ ಹೋಗಿದೆ. ಇಷ್ಟೇ ನಡೆದದ್ದು ಪ್ರಕರಣ. ಅಯ್ಯ, ನೀನು ಬಹಳ ಲಘುವಾಗಿ ಯೋಚಿಸಿಬಿಟ್ಟೆ. ಹೀಗ ಅದನ್ನು ಆಲೋಚಿಸುವ ಕೊಡುಗಾದಿಮಣಿ ಎಳನು ಕೇಜರಪದಿಗೆ ಒಡನಾಡಿ ಬಿಡದಿರು ಮರುಳಾವಿದತಿಗೆ ಕೊಡು ಮಣಿಯನು ಕೇದರಪದಿಗೆ ಒಡಲಾಸೆ ಬಿಡದಿರು ಮರುಳಾಗಿದತಿಗೆ ಒಡಲಾಸೆ ಬಿಡದಿರ ಮರುಳಾಗಿದತಿಗೆ ಕಡು ಪರಾಕ್ರಮಗಳ ನೆನೆದು ಕಾಡದಿರು ಮೃಡದೊಳ್ಳು ಬರುವ ನುಡಿಯ ಪೆಳಬೇಕು ಕೊಡುನರಿ ಮನೆಯೊಳಗೆ ದರಪತಿಗೆ ಒಡಲ ಜಿಬ್ಬಿ ಆ ಮರುಳಾಗಿದತಿಗೆ ಸತಿಗೆ ಕಾರ್ಯಾಂತದಲ್ಲಿ ಘಟಿಸಿದಂತಹ ಯಾವುದೋ ಒಂದು ಅಗಣಿತವಾದ ವಿಷಯಕ್ಕೆ ಉತ್ತರ ಕೊಡುವಲ್ಲಿ ನಾವು ಸಮರ್ಥರಾಗಿದ್ದೇವೆ ಎನ್ನುವುದು ನಮ್ಮದ್ದಾದಂತಹ ನೈಜತೆಯನ್ನು ಸ್ಪಷ್ಟತೆಯನ್ನು ಚಿತ್ರಿಸುವುದಿಲ್ಲ. ನೀನೇ ಯೋಚನೆ ಮಾಡು. ಕಾಡ ಮಧ್ಯೆ ಕಾಣಸಿಕ್ಕಿದಂತಹ ಕಾಮಿನಿಯನ್ನು ನೀನು ಕಂಡೆ, ನಿನ್ನಷ್ಟಕ್ಕೆ ನೀನು ಹಂಬಲಿಸಿದೆ. ಯಾಕಂದ್ರೆ ಅವಳೊಟ್ಟಿಗಿದ್ದಂತಹ ಸಖಿಯರು ಇನ್ನೂ ಇದ್ದಾರೆ. ಅವರನ್ನು ನೀನು ಎತ್ತಿಕೊಂಡು ಬರಲಿಲ್ಲಲ್ಲ, ಅಲ್ಲಿದ್ದಾರೆ. ಅವರಿಂದ ನಮಗೆ ಸಂಗ್ರಹವಾದ ವಿಷಯ. ನೀನು ನಿನ್ನಷ್ಟಕ್ಕೆ ಅವಳನ್ನು ಪಡೆಯಬೇಕು ಎನ್ನುವಂತಹ ಹಂಬಲವನ್ನು ಹೊಂದಿದ ಕ್ಷಣದಲ್ಲಿ ನಮ್ಮ ಬಗ್ಗೆ ಏನೋ ಯೋಚಿಸ್ತಾ ಇದ್ದಾನೆ ಅಂತ ತನ್ನನ್ನು ತಾನು ಮರೆ ಮಾಡಿಕೊಂಡಳು ಚಿತ್ರಾಕ್ಷಿ. ಅದರಿಂದ ನಿನಗೆ ಅರ್ಥ ಆಗಬೇಕಿತ್ತು, ನಿನಗೆ ಮಾತಾಡುವುದಕ್ಕೆ ಅವಳು ಸಿಕ್ಕುವವಳಲ್ಲ, ನೀನು ಕಾಮಿಸಿದ್ದನ್ನು ಕೊಡುವವಳಲ್ಲ, ನೀನು ಯೋಚಿಸಿದ ಹಾಗೆ ಅವಳ ಮನಸ್ಸು ಇಲ್ಲ. ನೀನೇನು ಮಾಡಿದೆ? ರಾಕ್ಷಸಿಯ ಸಹಾಯದ ಮೂಲಕವಾಗಿ ಅವಳನ್ನು ತರಿಸಿದೆ. ಹೌದು, ನೀನೊಬ್ಬ ಕ್ಷತ್ರಿಯ ಅಲ್ವಾ? ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಒಬ್ಬ ಕ್ಷತ್ರಿಯನಾದವನಿಗೆ ನಿಷಿದ್ಧವಾಗಿರುವ ರೀತಿಯಲ್ಲಿ ನೀನು ತರಬಹುದೇ? ಯಾವುದು ನಿಷಿದ್ಧ? ಹೆಣ್ಣೊಬ್ಬಳು ಅಬೋಧಾವಸ್ಥೆಯಲ್ಲಿರುವಾಗ, ಹೆಣ್ಣೊಬ್ಬಳು ನಿದ್ರಾವಸ್ಥೆಯಲ್ಲಿರುವಾಗ ಅದು ಪೈಶಾಚ ಅಂತ ಅರ್ಥ. ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಕ್ಷತ್ರಿಯರಾದವರಿಗೆ ಪೈಶಾಚ ಎನ್ನುವುದು ನಿಷಿದ್ಧವೇ. ಆ ಮೂಲಕವಾಗಿ ನೀನು ತರಿಸಿದೆ. ತರಿಸಿದ ಮೇಲೆ ನೀನು ಅವಳನ್ನು ಮಾತಾಡಿಸಿದೆ, ಅವಳು ಒಪ್ಪಿದಳು. ಒಪ್ಪಿದ ಮೇಲಾದ್ರು, ಈಗ ಒಪ್ಪಿದ ಮೇಲಾದ್ರು ಒಂದು ಸಂಸ್ಕಾರಯುಕ್ತವಾಗಿ, ನಿನಗೆ ಹೇಗೂ ಗೊತ್ತಿತ್ತಲ್ಲ, ಯಾರು ಮುನಿದ್ರು ನಾನು ಮದುವೆಯಾಗಬಲ್ಲೆ, ಅಷ್ಟು ಧೈರ್ಯ ಅಷ್ಟು ವಿಶ್ವಾಸ ನಿನ್ನಲ್ಲಿ ಇರುತ್ತಿದ್ದರೆ ಅವಳ ಅಪ್ಪನನ್ನು ಕರೆಸುವುದಪ್ಪ. ಹೀಗೆ ನಿನ್ನ ಮಗಳಲ್ಲಿ ನನಗೆ ಪ್ರೇಮಾಂಕುರವಾಗಿದೆ, ಅವಳು ನನ್ನ ವಿವಾಹಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾಳೆ. ನೀನೇನು ಮಾಡ್ತೀ?
ಆಗಲೂ ಕೊಡುವುದಿಲ್ಲ ಅಂತ ಹೇಳಿದ್ರೆ ನೀನು ಹೊಡಿಬಹುದಿತ್ತು. ನೀನಾಗಿ ಮನೆಯಲ್ಲಿ ಇರಿಸಿದ್ದನ್ನು ಆಪ್ತವಾಕ್ಯದ ಮೂಲಕವಾಗಿ ತಿಳಿದಿರುವಂತಹ ಕೇಚರ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ನಿನ್ನಲ್ಲಿ ಯುದ್ಧದಲ್ಲಿ ಸೋತು ಕೈಲಾಸದವರೆಗೆ ಬಂದು ಹೇಳುವಷ್ಟರ ಮಟ್ಟಿಗೆ ಈ ಪ್ರಕರಣಕ್ಕೆ ನೀನು ಕಾರಣನಾಗುತ್ತೀ ಅಂತಾದ್ರೆ ನಾನು ಕೇಳಬೇಡುವ. ನಾನು ಕೇಳುವುದಿಷ್ಟೇ, ಇನ್ನಾದ್ರೂ ಆ ಮಗಳಿದ್ದಾಳಲ್ಲ ಚಿತ್ರಾಕ್ಷಿ, ಹೌದು, ಅವಳನ್ನು ಅಪ್ಪನಿಗೆ ಒಂದು ಮಗುವನ್ನು ಹುಟ್ಟಿಸಿ ಸಾಕುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೆಣ್ಮಕ್ಕಳನ್ನು ಪ್ರೀತಿಯಿಂದ ಸಾಕ್ಲಿಕ್ಕೆ ಅಪ್ಪ ಅಮ್ಮ, ಕೊಂಡೋಗ್ಲಿಕ್ಕೆ ನಿನ್ನಂತವು ಎಲ್ಲ ಮಾಡಿಟ್ರೆ ಬಟ್ಟಲಲ್ಲಿ ಬಡಿಸಿದ್ರೆ ಊಟ ಮಾಡ್ಲಿಕ್ಕೆ ಯಾರಿಗೂ ಆಗ್ತದೆ. ಮಕ್ಕಳಿಗೆ ಅಷ್ಟು ಪ್ರಾಯ ಬರುವಲ್ಲಿವರೆಗೆ ಸಾಕುವುದಕ್ಕೆ ಎಷ್ಟು ಕಷ್ಟ ಉಂಟು ಅಪ್ಪ ಅಮ್ಮನಿಗೆ ಗೊತ್ತುಂಟ. ನಿನ್ನಂತ ಹುಡುಗರು ನಾಳೆ ದಿವಸ ಬೆಳೆದ್ರೆ ಹೆಣ್ಮಕ್ಕಳಲ್ಲಿ ಹೆತ್ತ ಅಪ್ಪಂದಿರು ಹೊಂಡಕ್ಕೆ ಹಾರಬೇಕಷ್ಟೆ. ಆದ್ದರಿಂದ ಹೇಳ್ತೇನೆ, ಸಂಸ್ಕಾರ ಸಂಸ್ಕೃತಿಯನ್ನು ಮೀರಿ ಈಗ ನಿನ್ನ ಮಗಳು ಈಗ ನಿನಗೆ ಅಂತ ಕೊಡು. ಕೊಟ್ಟ ಮೇಲೆ ಅವಳು ಹೇಳಿ ಚಿತ್ರಾಕ್ಷಿ, ಅಪ್ಪಯ್ಯ ನಾನು ಅವನೊಟ್ಟಿಗೆ ಬದುಕುವುದು, ಅದು ಏನು ಅಂತ ನಾವು ನೋಡುವ. ಕೊಡುವುದಿಲ್ಲ, ಅಹಂಕಾರದಿಂದ ಎಲ್ಲಿಯಾದರೂ ನನ್ನ ಎದುರು ಗರ್ವ ತೋರಿಸಿದ್ರೆ ಸರ್ವನವರು ಏನು ಶಿವನೇ ನಿನ್ನಳು ಗರುವೇ ನನಗೆ ಶಂಕರನೇ ಶಂಕರನೇ ತಪ್ಪುಗಳೆಲ್ಲವದಯದಿ ಮನ್ನಿಸು ತಪ್ಪುಗಳೆಲ್ಲವದಯದಿ ಎಲ್ಲರೂ ರುದ್ರಕೋಪ ಎಂಬರು ಜಗತಿ ನಿನ್ನಳು ಗರುವವ ಎನಗೆ ಶಂಕರನೇ ಗರುವ ಸದಾ ಶಿವನೇ ಅಧಟನ್ನು ಕಾಣಿಸುವುದು ಯಾರಲ್ಲಿ ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಅವಿವೇಕ ಏನೂ ನನಗಿಲ್ಲ. ಲೋಕಾಧ್ಯಕ್ಷನಾದಂತಹ ನಿನ್ನಲ್ಲಿ ಗರ್ವವನ್ನು ಕಾಣಿಸುವುದಕ್ಕಿದ್ದವನಲ್ಲ ನಾನು ಅನ್ನುವುದನ್ನು ನಾನು ಬಲ್ಲೆ. ಲೋಕದ ಆಗುಹೋಗುಗಳನ್ನು ಸಮದರ್ಶಿತ್ವದಿಂದ ಕಂಡು ತೀರ್ಮಾನವನ್ನು ಕೊಡಬಹುದಾದಂತಹ ಅರ್ಹತೆಯನ್ನು ನಿನ್ನಲ್ಲಿ ಗುರುತಿಸಿದೆ. ಆದ್ದರಿಂದಲೇ ವಿಷಮಾಕ್ಷನಾದರು ಸಮದರ್ಶಿ ಎಂದೇ ಪ್ರಪಂಚದಿಂದಲೂ ಕೊಂಡಾಡಿತು. ತನ್ನವರು ಪರರು ಅನ್ನುವಂತಹ ಭೇದ ಭಾವವನ್ನಿರಿಸಿ ನೀನು ವ್ಯವಹರಿಸುವವನಲ್ಲ. ಗಂಧರ್ವಾಧಿಪ ನಿನ್ನಲ್ಲಿ ಬಂದು ದೂರಿಕೊಂಡ ಆ ಕ್ಷಣದಲ್ಲಿ ನನ್ನನ್ನು ವಿಚಾರಿಸುವಂತಹ ಉದ್ದೇಶಕ್ಕಾಗಿ ನೀನು ಮುಂದೆ ಬಂದು ರಾಕ್ಷಸಿಯನ್ನು ಕಳುಹಿ ಅವಳು ಮೈ ಮರೆತು ನಿದ್ರಿಸುತ್ತಿರುವಂತಹ ಕಾಲದಲ್ಲಿ ಅವಳನ್ನು ಹೊತ್ತು ತಂದು ಕ್ಷತ್ರಿಯ ಕುಲಕ್ಕೆ ಅಸಹಜವಾದ ವಿಧಾನವನ್ನು ನಾನು ವ್ಯವಹರಿಸಿದೆ ಅನ್ನೋ ಹಾಗೆ ನೀನು ಆಕ್ಷೇಪಿಸಿದೆ. ನಿದ್ರಾವಸ್ಥೆಯಲ್ಲಿಯೋ ಅಥವಾ ಮೈಮರವೇ ಇದ್ದ ಕಾಲದಲ್ಲಿಯೋ ಒಬ್ಬಳಾಕೆ ಹೆಣ್ಣನ್ನು ಅಪಹರಿಸಿ ಮದುವೆ ಆಗುವಂತಹ ಉದ್ದೇಶದಿಂದಲೇ ನಾನು ತಂದದ್ದಲ್ಲ. ನೀನೇ ಆಡಿದ ಹಾಗೆ ಕಾನೂನದಲ್ಲಿ ಕಾಣ ಸಿಕ್ಕಿದ ಹೆಣ್ಣು ಅವಳನ್ನು ಮಾತನಾಡಿಸುವುದಕ್ಕಾಗಿ ನಾನು ಮುಂದಕ್ಕೆ ಹೋದ ಕ್ಷಣದಲ್ಲಿ ಅವಳು ಮರೆಯಾಗಿ ಹೋದಳು. ಅದರಿಂದ ಅರ್ಥ ಆಗಬೇಕು ಅವಳಿಗೆ ಮನಸ್ಸಿಲ್ಲ ಅಂತ. ಮತ್ತೆ ಮತ್ತೆ ಹಿಂದೆ ಹೋಗುವುದಲ್ಲ ಹೆಣ್ಣಿನದ್ದು. ಅದು ಹಾಗೇನು ಅರ್ಥ ಅಲ್ಲ. ಮತ್ತು ಪ್ರಯತ್ನಿಸಿ ವಿಚಾರಿಸಿ ತಿಳಿದುಕೊಳ್ಳುವುದರಲ್ಲಿ ಆಕ್ಷೇಪ ಏನೂ ಅಲ್ಲ. ಅವಳ ಮನಸ್ಸನ್ನು ವಿಚಾರಿಸದೆ ನಾನು ಬಲಾತ್ಕರಿಸುವುದಕ್ಕೆ ಮುಂದಾದರೆ ಅದನ್ನು ಯಾವನಾದರೂ ಪ್ರಪಂಚದಲ್ಲಿ ಆಕ್ಷೇಪಿಸಬಹುದು. ಎಂಥದ್ದು ಮನಸ್ಸನ್ನು ಆಲೋಚಿಸುವುದು? ಕೋಣೆಯೊಳಗೆ ಬಾಗಿಲು ಹಾಕಿ ನಿನಗೆ ಮನಸ್ಸುಂಟ ಅಂತ ಕೇಳಿದರೆ ಯಾವ ಹೆಣ್ಣಾದ್ರೂ ಹೆದರುವುದೇ ಅಲ್ವಾ? ಮತ್ತೆ ಅದೇ ಹೌದಾದರೆ ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಅನೇಕ ಗಂಡಂದಿರಾಗಿ ಹೋಗುತ್ತಿದ್ದು ಆಗ್ಲಿಲ್ಲಲ್ಲ ಪ್ರಪಂಚದಲ್ಲಿ. ಹಾಗಿದ್ರೆ ಯಾರಿಗೆ ಮನಸೋಲುತ್ತಾರೆ, ಯಾರನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ ಅಂತವರೊಂದಿಗಿನ ಸಂಬಂಧವನ್ನು ಊರ್ಜಿತವಾಗಿ ಉಳಿಸುತ್ತಾರೆ. ಮಿಕ್ಕುಳಿದ ಸಂದರ್ಭಗಳಲ್ಲಿ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧರಾಗುತ್ತಾರೆ. ತಂದೆ ತಾಯಿಗಳಿಗೆ ಬೇಸರ ಆಗುತ್ತದೆ. ಬೆಳೆಸಿ ನಿಲ್ಲಿಸಿದಂತಹ ಮಗಳನ್ನು ಹೇಳದೆ ಕೇಳದೆ ಕೈಗೆತ್ತಿಕೊಂಡು ಬಂದಿದ್ದಿ,
ಲೋಕದಲ್ಲಿ ಪ್ರೇಮ ಪ್ರೀತಿ ಅಂದ್ರೆ ಹಾಗೆ ಅಲ್ವ. ಆಮೇಲೆ ಅಪ್ಪ ಅಮ್ಮನಿಗೆ ಬೇಸರ ಆಗ್ತದೆ ಅನ್ನುವುದನ್ನೆಲ್ಲ ನೋಡುವುದಿಲ್ವಲ್ಲ. ಈಗ ನೀನು ಮದುವೆ ಆಗಲಿಲ್ಲ ಆಗಿದೆ, ದಕ್ಷನ ಮಗಳದ್ದು ಅಲ್ವಾ. ಈಗ ದಕ್ಷನ ಹತ್ರ ಕೇಳಿ ಮದುವೆ ಆದದ್ದಲ್ಲ ಅಲ್ಲ ಹೇಳಿದ್ ನಾನು. ಪ್ರೀತಿ ಪ್ರೇಮ ಅಂದ್ರೆ ಹಾಗಲ್ಲ. ಅಲ್ಲ ನಿನ್ನ ಸ್ಥಾನದಲ್ಲಿ ನಾನು ಹೇಳಿದ್ದಲ್ಲ. ಪ್ರಸಂಗ ಅರ್ಥ ಹೇಳಬೇಡ. ಅವಳು ಸತ್ತಿದ್ದಾಳೆ. ಯಾರು ಅವಳು? ಅಲ್ಲ ಸಾಯುವುದು ಸಾಯಿಲ್ಲ, ಅದಾಮೇಲಿನ ಪ್ರಶ್ನೆ. ಆಮೇಲೆ ನೀನು ಸಾಯಲಿಕ್ಕೆ ತಗೊಂಡು ಬಂದದ? ಆಗಲ್ಲ. ಸಾಯುವುದು ಈ ಪ್ರಪಂಚದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಸಾಯ್ತೇವೆ. ಈಗ ನಿಮಗಾದ್ರೂ ಸಾವಿಲ್ವಾ? ನೀವು ಕಣ್ಮರೆ ಆಗುದಿಲ್ವಾ? ಕಲ್ಪಾಂತ್ಯದಲ್ಲಿ ಅವಧಿ ಸಾವಲ್ಲ, ಅವಧಿ ದುಡ್ದಿರಬಹುದು, ಆದ್ರೆ ನಾಶ ಉಂಟಾ ಇಲ್ವಾ? ಉಂಟಲ್ಲ. ಒಂದು ಯಾವುದು ನಾಶ ಅಂದ್ರೆ ಎಷ್ಟು? ಒಂದು ಮನ್ವಂತರಕ್ಕೆ 71 ಮಹಾಯುಗಗಳು, ಅಂತಹ 14 ಮನ್ವಂತರಗಳು ಒಂದು ಕಲ್ಪ. ಲೆಕ್ಕ ಹಾಕಲಿಕ್ಕೆ ಇಷ್ಟು ದೊಡ್ಡ ಹೊತ್ತಗೆಯೂ ಸಾಲದು ಮಗು ನಮ್ಮ ಆಯುಷ್ಯವನ್ನು. ಹೌದಪ್ಪ, ಈಗ ಕಲ್ಪಕ್ಕೆ ಎಷ್ಟೇ ಅವಧಿ ಇರಲಿ ಒಂದೇ ಕಲ್ಪ ಇರುವುದಲ್ಲ ಅಲ್ಲ, ಬೇರೆ ಬೇರೆ ಕಲ್ಪಗಳಿಲ್ಲ. ಹಾಗಿದ್ರೆ ನಿಮ್ಮದು ಅವಧಿ ಕಡಿಮೆ ಆಯ್ತಲ್ಲ. ಎಲ್ಲಾ ಕಲ್ಪಕ್ಕೂ ಒಬ್ಬನೇ ಈಶ್ವರ ಅಲ್ಲ, ಒಂದು ಕಲ್ಪಕ್ಕೊಬ್ಬ ಈಶ್ವರ ಅಲ್ವ? ಹೌದು. ಈಶ್ವರನೇ, ಲಯಕ್ಕೆ ಈಶ್ವರನೇ. ಯಾವ ಕಲ್ಪದಲ್ಲಿಯೂ ಲಯಕ್ಕೆ ಈಶ್ವರನೇ. ಅದು ಆ ಸ್ಥಾನಕ್ಕೆ ಈಗ ಸಿಂಹಾಸನದಲ್ಲಿ ಕುಳಿತ ರಸನೇ. ಈಗ ಮಾದ್ರ ದೇಶದ ಸಿಂಹಾಸನದಲ್ಲಿ ಕುಳಿತ ಮಾದ್ರಾವಣಿ. ಆದ್ರೆ ನೀನಲ್ಲ ಅಂತ ಮೊದಲು ನನ್ನ ಅಪ್ಪ ಮತ್ತೆ ನಾನು. ಆದ್ರೂ ಆ ಜಾಗ ಅದುವೆ. ಈಗ ಇಂದಿನ ಈಶ್ವರ ನೀನು ಅಲ್ಲ ಹೇಳಿದ್ ನಾನು. ಅದು ಮತ್ತೊಬ್ಬ ಈಶ್ವರ ನಾನಲ್ವ? ಅದೇಗಾಗುದು? ಈಶ್ವರ ಹೌದು, ಮುಂದಿನ ಕಲ್ಪಕ್ಕೆ ನೀನಲ್ಲ, ಮತ್ತೊಬ್ಬ ಈಶ್ವರ ಬರ್ತಾನೆ, ಅದು ಪ್ರಶ್ನೆ ಬೇರೆ. ಈಶ್ವರನೇ ಅವ, ಆದ್ರೆ ಜನ ಬೇರೆ ಆಗ್ತದೆ. ಹಾಗಾಗಿ ಆಯುಷ್ಯ ಅವಧಿ ಅನ್ನುವುದು ಈ ಪ್ರಪಂಚದಲ್ಲಿ ಕಂಡ ವ್ಯಕ್ತಿಗಳಿಗೆಲ್ಲ ಉಂಟು. ದೃಶ್ಯ ಪ್ರಪಂಚದಲ್ಲಿ ಯಾವುದನ್ನು ಕಣ್ಣಿಂದ ಕಾಣ್ತೇವೆ ಅದೆಲ್ಲ ಮರೆಯಾಗಲೇಬೇಕು, ಅದೃಶ್ಯವಾಗಲೇಬೇಕು. ಸ್ವಲ್ಪ ಅವಧಿ ಹೆಚ್ಚು ಕಡಿಮೆ, ಕೆಲವರು 100 ವರ್ಷ, ಕೆಲವರು 1000 ವರ್ಷ, ಕೆಲವರು 1000 ಯುಗ, ಹೀಗೆಲ್ಲ ಬದುಕುತ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಪ್ರೀತಿಸಿದವರ ಕುರಿತಾಗಿ ಅನುರಾಗವನ್ನು ಎಷ್ಟು ತೀವ್ರವಾಗಿ ಪ್ರಕಟಿಸಬೇಕು, ಹೊಂದಬೇಕು ಅನ್ನುವುದಕ್ಕೆ ಲೋಕಕ್ಕೆ ಆದರ್ಶ ನೀನು ಅಲ್ವಾ. ಮತ್ತೆ ನೀನು ಬಂದು ನನ್ನ ಹತ್ರ ಕೇಳಿದ್ರೆ ಹಾಗೆ ಎತ್ತಿಕೊಂಡು ಹೇಗೆ ಬಂದು ಮದುವೆ ಆಗುವುದು? ಅಷ್ಟು ಪ್ರೀತಿ ಅಷ್ಟು ದೊಡ್ಡದು. ಈಗ ಒಂದು ವೇಳೆ ಮದುವೆ ಆಗಿದೆ ಅಪಚಾರ ಅಂತಲೇ ನೀನು ಹೇಳುವುದಾದರೆ ನನ್ನದು ವಾದ ಇಲ್ಲ. ಆಯ್ತು, ಅಪರಾಧ ಆದ್ರೂ ಕ್ಷಮೆ ಇಲ್ವ ಅದಕ್ಕೆ? ಈಗ ಕ್ಷಮೆ ಕೊಟ್ಟಿದ್ದೇನಪ್ಪ, ಇನ್ನು ಮುಂದೆ ಒಟ್ಟಾಗಿ ಬದುಕಿಂತ ಆಶೀರ್ವಾದ ಮಾಡಿ ನೀನು ಹೋಗಬೇಕೇ ಹೊರತು ಇನ್ನೀಗ ಅಪ್ಪನಿಗೆ ಬಿಟ್ಟು ಕೊಡು. ಈಗ ಅಪ್ಪನಿಗೆ ಬಿಟ್ಟು ಕೊಟ್ಟರೆ ಸಮಸ್ಯೆ ಎಷ್ಟು ದೊಡ್ಡದಾಗ್ತದೆ. ನಾನು ಅವನಿಗೆ 4 ಹೊಡೆದಾಗಿದೆ ಅಲ್ವಾ. ಮಗಳು ಮೊದಲೇ ಹೇಳದೆ ಕೆಳದೆ ನನ್ನೊಟ್ಟಿಗೆ ಬಂದಾಗಿದೆ. ಈಗ ನನ್ನ ಮೇಲೂ ಕೋಪ ಉಂಟು, ಮಗಳ ಮೇಲೂ ಕೋಪ ಉಂಟು. ಇಷ್ಟು ಕೋಪ ಇರುವ ಮಗಳಿಗೆ ವೈದವ್ಯ ಬಂದರೂ ಆದಿತ್ತು, ಅಳಿಯನನ್ನು ಬಿಡ್ಲಿಕ್ಕಿಲ್ಲ ಅಂತ ಬಂದ ಮಹೋದರ. ಈಗ ಮತ್ತೆ ಮಗಳ ಕ್ಷೇಮವನ್ನು ನಾಳೆ ಚಿಂತನೆ ಮಾಡ್ತಾನೋ, ಅವ ಬೇರೆ ಯಾರಿಗಾದ್ರೂ ಒತ್ತಾಯದಿಂದ ಕಟ್ಟಿಕೊಡ್ಲಿಕ್ಕೆ ಮುಂದಾಗ್ತಾನೆ. ಆಗ ಅವಳ ಬದುಕು ಹಾಳಾಗುತ್ತದೆ, ನನ್ನ ಬದುಕು ಹಾಳಾಗುತ್ತದೆ. ನಾನೆಂತದಕ್ಕೆ ಇಲ್ಲಿರುವುದು? ಎಂತದ್ದು ನಾನು ಬಂದು? ಅದಕ್ಕೆ ನಾನು ಹೇಳುದು ಎಂತದ್ದು, ನೀನೊಂದು ಮಧ್ಯವರ್ತಿಯಾಗಿ ಬಂದಿದ್ಯಲ್ಲ, ನೀನೊಂದು ಕೆಲಸ ಮಾಡು. ಮಹೋದರನನ್ನು ಕರೆದು ಅವನಿಗೆ ದಾರಿ ಎರೆದು ಕೊಡಪ್ಪ. ಅವನ ರುದ್ರಕೋಪ ಮಾತ್ರ ರುದ್ರಕೋಪ. ಅದು ಋಷಿಳಿಯನು ನಾನು. ಅದು ಒಳ್ಳೆ ಹೆಸರಲ್ಲ, ಕೆಟ್ಟ ಹೆಸರು. ಅದು ನಿನಗೆ ಹೆಸರು ನನ್ನದ? ರುದ್ರ ಅಂದ್ರೆ ನನ್ನ ಹೆಸರು ಇಟ್ಟುಕೊಂಡು ಮಾನ ಮರ್ಯಾದೆ ತೆಗಿತ್ಯ ನೀನು? ರುದ್ರಕೋಪ ಅಂದ್ರೆ ಎಂತದ? ನಾನು ಮತ್ತೊಬ್ಬರ ಕಣ್ಣೀರು ಒರೆಸುವ ಅಂತ ಲೆಕ್ಕ. ರುದ್ರ ಅಂದ್ರೆ ಮತ್ತೊಬ್ಬರ ಕಣ್ಣೀರು ಒರೆಸುವ. ಇನ್ನೊಬ್ಬರ ಕಣ್ಣಲ್ಲಿರುವ ನೀರು ಹೊರಗೆ ಬರಲಿ ಅಂತ ಮಾಡುವವನೇ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಉಂಟು ಅಂತ ಬೆರಳು ಹಾಕಿ ನೋಡುವವನೇ, ನಿನ್ನ ಹೊಟ್ಟೆ ಸೀಳ್ತೇನೆ. ಏನಿದು? ದೇವರು ನಮ್ಮ ಗುರುಗಳು ವೇದವ್ಯಾಸರು. ಏನಯ್ಯ ಇದು? ಲಾಲಿಪುರಿ ಮುನಿವರಿಯ ಈ ಕೂಡದು ಗೈದಿಯ ಕಾರ್ಯ, ಕೂಡದು ಗೈದಿಯ ಕಾರ್ಯ. ತಳಿಗನೆಯ ಬೆದರ ಏರ್ಬೇಡನೆ ಲಾಲಿಪುರಿ ಮುನಿವರಿಯ. ಅಯ್ಯ ವ್ಯಾಸ ಮಹರ್ಷಿ ದೇವರೇ,
ಹೇಳಬೇಕಾದದ್ದಿಷ್ಟೇ. ಅವನು ನಿನ್ನ ಶಿಷ್ಯನ? ಹೌದು. ಎಂತದ್ದು ಹೌದು? ಕಣ್ಣು ಮುಚ್ಚುದು ಎಂತದ್ದು? ಇರ್ಲಿ, ಹೌದು. ಸರಿ ಹೇಳು. ಏನು ತೊಂದರೆ ಆಯ್ತು ಈಗ? ತೊಂದರೆ ಆಗ್ಲಿಕ್ಕೆ ಎಂತದುಂಟು? ಅವನ ಹೆಸರು ಎಂತದ್ದು? ರುದ್ರಕೋಪ. ನನ್ನ ಹೆಸರದು. ಏನಾಯ್ತು? ಈ ಪ್ರಪಂಚದಲ್ಲಿ ರುದ್ರ. ಎಂತದರ ಅರ್ಥ? ರುದ್ರ ಅದು ಪರಮೇಶ್ವರ ದೇವರು. ಕಣ್ಣೀರನ್ನು ಬರೆಸುವ, ಇರ್ಲಿ, ಪ್ರತಿಯೊಬ್ಬರ ಸಂಕಟವನ್ನು ಹೋಗಲಾಡಿಸುವ ರುದ್ರ ಅಂತ ಹೆಸರನ್ನಿಸಿಕೊಂಡು ಬೇಡದ್ದನ್ನು ಮಾಡ್ತಾ ಇದ್ದಾನೆ. ಏನು ಬೇಡ? ಅವನನ್ನು ಬಿಡಬಹುದೇ? ಆ ಶಿಕ್ಷಿಸುವುದಕ್ಕೆ ನಾವು ಮುಂದಾದೆ ಅಂತಾದ್ರೆ ನೀನು ಎಲ್ಲಿದ್ದಿ ಮುನಿಪ? ಈ ಮೊದಲು 11 ರುದ್ರರಿದ್ರು, ಈಗ 12 ಆಗಲಿ. ಎಂತದ್ದು 12 ಆಗುದು? ಈತನಿಗ ಕೆಸರನ್ನು ನಾ ಪ್ರೀತಿಯೊಳಿಗೆ ಊತದ ಕದೆ ಬೇಡ ಮನದಾಗುವುದವೇನದ ಪರಮೇಶ್ವರ ದೇವರ ಕೋಪದಿಂದ ಲೋಕವೆಲ್ಲ ಸುಟ್ಟು ಸುಕಾರಿಯಾಗಿ ಹೋಗುತ್ತದೋ ಎನ್ನುವಂತ ಅನುಭವವಾಗುತ್ತಾ ಉಂಟು. ಅಂತಹ ಒಂದು ಭಯದ ಸೃಷ್ಟಿಯೊಂದಾಗಿ ಹೋಗಿದೆ ಇಲ್ಲಿ. ಹಾಗೆಂದು ಈ ರೀತಿಯಾದಂತಹ ಕೋಪಗೊಳ್ಳುವುದಕ್ಕೆ ಕಾರಣವಾದದ್ದಾದರೆ ಏನು? ಅವನ ಹೆಸರು? ಹೆಸರಿನಲ್ಲಿ ಏನಿದೆ? ಏನಿದೆ ಅಂದ್ರೆ ದೇವರ ಹೆಸರು ಯಾರು ಇಡುವುದೇ ಇಲ್ವಾ? ಹೆಸರಿಟ್ರೆ ಆ ಹೆಸರಿಗೆ ಅನುಗುಣವಾಗಿ ಸ್ವಲ್ಪ ಆದ್ರೂ ನಡ್ಕೊಳ್ಬೇಕು. ಎಲ್ಲಿ ದೇವರ ಹೆಸರು ಇಟ್ಕೊಂಡು ಬೇಡದನ್ನೆಲ್ಲ ಮಾಡುವುದಲ್ಲ ದೇವರ ಹೆಸರು ಹೋಗ್ಲಿಕ್ಕೆ. ಲೋಕದಲ್ಲಿ ಅನೇಕ ಮಂದಿ ಅನೇಕರ ಹೆಸರಿಟ್ಟುಕೊಂಡು ಬದುಕುತ್ತಾರೆ. ಏನಾದ್ರೂ ಬೇಡದೇ ಇದ್ದದ್ದನ್ನು ಮಾಡಿದವ ಅವ ನಾರಾಯಣನಂತೆ, ಬೇಡದನ್ನು ಮಾಡಿದವ ಈಶ್ವರನಂತೆ. ಮರ್ಯಾದೆ ಹೋಗುದು ಯಾರ್ದು? ಈಗ ಈತ ಮಾಡಿರುವ ತಪ್ಪಾದರೆ ಏನು ಅಂತ ಬೇಕಲ್ಲ? ಏನೇ ಮಾಡಿದ್ದೆಲ್ಲ ಮಾಡಿ ಆಗಿದೆ. ಹೆಣ್ಣನ್ನು ಅಪಹರಿಸಿ ತಂದು ಹೆಣ್ಣಿನ ಅಪ್ಪನಿಗೆ ಬಹುಶಃ ಹೆಣ್ಣು ಅಪಹರಿಸುವ ಬುದ್ಧಿ ಬಂದದ್ದೇ ನನಗೆ ರುದ್ರಕೋಪ ಅಂತ ಹೆಸರಿಟ್ಟದ್ದರಿಂದ. ನೋಡಿದ್ಯಾ ಮುನಿಪ, ಯಾರು ಹಾಳಾದವ ಇವನಿಗೆ ಆ ಹೆಸರಿಟ್ಟದ್ದು? ಹೆಸರಿಟ್ಟಿರುವುದೇ ನಾನು. ನೀನಾ ನೀನಾ ಬಿಡು ಬಿಡು ನೀನವರಿಗೆ ಹೆಸರಿರಿಸಿ ಪ್ರಪಂಚದಲ್ಲಿ ಹೀಗೊಂದು ಅನ್ಯಾಯ ಅನಾಚಾರಗಳನ್ನು ಮಾಡುವುದಕ್ಕೆ ನಾನು ಹಾಡಿದ್ದಿ ಅಂತಾದ್ರೆ ನಿನ್ನನ್ನಾದರೂ ಶಿಕ್ಷಿಸುವಲ್ಲಿ, ಅವನನ್ನು ತಡೆಯುವಲ್ಲಿ ನೀನು ನಡೆಯಲು ಬಂದರೆ ನಿನ್ನನ್ನಾದರೂ ಮುಗಿಸಿ. ತ್ರಿಶೂಲ ಎತ್ತದೀಯಾ? ನಿನ್ನ ತ್ರಿಶೂಲಕ್ಕೆ ನನ್ನ ಒಂದು ದರ್ಪೆ ಸಾಕು. ಏನಿದು ಜಗವರು ಹಾನಿಗೈಯು ಮಧುರವು ಜ್ಞಾನವಿಲ್ಲದೆ ಜ್ಞಾನಿಗಳ ಕರದಿರಿಯು ಕಾಪಾಡಿದುದರಿ ಏನಿದು ಶಾಂತನಾಗ್ಬೇಕಯ್ಯ, ಶಾಂತನಾಗ್ಬೇಕು. ಸ್ವಾಮಿ ಮಹರ್ಷಿಗಳೇ, ನಾವು ಶಾಂತರಾಗಬೇಕು. ಮಂತ್ರಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದೀರಿ. ತ್ರಿಶೂಲವನ್ನು ಕೆಳಗಿಳಿಸಿ. ಯಾಕೆ ತ್ರಿಶೂಲ ಕೆಳಗಿಳಿಸುವುದು? ಯುದ್ಧವನ್ನು ನಿಲ್ಲಿಸಿ. ಯಾಕಂದ್ರೆ ನಿಮ್ಮ ಯುದ್ಧದಿಂದ ಪ್ರಪಂಚವೇ ತಲ್ಲಣಗೊಂಡಿದೆ. ದರಾದೇವಿಯ ತರಗುತ್ತಿ ನಡುಗುತ್ತಾ ಇದ್ದಾಳೆ. ಅದನ್ನು ಯುದ್ಧವನ್ನು ನಿಲ್ಲಿಸಬೇಕು. ಅಷ್ಟು ಮಾತ್ರವಲ್ಲ, ಸುಮ್ಮನೆ ಯುದ್ಧ ನಿಲ್ಲಿಸಲಿಕ್ಕಾಗುವುದಿಲ್ಲ. ಪ್ರಸಂಗ ಅಷ್ಟು ಕಠಿಣ ಉಂಟು. ನಾನಿಲ್ಲಿ ಕೇಳಲಿಕ್ಕೆ ಬಂದದ್ದು, ಮಹೋದರನ ಮಗಳನ್ನು ಹೊತ್ತುಕೊಂಡು ಬಂದಿದ್ದಾಳೆ ಅವ. ಅದು ಹೇಗೆ ಒಬ್ಬಾಕೆ ಹೆಣ್ಣನ್ನು ಹೊತ್ತುಕೊಂಡು ಬಂದು ನನಗೆ ಅವಳು ಹೆಣ್ಣು, ನಾನು ಅವಳ ಗಂಡ ಅಂತ ಹೇಳಿದ್ರೆಲ್ಲ ಸರಿಯಾಗ್ತದ? ಅದು ಬರೆಯುವವನೇ ಹೀಗೆ ಬರೆದಿದ್ದಾನಲ್ಲ ಮಾರೆ. ನಾರದ ಮಹರ್ಷಿ ಏನು ಬರೆಯುವವ ಯಾರು? ನನ್ನ ಅಪ್ಪ ಬ್ರಹ್ಮದೇವ. ಏನು ಬರೆದಿದ್ದಾನೆ? ಅವರ ಹಣೆಯಲ್ಲಿ ಬರೆದಿದ್ದಾನೆ. ಹೇಗೆ ಅಂತ? ಇವನಿಗೆ ಚಿತ್ರಾಕ್ಷಿಯೇ ಹೆಂಡತಿ ಅಂತ, ಮತ್ತೆ ಚಿತ್ರಾಕ್ಷಿಗೆ ರುದ್ರಕೋಪನೇ ಗಂಡ ಅಂತ ಮೊದಲೇ ಅವರ ಹಣೆಯಲ್ಲಿ ಬರೆದಿದ್ದಾನೆ. ಅದು ಯಾರು ಹೇಳಿದೆ ನಿಮಗೆ? ನನ್ನಪ್ಪ. ಯಾವಾಗ? ಹೇಳಲಿಕ್ಕಿಲ್ಲ, ಮತ್ತೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಅಷ್ಟು ಗೊತ್ತಿದ್ರೆ ಆಗಲೇ ಬರ್ಲಿಕ್ಕೆ ಏನಾಯ್ತು? ಈಗೇನು ಬರುದು? ನಿಮಗೆ ಸ್ವಲ್ಪ ಆಗಲೇ ಬರ್ತಿದ್ರೆ ಪ್ರಸಂಗ ಅಷ್ಟು ಬೇಗ ಮುಗಿಯುತ್ತಿತ್ತು ಸ್ವಾಮಿ. ಸುಮ್ಮನೆ ನೀವೆಲ್ಲ ಇದ್ದದ್ದನ್ನು ಅಪವಾದ ಹಾಕಿ ಅವರ ಪ್ರಸಂಗ ಉದ್ದಕೊಂಡೋದ್ರು ಅಂತ ಯಾರ್ಯಾರ ತಲೆಗೆ ಹಾಕಿ ಏನು ಮಾಡುದು? ಹೇಗೆ ನೀನು ಬಂದವ ಏನೂ ಕೆಲಸ ಮಾಡದೆ ಹಿಂದೆ ಹೋಗುದು ಬೇಡ ಅಂತ ಅವರು ತಡ ಮಾಡಿದ್ದಾರೆ. ಅಲ್ಲ, ಈ ಪ್ರಸಂಗದಲ್ಲಿ ಇಷ್ಟೊತ್ತಿಗೆ ಬರ್ಬೇಕಲ್ಲ, ಬೇಗ ಬಂದ್ರೆ ಆಗ್ತದ? ರುದ್ರಕೋಪ ನನಗೆ ಅರ್ಥ ಕೊಡ್ತೀವಿ.
ಒಂದು ಮಹೋದರ ಬಂದು ದೂರು ಹೇಳುವಾಗ ನಾನು ಬಾರದೆ ಉಳಿಲಿಕ್ಕೆ ಬರ್ತದ? ತ್ರಿಕಾಲಜ್ಞಾನಿಗಳಾದಂತಹ ಅವರು ಕೊಟ್ಟಿರುವ ಪಿಂಡದಲ್ಲಿ ಹುಟ್ಟಿದವ ನೀನು, ಲೋಕದಲ್ಲಿ ರಕ್ತ ಸ್ವರೂಪ ಪಡೆದಿರುವಂತಹ ವರಕ್ಕೆ ಪ್ರತ್ಯಾಮ್ನಾಯವಾಗಿ ಹುಟ್ಟಿಕೊಂಡಿರುವಂತಹ ನೀನು ಪ್ರಪಂಚದಲ್ಲಿ ಸಜ್ಜನನಿದ್ದೀಯಾ, ಯೋಗಿ ಇದ್ದೀಯಾ, ಒಳ್ಳೆಯವನಿದ್ದೀಯಾ ನನಗೆ ಗೊತ್ತು. ಚಿತ್ರಾಕ್ಷಿ ಎನ್ನುವಳು ನಿನ್ನನ್ನು ಬರೆಸಿದ್ದಾಳೆ. ಇಲ್ಲ, ಅವಳ ಹೆಸರು ಬದಿಗಿರಲಿ, ರಾಜಾರುದ್ರಕೋಪ. ಈ ಪ್ರಸಂಗಕ್ಕೆ ಇನ್ನು ಪ್ರಪಂಚದಲ್ಲಿ ರಾಜಾರುದ್ರಕೋಪ ಎಂದರೆ ನನ್ನ ಭಾರತ ಉಂಟು, ನನ್ನ ಹೆಸರು ಅದರಲ್ಲಿ ಉಂಟು. ಅಯ್ಯೋ, ರುದ್ರ ಅನುಗ್ರಹ ಉಂಟು. ಹಾಗಿದ್ರೆ ಇದಕ್ಕೊಂದು ಮಂಗಳ ಹಾಡು. ಮುಂದೆ ಏನ್ ಬೇಕಾದ್ರೆ ಹಾಗೆ ಹಾಗೆ ನಮೋ ನಮ. ಸ್ವಾಮಿ, ಓ ದೇವ್ರೆ, ನೀವು ಸ್ವಸ್ಥಾನ ಸೇರಿಕೊಳ್ಳಿ, ಕೈಲಾಸಕ್ಕೆ ಬೇಕಿದ್ರೆ ಬನ್ನಿ. ಸರಿ ಆಯ್ತಾ? ಬದರಿಕಾಶ್ವ